track edges. ಉತ್ತಮ ರೀತಿಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇನೆ. ಈ ದಿನ ಕೂಡ ಈ ದಿನವೂ ಕೂಡ ನಿಮ್ಮ ಸೇವೆ ಅಗತ್ಯತೆ ಇದೆ. ದಯವಿಟ್ಟು ನಿಮಗೆ ಎಲ್ಲಿ ನಿಯೋಜನೆ ಮಾಡಿದ್ದಾರೆ ಅಲ್ಲಿ ಸ್ವಯಂ ಸೇವಕರು ಎಲ್ಲಿ ನಿಯೋಜನೆ ಮಾಡಿದ್ದಾರೆ ಅಲ್ಲೇ ಇರಬೇಕು. ತಿರುಗಾಡಬೇಡಿ. ಏನು ಮಾಡಬೇಕು ವಿನಂತಿ ಮಾಡಿಕೊಳ್ಳಬೇಕು ಮಕ್ಕಳೇ. ಬೆಳಗ್ಗೆ ಉಪಹಾರವನ್ನು ನಡೆಸಿಕೊಂಡು ಬನ್ನಿ. ನಿಮ್ಮ ಎಲ್ಲಿ ನಿಯೋಜನೆ ಮಾಡಿದರೆ ಅಲ್ಲಿ ಕಾರ್ಯಗಳಿಗೆ ನೀವು ಸಲ್ಲಿಸಬೇಕು. ಅಲ್ಲಿ ಕ್ರೀಡಾ ಪರಿಕರಗಳನ್ನು ಯಾವುದೇ ಸ್ಪರ್ಧೆ ಪ್ರಾರಂಭವಾಗುವ ಮುಂಚಿತವಾಗಿ ಅಲ್ಲಿ ಕ್ರೀಡೆಗೆ ಬೇಕಾದ ಪರಿಕರಗಳನ್ನು ಅಲ್ಲಿ ಕಲ್ಪಿಸುವಂಥದ್ದು. ಆ ಸ್ಪರ್ಧೆ ಮುಗಿದ ತಕ್ಷಣ ಕ್ರೀಡಾ ಪರಿಕರಗಳನ್ನು ತಂದು ಅಲ್ಲಿ ಇಡುವಂಥ ಕೆಲಸ ಕೂಡ ನಿಮ್ಮದು. ಬೆಳಗಿನ ಅವಧಿಯಲ್ಲಿ 15ರ ವಯೋಮಾನದ ಬಾಲಕಿಯರ 3 ಕಿಲೋಮೀಟರ್ ನಡಿಗೆ ಸ್ಪರ್ಧೆ ನಡೀತಾ ಇದೆ. ನೋಡುವವರಿಗೆ ಗೀತ ಕಾಣ್ತದೆ, ಆದರೆ ಅಷ್ಟೇ ಅಭ್ಯಾಸ ಬೇಕು. ನೋಡಿ, ಬೆಳಿಗ್ಗೆ ಉಪಹಾರವನ್ನು ಸ್ವೀಕರಿಸಿದವರು ಯಾರಾಗಿದ್ದರೆ ಬೆಳಿಗ್ಗೆ ಉಪಹಾರವನ್ನು ಸ್ವೀಕರಿಸಿಕೊಂಡು ತಮ್ಮ ತಮ್ಮ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು. ಪದೇ ಪದೇ ಹೇಳಿ 9 ಗಂಟೆ ಆಗಿದೆ. 9:30 ಆಗ್ತದೆ. ಕ್ರೀಡಾ ಸಂಯೋಜಕರು ಬಹುಶಃ ಮುಖ್ಯಸ್ಥರಾಗಿ ಶ್ರೀ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಬಕ ಭಾರತ ಸೇನೆಯಲ್ಲಿ ಸೇರಿಸಿದ ಒಬ್ಬ ಸೈನಿಕ ನಮ್ಮ ಶಿಕ್ಷಕರಾಗಿ ಸೇರಿಸ್ತಾ ಇದ್ದಾರೆ. ಇವರು ಮುಖ್ಯಸ್ಥರಾಗಿದ್ದು ಶ್ರೀಮತಿ ಜಾನಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಂಗಳೂರು, ಶ್ರೀಮತಿ ಚಂದ್ರಕಲಾ ಶಿಕ್ಷಕರು ಕೆಪಿಎಸ್ ಪುರ, ಶ್ರೀಮತಿ ಪ್ರೇಮಲತಾ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಹರಿಹರ, ಶ್ರೀಮತಿ ವಾರಿಯ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಸಾವಿರಾರು ವಿದ್ಯಾರ್ಥಿಗಳನ್ನ ಅಲ್ಲಿ ಸಮಯದಲ್ಲಿ ನಮಗೆ ಈ ಒಂದು ಕ್ರೀಡಾ ಅವಕಾಶಕ್ಕೆ ಅವರ ರೀತಿಯನ್ನೆಲ್ಲ ಸೆಲೆಕ್ಟ್ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮನ್ನು ಕೊಡ್ತಾ ಇದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶ್ರೀಮತಿ ಸರೋಜಿನಿ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಹಾರಾಡಿ, ಶ್ರೀ ಜಯರಾಜ್ ಶಿಕ್ಷಕರು ಸಂತ ವಿಕ್ಟರ್ ಪ್ರೌಢಶಾಲೆ ಕಬ್ಬೂರು, ಶ್ರೀಮತಿ ವಸಂತಿ ಶಿಕ್ಷಕರು ಕಾವು, ಶ್ರೀಮತಿ ಕುಸುಮಾವತಿ ಇವರು ನಮ್ಮ ಸರ್ಕಾರಿ
17ನೇ ವಯೋಮಾನದ ಬಾಲಕಿಯರ 3000 ಮೀಟರ್ ಓಟದ ಸ್ಪರ್ಧೆಗೆ ತಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. 17ನೇ ವಯೋಮಾನದ ಬಾಲಕಿಯರ 3000 ಮೀಟರ್ ಓಟದ ಸ್ಪರ್ಧೆಗೆ ತಮಗೆ ದ್ವಿತೀಯ ಕರೆ. ಹದಿನೇಳರ ವಯೋಮಾನದ ಹುಡುಗಿಯರ ಹೆಮರ್ತ್ರೋಗೆ ದಯವಿಟ್ಟು ಬಂದಿದ ಈ ಮಧ್ಯೆ ವಿದ್ಯಾಸಂಸ್ಥೆಯ ಶಿಕ್ಷಕರಾಗಿರುವ ಶ್ರೀಯುತ ನವೀನ್ ಕುಮಾರ್ ಸರ್ ಅವರು, ಶ್ರೀಯುತ ಹರೀಶ್ ಸರ್ ಅವರು, ಶ್ರೀ ಶ್ರೀಧರ್ ಅವರು, ಶ್ರೀ ಮುರಳೀಕೃಷ್ಣಪಿ ಅವರು, ಶ್ರೀ ರವಿಶಂಕರ್ ಅವರು, ಶ್ರೀ ಸುನೀತ್ ಅವರು, ಶ್ರೀ ಪ್ರಸನ್ನ ಅವರು, ಶ್ರೀ ಮಂಜುನಾಥ್ ಇವರೆಲ್ಲರೂ ಕೂಡ ಅನೇಕ ದಿನಗಳಿಂದ ನಮ್ಮ ಜೊತೆ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಅವರನ್ನ ಗುರುತಿಸಿಕೊಳ್ತಾ ಇದ್ದೇವೆ. ವಿದ್ಯಾಸಂಸ್ಥೆ ಎಲ್ಲ ಅವರ ಸೇವೆಯನ್ನು ನಾವು ಖಂಡಿತ ಶ್ಲಾಘಿಸಬೇಕು. ಯಾಕೆಂದರೆ ಅನೇಕ ದಿನಗಳ ಅವರ ಶ್ರಮ ಇದೆ, ತಯಾರಿ ಇದೆ. ಮುಖ್ಯ ಶಿಕ್ಷಕರನ್ನು ಒಳಗೊಂಡಂತೆ ಎಲ್ಲ ಶಿಕ್ಷಕರು ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಒಬ್ಬ ಶಿಕ್ಷಕರಾಗಿ ದೈಹಿಕ ಶಿಕ್ಷಕರು ಯಾವ ರೀತಿ ಸೇವೆ ಸಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಜೊತೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಎಲ್ಲರನ್ನೂ ಕೂಡ ಗುರುತಿಸಿಕೊಳ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಹುಡುಗರ ವಿಭಾಗದ ಹೈ ಜಂಪ್ಗೆ ಉಪ್ಪಿನಂಗಡಿಯ ಜ್ಞಾನೋದಯ ಬೆತನಿಯ ಹುಡುಗರು ಬರಬೇಕು. ದಯವಿಟ್ಟು 8ನೇ ತರಗತಿಯ ಹುಡುಗರ ಹೈ ಜಂಪ್ ಈವೆಂಟ್ಗೆ ಈ ಕೊಡಲಿಯಲ್ಲಿ ಒಂದು ರಿಪೋರ್ಟ್ ಮಾಡಿಕೊಳ್ಳಿ. ನಿಮಗೆ ಕೊನೆಯ ಕರೆ ಇದೆ. ತರಗತಿಯ ಹುಡುಗರ ಹೈ ಜಂಪ್ ಕೊನೆಯ ಕರೆ ನಿಮಗೆ ಬರಲಿಲ್ಲ. ನಿಮಗೆ ಬೆತನಿ
ಈಗಾಗಲೇ ಆದಂಥ ವಿದ್ಯಾರ್ಥಿಗಳ ಗಮನಕ್ಕೆ 17ನೇ ವಯೋಮಾನದ ಬಾಲಕರ 3000 ಮೀಟರ್ ಓಟದ ಸ್ಪರ್ಧೆಗೆ ಅಂತಿಮ ಕರೆಯನ್ನು ನೀಡಿದ್ದೇವೆ. 17ನೇ ವಯೋಮಾನದ ಬಾಲಕರ ಯುದ್ಧ ಜಿಗಿತ ಸ್ಪರ್ಧೆಗೆ ಅಂತಿಮ ಕರೆಯನ್ನು ನೀಡಿದ್ದೇವೆ. 17ನೇ ವಯೋಮಾನದ ಬಾಲಕಿಯರ ಹ್ಯಾಮರ್ ಥ್ರೋ ಸ್ಪರ್ಧೆಗೆ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. 8ನೇ ತರಗತಿ ವಿಭಾಗದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆಗೆ ನಮಗೆ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಯಾರಾದರೂ ಈಗ ಬಂದವರಿಗೆ ಮಾಡಿಕೊಳ್ಳಿ. ಅದೇ ರೀತಿ 17ನೇ ವಯೋಮಾನದ ಬಾಲಕಿಯರ 3000 ಮೀಟರ್ ಓಟದ ಸ್ಪರ್ಧೆಗೆ ದ್ವಿತೀಯ ಕರೆ 2ನೇ ಕರೆಯನ್ನು ಕೊಡ್ತಾ ಇದ್ದೇವೆ. 17ನೇ ವಯೋಮಾನದ ಬಾಲಕಿಯರ 3000 ಮೀಟರ್ ಓಟದ ಸ್ಪರ್ಧೆಗೆ ನಮಗೆ ದ್ವಿತೀಯ ಕರೆ. 15ನೇ ವಯೋಮಾನದ ಬಾಲಕರ 400 ಮೀಟರ್ ಹರ್ಡಲ್ಸ್ಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಹ್ಯಾಮರ್ ಎಸೆತದ ಮುಖ್ಯಸ್ಥರು ಶ್ರೀ ಭಾಸ್ಕರ ದೈಹಿಕ ಶಿಕ್ಷಕರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಅತ್ಯಂತ ಪುತ್ತೂರು ಈಗಾಗಲೇ ಸರಿಯಾಗಿ 8 ಗಂಟೆಗೆ ಆಗಮಿಸಿ ಅವರು ಈ ಸ್ಪರ್ಧೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಇವರ ಜೊತೆ ಶ್ರೀ ಆನಂದಗೌಡ ದೈಹಿಕ ಶಿಕ್ಷಕರು ಶ್ರೀ ಹೊಸಮಗಲ್ ತಾವುಗಳು, ಅದೇ ರೀತಿ ಶ್ರೀಮತಿ ಮೋಹನಾಂಗಿ ಕೆಮ್ಮಾರ, ಶ್ರೀಮತಿ ಸವಿತಾ ಭಟ್ರ, ಸುಧಾಕರ ಜ್ಞಾನೋದಯ ಬೆತ್ತರಿ ವಿದ್ಯಾಸಂಸ್ಥೆ ನಿಲ್ಯ ಈ ಎಲ್ಲ ಶಿಕ್ಷಕರು ದಯವಿಟ್ಟು ಹ್ಯಾಮರ್ ಎಸೆತದ ಸ್ಪರ್ಧೆ ನಡೆಸಿಕೊಡಬೇಕು. ಈಗಾಗಲೇ ವಿದ್ಯಾರ್ಥಿಗಳು ಅಲ್ಲಿ ಸಿದ್ಧತೆಯಲ್ಲಿದ್ದಾರೆ. 17ನೇ ವಯೋಮಾನದ ಬಾಲಕಿಯರ ಹ್ಯಾಮರ್ ಥ್ರೋ ಈಗಾಗಲೇ ಆಗಲಿಕ್ಕಿದೆ. ದಯವಿಟ್ಟು ನಿರ್ಣಾಯಕರು ನಮ್ಮ ಜೊತೆ ಸಹಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Hello, get the battery.
ಬಾಲಕರ ವಿಭಾಗದ 3 ಕಿಲೋಮೀಟರ್ ನಡಿಗೆ ಅಂತಿಮ ಕ್ಷಣ. ಬಹುಶಃ ಕಳೆದ ವರ್ಷ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ವಿದ್ಯಾರ್ಥಿನಿ ಬಹಳಷ್ಟು ಅಂತರದಿಂದ ಮುನ್ನುಗ್ಗುತ್ತಾ ಇದ್ದಾಳೆ. ಪುತ್ತೂರು ತಾಲೂಕನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ಹೆಮ್ಮೆಯ ವಿದ್ಯಾರ್ಥಿನಿ ಬೆಟನಿ ಪದವಿ ಪೂರ್ವ ಕಾಲೇಜು ನೂಜಿಬಾಲ್ ಇಲ್ಲಿಯ ವಿದ್ಯಾರ್ಥಿನಿ. ಒಂದಿಷ್ಟು ಚಪ್ಪಾಳೆ ಮಕ್ಕಳೆಲ್ಲರೂ ಕೂಡ ಅಲ್ಲಿ ನೆರೆದಿರತಕ್ಕಂಥ ಪದವಿ ಪೂರ್ವ ಕಾಲೇಜು ನೂಜಿಬಾಲ್ ಇಲ್ಲಿಯ ವಿದ್ಯಾರ್ಥಿನಿ ಶಾಲೆಯ ಚೈತನ್ಯ ದಯವಿಟ್ಟು ಹೇಮಂತ್ರು ಸ್ಪರ್ಧೆಯ ಸ್ಪರ್ಧಿಗಳನ್ನ ದಯವಿಟ್ಟು ಸೆಕ್ಟರ್ಗೆ ಕಳಿಸಿಕೊಡಿ. ಅವರನ್ನ ಕುದುರೆಯ ವಯೋಮಾನದ ಬಾಲಕಿಯರ ಹೇಮಂತ್ರು ಬಾಲಕೃಷ್ಣ ಸರ್ ಕಳಿಸಿ. ಸೌಮ್ಯ ಚೈತನ್ಯ ಬಾಯಿ ಚೈತನ್ಯ ಮತ್ತೆ ಸರ್ ದ್ವಿತೀಯ ಸ್ಥಾನ ಕೂಡ ಬನ್ನಿ. ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಇಲ್ಲಿ ಬನ್ನಿ ಒಮ್ಮೆ. ಇಲ್ಲ ಓಕೆ ಸರಿ. ಚೈತನ್ಯ ಬಾಯಿ ಚೈತನ್ಯ ಬಾಯಿ ನೋಡಿ. ಹೇಮಂತ್ರು ಸ್ಪರ್ಧೆಯ ಅದರ ಪಟ್ಟಿಯನ್ನು ದಯವಿಟ್ಟು ಕಳಿಸಿಕೊಡಿ. ಹೇಮಂತ್ರು ಪಟ್ಟಿ ಲಿಸ್ಟ್ ಕಳಿಸಿಕೊಡಿ. ಹೇಮಂತ್ರು ಸಾಂದೀಪನಿಯ ನೋಡಿ. ದಯವಿಟ್ಟು ಎತ್ತರ ಜಿಗಿತ ಸ್ಪರ್ಧೆಯ ತೀರ್ಪುಗಾರರು ಶ್ರೀ ಬಾಲಕೃಷ್ಣ ಕೊಡಾಲು, ಶ್ರೀಮತಿ ಪ್ರಫುಲ್ಲ, ಶ್ರೀ ರಾಜೇಶ್, ಶ್ರೀ ನಿಗಮ್ಮ, ಶ್ರೀಮತಿ ಬೇಬಿ. ಶ್ರೀ ಬೇಬಿ ಅವರು ದಯವಿಟ್ಟು ಎತ್ತರ ಜಿಗಿತ ಸ್ಪರ್ಧೆ ನಡೆಸಿಕೊಂಡು ಅಲ್ಲಿ ಮಕ್ಕಳು ಸಿದ್ಧರಿದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಗಮನವನ್ನ ನಾನು ಬೆಳಗಿನ ಅವಧಿಯಲ್ಲಿ 3 ಕಿಲೋಮೀಟರ್
ಅಡ್ವೊಕೇಟ್ ಚೈತನ್ಯ ಇದೀಗ ನಮ್ಮ ಜೊತೆ ಮಾತಾಡ್ತಾಳೆ. ಕಳೆದ ವರ್ಷ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿ. ನಿಮ್ಮ ಸಂಸ್ಥೆ ಯಾವುದು? ವಾಲಂಟಿಯರ್ಸ್ ಕಾಲ್ ರನ್ನಿಂಗ್ ವಾಲಂಟಿಯರ್. ನಿಮಗೆ ಯಾವ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತಿಯನ್ನು ಕೊಡ್ತಾ ಇದ್ದಾರೆ? ಮತಾಯಿ ಸರ್ ಮತ್ತು ಪುನೀತ್ ಸರ್ ಅವರು. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ತರಬೇತಿಗೆ ಬರ್ತೀವಿ? ಬೆಳಗಿನ ಅವಧಿ 7:30 ಗಂಟೆಗೆ ಶಾಲೆಗೆ ಬರ್ತಾ ಇದ್ದೀವಿ. ಸಂಜೆ ಎಷ್ಟು ಗಂಟೆ ತನಕ ಪ್ರಾಕ್ಟೀಸ್? 4:30 ಇಂದ 5:30 ತನಕ. ನೋಡಿ ವಿದ್ಯಾರ್ಥಿಗಳು ಗಮನಿಸಿಕೊಳ್ಳಿ, ಬೆಳಗಿನ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ ಬೆಳಗ್ಗೆ 7:30 ಇಂದ ಎಷ್ಟು ಗಂಟೆ ತನಕ? 9 ಗಂಟೆ ತನಕ ಅವಳ ಶ್ರಮ ಇದೆ. ಬಹುಶಃ ಮತಾಯಿ ಸರ್ ಮತ್ತು ಪುನೀತ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ರಾಷ್ಟ್ರ ಮಟ್ಟವನ್ನ ಕಳೆದ ಬಾರಿ 2023-24ನೇ ಸಾಲಿನಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತ ವಿದ್ಯಾರ್ಥಿ. ಅದೇ ಒಂದು ಸಮಯದ ಈ ಸಲ ಎಷ್ಟು ಟೈಮಿಂಗ್ಸ್ ಎಷ್ಟು ನಿಂದು? ಟೈಮಿಂಗ್ಸ್ ನೋಡಿಲ್ಲ, ಇನ್ನು ನಿರ್ಣಾಯಕರ ಕೈಯಲ್ಲಿದೆ. ಬಹುಶಃ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು. ಆಲ್ ದಿ ಬೆಸ್ಟ್. ಈ ವರ್ಷ ಕೂಡ ನಮ್ಮ ಪುತ್ತೂರು ತಾಲೂಕನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪದಕವನ್ನ ಗೆಲ್ಲುವಂತಹ ಒಂದು ಅವಕಾಶ ತಮ್ಮದಾಗಲಿ ಅಂತ ಹೇಳಿ ಅಭಿನಂದಿಸ್ತಾ ಇದ್ದೇವೆ. ಕಂಗ್ರಾಚುಲೇಷನ್. ಓಕೆ. ಉದ್ದಜಿಗಿತ 17ರ ವಯೋಮಾನದ ಹುಡುಗರ ಉದ್ದಜಿಗಿತಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪಾರ್ಟಿಸಿಪೇಟ್ ಸ್ಟೂಡೆಂಟ್ ಬಂದು ನೋಂದಣಿ ಮಾಡಿಕೊಳ್ಳಿ. ಅಂಡರ್ 7 ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಗಮನಕ್ಕೆ, ತಾವು ತಮ್ಮ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ರೆ ಎಲಿಜಿಬಿಲಿಟಿ ಫಾರ್ ಅದಕ್ಕೆ ಟಿಪಿಒ ಸಹಿ ಬೇಕಾಗಿರುತ್ತದೆ. ಫ್ರೀ ಇದ್ದಾಗ ನಾವು ಇಲ್ಲಿ ಇರ್ತೇವೆ ವೇದಿಕೆಯಲ್ಲಿ. ದಯವಿಟ್ಟು ತಮ್ಮ ಸಹಿಯನ್ನು ಪಡ್ಕೊಳ್ಳಿ. ಎಲಿಜಿಬಿಲಿಟಿ ಫಾರ್ ಟಿಪಿಒ ಸಹಿ ಮತ್ತು ಮೊಹರನ್ನ ಪಡ್ಕೊಳ್ಳಿ ಎಂಬುದಾಗಿ ತಮ್ಮಲ್ಲಿ ಎಲ್ಲ ಕೇಳಿಕೊಳ್ತಾ ಇದ್ದೇನೆ. ಎತ್ತರ ಜಿಗಿತ ಸ್ಪರ್ಧೆ ವಾಲಂಟಿಯರ್ಸ್ ದಯವಿಟ್ಟು ಅಲ್ಲಿ ಸಿದ್ಧತೆಯನ್ನು ಮಾಡುವ. ಶಿಕ್ಷಣ ಶಿಕ್ಷಕರು ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ನಿರ್ಣಾಯಕರಾಗಿ ನಮ್ಮ ಜೊತೆ ಸಹಕರಿಸಬೇಕು. ಸುಧಾಕರ್ ಸರ್, ತಾವು ಎಲ್ಲಿದ್ದೀರಿ? ದಯವಿಟ್ಟು ಕೂಡಲೇ ಅಲ್ಲಿ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ನಮ್ಮ ಭಾಸ್ಕರ್ ಸರ್ ಮುಖ್ಯಸ್ಥರು ಹ್ಯಾಮರ್ ಥ್ರೋ, ಇವರು ಈಗಾಗಲೇ ಸ್ಪರ್ಧೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಲ್ಯಾಬ್ ಸ್ಕೋರರ್, ನಮ್ಮ ಓಟದ ಸುತ್ತಿನ ಲೆಕ್ಕಿಗರು ಬಂದಿರತಕ್ಕಂಥವರು ಕೂಡಲೇ ನೀವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ತೆರಳಬೇಕು. ಅಲ್ಲಿ ಬಾಲಕರ ವಿಭಾಗದ 3000 ಮೀಟರ್ ಓಟದ ಸ್ಪರ್ಧೆಯ ಸಿದ್ಧತೆ ನಡೀತಾ ಇದೆ. ಮತ್ತು ವೀಕ್ಷಕರು ದಯವಿಟ್ಟು ಸಹಕರಿಸಬೇಕು. ಅರುಣ್ ಕುಮಾರ್, ವಿನಯ್ ಸರ್, ರಾಜಾರಾಮ್, ಕಸ್ತೂರಿ ಮೇಡಮ್, ಪದ್ಮನಾಭ, ಶ್ರೀಮತಿ ರಶ್ಮಿ, ಶ್ರೀ ಭರತ್, ಶ್ರೀಮತಿ ದಿವ್ಯಾ, ತಾವೆಲ್ಲಿದ್ದೀರಿ? ದಯವಿಟ್ಟು ಮೂರು 3000 ಮೀಟರ್ ಓಟದ ಸ್ಪರ್ಧೆ ನಡೆಯುತ್ತಾ ಇದೆ. ಹಲೋ, ಸುಧಾಕರ ಜ್ಞಾನೋದಯ ಬೆತ್ತನಿ, ತಾವು ಎಲ್ಲಿದ್ದೀರಿ? ಸುಧಾಕರ್ ಸರ್, ಅಲ್ಲ ಸುಧಾಕರ್ ಸರ್, ಜ್ಞಾನೋದಯ ಬೆತ್ತನಿ. 17ರ ವಯೋಮಾನದ ಉತ್ತೇಜಿತಕ್ಕೆ ಕಾರ್ತಿಕ್, ಆಂಗ್ಲ ಮಾಧ್ಯಮ ಗಜಾನನ
ಬರಬೇಕು. ಅದೇ ರೀತಿಯಾಗಿ ಪವನ್ ಚಂದ್ರ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಇಲ್ಲೇ ನಾವಿಲ್ಲಿಂದ ನೇರವಾಗಿ ಬಿಟ್ಟಿದ್ದೇವೆ, ದಯವಿಟ್ಟು ಗಮನಿಸಿ. ಪವನ್ ಚಂದ್ರ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ, ಅದೇ ರೀತಿಯಾಗಿ ಚಿಂತನ್ ರಾಮಪೂಜ ಅವನು ಇಲ್ಲ ಅಂತ ಹೇಳಿದ್ದಾರೆ. ಹಾರ್ದಿಕ್ ಆಂಗ್ಲ ಮಾಧ್ಯಮ, ಗಜಾನ ಹಲೋ ಪವನ್ ಚಂದ್ರ ಪ್ರತಿಭಾ ಪಟ್ಟೆ 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಹರ್ಡಲ್ಸ್ಗೆ ನಿಮಗೆ ಈಗಾಗಲೇ ದ್ವಿತೀಯ ಕರೆಯನ್ನ ಕೊಡ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಹರ್ಡಲ್ಸ್ಗೆ ದ್ವಿತೀಯ ಕರೆ, ದಯವಿಟ್ಟು ತಾವುಗಳು ಸ್ಟೂಡೆಂಟ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಅದೇ ರೀತಿ 8ನೇ ತರಗತಿ ವಿಭಾಗದ ಬಾಲಕರ ಉದ್ದ ಜಿಗಿತ ಸ್ಪರ್ಧೆ, ಅದೇ ರೀತಿ 8ನೇ ತರಗತಿ ಬಾಲಕಿಯರ ಎತ್ತರ ಜಿಗಿತ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆಯನ್ನ ಕೊಡ್ತಾ ಇದ್ದೇವೆ. Sir, 17 boys long jump. ಪ್ರೌಢಶಾಲಾ ವಿಭಾಗದ ಬಾಲಕರ ಲಾಂಗ್ ಜಂಪ್ 9 ಗಂಟೆಗೆ ನಾವು ಸಮಯ ಕೊಟ್ಟಿದ್ದೇವೆ. ಸಾಲ್ರೋಮನವರ ಗಮನಕ್ಕೆ 17ರ ವಯೋಮಾನದ ಬಾಲಕರ ಲಾಂಗ್ ಜಂಪ್, ದಯವಿಟ್ಟು ಸ್ಪರ್ಧೆಗಳನ್ನ ಕಳಿಸಿಕೊಡಿ. ಈ ಮಧ್ಯೆ 17ರ ವಯೋಮಾನದ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಜಿಎಂ ಕೀರ್ತಿ ವಿವೇಕಾನಂದ ಕನ್ನಡ ಮಾಧ್ಯಮ, ನಳಿನ ಎಚ್ವಿ ವಿವೇಕಾನಂದ ಕನ್ನಡ ಮಾಧ್ಯಮ, ಸೋನಾ ಅನುರಾಜ್ ಸೈಂಟ್ ಜಾರ್ಜ್ ನೆಲ್ಯ ಈ ವಿದ್ಯಾರ್ಥಿಗಳಿದ್ದಲ್ಲಿ ದಯವಿಟ್ಟು ವಿಜಯ ವೇದಿಕೆ ಬರಬೇಕಾದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜಿಎಂ ಕೀರ್ತಿ, ನಳಿನ ಎಚ್ವಿ, ಸೋನಾ ಅನುರಾಜ್. ಹದಿನೇಳರ ವಯೋಮಾನದ ಬಾಲಕರ 3000 ಮೀಟರ್ ಓಟದ ಸ್ಪರ್ಧೆ ಈ ಒಂದು ಕ್ರೀಡಾಂಗಣಕ್ಕೆ ಸುಮಾರು 15 ಸುತ್ತುಗಳನ್ನು ಕ್ರಮಿಸತಕ್ಕಂಥ ಸ್ಪರ್ಧೆ ಪ್ರಾರಂಭವಾಗಿದೆ. ದಯವಿಟ್ಟು ಟ್ರ್ಯಾಕ್ ಕ್ಲಿಯರ್ ಮಾಡಿ. ಈ ಮಧ್ಯೆ 1500 ಸ್ಪರ್ಧೆಯಲ್ಲಿ ಅಡೆತಡೆ ಓಟ 400 ಮೀಟರ್ below 17 boys, please come here. This is the first call. Boys and girls, 17ರ ವಯೋಮಾನದ ಹುಡುಗರ ಮತ್ತು ಹುಡುಗಿಯರ 400 ಮೀಟರ್ ಓಟ, 400 ಮೀಟರ್ ಹರ್ಡಲ್ಸ್ಗೆ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. 400 ಮೀಟರ್ ಓಟದ ಹರ್ಡಲ್ಸ್ 17 ಬಾಯ್ಸ್ ಅಂಡ್ ಗರ್ಲ್ಸ್. 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ 17ರ ವಯೋಮಾನದಲ್ಲಿ ವಿಜೇತರಾದವರನ್ನು ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಮೀಳಾ ಬೆತನಿ, ಮೋಕ್ಷ, ಲಾವಣ್ಯ ತಾವು ಕೂಡ ಸಿದ್ಧರಿರಬೇಕು. ಈ ಮಧ್ಯೆ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ 17ರ ವಯೋಮಾನದ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಈಗಾಗಲೇ ವಿಜೇತರಾದಂತಹ ಪಟ್ಟಿ ಜಿಎಂ ಕೀರ್ತಿ, ನಳಿನ ಎಚ್ವಿ, ಸೋನಾ ಅನುರಾಜ್ ಎಲ್ಲಿದ್ದೀರಿ? 3 ಜನ ಇದ್ದೀರಾ? 17ರ ವಯೋಮಾನದ ಬಾಲಕ ಬಾಲಕಿಯರ
400 ಮೀಟರ್ ಓಟ ಹರ್ಡಿಲ್ಸ್ಗೆ ದ್ವಿತೀಯ ಕರೆ ಕೊಡ್ತಾ ಇದ್ದೇವೆ. 400 ಮೀಟರ್ ಓಟದ ಅಡೆತಡೆ ಓಟಕ್ಕೆ ದ್ವಿತೀಯ ಕರೆ. ಸರ್ ವಾಸಪ್ಪ ಸರ್ ಕೈಂದರಿ ಸುಪ್ಪಿನಗಡ್ಡೆಯ ಎಲ್ಲಿದ್ದೀರಿ ಸರ್? ವಾಸಪ್ಪರು ಫಿನಿಶಿಂಗ್ ಹತ್ರ ಬಂದಿದ್ದ ಮೊದಲನೆಯ ವಯೋಮಾನದ ಬಾಲಕಿಯರ ಎತ್ತರ ಜಿಗಿತ ಸ್ಪರ್ಧೆಯ ವಿಜೇತರನ್ನ ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಜೊತೆ ನರಿಮುಗು ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರು ಶ್ರೀಮತಿ ಹರಿಣಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅಂತ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಶಿಕ್ಷಕರು ಮುಖ್ಯ ಗುರುಗಳು ಅವರನ್ನ ವಿಜಯವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನರಿಮುಗು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು ಶ್ರೀಮತಿ ಹರಿಣಿ ಮೇಡಮ್ ರವರು ನಮ್ಮ ವಿಜೇತರನ್ನ ಗೌರವಿಸಲು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಂಸ್ಥೆಯ ಮುಖ್ಯ ಶಿಕ್ಷಕರು ಶ್ರೀಮತಿ ಜಯಮಾಲಾ ಮೇಡಮ್ ರವರು ಅವರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ನಮ್ಮ ನರಿಮುಗು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ನಮಗೆ ತುಂಬು ಸಹಕಾರವನ್ನ ನೀಡ್ತಾ ಇದ್ದಾರೆ. ಈ ಮಧ್ಯೆ ವಿಜೇತರಾದಂತಹ ವಿದ್ಯಾರ್ಥಿ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಸೋನಾ ಅನುರಾಜ್ ಸೈಂಟ್ ಜಾರ್ಜ್ ನೆಲ್ಯಾಡಿ. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ 1.26 ಮೀಟರ್ ಜಿಗಿದು ತೃತೀಯ ಸ್ಥಾನ ಕಂಚಿನ ಪದಕದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ವಿದ್ಯಾರ್ಥಿ ನಳಿನ ಎಚ್ವಿ ವಿವೇಕಾನಂದ ಕನ್ನಡ ಮಾಧ್ಯಮ ತಿಂತಿಲ 1.30 ಮೀಟರ್ ಎತ್ತರ ಜಿಗಿದು ಬೆಳ್ಳಿಯ ಪದಕ ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಜಿಎಂ ಕೀರ್ತಿ ವಿವೇಕಾನಂದ ಕನ್ನಡ ಮಾಧ್ಯಮ ತಿಂತಿಲ 1.48 ಮೀಟರ್ ಎತ್ತರದೊಂದಿಗೆ ದಾಖಲೆಯ ಎತ್ತರವನ್ನು ಜಿಗಿದಂತಹ ವಿದ್ಯಾರ್ಥಿನಿ ಜಿಎಂ ಕೀರ್ತಿ ಬಹುಶಃ ನಮ್ಮ ರಾಷ್ಟ್ರೀಯ ಕಳೆದ ವರ್ಷ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಮೇಡಮ್ ಒಂದು ನಿಮಿಷ ನಿಂತುಕೊಳ್ಳಿ, ಅಲ್ಲೇ ನಿಂತುಕೊಳ್ಳಿ ಮಕ್ಕಳು, ಹಾಗೆ ನಿಂತುಕೊಳ್ಳಿ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಸ್ಟಾನಿ ಪ್ರವೀಣ್ ಭಾಸ್ಕರ್ ಅವರು ನಿನ್ನೆ ಒಂದು ಘೋಷಣೆಯನ್ನು ಮಾಡಿದರು. ನಮ್ಮ ಈ ಒಂದು ಕ್ರೀಡಾಕೂಟದ ದಾಖಲೆಯನ್ನ ಯಾರು ಮಾಡ್ತಾರೆ ಅವರಿಗೆ ರು. 500 ರೂಪಾಯಿಯ ಒಂದು ನಗದು ಬಹುಮಾನವನ್ನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ವತಿಯಲ್ಲಿ ಒಂದು ಸಣ್ಣ ನಗದು ಬಹುಮಾನವನ್ನು ನೀಡತಕ್ಕಂತಹ ಒಂದು ಪ್ರಕಟಣೆಯನ್ನು ನಾವು ನಿನ್ನೆ ಮಾಡಿದ್ದೇವೆ. ಬಹುಶಃ ಈ ಒಂದು ಬಹುಮಾನಕ್ಕೆ ಅರ್ಹತೆಯನ್ನು ಪಡೆದಂತವರು ಜಿಎಂ ಕೀರ್ತಿ, ಒಂದು ನಿಮಿಷ, ಜಿಎಂ ಕೀರ್ತಿ ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ ವಿದ್ಯಾರ್ಥಿ, ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಕಂಗ್ರಾಚ್ಯುಲೇಷನ್ಸ್. ನಮ್ಮ ಸ್ಥಾನಿಯವರು ಓಕೆ, ಕಂಗ್ರಾಚ್ಯುಲೇಷನ್. ನನ್ನದು ಬಹುಮಾನವನ್ನು ಘೋಷಣೆ ಮಾಡಿದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಕ್ಕೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮಗೂ ಕೂಡ ಅಭಿನಂದನೆಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಾಲೂಕಿನ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಹಾರಿಸುವಲ್ಲಿ ನಿಮ್ಮ ಶ್ರಮ ಇರಲಿ ಹಾರೈಸುತ್ತಾ ಅಭಿನಂದನೆ.
ಓಟಗಾರರು ದಯವಿಟ್ಟು ವಿನಂತಿಯನ್ನು ಮಾಡಿಕೊಳ್ತಾರೆ. ಉದ್ದ ಜಿಗಿತದ ತೀರ್ಥಗಾರರು ದಯವಿಟ್ಟು ಸ್ಪರ್ಧೆ ನಡೆಯುವಲ್ಲಿ ತೆರಳಬೇಕು. ಉದ್ದ ಜಿಗಿತದ ತೀರ್ಥಗಾರರಿಗೆ ಶ್ರೀಮತಿ ಮೊಹಮ್ಮದ್ ಆಲಿ, ಶ್ರೀಮತಿ ಹಿಂದಿರಿ, ಶ್ರೀಮತಿ ಲಲಿತಾ, ಶ್ರೀಮತಿ ವಿಮಲ್, ಅದೇ ರೀತಿ ಉದ್ದ ಜಿಗಿತ ಬೀದಿಯಲ್ಲಿ ಸುಜಾತ ರೈಯವರು, ಸದಾಶಿವರವರು, ಆಶಲತಾ ಮೇಡಮ್, ಚಂದ್ರಶೇಖರ್ ಅವರು, ಶ್ರೀಮತಿ ಹರಿಣಾಕ್ಷಿ, ರಂಜಿನಿ ಅವರು ದಯವಿಟ್ಟು ಉದ್ದ ಜಿಗಿತ ಸ್ಪರ್ಧೆಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 1500 ಮೀಟರ್ ಓಟದ ಸ್ಪರ್ಧೆಯ ವಿಜೇತರ ಕರ್ನಾಟಕಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಮೀಳಾ ಬೆಟ್ಟನಿ, ಮೋಕ್ಷ ಬೆಟ್ಟನಿ, ಲಾವಣ್ಯ ಕಡಬ ದಯವಿಟ್ಟು ಈ ಸ್ಪರ್ಧಿಗಳು ದಯವಿಟ್ಟು ವಿಜಯಕ್ಕೆ ಬರಬೇಕು. ಹದಿನೇಳರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಹರ್ಡಲ್ ಸ್ಪರ್ಧೆಗೆ ಭಾಗವಹಿಸುವಂತವರು ಅಲ್ಲಿ ಸ್ಟೂಡೆಂಟ್ಸ್ ಮಾಡಿ ರಿಪೋರ್ಟ್ ಮಾಡಿಕೊಳ್ಳಿ. ನಿಮಗೆ ಪದೇ ಪದೇ ಹೇಳೋದಿಲ್ಲ, ಇದು ಎರಡನೇ ಕರೆಯನ್ನು ಈಗಾಗಲೇ ಇದು ನಿಮಗೆ ಮೂರನೇ ಕರೆಯನ್ನು ಕೊಡ್ತಾ ಇದ್ದೇವೆ. ಹರ್ಡಲ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ಕೂಡಲೇ ತಕ್ಷಣ ಅಲ್ಲಿ ಸ್ಟೂಡೆಂಟ್ಸ್ ಮಾಡಿ ರಿಪೋರ್ಟ್ ಮಾಡಿಕೊಳ್ಳಿ. 8ನೇ ತರಗತಿ ವಿಭಾಗದ ಬಾಲಕರ ಉದ್ದ ಜಿಗಿತ ಸ್ಪರ್ಧೆಗೆ ಮತ್ತು 8ನೇ ತರಗತಿಯ ಬಾಲಕಿಯರ ಎತ್ತರ ಜಿಗಿತ ಸ್ಪರ್ಧೆಗೆ ಅಂತಿಮ ಕರೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ದಯವಿಟ್ಟು ತಾವು ಕೂಡ ಸಿದ್ಧರಿರಬೇಕು. 17ರ ವಯೋಮಾನದ ಬಾಲಕರ ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕರ ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಮೀಳಾ ಬೆಟ್ಟನಿ, ಮೋಕ್ಷ, ಲಾವಣ್ಯ ಎಲ್ಲಿದ್ದೀರಿ? ಪ್ರಮೀಳಾ, ಮೋಕ್ಷ, ಲಾವಣ್ಯ ಎಲ್ಲಿದ್ದೀರಿ? ಪ್ರಮೀಳಾ, ಮೋಕ್ಷ, ಲಾವಣ್ಯ. ಈ ಒಂದು 1500 ಮೀಟರ್ ಓಟದ ಸ್ಪರ್ಧೆಯ ವಿಜೇತರನ್ನ ನಾವು ಸಂತೋಷಪಡ್ತಾ ಇದ್ದೇವೆ. ನಮ್ಮ ಜೊತೆ ನವೀನ್ ರೈತರ ಹರಿಮುಖರು ಗ್ರಾಮ ಪಂಚಾಯತ್ ಸದಸ್ಯರು ಬಂದಿದ್ದಾರೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಂಸ್ಥೆಯ ಮುಖ್ಯಸ್ಥರು ಶ್ರೀಮತಿ ಜಯಮಾಲ ಮೇಡಮ್ ಅವರು ಅವರನ್ನು ವಿಜಯ ವೇದಿಕೆ ಆಹ್ವಾನಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 1500 ಮೀಟರ್ ಓಟದ ಸ್ಪರ್ಧೆಯ ವಿಜೇತರು 3000 ಮೀಟರ್ ಓಟದ ಪ್ರೌಢಶಾಲಾ ಬಾಲಕಿಯರ ಮಂಡಳಿ ಪ್ರೌಢಶಾಲಾ ಬಾಲಕಿಯರ 3000 ಮೀಟರ್ ಓಟ ಗ್ರಾಮ ಪಂಚಾಯತ್ ಮರಿಮಗರು ಇಲ್ಲಿಯ ಗೌರವಾನ್ವಿತ ಸದಸ್ಯರು ಶ್ರೀಯುತ ನವೀನ್ ರೈತರ ವಿದ್ಯಾರ್ಥಿಗಳನ್ನು ಗೌರವಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಲಾವಣ್ಯ
ಸರ್ಕಾರಿ ಪ್ರೌಢಶಾಲೆ ಕಡಬ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ. ಇಲ್ಲಿ ಪ್ರೌಢಶಾಲೆ ವಿಭಾಗದ ಲಾವಣ್ಯ 5:49 ನಿಮಿಷದಲ್ಲಿ 1500 ಮೀಟರ್ ಓಟದ ಸ್ಪರ್ಧೆಯನ್ನು ನಡೆಸಿ ಕಂಚಿನ ಪದಕವನ್ನು ಪ್ರದಾನಿಸಿಕೊಂಡಿದ್ದಾರೆ. ಅದೇ ರೀತಿ ದ್ವಿತೀಯ ಸ್ಥಾನಿ ಮೋಕ್ಷ ಬೆಟ್ಟನಿ ಪದವಿ ಪೂರ್ವ ಕಾಲೇಜು ಜೋಗಿ ಬಾಲಿಕ ಇಲ್ಲಿಯ ವಿದ್ಯಾರ್ಥಿನಿ ದ್ವಿತೀಯ ಸ್ಥಾನವನ್ನು ಸನ್ಮಾನಿಸಿಕೊಂಡಿದ್ದಾರೆ. ಮೋಕ್ಷ ಇವರಿಗೆ ಪ್ರಶಸ್ತಿ ಪತ್ರ ಮತ್ತು ಬೆಳ್ಳಿಯ ಪದಕದೊಂದಿಗೆ ಗೌರವ. ಅದೇ ರೀತಿ ಪ್ರಥಮ ಸ್ಥಾನವನ್ನು ಸನ್ಮಾನಿಸಿಕೊಂಡಂತಹ ಪ್ರವೀಣ ಬೆಟ್ಟನಿ ಪದವಿ ಪೂರ್ವ ಕಾಲೇಜು ಜೋಗಿ ಬಾಲಿಕ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಸನ್ಮಾನಿಸಿಕೊಂಡಂತಹ ಪ್ರವೀಣ ಬೆಟ್ಟನಿ ಪದವಿ ಪೂರ್ವ ಕಾಲೇಜು ಜೋಗಿ ಬಾಲಿಕ ಚಿನ್ನದ ಪದಕವನ್ನು ಸನ್ಮಾನಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು ಧನ್ಯವಾದ. ಹದಿನೇಳರ ವಯೋಮಾನದ ನಿನ್ನೆ ತಾನೇ ನಡೆದಂತಹ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ 17ರ ವಯೋಮಾನದ ಉನ್ನತ ಸ್ಪರ್ಧೆಯಲ್ಲಿ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಜಿಲ್ಲೆ ವಿದ್ಯಾರ್ಥಿ ತನುಶ್ರೀ ಆರ್ಎನ್ ಈಕೆ ಕಳೆದ ವರ್ಷ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿ, ನಮ್ಮ ಹೆಮ್ಮೆಯ ವಿದ್ಯಾರ್ಥಿ. ಈ ವರ್ಷ ನಡೆದಂತಹ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ತನ್ನದೇ ದಾಖಲೆಯನ್ನು ಮುರಿದು 9.79 ಮೀಟರ್ ಎಸೆತವನ್ನು ತನ್ನದೇ ದಾಖಲೆಯನ್ನು ಮುರಿದು 11.55 ಮೀಟರ್ ನೂತನ ದಾಖಲೆಯನ್ನು ನಿರ್ಮಿಸಿದಂತಹ ಪ್ರತಿಭಾ ಪ್ರೌಢಶಾಲೆ ಪಟ್ಟೆ ಇಲ್ಲಿ ವಿದ್ಯಾರ್ಥಿನಿಯ ದೈಹಿಕ ಶಿಕ್ಷಣ ಶಿಕ್ಷಕ ಮೋನಪ್ಪ ಸರ್. ದಯವಿಟ್ಟು ಮೋನಪ್ಪ ಸರ್ ಅವರಿಗೆ ಒಂದು ವಿನಂತಿಯನ್ನು ಯಾರಿಗೆ ಉಪಹಾರ ಅದಕ್ಕೆ ಬೇಕು ಅದಕ್ಕೆ ಬೇಕು ಉಪಹಾರ. ಹಾಗೆ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮ ಧರ್ಮ. ಸರಿ ಸರಿ ಮೋನಚಂದ್ರ ಹೇಳಿ. ಹದಿನೇಳರ ವಯೋಮಾನದ ಬಾಲಕಿಯರ ಒಂದೇ ಸ್ಪರ್ಧೆಯಲ್ಲಿ ನಿನ್ನೆ ಕೂಟ ದಾಖಲೆಯನ್ನ ಮಾಡಿದಂತವರು ನಮ್ಮ ಕೂಟದ ದಾಖಲೆ ಕೂಡ ಹೌದು. ಈಗಾಗಲೇ ಪ್ರತಿಸ್ಪರ್ಧಿಸಿದಾಗಿ ಪ್ರತಿಭಾ ಪ್ರೌಢಶಾಲೆ ಪಟ್ಟೆಯಲ್ಲಿ ವಿದ್ಯಾರ್ಥಿ ತನುಶ್ರೀ ರಾಷ್ಟ್ರಮಟ್ಟದ ಕ್ರೀಡಾಪಟು 17ರ ವಯೋಮಾನದಲ್ಲಿ 9.79 ಮೀಟರ್ ದೂರ ಎಸೆತ ತನ್ನ ದಾಖಲೆಯನ್ನು ಮುರಿದು ಪ್ರಸ್ತುತ 11.55 ಮೀಟರ್ ನೂತನ ದಾಖಲೆಯನ್ನು ಮಾಡಿದಂತಹ ಪ್ರತಿಭಾ ಪ್ರೌಢಶಾಲೆ ಪಟ್ಟೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ₹500 ನಮ್ಮ ದೈಹಿಕ ಶಿಕ್ಷಕರ ಸಂಘ ನೀಡಿದೆ. ವಿಶೇಷವಾಗಿ ಸ್ಥಾನಿ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ನವೀನ್ ರೈ ಸರ್ವೆ, ಶ್ರೀಯುತ ನವೀನ್ ರೈ ಕೆಯ್ಯೂರು ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನವೀನ್ ರೈ ಕೆಯ್ಯೂರವರು ಒಂದು 3 ಈವೆಂಟ್ಗಳಲ್ಲಿ ಪ್ರಥಮ ಬಂದವರಿಗೆ ಯಾವ ವಿದ್ಯಾರ್ಥಿ 3 ಈವೆಂಟ್ಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೋ ಅಂತ ವಿದ್ಯಾರ್ಥಿಗೆ ನವೀನ್ ರೈ ಕೆಯ್ಯೂರವರು ₹1,000 ನಗದನ್ನು ಘೋಷಣೆ ಮಾಡಿದ್ದಾರೆ. ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಇನ್ನಷ್ಟು ಮುಂದೆ ಸಾಗಲಿ. 3 ಈವೆಂಟ್ಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳಿಗೆ ₹1,000 ನಗದನ್ನು ಘೋಷಣೆ ಮಾಡಿದ್ದಾರೆ. ಶ್ರೀಯುತ ನವೀನ್ ಸರ್ ಅವರು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ನಾವು ಸುಮಾರು 50 ಗಂಟೆಗಳನ್ನು ಮುಗಿಸಿಯಾಗಿದೆ. 2ನೇ ದಿನಕ್ಕೆ ನಾಳೆಯಾಗಿದೆ. ಪುತ್ತೂರು ಶೈಕ್ಷಣಿಕ ವಲಯದ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟಕ್ಕೆ ಬಂದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳನ್ನು, ವಿದ್ಯಾಭಿಮಾನಿಗಳನ್ನು, ಪೋಷಕರನ್ನು, ಶಿಕ್ಷಕ ಬಂಧುಗಳನ್ನು, ಮಕ್ಕಳನ್ನೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಗುರುತಿಸಿಕೊಂಡಿದ್ದೇವೆ. ಪ್ರತಿಯೊಬ್ಬರ ಹೆಸರನ್ನು ಹೇಳಲಿಕ್ಕೆ ಆಗುದಿಲ್ಲ, ಆದರೆ
ತಮ್ಮೆಲ್ಲರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ ಕಾಲಿಡ್ತಾ ಇದ್ದಾರೆ. ಇಲ್ಲಿಗೆ ಮಾಧವ ಸರ್ BM ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಖೋಖೋ ದೊರೆ ಅಂತ ಹೇಳ್ಬೋದು, ಖೋಖೋ ಸಾಮ್ರಾಜ್ಯದ ದೊರೆಯಾಗಿ ವಿಜೃಂಭಿಸಿದವರು. 10-12 ವರ್ಷಗಳ ಕಾಲ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟವನ್ನ ಪ್ರವೇಶಿಸಿದಂತ ಅವರ ಮಕ್ಕಳು ಇಂದಿಗೂ ನಮ್ಮ ರಾಜ್ಯದಾದ್ಯಂತ ಹಲವಾರು ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮಾಧವ ಸರ್ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈಗಾಗಲೇ ಸಂಚಾಲಕರು ಮತ್ತು ಮುಖ್ಯ ಗುರುಗಳು ಹೇಳಿದ್ದಾರೆ, ಸ್ವಚ್ಛತೆಯನ್ನ ಕಾಪಾಡಬೇಕು. ಅಲ್ಲಲ್ಲಿ ಸಣ್ಣ ಸಣ್ಣ ವಸ್ತುಗಳು ಕಾಣ್ತಾ ಇವೆ. ಯಾರು ನೀವು ಕ್ಯಾಂಡಿ ಅಥವಾ ಬೇರೆ ಬೇರೆ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಕಾಗದದ ವಸ್ತುಗಳಲ್ಲಿ ಉಪಯೋಗಿಸ್ತೀರಿ, ಅದನ್ನ ಅಲ್ಲಿರುವಂತಹ ಬಾಕ್ಸ್ಗಳಿಗೆ ಹಾಕಬೇಕು ಅನ್ನುವಂತ ಮನವಿಯನ್ನು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವಚ್ಛತೆ ಬಹಳ ಪ್ರಾಮುಖ್ಯ. ಇಂತಹ ದೊಡ್ಡ ಕ್ರೀಡಾಕೂಟಗಳಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡದಿದ್ರೆ ಬಹಳಷ್ಟು ಸಮಸ್ಯೆಗಳು ಸಂಭವಿಸುತ್ತವೆ. ಅದರಲ್ಲಿ ಎಲ್ಲರೂ ಗಮನಿಸಿ ಸ್ವಚ್ಛತೆಯನ್ನು ಕಾಪಾಡಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಾಮೋದರ ಸರ್ ಬಿಡ್ತಾ ಇದ್ದೇವೆ. ಬಹಳ ಮೌನವಾದಂತಹ ವಾತಾವರಣವನ್ನ ನಾವು ನೋಡ್ತಾ ಇದ್ದೇವೆ. ಸ್ಪೋರ್ಟ್ಸ್ ಅಂತ ಹೇಳಿ ಅಲ್ಲಿ ಗದ್ದಲಗಳು, ಜೋರಾದಂತ ಕಿರುಚಾಟಗಳು ಕೇಳ್ತಾ ಇರ್ತವೆ. ಆದ್ರೆ ಮೌನ ಮಾತಿಗಿಂತ ಮೌನ ಶ್ರೇಷ್ಠ ಅಂತ ಹೇಳ್ತಾರೆ. ನಾವು ಯಾವಾಗ ಮೌನದಿಂದ ಇರ್ತೇವೆ ನಾವು ಎಲ್ಲವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ನೆನೆಸ್ತೇವೆ, ಹೆಚ್ಚು ಮಾತಾಡಿದಷ್ಟು ನಾವು ಶ್ರೇಷ್ಠ ವ್ಯಕ್ತಿಗಳು ಅಥವಾ ನಾವು ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ಆಗ್ತದೆ ಅಂತ. ಆದ್ರೆ ನಾವು ಹೆಚ್ಚು ಮೌನವನ್ನ ಕಾಪಾಡಿದಷ್ಟು ದೊಡ್ಡ ದೊಡ್ಡ ಸಾಧಕರಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ 3000 ಮೀಟರ್ ಓಟದ ಸ್ಪರ್ಧೆಗಳಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಸುಮಾರು 10ರಷ್ಟು ಮಕ್ಕಳು ಇಲ್ಲಿ ಸ್ಪರ್ಧೆಯಲ್ಲಿದ್ದಾರೆ. 3, 6, 7, 9, 7, 10, 12 ಮಕ್ಕಳು ಹುಡುಗಿಯರ ವಿಭಾಗದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತ ಅದ್ಭುತವಾದಂತಹ ಪ್ರಯತ್ನ ಅಂತ ಹೇಳ್ಬೋದು. ಮಾಧವ ಸರ್ 12 ಮಕ್ಕಳಿದ್ದಾರೆ ಇಲ್ಲಿ 3000 ಮೀಟರ್ ಓಟದಲ್ಲಿ. ಬಾಲಕರ ವಿಭಾಗ 20ಕ್ಕಿಂತ ಹೆಚ್ಚು ಮಕ್ಕಳು 12 ವಿದ್ಯಾರ್ಥಿನಿಯರು ಸತತ 2ನೇ ಸುತ್ತಿನಲ್ಲಿ ಸಣ್ಣ ಡಿಸ್ಟೆನ್ಸ್ ನೊಂದಿಗೆ ಮುಂದುವರಿತಾ ಇದ್ದಾರೆ. ಅತ್ಯಂತ ವೇಗವಾಗಿ ಓಡ್ಲಿಕ್ಕೂ ಬಾರದು. ಇಲ್ಲಿ ನಿಧಾನವಾದಂತ ಪ್ರಥಮ ಸುತ್ತು, ಅನಂತರ ವೇಗವನ್ನು ಹೆಚ್ಚಿಸಿಕೊಂಡು ಮುನ್ನೋಗಬೇಕಾಗ್ತದೆ. ನಮ್ಮ ಈ ಕ್ರೀಡಾಕೂಟದ ದಾಖಲೆ ವಿಭಾಗದಲ್ಲಿ ನಮ್ಮ ಸವಣೂರು ವಲಯದ ಶಿಕ್ಷಕಿಯರ ಜೊತೆಯಲ್ಲಿ ಅದರ ನೇತೃತ್ವವನ್ನು ವಹಿಸಿಕೊಂಡಂತ ಇಲ್ಲಿಯ ಈ ಸಂಸ್ಥೆಯ ಶಿಕ್ಷಕಿಯರಾದಂತ ನಯನಾ KS ಮತ್ತು ಸ್ಮಿತಾ KS ಅಲ್ಲ, ನಯನಾ KS ಮತ್ತು SS ಇವರನ್ನ ನಾವು ಗುರುತಿಸಿಕೊಳ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಅವರ ತಂಡ ನಮ್ಮ ಬಲಭಾಗದಲ್ಲಿ ಅವರ ತಂಡವಿದೆ. ನಿಮ್ಮ ಹೆಸರನ್ನು ಮತ್ತೆ ಹೇಳಲಿಕ್ಕಿದ್ದೇವೆ. ನಾವು ನೇತೃತ್ವವನ್ನು ವಹಿಸಿಕೊಂಡು ನಯನಾ KS ಮತ್ತು ಸ್ಮಿತಾ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ಮತ್ತು ಬಾಲಕಿಯರ ಮತ್ತು 8ನೇ ತರಗತಿಯ ಬಾಲಕಿಯರ 200 ಮೀಟರ್ ಓಟದ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ವಿಭಾಗದ 200 ಮೀಟರ್ ಓಟದ ಸ್ಪರ್ಧೆ 117 ಬಾಯ್ಸ್, 114 ಬಾಯ್ಸ್ ಅಂಡ್ ಗರ್ಲ್ಸ್, ಅದೇ ರೀತಿ ಪ್ರೈಮರಿ ಬಾಯ್ಸ್ ಅಂಡ್ ಗರ್ಲ್ಸ್
ಎಲ್ಲ ವಿಭಾಗದ 200 ಮೀಟರ್ ಓಟದ ಸ್ಪರ್ಧೆಗೆ ಪ್ರಥಮ ಕರೆ. 17ರ ವಯೋಮಾನದ ಬಾಲಕರ ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ತಮಗೆ ಈಗಾಗಲೇ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕರ ಡಿಸ್ಕಸ್ ಥ್ರೋ ಸ್ಪರ್ಧೆಗೆ ತಮಗೂ ಕೂಡ ಕರೆಯನ್ನು ಕೊಡ್ತಾ ಇದ್ದೇವೆ. ತಾವು ಕೂಡ ಸಿದ್ಧರಿರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಶಾರ್ಟ್ ಪುಟ್ ಗುಂಡೆಸ್ತ ಸ್ಪರ್ಧೆಗೆ ತಮಗೆ ಕೂಡ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಗುಂಡೆಸ್ತ ಸ್ಪರ್ಧೆಗೆ ತಮಗೆ ಕೂಡ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ 17ರ ವಯೋಮಾನದ ಬಾಲಕಿಯರ ಹ್ಯಾಮರ್ ಥ್ರೋ ಸ್ಪರ್ಧೆ ನಡೀತಾ ಇದೆ. 8ನೇ ತರಗತಿ ವಿಭಾಗದ ಬಾಲಕರ ಎತ್ತರ ಜಿಗಿತ ಸ್ಪರ್ಧೆ ನಡೀತಾ ಇದೆ. 17ರ ವಯೋಮಾನದ ಬಾಲಕಿಯರ 3000 ಮೀಟರ್ ಓಟದ ಸ್ಪರ್ಧೆ ಪ್ರಗತಿಯಲ್ಲಿದೆ. 17ರ ವಯೋಮಾನದ ಬಾಲಕರ ಮತ್ತು ಬಾಲಕಿಯರ ಹರ್ಡಲ್ ಸ್ಪರ್ಧೆಗೆ ಸಿದ್ಧತೆಗಳು ಈಗಾಗಲೇ ನಡೆದಿದೆ. ಅಲ್ಲಿ ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಂಡು ಎಲ್ಲರೂ ಕೂಡ ಸಿದ್ಧರಿದ್ದಾರೆ. ಬೆಳಗಿನ ಅವಧಿಯಲ್ಲಿ ಕ್ಲಪ್ತ ಸಮಯದಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಉಪಹಾರ ಎಲ್ರಿಗಾಗಿದೆ. ಯಾರೆಲ್ಲ ಆಗಲಿಲ್ಲ ಇವೆಂಟ್ ಅಲ್ಲಿ ಇದ್ದವರನ್ನು ಬಿಟ್ಟು ಉಳಿದವರು ಉಪಹಾರವನ್ನು ಮುಗಿಸ್ಕೊಳ್ಳಿ. ಮತ್ತೆ ಅಲ್ಲಿ ರಶ್ ಆಗ್ತದೆ. ಒಂದು 10-11 ಗಂಟೆಗೆ ನಾವು ಕೌಂಟರ್ ಅನ್ನು ಕೂಡ ಕ್ಲೋಸ್ ಮಾಡ್ತೇವೆ. ಯಾರಿಗೆಲ್ಲ ನಿಮಗೆ 10:30ಗೆ ಕೌಂಟರ್ ಅನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ಹಾಗೆ ಈ ಮಕ್ಕಳಿಗೆ ನಿಮಗೆ ಆಗಿದ ಹಾಗಾದ್ರೆ ತಿಳಿಸಿಲ್ವ ನಿಮ್ಮ ಜನ. ಹಾಗೆ ನಮ್ಮ ಸಂಚಾಲಕರಾದ ಭಾಸ್ಕರಾಚಾರ್ಯ ಬೆಳಿಗ್ಗೆ ಇಲ್ಲಿ ಇದ್ರು, ಮತ್ತೆ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಬಹಳಷ್ಟು ಪ್ರೀತಿಯಿಂದ ಈ ಕ್ರೀಡಾಕೂಟವನ್ನ ಇಡೀ ದಿನ ವೀಕ್ಷಿಸಿದವರು ನಿನ್ನೆ. ಹಾಗೆ ಎಲ್ರಿಗೂ ಕೂಡ ಶುಭವನ್ನು ಹಾರೈಸಿದವರು. ಇಷ್ಟು ದೊಡ್ಡ ಕ್ರೀಡಾಕೂಟವನ್ನು ನಡೆಸಬೇಕಾದ್ರೆ ಅದರ ನೇತೃತ್ವ ವಹಿಸಿಕೊಂಡವರಿಗೆ ತುಂಬಾ ಜವಾಬ್ದಾರಿ ಇರುತ್ತದೆ. ಆ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ತುಂಬಾ ತಾಳ್ಮೆಯಿಂದ ಎಲ್ಲರ ಜೊತೆ ಮಾತಾಡ್ತಾ ಬಹಳ ಪ್ರೀತಿಯಿಂದ ನೇತೃತ್ವವನ್ನು ಮಾಡುವಂತ ಭಾಸ್ಕರಾಚಾರ್ಯ ಸರ್ಗೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಮಕ್ಕಳೇ, ಇದು ಚಪ್ಪಾಳೆ ನಮ್ಮ ಮನೆಗೆ ಕೇಳಬೇಕು. ಕೇವಲ ಸಣ್ಣ ಚಪ್ಪಾಳೆ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಜೋರಾದಂತ ಚಪ್ಪಾಳೆ ತಟ್ಟಿ ಜೋರಾಗಿ ಕೇಳಬೇಕು. ಜೋರಾಗಿ ಸಂಚಾಲಕರು ಸುಮಾರು ಒಂದು 10 ಲಕ್ಷದಷ್ಟು ಖರ್ಚು ಮಾಡಿ ನೀವು ಚಪ್ಪಾಳೆ ತಟ್ಟದಿದ್ರೆ ನಾವು ಕ್ರೀಡಾಕೂಟವನ್ನು ಯಾಕೆ ಮಾಡುದು? ಗೊತ್ತಾಯ್ತಾ? ಜೋರಾಗಿ ಮಾಡಿಸ ಪ್ಲೀಸ್. ಸಂಚಾಲಕರಿಗೆ ಜೋರಾದ, ಅವರ ಶಿಕ್ಷಕ ವೃಂದಕ್ಕೆ, ಮುಖ್ಯ ಗುರುಗಳಿಗೆ ಮತ್ತು ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಥ್ಯಾಂಕ್ ಯು. ಚಪ್ಪಾಳೆ ನಾವು ಪ್ರತಿದಿನ ಹೇಳ್ತಾ ಇದ್ದೇವೆ. ದೊಡ್ಡ ಡಾಕ್ಟರ್ ಆಗಿರುವಂತ ಡಾಕ್ಟರ್ BM ಹೆಗಡೆ ಹೇಳ್ತಾರೆ, ನೀವು ದಿನಕ್ಕೆ ಎಷ್ಟು ಚಪ್ಪಾಳೆ ತಟ್ತೀರಿ ಅಷ್ಟು ಆರೋಗ್ಯವಂತರಾಗ್ತೀರಿ. ಅಂದ್ರೆ ಹೃದಯದ ಬಡಿತಕ್ಕೆ ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖವಾದಂತಹ ಅಂಗ ಹೃದಯ ಕೆಲಸ ಸ್ವಲ್ಪ ನಿಧಾನ ಮಾಡಿದರೆ ನಮ್ಮ ಎಲ್ಲ ಕೆಲಸಗಳು ಏರಿಳಿತವನ್ನು ಕಾಣ್ತದೆ. ರಕ್ತದಲ್ಲಿ ಒತ್ತಡ ಕಾಣಿಸಬಹುದು, BP, ಶುಗರ್ ಇದೆಲ್ಲ ಬರುವುದು ಹೃದಯದ ಸಮಸ್ಯೆಯಿಂದ. ಅದರಿಂದಾಗಿ ಎಷ್ಟು ಅವಕಾಶ ಸಿಗ್ತದೆ ಅಷ್ಟು ಚಪ್ಪಾಳೆಗಳನ್ನು ತಟ್ಟಿ ಮಕ್ಕಳೇ. ಮುಂದಿನ ಭವಿಷ್ಯ ನೀವು ಈ ಭಾರತವನ್ನ ಅತ್ಯಂತ ಎತ್ತರಕ್ಕೆ ಕರೆದೊಯ್ಯುವವರು ನೀವು. ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಕಾರ್ಯಕ್ರಮವನ್ನ, ಕ್ರೀಡಾಕೂಟವನ್ನು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ಹರ್ಡಲ್ಸ್ಗೆ ಸಿದ್ಧತೆಗಳು ನಡೀತಾ ಇವೆ.
Under 17 boys shot put winners Mohammad Mufiz Salmara, Nitesh SREMHS Ramakunja ಮತ್ತು ವಿಘ್ನೇಶ್ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ ಪುತ್ತೂರು. ನೀವು ವಿಜಯ ವೇದಿಕೆ ಅಂತ ಬರಬೇಕು. ನಿಮ್ಮನ್ನ ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಉಪಹಾರ ಆಗದವರು ಗಮನಿಸಿಕೊಳ್ಳಿ. 10:30ವರೆಗೆ ಉಪಹಾರದ ಕೌಂಟರ್ ಓಪನ್ ಇರುತ್ತದೆ. ಹಾಗಾಗಿ ಆದಷ್ಟು ಬೇಗ ಉಪಹಾರವನ್ನು ಪೂರೈಸಿಕೊಳ್ಬೇಕು. ಬಹಳ ರುಚಿಕರವಾದಂತ ಇವತ್ತಿನ ತಿಂಡಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬಹಳ ಸ್ಪೆಷಲ್ ದೋಸೆ ಅದು, ಏನಂತ ಹೇಳ್ತಾರೆ ಗೊತ್ತಿಲ್ಲ. ಅದಕ್ಕೆ ಹೊಸದಾದಂತ ದೋಸೆ ಬಹಳ ರುಚಿಕರವಾಗಿದೆ. ಸಾಂಬಾರು ಕೂಡ ಅತ್ಯಂತ ರುಚಿಯಾಗಿದೆ. ಎಲ್ಲರೂ ಉಪಹಾರವನ್ನು ಪೂರೈಸಿಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೇವೆ. 10:00ವರೆಗೆ ಕೌಂಟರ್ ಕ್ಲೋಸ್ ಆಗ್ತದೆ. Under 17 boys shot put winners ಬಂದಿರಾ? ಮೊಹಮ್ಮದ್ ಮುಫೀಸ್, ನಿತೇಶ್, ವಿಘ್ನೇಶ್ ಬಂದಿರಾ? ಈ ವಿಜಯ ವೇದಿಕೆಯಲ್ಲಿ ನಿಮ್ಮನ್ನ ಅಭಿನಂದಿಸಲಿಕ್ಕೆ ನಾವು ಸಂಚಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಸರ್. ಸಂಚಾಲಕರನ್ನ ನಮ್ಮ ಶಿಕ್ಷಕಿಯವರು ಅಕ್ಷತ್ ಅವರು ವಿಜಯ ವೇದಿಕೆಗೆ ಕರೆದೊಯ್ಯಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಫೀಸ್ ಬಂದ್ರಲ್ಲ? ನಿತೇಶ್ ಬರಲಿಲ್ಲ. ನಿತೇಶ್ ಎಲ್ಲಿದ್ದೀರಿ? ನಿತೇಶ್ SREMHS ರಾಮಕುಂಜ, ಒಮ್ಮೆ ಬನ್ನಿ ಇಲ್ಲಿಗೆ. ನಿತೇಶ್ ಬಂದ್ರು. ಇವರನ್ನ ಅಭಿನಂದಿಸಲಿಕ್ಕೆ ನಮ್ಮ ಸಂಚಾಲಕರು 2ನೇ ದಿನದ ಕ್ರೀಡಾಕೂಟದ ಬಹಳ ಪ್ರೀತಿಯಿಂದ ಶುಭವನ್ನ ಹಾರೈಸ್ತಾ ವಿಜಯ ವೇದಿಕೆ ಕಡೆಗೆ ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಕೂಡ ಬೀಳಬೇಕು ಸಂಚಾಲಕರಿಗೆ. ಇಷ್ಟು ದೊಡ್ಡ ಕ್ರೀಡಾಕೂಟದ ನಡೆಸಬೇಕಾದ್ರೆ ಬಹಳಷ್ಟು ಪ್ರೀತಿ ಬೇಕಾಗ್ತದೆ, ತಾಳ್ಮೆ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ದೊಡ್ಡ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 1,500 ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದು ಅದ್ಭುತವಾದ ಸಾಧನೆ ಅಂತ ಹೇಳ್ಬೋದು. ಸಾಧನೆ ಮಾಡುವವನಿಗೆ ಮನಸ್ಸಿದ್ರೆ ಎಷ್ಟೇ ದೊಡ್ಡ ಸಾಧನೆಗಳನ್ನು ಮಾಡ್ಲಿಕ್ಕಾಗ್ತದೆ. ಮನುಷ್ಯನ ಹುಟ್ಟು ಇರುವುದು ಸಾಧನೆಗಾಗಿ, ಕೇವಲ ಬದುಕನ್ನು ಮುಗಿಸುವುದಲ್ಲ. ನಮಗೆ ಎಷ್ಟು ದೊಡ್ಡ ಸಾಧನೆಗಳನ್ನು ಮಾಡ್ಲಿಕ್ಕಾಗ್ತದೆ, ಅಂತಹ ಸಾಧನೆಗಳನ್ನು ಮಾಡುವವರನ್ನು ನಾವು ಗಮನಿಸಿಕೊಂಡು ಅವರ ಸಾಧನೆಗಳ ಜೊತೆಯಲ್ಲಿ ನಾವು ಹೆಜ್ಜೆಯನ್ನು ಹಾಕಿದ್ರೆ ನಾವು ಕೂಡ ಅದ್ಭುತ ವ್ಯಕ್ತಿಗಳಾಗ್ತೇವೆ. ಹಾಗೆ ಭಾಸ್ಕರಾಚಾರ್ಯರು ಒಂದು ಕಾಲದಲ್ಲಿ ಅತ್ಯಂತ ಸಮಸ್ಯೆಗಳ ಸುಳಿಯಲ್ಲಿ ಸುಳಿದಾಡಿದವರು. ಅದೆಲ್ಲವನ್ನ ನಿಭಾಯಿಸಿಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿದ್ರೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿ ಮುಂದೆ ಬಂದು ತನ್ನ ಉದ್ಯಮವನ್ನ ಪ್ರಾರಂಭಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟು ಅಗಾಧವಾಗಿ ಈ ವಿದ್ಯಾಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅವರಿಗೆ ಖಂಡಿತವಾಗಿ ಅವರ ಸಾಧನೆಗಳೊಂದಿಗೆ ನಾವು ಕೂಡ ಹೆಜ್ಜೆಯನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಕೂಡ ಭವಿಷ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಅಟೆನ್ಷನ್ ಥ್ಯಾಂಕ್ ಯು ಸರ್. ಜೋರಾದ ಚಪ್ಪಾಳೆಯೊಂದಿಗೆ ಇನ್ನೊಮ್ಮೆ ಸಂಚಾಲಕರಿಗೆ ನೀವು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅವರ ಹೆಜ್ಜೆಯಲ್ಲಿ ನಾವು ಕೂಡ ಕೆಲವಾದ್ರೂ ಅವರ ಸಾಧನೆಗಳನ್ನು ಗಮನಿಸಿದ್ರೆ ನಮ್ಮ ಮುಂದಿನ ಜೀವನ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಮಾತನ್ನ ಹೇಳ್ತಾ ನಾವು ಗುರಿಯನ್ನಿಡುವಾಗ ದೊಡ್ಡ ಸಾಧನೆ ಅಂತ ಗುರಿಯನ್ನಿಡ್ಬೇಕಂತೆ. ನಾವು ಈ ರಾಷ್ಟ್ರದ ಪ್ರಧಾನಿ ಆಗ್ಬೇಕು ಅಥವಾ ಪ್ರಪಂಚವನ್ನು ಆಳ್ಬೇಕು ಎನ್ನುವಂತ ಗುರಿಯನ್ನಿಟ್ಟುಕೊಂಡ
ರಾಜ್ಯವನ್ನಾದ್ರೂ ಆಳ್ಲಿಕ್ಕೆ ಆಗ್ತದೆ. ಹಾಗಾಗಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಇಟ್ಟುಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಎಲ್ಲ ಮಕ್ಕಳಿಗೆ ಶುಭ ಹಾರೈಸ್ತಾ ಇದ್ದೇವೆ. ಹೈ ಜಂಪ್ ಹುಡುಗಿಯರ 8 ಹುಡುಗಿಯರು ಅಲ್ಲಿ ಬಾಲಕೃಷ್ಣ ಸರ್ ಅಂಡರ್ 14 ಹೈ ಜಂಪ್ ಗರ್ಲ್ಸ್ ಅಲ್ಲಿ ಸ್ಟೂಡೆಂಟ್ ಅಲ್ಲಿ ಮೈಕ್ ಇಲ್ಲ ಸರ್. ಬಾಲಕೃಷ್ಣ ಸರ್ ಸರ್ ಅಲ್ಲಿಗೆ ಮೈಕ್ ಒಂದು ತಗೊಳ್ಳಿ. ಮೈಕ್ ತಗೊಳ್ಳಿ. ಯಾಕಂದ್ರೆ ಸಮಸ್ಯೆ ಅಂಡರ್ 14 ಹೈ ಜಂಪ್ ಗರ್ಲ್ಸ್ ಬರ್ಬೇಕಂತೆ. Under 17 boys, 1500 meters winners. ಭರತ್ ಕುಮಾರ್ SREMH ರಾಮಕುಂಜ, ಸುದೀಶ್ GHS ಕಡಬ, ನಿತಿನ್ P GHS ಮಣಿಕರ ವಿಜಯ ವೇದಿಕೆ ಅಂತ ಬನ್ನಿ. ನಿಮ್ಮನ್ನು ಗೌರವಿಸಲಿಕ್ಕೆ ನಾವು ಸ್ವಲ್ಪ ಕಾಯ್ತಾ ಇದ್ದೇವೆ. ಅಲ್ಲಲ್ಲಿ ಸ್ಪರ್ಧೆಗಳು ನಡೀತಾ ಇವೆ. ಹಾಗಾಗಿ ಬಹಳಷ್ಟು ಮೌನ ನೋಡ್ತಾ ಇದ್ದೇವೆ. ಮೌನ ಮಾತಾಡ್ತದೆ ಅಂತ ಹೇಳ್ತಾರೆ. ಎಷ್ಟು ಮೌನ ವಹಿಸ್ತೇವೆ ನಾವು ಅಷ್ಟು ಸಾಧನೆಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಜಾಸ್ತಿ ಅಷ್ಟು ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮಂಜುನಾಥ್ ಹಾಸನದವರು ಇಲ್ಲಿನ ಈ ಸಂಸ್ಥೆಯ ವಿದ್ಯಾರ್ಥಿ ಒಂದು ಬೆಳ್ಳಿಯ ವಿಜಯವನ್ನು ಕೊಟ್ಟಿದ್ದಾರೆ. ಅದನ್ನ ಯಾರ್ದು ಕಳೆದು ಹೋಗಿದೆ ಅನ್ನುವಂತ ಇದನ್ನ ತಿಳಿಸಿ ಹೋಗುವುದು. ಮಂಜುನಾಥ್ ಹಾಸನದವರು ಇಲ್ಲಿ ನೋಡಿ, ಎಲ್ಲ ನೋಡಿ ಒಮ್ಮೆ ಅವರ ಪ್ರಾಮಾಣಿಕತೆಯಿಂದ ಬೆಳ್ಳಿಯ ಗೆಜೆಯನ್ನು ಈ ಸಂಸ್ಥೆಯ ವಿದ್ಯಾರ್ಥಿ ತಂದು ಕೊಟ್ಟಿದ್ದಾರೆ. ಅಂತ ಪ್ರಾಮಾಣಿಕತೆ ನಮ್ಮಲ್ಲಿ ಬೆಳೆಸಿಕೊಳ್ಬೇಕಾಗ್ತದೆ. ಆಗ ನಮ್ಮ ಜೊತೆಗೆ ಪ್ರಗತಿ ಇದೇ ಇರ್ತದೆ ಅನ್ನುವಂತ ಮಾತನ್ನ ಅವರಿಗೆ ಜೋರಾದಂತಹ ಚಪ್ಪಾಳೆ ತರುವುದರ ಮೂಲಕ ಅಭಿನಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಯಾರು ಗೆಜೆ ಕಳೆದು ಹೋಗಿ ಅವರು ಕೊಡ್ಬೋದು. ಧನ್ವಿ ಸಂದೀಪನ್ ವಿದ್ಯಾಸಂಸ್ಥೆ ವಿದ್ಯಾರ್ಥಿನಿ ಹೇಮಂತ್ ರೋಗಿ ಬರ್ಬೇಕಂತೆ. ಅದರ ಹೋಗಿ ಬಾಲಕರ ಚಕ್ರೇಸಿತ ಹೈಸ್ಕೂಲ್ ವಿಭಾಗದಲ್ಲಿ ಬಾಲಕರ ಚಕ್ರೇಸಿತ 718 ಉಲ್ಲಾಸ್ಗೆ ಬರಬೇಕು. ನಮನ್ CL ಬೆಳ್ಳೆರೆ ಡಿಸ್ಟ್ರಿಕ್ಟ್ ಉಪ್ಪಿನಂಗಡಿ. ಇಹಾಸನ್ ಗ್ಲೋಬಲ್ ಬೆಳಂದೂರು. ನಮನ್ CL ಯಾರು ಬೆಳ್ಳೆರೆ ಅವರು ಬಂದಿದ್ದಾರೆ. Under 17 boys discus throw. This is the last call for you. Please report here. Naman here. ಹಾಗೆ ಒಂದು ಎಲ್ಲ ದೈಹಿಕ ಶಿಕ್ಷಣ ಬಂಧುಗಳು ಗಮನಿಸಿಕೊಳ್ಳಿ. ಯಾರು ಈಗ ಕರ್ತವ್ಯ 11 ಗಂಟೆಗೆ ಸರಿಯಾಗಿ ಫೋಟೋ ಸೆಷನ್ ಇದೆ. ಎಲ್ಲ ವೇದಿಕೆಗೆ ಒಮ್ಮೆ ಬರಬೇಕು. ನಾವು ಸಂಚಾಲಕರ ಜೊತೆಯಲ್ಲಿ ಇಲ್ಲಿನ ಅಧ್ಯಾಪಕ ವೃಂದದ ಜೊತೆಯಲ್ಲಿ
ಫೋಟೋ ಸೆಷನ್ ಮಾಡುವಂತ ಒಂದು ಅವಕಾಶ ನಮಗಿದೆ. ಹಾಗಾಗಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು 11 ಗಂಟೆಗೆ ಸರಿಯಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭರತ್ ಕುಮಾರ್ ಬಂದಿರಾ? ಎಸ್. ಸುದೀಶ್ ಬನ್ನಿ ವೇದಿಕೆ ಕಡೆಗೆ. ಸುದೀಶ್, ನಿತಿನ್ ಪಿ, GHS ಮಣಿಕಾರ. ಹಾಗೆ ನಮ್ಮ ಜೊತೆಗೆ ಅಲ್ಲಿ ವೇದಿಕೆಯಲ್ಲಿ ಮನೋಜ್ ಸರ್ ಇದ್ದಾರೆ. ಮನೋಜ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು, ಶಿವಪ್ರಸಾದ್ ಅವರೇ ಎಲ್ಲಿದ್ದೀರಿ? ಒಬ್ಬ ದೊಡ್ಡ ವಾಲಿಬಾಲ್ ಪ್ಲೇಯರ್ ಮನೋಜ್ ಸರ್ ನೆಲ್ಲಿಯಾಡಿಯಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರುವರು. ಅವರನ್ನ ಸರ್ ನಿಮ್ಮ ವಾಲಿಬಾಲ್ ನೋಡಿದ್ದೇವೆ, ಬಹಳಷ್ಟು ಆ ಬೆಂಡಾಗಿ ಹೊಡೆಯುವಂತ ರೀತಿಯನ್ನು ಕೊಂಡಿದ್ರೆ ನಮಗೆ ಈಗ ಕೂಡ ಕಣ್ಣಿಗೆ ಕಟ್ತಾ ಇದೆ ಅಂತ ಒಬ್ಬ ದೊಡ್ಡ ಆಟಗಾರ, ಸ್ಟಾರ್ ಆಟಗಾರ ಅಂತ ಹೇಳ್ಬೋದು, ಪುತ್ತೂರು ತಾಲೂಕಿನ ಮನೋಜ್ ಸರ್ ಅವರನ್ನ. ಭಾಸ್ಕರ್ ಸರ್ ಇಲ್ಲಿ ಮನೋಜ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತ ಆಟಗಾರರು ಇನ್ನು ಹುಟ್ಟಬೇಕಾಗಿದೆ, ಯಾಕಂತ ಹೇಳಿದ್ರೆ ವಾಲಿಬಾಲ್ ಕ್ಷೀಣಿಸಬಾರದು. ಹೇಳಿ ಸರ್. ಇಲ್ಲಿ ಕಾಲ್ ರೂಮಿಗೆ ವಾಲಂಟಿಯರ್ಸ್ ಬರ್ಬೇಕಂತೆ. ಖಂಡಿತ ಯಾವಾಗ ವಾಲಂಟಿಯರ್ಸ್ ಬೇಕು ಹೇಳಿ, ಕೂಡಲೇ ಕಳಿಸ್ತೇವೆ ನಾವು. ವಾಲಂಟಿಯರ್ಸ್ ಎಲ್ಲಿದ್ದೀರಿ? ವಾಲಂಟಿಯರ್ಸ್, ಕಾಲ್ ರೂಮ್ ವಾಲಂಟಿಯರ್ಸ್, ನೀವು ಎಲ್ಲಿದ್ದೀರಿ ಅಲ್ಲಿಗೆ ಕೂಡಲೇ ಬರಬೇಕಾಗ್ತದೆ. ಅಂಡರ್ 17 ಬಾಯ್ಸ್ 1500 ಮೀಟರ್ಸ್ ಭರತ್ ಕುಮಾರ್ ಬಂದಿರಲ್ಲ. ಸುದೀಶ್ ಇದ್ದಾರೆ. ನಿತಿನ್ ಪಿ ಮಣಿಕಾರ. ಕರುಣಾಕರ್ ಸರ್ ಹೇಳಿದೆ. ನಿತಿನ್ ಪಿ ನಿಮ್ಮ 1500 ಮೀಟರ್ ವಿನ್ನರ್. ಕರುಣಾಕರ್ ಸರ್ ಇದ್ರೆ ಒಂದು ಕಳಿಸಿ. ನಿತಿನ್ ಬಂದ? ಸರಿ ಸರ್ ಬಂದರು. ನಿತಿನ್ ಅಲ್ಲ, ಅದೇ ನಿತಿನ್ ಎಲ್ಲಿದ್ದಾರೆ? ನಿತಿನ್ 1500 ಮೀಟರ್ ವಿನ್ನರ್, 3rd ಪ್ಲೇಸ್ ವಿನ್ನರ್. ನವೀನ್ ಸರ್ ಹೇಳಿ. ಒಮ್ಮೆ ಇಲ್ಲಿಂದ ಸರ್ ಕೆಳಗಿಂದ ಸರ್, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೇಳಿ ಸರ್. ಒಮ್ಮೆ 1 ನಿಮಿಷ ಸರ್. ಸರಿ 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 ಸರಿ. ಹಲೋ ವಯೋಮಾನದ 17 ವಯೋಮಾನದ ಬಾಲಕರ ಮತ್ತು ಬಾಲಕಿಯರ 200 ಮೀಟರ್ ಓಟಕ್ಕೆ ಇಲ್ಲಿ ಬಂದು ಕಾಲ್ ರೂಮ್ ಅಲ್ಲಿ ರಿಪೋರ್ಟ್ ಮಾಡಿಕೊಡ್ರಿ. 200 ಮೀಟರ್ ಓಟ ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್.
ಹಾ ಹಾ ಹಲೋ ಹಲೋ 200 ಮೀಟರ್ ಓಟ ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್ ದ್ವಿತೀಯ ಕರೆಯನ್ನು ಕೊಡ್ತಿದ್ದೇವೆ. ದಯವಿಟ್ಟು ಈ ಕಡೆ ಬಂದು ರಿಪೋರ್ಟ್ ಮಾಡಿಕೊಡಿ. 200 ಮೀಟರ್ ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್ ಪ್ಲೀಸ್ ರಿಪೋರ್ಟ್ ಹಿಯರ್. ಹಾ ಹಾ ಇಲ್ಲಿ ಮಕ್ಕಳು ಕಾಯ್ತಾ ಇದ್ದಾರೆ. ಮಕ್ಕಳೇ ಇಲ್ಲಿದ್ದೀರಿ. ಬಾಯ್ಸ್ ಭರತ್ ಕುಮಾರ್, ಸುರೇಶ್ ಮತ್ತು ನಿತಿನ್ ಪಿ ಅವರನ್ನ ಮನೋಜ್ ಸರ್ ವಿಜಯ ವೇದಿಕೆಯಲ್ಲಿ ಅಭಿನಂದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಾವು ಅದ್ಭುತ ಆಟಗಾರ ಈಗಾಗಲೇ ಹೇಳಿದ್ದೇವೆ. ಮನೋಜ್ ಸರ್ ಅತ್ಯಂತ ಒಳ್ಳೆಯ ಆಟಗಾರ. ಕರ್ನಾಟಕ ಟೀಮನ್ನು ಕ್ಯಾಪ್ಟನ್ ಆಗಿದ್ದವರು, ಅತ್ಯಂತ ಒಳ್ಳೆಯ ಆಟವನ್ನು ಆಡಿದವರು, ರಾಜ್ಯ ಮಟ್ಟದ ಆಟಗಾರರಾಗಿ ಬರಬೇಕಾಗಿತ್ತು. ಆದರೆ ಆ ಅವಕಾಶ ಅವರಿಗೆ ಸಿಗಲಿಲ್ಲ. ಆದರೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಈಗ ಅನೇಕ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ರೀತಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಬರಬೇಕು ಅನ್ನುವಂತಹ ಮಾತನ್ನು ಹೇಳಿದ ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯವನ್ನ ಆ ಮಕ್ಕಳಿಗೆ ನೀಡಿ ಎನ್ನುವಂತ ಮಾತನ್ನು ಹಾರೈಸ್ತಾ ಪ್ರಥಮ ಸ್ಥಾನವನ್ನು ಪಡೆದಂತಹ ಭರತ್ ಕುಮಾರ್ ಅತ್ಯಂತ ಎತ್ತರದಲ್ಲಿದ್ದಾರೆ. ಶ್ರೀ SREMHS ರಾಮಕುಂಜ, ಹಾಗೆ ಬೆಳ್ಳಿಯ ಪದಕವನ್ನು ಪಡೆದಂತಹ ಸುಧೀಶ್ ಕೆ GHS ಕಡಬದವರು, ನಿತಿನ್ ಪಿ GHS ಮಣಿಕಾರದವರು, ಈ 3 ಜನ ಅತ್ಯಂತ ಎತ್ತರದಲ್ಲಿ ತಮ್ಮ ಸ್ಥಾನಗಳನ್ನು ಜಿಲ್ಲಾ ಮಟ್ಟದಲ್ಲಿ ಕೂಡ ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ನಿಮಗೆ ಶುಭವಾಗಲಿ ಎನ್ನುವಂತ ನಮ್ಮೆಲ್ಲರ ಹಾರೈಕೆಯೊಂದಿಗೆ attention. Salute. Order. Thank you. Hello, sir. Thank you, sir. ಇಲ್ಲಿ ಬಿಬ್ ನಂಬರ್, ಚೆಸ್ ನಂಬರ್ ಯಾರಿಗೆ ಸಿಗಲಿಲ್ಲ ಅವರು ಇಲ್ಲಿ ದಾಖಲೆ ವಿಭಾಗದಲ್ಲಿ ಪಡ್ಕೊಳ್ಬೇಕು. ಮೇಲೆ ಇಲ್ಲಿ ಮೇಡಮ್ ಅವರು ಇಲ್ಲಿ ಬರ್ತಾರಂತೆ ಕೆಳಗೆ, ಅವರು ಇಲ್ಲಿ ಬರ್ತಾರಂತೆ, ಇಲ್ಲಿ ಬರ್ತಾರಂತೆ, ಕೆಳಗೆ ಬರ್ತಾರೆ. ಬಿಬ್ ನಂಬರ್ ದಾಖಲೆ ವಿಭಾಗದಲ್ಲಿ ಪಡ್ಕೊಳ್ಳಿ ಎನ್ನುವಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಯಾರು ನಿನ್ನೆ ಮತ್ತು ಇವತ್ತು ವಾಪಸ್ ನಿಮ್ಮ ಇವೆಂಟ್ ಆದ ಕೂಡಲೇ ಅದನ್ನು ಹಿಂತಿರುಗಿಸಬೇಕು. ಅದು ಮತ್ತು ಕೂಡ ಬೇಕಾಗ್ತದೆ. ಬಿಬ್ ನಂಬರ್ ನಮಗೆ ಮತ್ತೆ ಕ್ರೀಡಾಕೂಟವನ್ನು ನಡೆಸಬೇಕಾದ್ರೆ ಬೇಕಾಗ್ತದೆ. ಆದ್ರಿಂದ ಯಾರೆಲ್ಲ ಬಿಬ್ ನಂಬರ್ ಅನ್ನು ಉಪಯೋಗಿಸಿದ್ದೀರಿ ಅವರು ವಾಪಸ್ ಕೊಡಿ, ಬೇಕಾದವರು ಅವರಿಂದ ಪಡೆದುಕೊಳ್ಳಿ, ದಾಖಲೆ ವಿಭಾಗದಲ್ಲಿ ಪಡೆದುಕೊಳ್ಳಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದೇವೆ. ಹದಿನೇಳರ ವಯೋಮಾನದ ಬಾಲಕರು ಮತ್ತು ಬಾಲಕಿಯರಿಗೆ 200 ಮೀಟರ್ ಕೊನೆಯ ಕರೆಯನ್ನು ಕೊಟ್ಟಿದ್ದೇವೆ ನಾವು. ದಯವಿಟ್ಟು ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಇವೆಂಟ್ ಆದ ಕೂಡಲೇ ಉಪಹಾರವನ್ನು ಮುಗಿಸಿಕೊಳ್ಳಿ. 10:30 ಗಂಟೆಗೆ ಉಪಹಾರವನ್ನ ಕೌಂಟರ್ ಅನ್ನು ಕ್ಲೋಸ್ ಮಾಡ್ತೇವೆ. ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇವೆ, ಉಪಹಾರವನ್ನು ಮಾಡಿ. ನಮ್ಮ ಪ್ರೀತಿಯಿಂದ ಉಪಹಾರವನ್ನು ಸಂಸ್ಥೆಯ ವತಿಯಿಂದ ನೀಡ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಪ್ರೀತಿಯಿಂದ ಉಪಹಾರವನ್ನು ಸ್ವೀಕರಿಸಬೇಕು ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ. ಹಾಗೆ ಹೇಳಿ ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಈಗಾಗಲೇ ಸ್ಟುವರ್ಡ್ಸ್ ಬಳಿಯಿಂದ ಕರೆ ಬಂದಿದೆ. ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ವಿಭಾಗದವರು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಹಾಗೆ 11 ಗಂಟೆಗೆ ಸರಿಯಾಗಿ ಮಜ್ಜಿಗೆಯ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದನ್ನ KMF ನ ಜಯರಾಮ್ ರೈ ಅವರು, ನಿರ್ದೇಶಕರಾಗಿರುವಂತಹ ಜಯರಾಮ್ ರೈ ಅವರ ನಮ್ಮ ಸಂಸ್ಥೆಯ ಮನವಿಯ ಮೇರೆಗೆ ಎಲ್ಲರಿಗೂ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ. 11 ಗಂಟೆಗೆ ಸರಿಯಾಗಿ ಎಲ್ಲ ಮಕ್ಕಳಿಗೆ, ಶಿಕ್ಷಕರಿಗೆ, ಶಿಕ್ಷಕ ಬಂಧುಗಳಿಗೆ, ತಂದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಎಲ್ಲ ಕೂಡ ಮಜ್ಜಿಗೆ ವ್ಯವಸ್ಥೆ ಇದೆ. ಅದನ್ನು ಒದಗಿಸಿಕೊಟ್ಟಂತಹ ಶ್ರೀಯುತ ಜಯರಾಮ್ ರೈ KMF ನ ನಿರ್ದೇಶಕರು
ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 11 ಗಂಟೆಗೆ ಸರಿಯಾಗಿ ಮಜ್ಜಿಗೆ ವ್ಯವಸ್ಥೆ ಆಗ್ತದೆ. ಅದರಿಂದಾಗಿ ಎಸ್ ಬಿ ಜಯರಾಮರಾವ್ ಅವರು ಈ ಕ್ಷೇತ್ರದ ದೊಡ್ಡ ಹೆಸರು, ಉದ್ಯಮ ಕ್ಷೇತ್ರದಲ್ಲಿ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ದೊಡ್ಡ ಹೆಸರನ್ನು ಗಳಿಸಿರುವಂತಹ ಜಯರಾಮರಾವ್ ಅವರ ಸಹಕಾರದೊಂದಿಗೆ ಮಜ್ಜಿಗೆ ವ್ಯವಸ್ಥೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ರಾವಣ ಸರ್ ಬಹಳ ಸುಂದರವಾದಂತಹ ನಡಿಗೆಯೊಂದಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬರ್ತಾ ಇದ್ದಾರೆ. ಕೃಷ್ಣಪ್ರಸಾದ್ ಸರ್ ಬಹಳ ಅದ್ಭುತವಾದಂತಹ ಸೌಂಡ್ ಇಲ್ಲ ಹಾಗೆ 400 ಮೀಟರ್ ರಿಲೇ ವಿನ್ನರ್ಸ್ ಅಂಡರ್ 17 ಬಾಯ್ಸ್ ವಿವೇಕಾನಂದ ತೆಂಕಿಲ, ಜ್ಞಾನೋದಯ ಬೆತನಿ, ಸೈಂಟ್ ಆನ್ಸ್ ಕಡಬ, ಈ 3 ತಂಡಗಳು ಕೂಡ ವೇದಿಕೆ ತವರು. ನೋಡಿ, ಎಸೆತಗಳ ನಿರ್ಣಾಯಕರು ದಯವಿಟ್ಟು ಶಿವಪ್ರಸಾದ್ ಆಳ್ವ, ದೈಹಿಕ ಶಿಕ್ಷಣ ಶಿಕ್ಷಕರು, ವಿದ್ಯಾರಶ್ಮಿ ಸೌಡೂರು ಮುಖ್ಯಸ್ಥರು. ದಯವಿಟ್ಟು ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರ ಈಗಾಗಲೇ ಅಲ್ಲಿ ಸಿದ್ಧಗೊಂಡಿದೆ. ಶಿವಪ್ರಸಾದ್ ಆಳ್ವ ಸರ್, ಬಾಲಕೃಷ್ಣ ದೈಹಿಕ ಶಿಕ್ಷಕ ಕರ್ನಾಗೆ, ಶ್ರೀಮತಿ ಲೀಲಾವತಿ ಪಡುಬೆಟ್ಟು, ಶ್ರೀಮತಿ ಮಮತಾ ಬೆಟ್ಟಪ್ಪಾಡಿ, ಶ್ರೀಮತಿ ವಾಣಿ ವಿವೇಕಾನಂದ ತೆಂಕಿಲ. ದಯವಿಟ್ಟು ಈ ಒಂದು ಎಸೆತಗಳ ನಿರ್ಣಾಯಕರು ಗುಂಡೇಸ್ತ ಸ್ಪರ್ಧೆ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಮಕ್ಕಳು ಕಾಯ್ತಾ ಇದ್ದಾರೆ. ಅಲ್ಲಿ ನಮ್ಮ ಈ ಸಂಸ್ಥೆಯ ವಿದ್ಯಾರ್ಥಿನಿಯರಲ್ಲಿ ನಿನ್ನೆ ಇಡೀ ದಿನ ದೇವ ಕನ್ನಿಕೆಯರಾಗಿ ನಮ್ಮ ಜೊತೆಗೆ ಈ ಸಮಾರಂಭಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಶಿಕ್ಷಕರ ತಂಡದೊಂದಿಗೆ ಬಹಳ ಸಂತೋಷದಿಂದ, ಪ್ರೀತಿಯಿಂದ, ನಗುತ್ತಾ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅವರಿಗೆ ನೀಡಬೇಕಾದಂತಹ ಗೌರವವನ್ನು ಕೊಡಲಿಕ್ಕೆ ಕೂಡ ಸಹಕರಿಸ್ತಾ ಇದ್ದಾರೆ. ಬಹಳ ಸುಂದರವಾಗಿ ಮತ್ತೆ ಇವತ್ತು ಬಂದಿದ್ದೀರಿ, ಪ್ರೀತಿಯಿಂದ ನಗುತ್ತಾ ಬಂದಿದ್ದೀರಿ. ನಿಮ್ಮನ್ನ ಬಹಳ ನಮ್ಮ ಸಂಘಟನೆಯ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ, ಗುರುತಿಸಿಕೊಳ್ತಾ ಇದ್ದೇವೆ. ಅಂಡರ್ 17 400 ಮೀಟರ್ ರಿಲೇ ವಿನ್ನರ್ಸ್ ಇದ್ರೆ ಇಲ್ಲಿ ಬನ್ನಿ. ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ತೆಂಕಿಲ, ಜ್ಞಾನೋದಯ ಬೆತನಿ ಮತ್ತು ಸೈಂಟ್ ಆನ್ಸ್ ಕಡಬ ತಂಡಗಳು ಇಲ್ಲಿ ಬರ್ಬೋದು. ವಿಜಯ ವೇದಿಕೆ ನಿಮಗಾಗಿ ಕಾಯ್ತಾ ಇದೆ. ಅಲ್ಲಿ ಡಿಸ್ಕಸ್ ಥ್ರೋ ಅಫಿಷಿಯಲ್ಸ್ ಅಲ್ಲಿ ಫೀಲ್ಡಿಗೆ ಬರಬೇಕು ಎನ್ನುವಂತಹ ಸೂಚನೆ ಅಬ್ರಾಮ್ ಸರ್ ಹೇಳಿದ್ದಾರೆ. ಅವರ ಮುಖ್ಯಸ್ಥರಾಗಿರುವಂತಹ ಡಿಸ್ಕಸ್ ಥ್ರೋ ಮುಖ್ಯಸ್ಥರಾಗಿರುವಂತಹ ಅಬ್ರಾಮ್ ಸರ್, ಯಾರೆಲ್ಲ ಅಫಿಷಿಯಲ್ಸ್ ಇದ್ದೀರಿ ನೀವು ಅಲ್ಲಿಗೆ ಬರಬೇಕು ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಚಕ್ರಪಾಣಿ ಸರ್ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ಅಧಿಕಾರಿಗಳಾಗಿರುವಂತಹ ಚಕ್ರಪಾಣಿ ಸರ್ ಒಂದು ನಿನ್ನೆ ಯಾರೆಲ್ಲ ಇಲ್ಲಿಗೆ ಬರಲಿಲ್ಲ, ಡ್ಯೂಟಿ ಇದ್ದು ಬರಲಿಲ್ಲ, ಅವರನ್ನು ಭೇಟಿಯಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಡ್ಯೂಟಿ ಇದ್ದು ಬಾರದು ಚಕ್ರಪಾಣಿ ಸರ್ ಅವರನ್ನ ವೇದಿಕೆಗೆ ಬಂದು ಭೇಟಿಯಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಚಕ್ರೇಸ್ತ ಸ್ಪರ್ಧೆಯಲ್ಲಿ ಪ್ರಧಾನ ತೀರ್ಪುಗಾರರು ಶ್ರೀ ಅಬ್ರಹಾಂ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲಂಕಾರ ಮುಖ್ಯಸ್ಥರು ಶ್ರೀ ಸತೀಶ್ ಚಂದ್ರ, ಜ್ಞಾನಾಯ ಜ್ಯೋತಿ ವಿದ್ಯಾಲಯ ಕಡಬ, ಶ್ರೀಮತಿ ಲೀಲಾವತಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಸುಧಾನ ವಸತಿ ಶಾಲೆ ನೆಗರು ಪುತ್ತೂರು, ಶ್ರೀ ಸಂತೋಷ್, ದೈಹಿಕ ಶಿಕ್ಷಣ ಶಿಕ್ಷಕರು, ಭಾರತೀಯ ಶಾಲೆ ಅಲಂಕಾರು, ಕುಮಾರಿ ಸುಪ್ರಿಯಾ, ದೈಹಿಕ ಶಿಕ್ಷಣ ಶಿಕ್ಷಕರು, ಸೈಂಟ್ ಆನ್ಸ್ ಕಡಬ. ಬಹುಶಃ ನಿನ್ನೆಯಿಂದ ಈ ಒಂದು ಸ್ಪರ್ಧೆಯ ಎಲ್ಲ ತೀರ್ಪುಗಾರಿಕೆಯನ್ನು ನಡೆಸಿಕೊಂಡು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ದಿನ ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ನಿರ್ಣಾಯಕರು, ಅಲ್ಲಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ನಮಗೆ ದಯವಿಟ್ಟು ಸಹಕರಿಸಬೇಕು ವಿನಂತಿ. ಮೇಡಮ್ ಒಂದು ನಿಮ್ಮ ಲಿಸ್ಟ್ ಒಂದು ಕಳಿಸಿ. ನೀವು ಹೇಳಿಲ್ಲ ಇಲ್ಲ ಅಲ್ಲ, ನಿಮ್ಮದು ಮೊನ್ನೆಯಿಂದ ಬಂದವರು ಹಾಗೆ ಡಿಸ್ಕಸ್ ಪ್ರೈಮರಿ ವಿನ್ನರ್ಸ್, ಪ್ರೈಮರಿ ಬಾಯ್ಸ್ ವಿನ್ನರ್ಸ್ ಅರ್ಜುನ್ ಕುಮಾರ್ ಸಂದೀಪನಿ ನರೇಮಗರು, ಮೊಹಮ್ಮದ್ ರಿಯಾನ್, ಸೈಂಟ್ ವಿಕ್ಟರ್ ಪುತ್ತೂರು, ಯಶಸ್ ವೈಜಿ, SREMS ರಾಮಕುಂಜ. ನೀವು ವೇದಿಕೆ ಅಂತ ಬರ್ಬೋದು. ಡಿಸ್ಕಸ್ ಥ್ರೋ ವಿನ್ನರ್ ಪ್ರೈಮರಿ ಬಾಯ್ಸ್ ಅಜಯ್ ಕುಮಾರ್ ಸಂದೀಪನಿ ನರೇಮಗರು, ಇದೇ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ. ಮೊಹಮ್ಮದ್ ರಿಯಾನ್, ಸೈಂಟ್ ವಿಕ್ಟರ್ಸ್ ಹುಡುಗ, ಹಾಗೆ ಯಶಸ್ ವೈಜಿ, SREMS ರಾಮಕುಂಜದ ವಿದ್ಯಾರ್ಥಿಗಳು ವೇದಿಕೆ ಅಂತ ಬನ್ನಿ.
ಹಾಗೆ ವಿಜಯ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವವರು ಇಲ್ಲಿನ ಶಿಕ್ಷಕ ವೃಂದ ಅಕ್ಷತಾ ಮೇಡಮ್ ಇದ್ದಾರೆ, ಶ್ವೇತಾ ಮೇಡಮ್ ಮತ್ತು ಮುರಳೀಕೃಷ್ಣ ಸರ್. ನಿನ್ನೆಯಿಂದ ಬಹಳ ಪ್ರೀತಿಯಿಂದ ಎಲ್ಲ ಅತಿಥಿಗಳು ಶ್ವೇತಾ ಮ್ಯಾಮ್, ಅಕ್ಷತಾ ಮೇಡಮ್ ಮತ್ತು ಮುರಳೀಕೃಷ್ಣ ಸರ್ ಬಹಳ ಪ್ರೀತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಬಹಳಷ್ಟು ಜವಾಬ್ದಾರಿ ಇದೆ, ಬಹಳಷ್ಟು ಶಿಸ್ತುಬದ್ಧವಾಗಿ ನಡೆಯಬೇಕಾಗ್ತದೆ. ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ನಮಗೆ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ. ಸರ್ ಮೇಡಮ್ ತಮ್ಮನ್ನ ಗುರುತಿಸಿಕೊಳ್ತಾ ಅಭಿನಂದಿಸ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ. ಅಲ್ವಾ 8ನೇ ತರಗತಿಯ ಹುಡುಗರ ಉದ್ಯೋಗಿಕಕ್ಕೆ 4 ಮಕ್ಕಳಿಗೆ ಒಂದು ರಿಪೋರ್ಟ್ ಮಾಡಿಕೊಡ್ಬೇಕು. ಈಗಾಗಲೇ ನಿಮಗೆ ಕರೆ ಕೊಟ್ಟಿದ್ದೇವೆ. ದಯವಿಟ್ಟು 8ನೇ ತರಗತಿಯ ವಿಭಾಗದ ಉದ್ಯೋಗಿಕಕ್ಕೆ ಹುಡುಗರು ಯಾರು ಬಾಕಿ ಇದ್ರೆ ದಯವಿಟ್ಟು ಇಲ್ಲಿ ಬಂದು ರಿಪೋರ್ಟ್ ಮಾಡಿ. ದಯವಿಟ್ಟು ಗಮನಿಸಿಕೊಳ್ಳಿ. ಪ್ರೈಮರಿ ಬಾಯ್ಸ್ ಮತ್ತು ಗರ್ಲ್ಸ್ ಇದೆ. ಪ್ರೈಮರಿ ಗರ್ಲ್ಸಿನ ಶಾರ್ಟ್ ಪುಟ್ ಸ್ಪರ್ಧೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಸಂಬಂಧಪಟ್ಟಂತಹ ಎಲ್ಲ ತೀರ್ಪುಗಾರರು ಮತ್ತು ವಾಲಂಟಿಯರ್ಸ್, ಅಲ್ಲಿ ಶಾರ್ಟ್ ಪುಟ್ಟಿನ ವಾಲಂಟಿಯರ್ಸ್ ಯಾರು? ಹಲೋ, 8ನೇ ತರಗತಿ ಹುಡುಗರ ಶಾರ್ಟ್ ಪುಟ್ ಹತ್ರ ನಿಲ್ಲಿ. ಮಂಜುನಾಥ್ GPUC ಕೊಂಬೆಟ್ಟು, ಪುನೀತ್ GHS ಸವಣೂರು, ಮಣೀಶ್ ಸರ್ವೋದಯ ತುಲ್ಯ ಪದವು, ಪ್ರದೀಪ್ GHS ನೆಟ್ಟಣಿಯಮಟ್ಟೂರು. ಈ ಮಕ್ಕಳಿಗೆ ಒಂದು ಸೇರಿಕೊಳ್ಬೇಕು. ಪುನೀತ್ GHS ಸವಣೂರ್, ಮಣೀಶ್ ಸರ್ವೋದಯ ತುಲ್ಯ ಪದವು, ಪ್ರದೀಪ್ GHS ನೆಟ್ಟಣಿಯಮಟ್ಟೂರು. 8ನೇ ತರಗತಿ ವಿಭಾಗದ ಉದ್ಯೋಗಿಕ. ವಿಘ್ನೇಶ್ ಸಾಂದೀಪನಿಯ ವಿದ್ಯಾರ್ಥಿ ಗುಂಡೆಸೆತ ವಿಭಾಗಕ್ಕೆ ಬರಬೇಕು ಅಂತ ನಿಮ್ಮ ತಂಡ ಅಲ್ಲಿಗೆ ಬರಬೇಕಂತೆ. ವಿಘ್ನೇಶ್ ಹೇಳಿದ್ರಿ, ಗುಂಡೆಸೆತ ವಿಭಾಗಕ್ಕೆ ಬರಬೇಕಂತೆ ನಿಮ್ಮ ತಂಡ, ಸ್ವಯಂ ಸೇವಕರ ತಂಡ. ಬಾಲಕೃಷ್ಣ ಸರ್ ಹೇಳಿದ್ದೀರಿ. ಗುಂಡೆಸೆತ ಸ್ಪರ್ಧೆಯಲ್ಲಿ ಬಾಲಕೃಷ್ಣರು ಇದ್ದಾರೆ. ಓಕೆ. ಲೀಲಾವತಿ ಮೇಡಮ್ ಅಲ್ಲ, ಗುಂಡೆಸ ಲೀಲಾವತಿ ಮೇಡಮ್ ಇದ್ದಾರೆ. ಮಮತಾ ಮೇಡಮ್ ಬರಲಿಲ್ಲ. ವಾಣಿ ಮೇಡಮ್ ಬರಲಿಲ್ಲ. ನೋಡಿ, ನಿಮ್ಮ ಗುಂಡೆಸ ಸ್ಪರ್ಧೆಯಲ್ಲಿ ಮುಖ್ಯಸ್ಥರು ನಿಮಗಾಗಿ ಕಾಯ್ತಾ ಇದ್ದಾರೆ. ಶಿವಪ್ರಸಾದ್ ಆಳ್ವರು. ಅಲ್ಲಿಯ ಸ್ವಯಂ ಸೇವಕರು ಹೇಳಿದ್ದೀರಿ ಮಕ್ಕಳು. ಆರ್ಯ ಕುಮಾರ್ ಸಾಂದೀಪನಿ.
ಹಲೋ ಕುಶಾಲಪುರ ಆಯ್ತಾ ರಾತ್ರಿ ఇప్పుడు ರಡ್ಡ ಇಲ್ಲ ಸರ್ ಇಲ್ಲಿಗೊಮ್ಮೆ ಸ್ವಯಂ ಸೇವಕರು ಬೇಕು. ಹಾರ್ಡಲ್ಸ್ ಸ್ಪರ್ಧೆ ನಡೀತಾ ಇದೆ. ಸ್ವಯಂ ಸೇವಕರು ಎಲ್ಲ ಹಾರ್ಡಲ್ಸ್ ಕಡೆಗೆ. ಸಂತೋಷ ಆಲಂತರಕ ಇದ್ರೆ ಸಂತೋಷ ಆಲಂತರಕ ಸರ್ ನೀವು ಡಿಸ್ಕಸ್ ರೋ ಅಲ್ಲ ಅಣ್ಣ ಡಿಸ್ಕಸ್ ರೋ ವಿಭಾಗಕ್ಕೆ ಹೋಗ್ಬೇಕು ಆಫೀಷಿಯಲ್ ಆರ್ಯನ್ ಬಂದಿರಲ್ಲ ಮೊಹಮ್ಮದ್ ರಿಯಾನ್ ಬರಲ್ಲ ಮೊಹಮ್ಮದ್ ರಿಯಾನ್ ಸೈಡ್ ವಿಕ್ಟರ್ಸ್ ಅವರು ಇಲ್ವಾ ಅಂತಲ್ಲ ಸೈಡ್ ವಿಕ್ಟರ್ಸ್ ಅವ್ರಿಗೆ ಇಲ್ಲ ಅಲ್ಲ ನಿನ್ನೆ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಶ್ರೀಯುತ ನರೇಶ್ ಒಬ್ಬ ತಾವೆಲ್ಲಿದ್ದೀರಿ ಸರ್ ಸರ್ ಒಂದು ಹಾರ್ಡಲ್ಸ್ ಆಚೆ ಸ್ವಲ್ಪ ನೋಡಿಕೊಳ್ಬೇಕು. ಕುಶಾಲಪ್ಪ ಸರ್ ತಾವು ನೋಡಿಕೊಳ್ಳಬೇಕು ಒಂದು ಕಡೆ ಹಾರ್ಡರ್. ಕರುಣಾಕರ್ ಸರ್ ಎಲ್ಲಿದ್ದೀರಿ? ಕರುಣಾಕರ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ವಾಲಂಟಿಯರ್ಸ್ ಅಲ್ಲಿ ಹೋಗಿ ಸ್ಟಾರ್ಟಿಂಗ್ ಪಾಯಿಂಟ್ ವಾಲಂಟಿಯರ್ಸ್ ಹೋಗಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ವಾಲಂಟಿಯರ್ಸ್ ಅನ್ನ ಕಳಿಸಿ ಸರ್. ಇಲ್ಲಿ ಮೊಹಮ್ಮದ್ ರಿಯಾನ್ ಅಲ್ಲ ಶ್ವೇತಾ ಮೇಡಮ್ ಇದ್ದಾರೆ. ಶ್ವೇತಾ ಮೇಡಮ್ ಅವ್ರು ತಗೊಂಡು ಹೋಗಿದ್ದಾರೆ ಅಂತಲ್ಲ. ಸರಿ 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 ನೀವು ಹೋಗಿ ಸರ್ ಸರ್ ಒಳಗೆ ನಿಲ್ಲಿ ಎಲ್ಲ ಕಡೆ ಹೋಗಿ ಸುತ್ತ ಇಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಪ್ರೊವೈಡ್ ಸ್ಟಾವಿಂಗ್ ಪ್ರೊವೈಡ್ ಮೇಲೆ ಬನ್ನಿ ಇಲ್ಲ ಪ್ರೊವೈಡ್ ಮುಂದೆ ಬನ್ನಿ ಸ್ಟ್ಯಾಂಡಿಂಗ್ ಪ್ರೊವೈಡ್ ಸರಿ ಸರಿ ಅಲ್ಲಿ ವಾಲಂಟಿಯರ್ಸ್ ನೀವು ಹರ್ಡಲ್ಸ್ ಬಿದ್ದರೆ ಅದನ್ನು ಸರಿ ಮಾಡಬೇಕು. ಹೋದ ಮೇಲೆ ಸರಿ ಮಾಡಬೇಕಾಗ್ತದೆ. ಅದು ಮುಗ್ದ ಮೇಲೆ ಈವೆಂಟ್ ಮುಗ್ದ ಕೂಡ ಸರ್ ಇವರನ್ನು ಅಭಿನಂದಿಸಲಿಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ಸೈನಿಕ್ ಪ್ರವೀಣ್ ಅವರನ್ನು ವಿನಂತಿ ಮಾಡ್ತಾ ಇದ್ದೀನಿ ಸರ್. ಪ್ರಥಮ ಸ್ಥಾನವನ್ನು ಪಡೆದಂಥ ಆರ್ಯನ್ ಕುಮಾರ್ ಸಂದೀಪ್ ಒಂದು ನಿಮಿಷ ಟ್ರ್ಯಾಕ್ ಕ್ಲಿಯರ್ ಮಾಡಿ. ದಯವಿಟ್ಟು ಚಕ್ರ ಎಸೆತ ಸ್ಪರ್ಧೆಯ ನಿರ್ಣಾಯಕರು ದಯವಿಟ್ಟು ತೆರಳಬೇಕು. ಅಬ್ರಾಮ್ ಸರ್ ಅವರ ಮುಖ್ಯಸ್ಥರು ಈಗಾಗಲೇ ಕಾಯ್ತಾ ಇದ್ದಾರೆ. ಸತೀಶ್ ಚಂದ್ರ ನಾಣ್ಯಜ್ಯೋತಿ ಕಡಬ, ಶ್ರೀಮತಿ ಲೀಲಾವತಿ ಮೇಡಮ್, ಶ್ರೀ ಸಂತೋಷ್ ಅಲಂಕಾರ್, ಕುಮಾರಿ ಸುಪ್ರಿಯಾ ದಯವಿಟ್ಟು ಚಕ್ರ ಎಸೆತ ಸ್ಪರ್ಧೆ ನಡೆಯುವಲ್ಲಿ ತೆರಳಬೇಕು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. 17ರ ವಯೋಮಾನದ ಬಾಲಕರ ಚಕ್ರ ಎಸೆತ ಸ್ಪರ್ಧೆ ಸಿದ್ಧತೆ ನಡೀತಾ ಇದೆ. ದಯವಿಟ್ಟು ಕೂಡಲೇ ಸ್ಪರ್ಧಿಗಳು ಮತ್ತು ನಿರ್ಣಾಯಕರು ಕೂಡ ತೆರಳಬೇಕು. ಅಲ್ಲಿ ಸರಿ ಸರ್ ಅಜಯ್ ಕುಮಾರ್
ಪ್ರೈಮರಿ ಬಾಯ್ಸ್ ಪವನ್ ಕೆಪಿಎಸ್ ಕೆಯೂರು ಮೀಟರ್ ಓಟಕ್ಕೆ ಬರಬೇಕು. ಎಸ್ ಕೆಯೂರಿನ ಪವನ್ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ದೊಡ್ಡ ಹೆಸರಿದೆ. ಸ್ಟ್ಯಾನಿ ಪ್ರವೀಣ್ ಅವರು ಕೆಪಿಎಸ್ ಕೆಯೂರು ಇಲ್ಲಿಯ ಹುಡುಗ ಪವನ್ ಮೀಟರ್ ಓಟಕ್ಕೆ ಇಲ್ಲಿ ರಾಜ್ಯ ಜಿಲ್ಲಾ ಪ್ರಶಸ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಜಿಲ್ಲಾ ಪ್ರಶಸ್ತಿ ಹಾಗೆ ರಾಜ್ಯದ ಪ್ರಶಸ್ತಿಯನ್ನು ಕೂಡ ಪಡೆದವರು ಸ್ಟ್ಯಾನಿ ಪ್ರವೀಣ್ ಅವರು. ಸದಾ ಸಕ್ರಿಯವಾಗಿರುವಂತಹ ತಮ್ಮ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸ್ಟ್ಯಾನಿ ಪ್ರವೀಣ್ ಅವರು. ಈಗ ಪ್ರಸ್ತುತ ಮುಖ್ಯ ಗುರುಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸುವರು. ಅನೇಕ ವರ್ಷಗಳಿಂದ ಯಾವುದೇ ಕ್ರೀಡಾಕೂಟ ಇರಲಿ ಅದನ್ನ ನಡೆಸಿಕೊಡ್ತಾ ಎಲ್ಲರಿಗೆ ಮಾದರಿಯಾಗಿರುವವರು. ಅವರನ್ನು ಅನುಸರಿಸಿದ್ರೆ ಕೂಡ ನಾವು ಕೂಡ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕಾಗ್ತದೆ. ಒಬ್ಬ ಅಥ್ಲೆಟ್ ಕೂಡ ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಸಂಘದಲ್ಲಿ ಕೂಡ ಇದ್ದಾರೆ. ಅವರು ಹಲವು ವರ್ಷಗಳಿಂದ ಶಿಕ್ಷಕರ ಸಂಘದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಸ್ಟ್ಯಾನಿ ಪ್ರವೀಣ್ ಅವರು ಈ ಮಕ್ಕಳನ್ನು ಹಸಲಿಗೆ ನಮ್ಮ ಜೊತೆಗಿದ್ದಾರೆ. ಆರ್ಯನ್ ಕುಮಾರ್ ಬೇಲೇರಿ, ಆರ್ಯನ್ ಕುಮಾರ್ ಹಾಗೆ ಯಶಸ್ ವೈಜಿ SRM ರಾಮಕುಂಜ ತೃತೀಯ ಸ್ಥಾನದವರು. ದ್ವಿತೀಯ ಸ್ಥಾನದವರು ಈಗಾಗಲೇ ಪದಕವನ್ನು ಪಡ್ಕೊಂಡಿದ್ದಾರೆ. ರಮಣ ಸರ್ ಒಂದು ನಿಮಿಷ. ಅಲ್ಲಿ ಯಶಸ್ ವೈಜಿ SRM ರಾಮಕುಂಜ ಪ್ರಥಮ ಸ್ಥಾನವನ್ನು ಪಡೆದಂತ ಆರ್ಯನ್ ಕುಮಾರ್ ಇದೇ ಸಂಸ್ಥೆಯ ವಿದ್ಯಾರ್ಥಿ. ಒಮ್ಮೆ ಜೋರಾಗಿ ಬಾರಿಸಿ ಮಕ್ಕಳೇ. ಈ ಸಂಸ್ಥೆಯ ಹೆಮ್ಮೆಯ ಹುಡುಗ ಆರ್ಯನ್ ಕುಮಾರ್ ನಮ್ಮ ನರೇಂದ್ರ ಸಾಂಸ್ಕೃತಿಕ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಮತ್ತು ಪ್ರೀತಿಯಿಂದ ಸಲ್ಲಿಸ್ತಾ ಇದ್ದಾರೆ. ಶುಭವಾಗಿ ನಿಮಗೆ ಟೆನ್ಷನ್ ಹಲೋ ಥ್ಯಾಂಕ್ ಯು ಸರ್. ಅಲ್ಲಿ ಸ್ವಯಂ ಸೇವಕರು ಡಿಸ್ಕಸ್ ವಿಭಾಗಕ್ಕೆ ಇದಿಲ್ಲ ಡಿಸ್ಕ್ ಬೇಕಲ್ಲ, ಟೇಬಲ್ ಮತ್ತು ಮೆಜರಿಂಗ್ ಟೇಪ್ ಡಿಸ್ಕಸ್ ಥ್ರೋ ಅಂಕಣಕ್ಕೆ ಕಳುಹಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸ್ವಯಂ ಸೇವಕರು ಡಿಸ್ಕಸ್ ಥ್ರೋ ವಿಭಾಗದ ಸ್ವಯಂ ಸೇವಕರು ಮೆಜರಿಂಗ್ ಟೇಪ್ ಮತ್ತು ಟೇಬಲ್ ಅನ್ನು ಅಲ್ಲಿಗೆ ಎತ್ತುಕೊಂಡು ಹೋಗಬೇಕು. ಆದಷ್ಟು ಬೇಗ ಕೇಳಿದಲ್ಲ. ಸ್ವಯಂ ಸೇವಕರು ಸದಾ 24 ಗಂಟೆ ಕೊಟ್ಟು ಇವತ್ತು ಮಾತ್ರ ಅವಕಾಶ ಇರುವುದು. ಹಾಗಾಗಿ ತಕ್ಷಣ ವ್ಯವಸ್ಥೆ ಆಗಬೇಕು ಅಲ್ಲಿಗೆ ಟೇಬಲ್ ಮತ್ತು ಮೆಜರಿಂಗ್ ಟೇಪ್ ಡಿಸ್ಕಸ್ ಅಂಕಣಕ್ಕೆ. ಅಂಡರ್ 17 4x100 ಮೀಟರ್ಸ್ ಬಾಯ್ಸ್ ಬರಲಿಲ್ಲ ಇಲ್ಲಿ. ಇದ್ರೆ ಬನ್ನಿ, ಫ್ರೀ ಆಗಿದ್ರೆ. ಅಂಡರ್ 17 ಬಾಯ್ಸ್ ರಿಲೇ ತಂಡ ವಿವೇಕಾನಂದ ತೆಂಕಿಲ, ಜ್ಞಾನೋದಯ ಬೆತ್ತಾನಿ ನೆಲೆಯಾಡಿ ಮತ್ತು ಸೈಂಟ್ ಆನ್ಸ್ ಕಡಬ ಈ 3 ತಂಡಗಳು ಇಲ್ಲಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. Four into 100 meters 17 ಬಾಯ್ಸ್ ವಿನ್ನರ್ಸ್ ವೇದಿಕೆಯತ್ತ ಬನ್ನಿ. ಈಗಾಗಲೇ ಕೆಲವು ಸಲ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೇರೆ ವಿಭಾಗದಲ್ಲಿದ್ದರೆ ತಿಳಿಸಿ ನೀವು.
ನೋಡಿ ಮಕ್ಕಳೇ, ಅಲ್ಲಿ ವಾಲಂಟಿಯರ್ಸ್ ಡಿಸ್ಕಸ್ ಥ್ರೋ ಸ್ಪರ್ಧೆ ನಡೆಯುವಲ್ಲಿ ವಾಲಂಟಿಯರ್ಸ್ ಬೇಕಿದ್ದಾರೆ. ಅಲ್ಲಿ ಯಾರು ವಾಲಂಟಿಯರ್ಸ್ ಮಕ್ಕಳೇ? ಡಿಸ್ಕಸ್ ಥ್ರೋ ನಡೆಯುವಲ್ಲಿ ನೋಡಿ, ಅಲ್ಲಿ ನಮ್ಮ 100 ಮೀಟರ್ ಸ್ಟಾರ್ಟ್ ಹತ್ರ ಡಿಸ್ಕಸ್ ಥ್ರೋ ನಡೀತಾ ಇದೆಯಲ್ಲ, ವಾಲಂಟಿಯರ್ಸ್ ಕಳಿಸಿಕೊಡಿ ಸರ್. ಯಾರದು ವಾಲಂಟಿಯರ್ಸ್ ಇನ್ಚಾರ್ಜ್? ಮುರಳಿ ಕೃಷ್ಣ ಸರ್. ನೋಡಿ, ಅಲ್ಲಿ ಡಿಸ್ಕಸ್ ಥ್ರೋ ನಡೆಯುವಲ್ಲಿ ಬಾಲಕರ ವಿಭಾಗದ ಡಿಸ್ಕಸ್ ಥ್ರೋ ನಡೆಯುತ್ತೆ. ಸ್ವಲ್ಪ ಗಟ್ಟಿ ಇರತಕ್ಕಂಥ ವಾಲಂಟಿಯರ್ಸ್ ಕಳಿಸಿ ಡಿಸ್ಕಸ್ ಅನ್ನು ತೆಗೆದುಕೊಳ್ಳಿಕ್ಕೆ ಅಷ್ಟೇ. ಸಹದೇವ್ ಸರ್ ಬರ್ತಾ ಇದ್ದಾರೆ, ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ನೋಡಿ, 8ನೇ ತರಗತಿ ವಿಭಾಗದ ಬಾಲಕರ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕೇವಲ ಅಲ್ಲಿ 6 ಜನ ಮಾತ್ರ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಉಳಿದ ಮಕ್ಕಳು ಹೇಳಿದ್ದೀರಿ? 8ನೇ ತರಗತಿ ವಿಭಾಗದ ಬಾಲಕರ ಉದ್ದ ಜಿಗಿತ ಸ್ಪರ್ಧೆಗೆ ಯಾರು ತೆರಳಿಲ್ಲ, ನೀವು ಕೂಡಲೇ ತೆರಳಬೇಕು ಅಲ್ಲಿಗೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಮಕ್ಕಳ ನೋಡಿ, ಪದೇ ಪದೇ ನಿಮಗೆ ಹೇಳುವುದಿಲ್ಲ, 3 ಬಾರಿ ಕಾಲ್ ಕೊಟ್ಟಿದ್ದೇವೆ. ಆ ಸ್ಪರ್ಧೆಗೆ ನೀವು ಹೋಗ್ಲಿಲ್ಲ ಅಂತ ನೀವು ಅವಕಾಶ ವಂಚಿತರಾಗ್ತೀರಿ. ಪದೇ ಪದೇ ನಿಮ್ಮನ್ನು ಕರೆಯಲ್ಲ, ಅವಕಾಶ ವಂಚಿತರಾಗಬೇಡಿ. 8ನೇ ತರಗತಿ ವಿಭಾಗದ ಬಾಲಕರ ಉದ್ದ ಜಿಗಿತ ಸ್ಪರ್ಧೆ ಲಾಂಗ್ ಜಂಪ್ ನಡೀತಾ ಇದೆ. ಅಲ್ಲಿ 6 ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ, ನೋಂದಾಯಿಸಿದ್ದಾರೆ, ಅಲ್ಲಿ ತೆರಳಿದ್ದಾರೆ. ನೋಡಿ, 8th ಲಾಂಗ್ ಜಂಪಿಗೆ ನೆಟ್ಟಣಿಗೆ ಮುಟ್ನೂರು ಮತ್ತು ಕೊಂಬೆಟ್ಟಿನ ವಿದ್ಯಾರ್ಥಿಗಳು ಪ್ರದೀಪ್ ಮತ್ತು ಮಂಜುನಾಥ್. ಪ್ರದೀಪ್ ಮತ್ತು ಮಂಜುನಾಥ ಇನ್ನೂ ತೆರಳಿಲ್ಲ. ನೀವು ಇಲ್ವಾ? ನೀವು ಸ್ಟಾರ್ಟ್ ಮಾಡಿ ಸರ್, ಅಲ್ಲಿ ಯಾರನ್ನು ಕಾಯ್ಬೇಡಿ. ಕೊಂಬೆಟ್ಟು ಮತ್ತು ನೆಟ್ಟಣಿ ಮುಟ್ನೂರ ವಿದ್ಯಾರ್ಥಿಗಳು 8th ಲಾಂಗ್ ಜಂಪಿಗೆ ನೀವು ತೆರಳುವವರು ಕೂಡಲೇ ತೆರಳಬೇಕು. ಸಹದೇವ್ ಸರ್ ಸ್ವಯಂ ಸೇವಕರು ಬಂದ್ರು, ಅಲ್ಲಿ ಬಂದ್ರು. ಓಕೆ, ದಾಖಲೆಗಳ ವಿಭಾಗದಲ್ಲಿ ನಮ್ಮ ಸಂಸ್ಥೆಯ ಶಿವಕುಮಾರ್ ಸರ್, ನಯನಾ ಮೇಡಮ್, ಸ್ಮಿತಾ ಮೇಡಮ್ ಮತ್ತು ಶಿವಕುಮಾರ್ ಅವರು, ನಾನು ನಿನ್ನೆ ತಾನೇ ಹೇಳಿದ್ದೆ, ಈ ಒಂದು ಎಲ್ಲ ವಿದ್ಯಾರ್ಥಿಗಳ ದಾಖಲೆಗಳನ್ನು ದಾಖಲೀಕರಿಸಿದಂಥವರು ಶಿವಕುಮಾರ್ ಸರ್, ನಯನಾ ಮೇಡಮ್ ಮತ್ತು ಸ್ಮಿತಾ ಮೇಡಮ್. ಅವರ ಜೊತೆಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ದಾಖಲೆಗಾರರು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನಮ್ಮಲ್ಲಿ ಒಂದು ಅದ್ಭುತ ಪ್ರತಿಭೆ ಇದೆ, ಹೇಮಾ ಮೇಡಮ್ ಅಂತೇಳಿ, ವೀರಮಂಗಲದ ಹುಡುಗಿಯಲ್ಲ ಶಿಕ್ಷಕಿ, ಬಹಳಷ್ಟು ಅದ್ಭುತ ಸಾಧನೆಗಳನ್ನು ಮಾಡಿದವರು. ಯಾಕಂತ ಹೇಳಿದ್ರೆ ಅವರ ಮಕ್ಕಳು ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರಮಟ್ಟ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯೋಗವನ್ನು ಬೆಳೆಸಿದವರು. ಯಾಕೆ ನಾವು ಅವರನ್ನ ಹೆಸರನ್ನು ಹೇಳಬೇಕು ಅಂತ ಹೇಳಿದ್ರೆ, ಅವರ
ಅವರ ಬಾಲ್ಯದಿಂದಲೇ ಯೋಗವನ್ನು ತನ್ನದಾಗಿಸಿಕೊಂಡವರು, ಹಾಗೆ ಅನೇಕ ಮಕ್ಕಳನ್ನು ಯೋಗದಲ್ಲಿ ತೊಡಗಿಸಿಕೊಂಡರು. ಅವರ ಮಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದಾರೆ. ಯೋಗದ ಸಂಸ್ಕೃತಿ ನಮ್ಮದು, ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವಂತ ಕೆಲಸ ಮಾಡಿದರೆ ಖಂಡಿತ ಅವರನ್ನ ಗುರುತಿಸಬೇಕು ಅನ್ನುವ ಮಾತಿನೊಂದಿಗೆ ಬಹಳ ಪ್ರೀತಿಯಿಂದ ಗುರುತಿಸಿಕೊಳ್ತಾರೆ. ಒಮ್ಮೆ ಹೇಮ ಮಾಡಿ ಜ್ವರದಂತ ಚಪ್ಪಾಳೆಯನ್ನು ತಟ್ಟಿ. ಯೋಗದ ಪಿತಾಮಹ ಅಂತ ಹೇಳಿದ್ರು, ನಾವು ಪತಂಜಲಿ ಅವರನ್ನು ಯೋಗದ ಪಿತಾಮಹ ಅಂತ ಹೇಳ್ತಿದ್ರು. ಈಗ ಇವರು ನಮ್ಮ ಊರಿಗೆ ಯೋಗದ ಪಿತಾಮಹ. ಈಗ ಅಂಡರ್-17 ಬಾಯ್ಸ್ 5 ಕಿಲೋಮೀಟರ್ ನಡಿಗೆ ವಿಜೇತರು ಭರತ್ ಕುಮಾರ್ SREMS ರಾಮಕುಂಜ, ಧ್ರುವ SREMS ರಾಮಕುಂಜ. ಮತ್ತೆ ಅದೇ ಶಾಲೆಗೆ ಇನ್ನೊಂದು ಪ್ರೀತಂ ಕೆ ಬೆತನಿ ಮುಜಿಬಾಲ್ತಿಲ್ಲ. ನೀವು ವೇದಿಕೆ ಹತ್ರ ಬರಬೇಕು. ಈ ಮಧ್ಯೆ ನವೀನ್ ಸರ್, ಈ ಮಧ್ಯೆ 2 ದಿನಗಳಿಂದ ನಮಗೆ ಬೆಳಗಿನ ಮತ್ತು ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮತ್ತು ಸಂಜೆ ಅಡಿಗೆಯ ಇನ್ಚಾರ್ಜ್ ಎಲ್ಲ ಅಡಿಗೆಯವರು ಇವರನ್ನೆಲ್ಲ ನಾವು ನೆನಪಿಸಿಕೊಳ್ಬೇಕು. ಅದರಲ್ಲೂ ಕೂಡ ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಶಿಕ್ಷಕಿ, ಹಿರಿಯ ಶಿಕ್ಷಕಿ ಅನಿತಾ ಮೇಡಮ್ಗೆ ಕೇಳಿಸಬಹುದು ಅಂತ ನಾನು ಅನಿಸ್ತಾ ಇದ್ದೇನೆ. ಅನಿತಾ ಮೇಡಮ್ ಮತ್ತು ಅವರ ತಂಡ, ಪಾಪ ಇಲ್ಲಿ ಕ್ರೀಡಾಕೂಟ ನಡೀತಾ ಇದೆ, ಆದ್ರೂ ಕೂಡ ಅವರಿಗೆ ಯಾವುದೇ ಸ್ಪರ್ಧೆ ನೋಡುವಂತ ಅವಕಾಶ ಇಲ್ಲ. ಪಾಪ ಬೆಳಗಿಂದ ನಮಗೆ ಊಟದ ವ್ಯವಸ್ಥೆ, ಮಧ್ಯಾಹ್ನದ ಭೋಜನದ ವ್ಯವಸ್ಥೆ, ಬೆಳಗಿನ ಉಪಹಾರದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಅನಿತಾ ಮೇಡಮ್ ಮತ್ತು ಅವರ ತಂಡ ಮತ್ತು ಅಡಿಗೆಯವರು. ಬಹುಶಃ ರುಚಿಯಾದಂತಹ ಅಡಿಗೆಯನ್ನ ತಯಾರು ಮಾಡುವಲ್ಲಿ ಅದರ ಇನ್ಚಾರ್ಜ್ ಅನ್ನ ಅನಿತಾ ಮೇಡಮ್ ವಹಿಸಿಕೊಂಡಿದ್ದಾರೆ. ಮಕ್ಕಳ, ನಿಮಗೊಂದು ಕಿವಿ ಮಾತು, ಪ್ರತಿಯೊಬ್ಬರಿಗೂ ಕೂಡ ಈ ಮೂಡುಬಿದ್ರೆ ಮೋಹನ್ ಅವರಿಗೆ ಒಂದು ವಿಶಿಷ್ಟತೆ ಇದೆ. ಏನ್ ಹೇಳಿ, ಅವರ ಟೈಮಿಂಗ್ಸ್, ಯಾವುದೇ ಸ್ಪರ್ಧೆ ನಡೀಬೇಕು ಅಂತ ಹೇಳಿದ್ರೆ ಆ ಸಮಯಕ್ಕೆ ಸರಿಯಾಗಿ ನಡೀಬೇಕು. ಯಾವುದೇ ಸ್ಪರ್ಧೆ ನಡೀಬೇಕು ಅಂತ ಹೇಳಿದ್ರೆ ಆ ಕರೆಕ್ಟ್ ಸಮಯದಲ್ಲಿ ಅವರು ಅತಿಥಿಗಳಾಗಿದ್ರೆ ಆ ಅತಿಥಿಗಳಾಗಿ ಆಗಮಿಸ್ತಾರೆ. ಬಹುಶಃ ನಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆ ಸಂಚಾಲಕರಿಗೆ ಒಂದು ನಿಷ್ಠೆ ಅಂತ ಇದೆ. ಏನ್ ಹೇಳಿ, ಅವರು ಈಗಾಗಲೇ ಬೆಳಿಗ್ಗೆ ಹೇಳಿದ್ದಾರೆ ಸರ್, ಬೆಳಗಿನ ಉಪಹಾರ ಮಧ್ಯಾಹ್ನದ ಭೋಜನ ಎಲ್ಲ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಅವರು ನೋಡ್ತಾರೆ, ಅವರು ತುಂಬಾ ಅನ್ನ ಮತ್ತು ಆಹಾರವನ್ನ ವೇಸ್ಟ್ ಮಾಡಿದ್ರಿ ಮಕ್ಕಳೇ. ಯಾವತ್ತೂ ಕೂಡ ನೀವು ಹಾಗೆ ಮಾಡಬೇಡಿ ಸರ್ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಹೊತ್ತು ಊಟಕ್ಕೆ ಇಲ್ಲದವರು ಅಷ್ಟು ಕಷ್ಟಪಡುವವರಿದ್ದಾರೆ. ಸರಿ ಸರಿ, ದಯವಿಟ್ಟು ಯಾರೂ ಕೂಡ ನೀವು ಸೇವಿಸುವ ಅನ್ನ ಆಹಾರವನ್ನು ಬಿಸಾಡಬೇಡಿ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ದಯವಿಟ್ಟು. ಇದು ನಿಮಗೆ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು. ಈಗ ಕೂಡ ಬೆಳಗ್ಗೆ ಕೂಡ ಉಪಹಾರವನ್ನ ನೀವು ವೇಸ್ಟ್ ಮಾಡಿದ್ದೀರಿ, ಅನ್ನಹಾರ ಕೂಡ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಒಳಗಡೆ ಮಂಜುನಾಥ್ ಸರ್ ಎಲ್ಲ ಸ್ವಲ್ಪ ಈ ಕಡೆ ಇಡಿ, ಟ್ರ್ಯಾಕ್ ಗಿಂತ ಸ್ವಲ್ಪ ಒಳಗಡೆ ಇಡಿ. 200 ಮೀಟರ್ ಗಿಂತ ಗರ್ಲ್ಸ್ ಪ್ರೈಮರಿ ಬಾಯ್ಸ್ ಸದಸ್ಯ ಸರ್ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ 200 ಒಂದೊಂದೇ ಕಳಿಸಿ. 200 ಮೀಟರ್ಸ್ ಪ್ರೀತಮ್ ಮುಜಿಬಾಲ್ತಿಲ್ಲದ ಪ್ರೀತಮ್ ಎಲ್ಲಿದ್ದೀರಿ? ಅದಷ್ಟು ಬೇಗ ಬನ್ನಿ. ರಾಕು ವಿನ್ನರ್ ಈಗ 200 ಮೀಟರ್ ಫೈನಲ್. ಹಲೋ ಹೀಟ್ಸ್ ಸರ್, ಹೀಟ್ಸ್ 200 ಹೀಟ್ಸ್. ಹಾಗೆ 11 ಗಂಟೆಗೆ ಸರಿಯಾಗಿ ಫೋಟೋ ಸೆಷನ್ ಇದೆ. ಎಲ್ಲ ದೈಹಿಕ ಶಿಕ್ಷಣ ಬಂಧುಗಳು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. 11 ಗಂಟೆಗೆ ಸರಿಯಾಗಿ 200 ಮೀಟರ್ ಸೀಟ್ಸ್ ಆದ ಕೂಡ ನೋಡಿ, ಎಲ್ಲ ವಿಭಾಗದ 200 ಮೀಟರ್ ಓಟದ ಸ್ಪರ್ಧೆ ಹೀಟ್ಸ್ ನಡೀಲಿಕ್ಕಿದೆ. ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಕೂಡಲೇ ಸಿದ್ಧರಿರಬೇಕು. ಎಲ್ಲ ವಿಭಾಗದ 200 ಮೀಟರ್ ಹೀಟ್ಸ್ ನಡೀಲಿಕ್ಕಿದೆ. ಸಂಬಂಧಪಟ್ಟವರು ಕೂಡಲೇ ನೀವು ಸಿದ್ಧರಿರಬೇಕು. ಅಲ್ಲಿ ಅಂಡರ್-17 ವಾಕ್ ವಿನ್ನರ್ಸ್ ಬೈದಿರಲ್ಲ, ಪ್ರೀತಮ್ 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 ಬರಲಿಲ್ಲ, ಎಲ್ಲಿದ್ದ? ನಿನ್ನೆ ಬಾಲಚಂದ್ರ ಸರ್
ಸರಿ ಸರಿ ಹಲೋ ಓಕೆ ಸರ್, ಆ 200 ಮಕ್ಕಳನ್ನು ಕಳಿಸಿ ಸರ್. ಬಾಲಕೃಷ್ಣ ಸರ್ 200 ಮಕ್ಕಳನ್ನು ಕಳಿಸಿ. ಇಲ್ಲಿ ಭರತ್ ಕುಮಾರ್ ಬಂದಿದ್ದಾರೆ. 5 ಕಿಲೋಮೀಟರ್ ವೇಗದ 5 ಕಿಲೋಮೀಟರ್ ವಾಕ್, ಅತ್ಯಂತ ದೂರದ ವಾಕಿಂಗ್ನಲ್ಲಿ ಅತ್ಯಂತ ದೂರದ ಸ್ಪರ್ಧೆ ಇದು. ವಿಜೇತರಾದವರು ಭರತ್ ಕುಮಾರ್, SRMS ರಾಮಕುಂಜ, ಧ್ರುವ HC SRMS ರಾಮಕುಂಜ ಮತ್ತು ಪ್ರೀತಮ್ ಕೆ ಬೆತನಿ ನೂಜಿಬಾಲ್ತಿಲ. ಇವರನ್ನು ಬಾಲಚಂದ್ರ ಸರ್ ಅವರಲ್ಲಿ ವಿನಂತಿ ಬಾಲಚಂದ್ರ ಸರ್ ಇವರನ್ನು ವಿಕ್ಟರಿ ಸರ್ ಮನೆಯಲ್ಲಿ ಅಭಿನಂದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪ್ರಸ್ತುತ ವಿವೇಕಾನಂದ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇರುವವರು. ಅನೇಕ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಮಾರ್ಗದರ್ಶನವನ್ನು ನೀಡಿ ಅನೇಕ ಕ್ರೀಡಾಪಟುಗಳನ್ನು ನಿರ್ಮಾಣ ಮಾಡಿದವರು. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಕೂಡ ತನ್ನ ಕರ್ತವ್ಯವನ್ನು ನಿರ್ವಹಿಸಿದಂಥ ಬಾಲಚಂದ್ರ ಸರ್ ಅತ್ಯಂತ ಕಷ್ಟದ ಸ್ಪರ್ಧೆ 5 ಕಿಲೋಮೀಟರನ್ನು ಮುಗಿಸಿದಂಥ ಈ ಸ್ಪರ್ಧಿಗಳಿಗೆ ಖಂಡಿತ ನಾವು ಸಂತೋಷದ ಚಪ್ಪಾಳೆಯನ್ನು ಹಾಕಬೇಕು. ಅಂದರೆ ಅತ್ಯಂತ ಕಷ್ಟದ ಸ್ಪರ್ಧೆ ಇದು. ಭರತ್ ಕುಮಾರ್ SRMHS ರಾಮಕುಂಜ ಅತ್ಯಂತ ಮೇಲಕ್ಕೆ ಇರುವವರು, ಹಾಗೆ ಧ್ರುವ HC SRMS ರಾಮಕುಂಜ ಮತ್ತು ಪ್ರೀತಮ್ ಕೆ ಬೆತನಿ ನೂಜಿಬಾಲ್ತಿಲ. ಮಕ್ಕಳೇ, ನಮ್ಮ ನಡಿಗೆ ಅತ್ಯಂತ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯ ವಿಧಾನ ಅನ್ನೋದು ದೊಡ್ಡ ದೊಡ್ಡ ಡಾಕ್ಟರ್ಗಳು ಹೇಳ್ತಾರೆ. ಆದರೆ ನಿಟ್ಟಿನಲ್ಲಿ ಹೆಚ್ಚು ನಡೆಯಿರಿ, ಪ್ರತಿಯೊಬ್ಬರು ನಡೆಯಿರಿ, ಸ್ಪರ್ಧಿಗಳ ಸಂಖ್ಯೆ ಹೆಚ್ಚಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಅಥ್ಲೆಟ್ಸ್ ಶುಭವಾಗಲಿ. ಜಿಲ್ಲಾ ಮಟ್ಟದಲ್ಲಿ ಕೂಡ ಇನ್ನೊಬ್ಬರು ಪ್ರೀತಮ್ ಬದಲಿಗೆ ನೀವೇರಿ ಮೇಲೆ. ಮುಂದಿನ ದಿನಗಳಲ್ಲಿ ಹೆಚ್ಚು ನಡಿಗೆಯ ಸ್ಪರ್ಧಿಗಳು ಹುಟ್ಟಿ ಬರಲಿ ಅನ್ನುವಂಥ ಆಕಾಂಕ್ಷೆಯೊಂದಿಗೆ ಶುಭ ಹಾರೈಸ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ನೀವು ವಿಜೇತರಾಗಬೇಕು ಅನ್ನುವಂಥ ನಮ್ಮೆಲ್ಲರ ಹಾರೈಕೆಯೊಂದಿಗೆ ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು, ಅಭಿನಂದಿಸ್ತಾ ಇದ್ದೇವೆ ಮಕ್ಕಳು. 8ನೇ ತರಗತಿಯ ಹುಡುಗರ 200 ಮೀಟರ್, ಹುಡುಗಿಯರ 200 ಮೀಟರ್ 8th ಸ್ಟ್ಯಾಂಡರ್ಡ್ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಎಲ್ಲ ತಂಡದ ವ್ಯವಸ್ಥಾಪಕರಿಗೆ ಒಂದು ಸೂಚನೆಯನ್ನು ನೀಡ್ತಾ ಇದ್ದೇವೆ. ತಾವು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಲ್ಲಿ ತಮ್ಮ ಎಲಿಜಿಬಿಲಿಟಿ ಫಾರ್ಮ್ಗೆ TPO ಅವರ ಸಹಿ ಬೇಕಾಗಿರುತ್ತದೆ. ಹಾಗಾಗಿ ಯಾರೆಲ್ಲ ಫ್ರೀ ಇದ್ದೀರಾ ಸಮಯ ಅವಕಾಶ ಮಾಡಿಕೊಂಡು ಇವಾಗಲೇ ಸಹಿ ಮತ್ತು TPO ಮೊಹರನ್ನು ತಾವು ಪಡ್ಕೊಳ್ಬೇಕು. ಕೊನೆ ಹಂತದಲ್ಲಿ ಕಂಟಿನ್ಯೂಸ್ ಆಗಿ ರಜೆ ಇರ್ತದೆ. ನಾವು ಸಿಗದೇ ಇದ್ದ ಪಕ್ಷದಲ್ಲಿ ತಾವು ಅದನ್ನು ಕೂಡಲೇ ಇಲ್ಲಿ ಬಂದು ಪಡ್ಕೊಳ್ಬೇಕು. ಯಾರೆಲ್ಲ ಜಿಲ್ಲಾ ಮಟ್ಟಕ್ಕೆ ಕ್ವಾಲಿಫೈ ಆಗಿದ್ದೀರಾ. ಹಾಗೆ ಹಿರಿಯರಾದಂಥ ಶ್ರೀಯುತ ಜಯರಾಮ್ ಕೆದಿಲಾರು ಈ ಸಂಸ್ಥೆಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರು. ಹಲವು ವರ್ಷಗಳ ಬಾಂಧವ್ಯ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿಕೊಂಡು ಭಾಸ್ಕರಾಚಾರ್ಯರವರಿಗೆ ಹೆಗಲಿಗೆ ಹೆಗಲಾಗಿ ಕೆಲಸವನ್ನು ಮಾಡಿದಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರನ್ನು ಅತ್ಯಂತ ಪ್ರೀತಿಯಿಂದ 2ನೇ ದಿನಕ್ಕೆ ಆಹ್ವಾನಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ ಸರ್. ನಿನ್ನೆ ಬೆಳಿಗ್ಗಿನಿಂದ ಮಧ್ಯಾಹ್ನದವರೆಗೆ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಜಯರಾಮ್ ಕೆದಿಲಾರು ಅವರನ್ನು ಈ ದಿನ ಮತ್ತೆ ಅತ್ಯಂತ ಪ್ರೀತಿಯಿಂದ ತಮ್ಮೆಲ್ಲರ ಪರವಾಗಿ, ಸಂಘಟನೆ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ, ಗುರುತಿಸಿಕೊಳ್ತಾ ಇದ್ದೇವೆ. ಮೂರು ಕಿಲೋಮೀಟರ್ ವಾಕ್ ಅಂಡರ್ 17 ಗರ್ಲ್ಸ್ ಚೈತನ್ಯ ಬೆತನಿ ನೂಜಿಬಾಲ್ತಿಲ, ಪ್ರಜ್ಞಾ ಕೆ ಬೆತನಿ ನೂಜಿಬಾಲ್ತಿಲ ಮತ್ತು ವೈಷ್ಣವಿ GHS ಕಡಬ ಎಲ್ಲಿದ್ದರೂ ಕೂಡ ವಿಜಯ ವೇದಿಕೆಯತ್ತ ಬನ್ನಿ. ಈ ದಿನ ಬೆಳಿಗ್ಗೆ ಆದಂಥ ಕ್ರೀಡಾಕೂಟ, ಇದರ ವಿಜೇತರನ್ನು ಬಹಳ ಪ್ರೀತಿಯಿಂದ ಅಭಿನಂದಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಚೈತನ್ಯ ಬೆತನಿ ನೂಜಿಬಾಲ್ತಿಲ ಎಲ್ಲಿದ್ದೀರಿ? ಸ್ಪರ್ಧೆಯಲ್ಲಿ ಇಲ್ಲದಿದ್ದರೆ 3 ವಿದ್ಯಾರ್ಥಿನಿಯರು ಈ ಕಡೆಗೆ ಬನ್ನಿ. ಪ್ರಜ್ಞಾ ಕೆ ಬೆತನಿ ನೂಜಿಬಾಲ್ತಿಲ ಮತ್ತು ವೈಷ್ಣವಿ GHS ಕಡಬ. ನವೀನ್ ಸರ್, ಈ ಮಧ್ಯೆ ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಎಲ್ಲ ಸಾರಥಿಗಳನ್ನು ನಾವು ವಿಶೇಷವಾಗಿ ಅಭಿನಂದಿಸಬೇಕು. ಶ್ರೀಯುತ ವಿನೋದ್, ಶ್ರೀಯುತ ಉಮೇಶ್, ಶ್ರೀಯುತ ಯೋಗೀಶ್, ಶ್ರೀಯುತ ವಿಜಯ್, ಶ್ರೀಯುತ ಪುಷ್ಪಕರ, ಶ್ರೀಯುತ ಶಶಿಧರ, ಶ್ರೀಯುತ ನೇಮಿರಾಜ್, ಶ್ರೀಯುತ ರಾಜೇಶ್, ಶ್ರೀಯುತ ಸುರೇಶ್ ಭಕ್ತಗೋಡಿ, ಶ್ರೀಯುತ ರುಕ್ಮಯ್ಯ, ಶ್ರೀಯುತ ಸುರೇಶ್ ಮಾಡಾವು, ಶ್ರೀಯುತ ಹರೀಶ್, ಶ್ರೀಯುತ ಪ್ರವೀಣ, ಶ್ರೀಯುತ ಬಾಲಕೃಷ್ಣ. ಬಹುಶಃ ಅನೇಕ ದಿನಗಳಿಂದ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಹಗಲಿರಲನ್ನದೇ ದುಡಿದವರು. ಈ ನಮ್ಮ ಕ್ರೀಡಾಂಗಣದ ತಯಾರಿ ಇರ್ಬೋದು, ಅಥವಾ ಪರಿಕರಗಳನ್ನು ತರುವಂಥದ್ದು ಇರ್ಬೋದು, ಅಥವಾ ನಮ್ಮ ಕ್ರೀಡಾಪಟುಗಳನ್ನು ಅತೀತ ಸಾಗಿಸುವಂಥದ್ದಿರ್ಬೋದು, ಎಲ್ಲ ಕೆಲಸಗಳಲ್ಲಿ ಕೂಡ ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿದಿನವೂ ಕೂಡ ನಮ್ಮ ಜೊತೆ ಸಹಕರಿಸ್ತಾ ಬಂದಿದ್ದಾರೆ. ಈ 2 ದಿನಗಳಲ್ಲಿ ಕೂಡ ಇವತ್ತು ಸ್ವಯಂ ಸೇವಕರಾಗಿ ಕೂಡ ಸಮವಸ್ತ್ರಧಾರಿಗಳಾಗಿ ಅವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಆತಿಥ್ಯ ವಿದ್ಯಾಸಂಸ್ಥೆ ಪರವಾಗಿ ಮತ್ತು ಸಂಘಟಕರ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಹಾಗೆ 200 ಮೀಟರ್ನ ಬಾಲಕಿಯರು ಅಲ್ಲಿ ಬಹಳ ಶಿಸ್ತುಬದ್ಧವಾಗಿ ಬರ್ತಾ ಇದ್ದಾರೆ. ಆಕರ್ಷಣೀಯವಾದಂಥ ಕ್ರೀಡಾ ಉಡುಪಿನೊಂದಿಗೆ ಸುಂದರವಾದಂಥ ಹೆಜ್ಜೆಗಳೊಂದಿಗೆ ಬರ್ತಾ ಇದ್ದಾರೆ. ನಿಮ್ಮನ್ನು ಕೂಡ ನಾವು ಗುರುತಿಸಿಕೊಂಡು ಸ್ವಾಗತಿಸ್ತಾ ಇದ್ದೇವೆ ಮಕ್ಕಳೇ. ನಿಮ್ಮ ಸ್ಪರ್ಧೆ ಅತಿ ಅದ್ಭುತವಾಗಿರಲಿ, ದೊಡ್ಡ ಸಾಧನೆಗಳನ್ನು ಮಾಡಿ ಅನ್ನುವಂಥ ಹಾರೈಕೆಯೊಂದಿಗೆ ಶುಭ ಹಾರೈಸಿದ್ದೇವೆ 200 ಮೀಟರ್ನ ಎಲ್ಲ ಸ್ಪರ್ಧಿಗಳಿಗೆ. ನೋಡಿ, ದಯವಿಟ್ಟು ಒಂದು ಸೂಚನೆ. ಈಗಾಗಲೇ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ತಿಳಿಸಿದ ಹಾಗೆ ಈ 200 ಮೀಟರ್ ಓಟದ ಸ್ಪರ್ಧೆ ಮುಗಿದ ತಕ್ಷಣ ಒಂದು 5 ನಿಮಿಷ ಬಿಡುವು ಮಾಡಿಕೊಂಡು ಎಲ್ಲ ಸಮವಸ್ತ್ರಧಾರಿಗಳು ಶಿಕ್ಷಕರು ಕೂಡ ನಮ್ಮ ಜೊತೆ, ನಮ್ಮ ಸಂಸ್ಥೆಯ ಸಂಚಾಲಕರು, ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಇಲ್ಲಿಯ ಮುಖ್ಯ ಗುರುಗಳು ಜೊತೆಯಾಗಿ ಒಂದು ಫೋಟೋ ಫಂಕ್ಷನ್ ಇದೆ. ಎಲ್ಲ ಸಮವಸ್ತ್ರಧಾರಿಗಳು, ದೈಹಿಕ ಶಿಕ್ಷಕರು ಮತ್ತು ಎಲ್ಲ ಈ ಆತಿಥ್ಯ ವಿದ್ಯಾಸಂಸ್ಥೆ ಶಿಕ್ಷಕರು ಎಲ್ಲರೂ ಕೂಡ ಒಟ್ಟಿಗೆ ಒಮ್ಮೆ ವೇದಿಕೆ ಹತ್ರ ಬರಬೇಕು. 5 ನಿಮಿಷಗಳ ನಂತರ ಸರಿಯಾಗಿ 200 ಮೀಟರ್ ಓಟದ ಸ್ಪರ್ಧೆ ಮುಗಿದ ತಕ್ಷಣ ಒಮ್ಮೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಂಟನೇ ತರಗತಿಯ 200 ಮೀಟರ್ ಓಟಕ್ಕೆ ದಾಮೋದರ್ ಸರ್, ಅಲ್ಲಿ ಒಂದು 200 ಮೀಟರ್ ಫಿನಿಶ್ ಆದ ಕೂಡಲೇ ಒಂದು ಫೋಟೋ ಫಂಕ್ಷನ್ 5 ನಿಮಿಷ ಮಾತ್ರ. ಬಾಲಕೃಷ್ಣ ಸರ್, ಯಾರು ಬರಬೇಕಲ್ಲಿ 200 ಮೀಟರ್ಗೆ? ಬಾಲಕೃಷ್ಣ ಸರ್, ಯಾರು ಬರ್ಬೇಕಲ್ಲಿಗೆ 200 ಮೀಟರ್? ಯಾವ ವಿಭಾಗ ಬಂದರಲ್ಲ? 8th ಬರಲಿಲ್ಲಲ್ಲ? 8th ವಿದ್ಯಾರ್ಥಿಗಳು 200 ಮೀಟರ್ನ ಕಾಲ್ ರೂಮಿಗೆ ಹೋಗಿ 200 ಮೀಟರ್ ಸ್ಪರ್ಧೆಗೆ. ಟ್ರ್ಯಾಕ್ ಕ್ಲಿಯರ್ ಮಾಡಿ. ಟ್ರ್ಯಾಕ್ ಕ್ಲಿಯರ್ ಮಾಡಿ, ಉಳಿದವರು ಕೂತ್ಕೊಳ್ಳಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ 200 ಮೀಟರ್ ಓಟದ ಹೀಟ್ಸ್ ನಡೀತಾ ಇದೆ. ಹದಿನೇಳರ ವಯೋಮಾನದ
ಹುಡುಗರ ಪೋಲ್ ವಾಲ್ಟ್. ಮಕ್ಕಳು ಗಮನಿಸಬೇಕು, 17ರ ವಯೋಮಾನದ ಬಾಲಕರ ಪೋಲ್ ವಾಲ್ಟ್. ಹದಿನೇಳರ ವಯೋಮಾನದ ಬಾಲಕಿಯರ ಟ್ರಿಪಲ್ ಜಂಪ್ 17ರ ವಯೋಮಾನದ ಬಾಲಕರ ಪೋಲ್ ವಾಲ್ಟ್ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಪೋಲ್ ವಾಲ್ಟ್ ಸ್ಪರ್ಧೆಗೆ ತಮಗೆ ಪ್ರಥಮ ಕರೆ. ದಯವಿಟ್ಟು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಹದಿನೇಳರ ವಯೋಮಾನದ ಬಾಲಕಿಯರ ಟ್ರಿಪಲ್ ಜಂಪ್ ಮತ್ತು 17ರ ವಯೋಮಾನದ ಬಾಲಕಿಯರ ತ್ರಿವಿಧ ಜಿಗಿತ ಸ್ಪರ್ಧೆಗೆ ಪ್ರಥಮ ಕರೆ. ಪ್ರಾಥಮಿಕ ಶಾಲಾ ವಿಭಾಗದ 800 ಮೀಟರ್ನ ಫೈನಲ್ಸ್ ಹೀಟ್ಸಿದು ಒಳ್ಳೆಯ ಓಟವನ್ನು ನೋಡ್ತಾ ಇದ್ದೇವೆ. ತಮ್ಮ ತಮ್ಮ ಟ್ರ್ಯಾಕ್ಗಳಲ್ಲಿ ಸುತ್ತನ್ನು ಬಹಳ ವೇಗವಾಗಿ ಮುಗಿಸಿದ್ದಾರೆ. ಅಲ್ಲಿ ದಾಮೋದರ್ ಸರ್ 3 ಜನ ಅಲ್ಲ ಹೀಟ್ಸಲ್ಲಿ? ದಾಮೋದರ್ ಸರ್ ಹೀಟ್ಸಲ್ಲಿ ಎಷ್ಟು ಜನ? ರಾಮಕೃಷ್ಣ ಸರ್ ಹಾಗೆಯೇ ಪ್ಯಾಕೆಟ್ ಮಜ್ಜಿಗೆ ಬಂದಿದೆ. ಪುತ್ತೂರು ಕೂಡ ಬಂದಿದ್ದಾರೆ ಸರ್. ಶ್ರೀಯುತ ಪುತ್ತೂರರು ಇಲ್ಲಿಯ ವಿದ್ಯಾಸಂಸ್ಥೆಯ 17ರ ವಯೋಮಾನ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರು, ಸಮಿತಿಯಲ್ಲಿರುವಂಥ ಹರೀಶ್ ಪುತ್ತೂರ ಅವರನ್ನು ನಾವು ಗುರುತಿಸಿಕೊಳ್ತಾ ಸ್ವಾಗತಿಸ್ತೇವೆ. ಬಾಲಕರ ಪೋಲ್ ವಾಲ್ಟ್ ಅಂಡರ್ 17 ಆಡಳಿತ ಮಂಡಳಿ ಸದಸ್ಯರು ಪುತ್ತೂರ ಅವರು. ಹಲವು ವರ್ಷಗಳಿಂದ ನಾವು ಇಲ್ಲಿ ಕಾರ್ಯಕ್ರಮಗಳಲ್ಲಿ ಪ್ರತಿ ಕಾರ್ಯಕ್ರಮದಲ್ಲಿ ಹರೀಶ್ ಪುತ್ರ ಅವರು ಬರಲೇಬೇಕು. ಯಾಕಂದರೆ ಆಡಳಿತ ಮಂಡಳಿಯ ಸದಸ್ಯರವರು ಶಾಲೆಯ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರ ಅವರದಿದೆ. ನಿನ್ನೆ ಕೂಡ ಬೆಳಿಗ್ಗಿನಿಂದ ಇದ್ದರು. ಓಕೆ ಸರ್.
200 ಮೀಟರ್ನ ಬಾಲಕಿಯರ ಹೀಟ್ಸ್ ಪ್ರಾರಂಭವಾಗಿದೆ. ಪ್ರಾಥಮಿಕ ಶಾಲಾ ವಿಭಾಗದ 200 ಮೀಟರ್ ಓಟ ಪ್ರಾರಂಭ ಆಗಿದೆ. ಈಗಾಗಲೇ ಮಜ್ಜಿಗೆ ಬರ್ತಾ ಇದೆ. KMFನ ಮಜ್ಜಿಗೆ ಶ್ರೀಯುತ ಜಯರಾಮ್ ರಾಯ್ SB ಅವರ ನಿರ್ದೇಶಕರಾಗಿರುವಂಥ ಜಯರಾಮ್ ರಾಯ್ ಬಳಜ ಇವರ ನಿರ್ದೇಶಕರು, KMFನ ನಿರ್ದೇಶಕರು ಎಲ್ಲರಿಗೆ ಮಜ್ಜಿಗೆ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಸಿಹಿ ಮಜ್ಜಿಗೆ ಅಲ್ಲ, ಸಿಹಿ ಅವಳಿಯ ಖಾರ ಮಸಾಲ ಮಜ್ಜಿಗೆ ಇದು. ಕೆಲವು ಸಲ ಸಿಹಿ ಲಸ್ಸಿ ಅಂತ ಹೇಳ್ತಾರೆ ಅದನ್ನು. ಇಲ್ಲಿ ಮಸಾಲೆ ಮಜ್ಜಿಗೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಶ್ರೀಯುತ ಜಯರಾಮ್ ರಾಯ್ ಅವರಿಗೆ ನಮ್ಮ ಈ ಸಂಘಟನೆಯ ಪರವಾಗಿ, ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲಿ ಕ್ರೀಡಾಕೂಟ ಆಗಲಿ ಅಲ್ಲಿ ಜಯರಾಮ್ ರಾಯ್ ಅವರ ಹೆಸರು ಬರ್ತದೆ. ಯಾಕೆಂತ ಹೇಳಿದ್ರೆ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡುವವರು ಅವರು. ಹದಿನೇಳರ ವಯೋಮಾನದ ಬಾಲಕರ ಪೋಲ್ ವಾಲ್ಟ್ಗೆ ದಯವಿಟ್ಟು ಅಥ್ಲೆಟ್ಸ್ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. 17ರ ವಯೋಮಾನದ ಬಾಲಕರ ಪೋಲ್ ವಾಲ್ಟ್. ಹಾಗೆ ಇಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಕೃಷ್ಣಪ್ರಸಾದ್ ಕೆದಿಲಾ ಸರ್ ಬಂದಿದ್ದಾರೆ. ನಿನ್ನೆ ಕೂಡ ನಮ್ಮ ಜೊತೆಗಿದ್ದರು ಮಧ್ಯಾಹ್ನದವರೆಗೆ, ಅಲ್ಲ ಸರ್ ಸಂಜೆವರೆಗಿದ್ದರು. ಸಂಜೆವರೆಗಿದ್ದರು. ಅವರನ್ನು ಮತ್ತೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ, ಗುರುತಿಸಿಕೊಳ್ತಾ ಇದ್ದೇವೆ. ಸಂಸ್ಥೆ ಅಂಡರ್ 17 ಬಾಯ್ಸ್ ಪೋಲ್ ವಾಲ್ಟ್ ಸಮಿತಿ ಅವರೆಲ್ಲರೂ ಕೂಡ ಸೇರಿಬೇಕಾಗುತ್ತದೆ. ಕೇವಲ ಸಂಚಾಲಕರು, ಅಧ್ಯಕ್ಷರು ಮಾತ್ರ ಅಲ್ಲ, ಎಲ್ಲರೂ ಸೇರಿಕೊಂಡು ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ಮಜ್ಜಿಗೆ ತೊಟ್ಟೆಯನ್ನು ಅಲ್ಲಲ್ಲಿ ಹಾಕಬೇಡಿ, ಅಲ್ಲಿ ಬಾಕ್ಸ್ ಇದೆ. ಬಾಕ್ಸ್ ಇಲ್ಲದಿದ್ದರೆ ನಮ್ಮ ಮಕ್ಕಳು ತೊಟ್ಟೆಯನ್ನು ಇಟ್ಕೊಂಡು ಬರ್ತಾರೆ, ಬಕೆಟನ್ನು ಇಟ್ಕೊಂಡು ಬರ್ತಾರೆ. ಪ್ಲಾಸ್ಟಿಕ್ ನಮ್ಮನ್ನು ಸಂಪೂರ್ಣವಾಗಿ ಪರಿಸರವನ್ನು ಕಂಗೆಡಿಸ್ತಾ ಇದೆ. ಒಂದು ಪ್ಲಾಸ್ಟಿಕ್ ನೆಲಕ್ಕೆ ಬಿದ್ದರೆ ಒಂದು 10 ವರ್ಷ 20 ವರ್ಷ ಅದು ಮಣ್ಣಲ್ಲಿ ಬೇಕಾದ್ರೆ ಮಣ್ಣು ಸೇಳಿದ್ರೂ ಹಾಳು. ಹಾಗಾಗಿ ಬಹಳ ಎಚ್ಚರ ವಹಿಸಬೇಕಾಗ್ತದೆ. ಮತ್ತೆ 200 ಮೀಟರ್ ಹಿಡಿಸಿ ಪ್ರಾರಂಭ ಆಗಿದೆ. ಇಲ್ಲಿ ಮಜ್ಜಿಗೆ ಮಕ್ಕಳೇ ಎಲ್ರಿಗೂ ಮಜ್ಜಿಗೆ ಕೊಡ್ಲಿಕ್ಕೆ ಉಂಟು. ಗ್ರೌಂಡಿಗೆ ಹೋಗಬೇಕು, ಅಫಿಷಿಯಲ್ಸ್ಗೆ, ಎಲ್ಲ ಮಕ್ಕಳಿಗೆ, ಎಲ್ಲ ಪೋಷಕರಿಗೆ ಎಲ್ರಿಗೂ ಕೂಡ ಮಜ್ಜಿಗೆ ಸಿಗುವಂತಾಗಬೇಕು. ಅದು KMFನ ನಿರ್ಣಯ. ಅದು ಇಲ್ಲಿಗೆ ಬರುವಾಗಲೇ ಎಲ್ರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸಂಸ್ಥೆಯ ವತಿಯಿಂದ ಕೊಡ್ತಾ ಇದ್ದೇವೆ, ಎಲ್ಲರೂ ಸ್ವೀಕರಿಸಬೇಕು. ಎಲ್ಲ ವಿಭಾಗ ಸ್ವಯಂ ಸೇವಕರು ಗಮನಿಸಿಕೊಳ್ಳಿ. ಎಲ್ಲ ಗ್ರೌಂಡಿಗೆ, ಅಫಿಷಿಯಲ್ಸ್ಗೆ, ಎಲ್ಲ ವಿಭಾಗಗಳಲ್ಲಿ ಕೂಡ ಮಜ್ಜಿಗೆಯನ್ನು ಕಳುಹಿಸಬೇಕು. ಹದಿನೇಳರ ವಯೋಮಾನದ ಹುಡುಗರ ವಾಲ್ಟ್. ಹಲೋ
Under 17 boys pole vault athletes, please report here. 17 ವಯೋಮಾನದ ಬಾಲಕರ ಪೋಲ್ ವಾಲ್ಟ್ಗೆ ಮಕ್ಕಳು ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಕೇವಲ 3 ಜನ ಇದ್ದಾರೆ. ಅಲ್ಲಿ ನವೀನ್ ಸರ್ ಹೇಳಿ ಸರ್. 17 ವಯೋಮಾನದ ಬಾಲಕರ ಪೋಲ್ ವಾಲ್ಟಿಗೆ ಮಕ್ಕಳಿಲ್ಲಿ ಕೂಡಲೇ ಬಂದು ರಿಪೋರ್ಟ್ ಮಾಡಿ. ಅಲ್ಲಿ ಪೋಲ್ ವಾಲ್ಟ್ ಅಂಡರ್ 17 ಬಾಯ್ಸ್ ಪೋಲ್ ವಾಲ್ಟಿಗೆ ಆದಷ್ಟು ಬೇಗ ರಿಪೋರ್ಟ್ ಮಾಡಬೇಕು ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸೇರಿಕೊಳ್ಳಿ. 17 ಬಾಯ್ಸ್ ಪೋಲ್ ವಾಲ್ಟ್ ಕಾಲ್ ರೂಮಿಗೆ ಬರಬೇಕು. ಶ್ರೀಯುತ ಬಾಲಕೃಷ್ಣ ಸರ್ ಅವರ ತಂಡವನ್ನು ಭೇಟಿಯಾಗಬೇಕು. ನೋಡಿ ಮಕ್ಕಳಲ್ಲಿ ಉದ್ದ ಜಿಗಿತ ಸ್ಪರ್ಧೆಯಲ್ಲಿದ್ದ ವಿದ್ಯಾರ್ಥಿಗಳು 200 ಮೀಟರ್ ಓಟದ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ಸ್ಪರ್ಧೆ ಮುಗಿದ ತಕ್ಷಣ ನೀವು ಉದ್ದ ಜಿಗಿತ ಸ್ಪರ್ಧೆ ನಡೆಯುವಾಗ ತೆರಳಬೇಕು. ಅಲ್ಲಿ ನವೀನ್ ಸರ್ ಹೇಳಿ ಸರ್. ಇದು ನಮ್ಮ ಇಲ್ಲಿ ಕಾಲ್ ಸೆಂಟ್ರಿಗೆ ಬಾಯಾರಿಕೆ ವ್ಯವಸ್ಥೆ ಈಗಾಗಲೇ 2 ಸಲ 3 ಸಲ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲ ವಿಭಾಗಗಳಿಗೆ ಆದಷ್ಟು ಬೇಗ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಗ್ರೌಂಡಿಗೆ ಕೂಡ ಹೋಗಲಿಲ್ಲ. ವಾಲಂಟಿಯರ್ಸ್ ಎಲ್ಲಿದ್ದೀರಿ? ನೀವು ಕೊಡದಿದ್ದರೆ ನಮಗೆ ಹೆಸರು ಬರ್ತದೆ ಇಲ್ಲಿ. ಬೇಗ ವಾಲಂಟಿಯರ್ಸ್ ಪ್ಲೀಸ್. ಎಲ್ಲ ವಿಭಾಗಗಳಲ್ಲಿ ಅಲ್ಲಿ ನಮ್ಮ ಅಫೀಷಿಯಲ್ಸ್ಗೆ ಮಕ್ಕಳಿಗೆ ಎಲ್ಲ ಮಜ್ಜಿಗೆ ಕೊಡ್ತಾ ಇಲ್ಲ. ಆದಷ್ಟು ಬೇಗ ಕಳುಹಿಸಿ. ಕಾಲ್ ರೂಮಿಗೆ ಬರಲಿಲ್ಲ. ಆದಷ್ಟು ಬೇಗ. ಅದು ತಂಡ ಸಣ್ಣದಿದೆ ಅಂತ ಇಲ್ಲಿ ಮಾತ್ರ ಬಂದು ಸ್ಟೇಜಲ್ಲಿ. ಹದಿನೇಳರ ವಯೋಮಾನದ ಬಾಲಕರ ಪೋಲ್ ವಾಲ್ಟಿಗೆ ದಯವಿಟ್ಟು ಕೂಡಲೇ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಇಲ್ಲದ್ರೆ ಇಲ್ಲಿ 5 ಜನ ಇದ್ದಾರೆ, ಅವರನ್ನು ಕಳಿಸಿಕೊಡ್ತೇವೆ ನಾವು. ಸರ್ ಕೊನೆಯ ಕರೆ ಅದು, ಕೊನೆಯ ಕರೆ ಹೇಳಿ. ಪೋಲ್ ವಾಲ್ಟಿಗೆ ಕೊನೆಯ ಕರೆಯನ್ನು ಕೊಡ್ತಿದ್ದೇವೆ. ದಯವಿಟ್ಟು 17ರ ವಯೋಮಾನದ ಬಾಲಕರ ಪೋಲ್ ವಾಲ್ಟಿಗೆ. ಓನ್ಲಿ 5 ಮೆಂಬರ್ಸ್ ರಿಪೋರ್ಟೆಡ್ ಹಿಯರ್. 17ರ ವಯೋಮಾನದ ಬಾಲಕಿಯರ ಟ್ರಿಪಲ್ ಜಂಪ್ ಮತ್ತು ಪೋಲ್ ವಾಲ್ಟಿಗೆ ತಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ 17ರ ವಯೋಮಾನದ ಬಾಲಕರ ಪೋಲ್ ವಾಲ್ಟಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಹಲೋ ನವೀನ್ ಸರ್. ಹಲೋ ಹೇಳಿ ಸರ್. ಒಂದು 10 ಜನ ವಾಲಂಟಿಯರ್ಸ್ ಮತ್ತು ಈ ಸಂಸ್ಥೆಯ ಹರೀಶ್ ಸರಿ ಸರಿ ಒಮ್ಮೆ ಇಲ್ಲಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರ್ಬೇಕೀಗ. 10 ಜನ ವಾಲಂಟಿಯರ್ಸ್ ಒಮ್ಮೆ 10 ಜನ ವಾಲಂಟಿಯರ್ಸ್ ಸಂಘದ ಮುಖ್ಯಸ್ಥರು ಆದಷ್ಟು ಬೇಗ ವಾಲಂಟಿಯರ್ಸ್ ಅನ್ನು 10 ಜನ ವಾಲಂಟಿಯರ್ಸ್ ಮತ್ತು ಯಾರು
ಅಂಡರ್ 17 ಗರ್ಲ್ಸ್ 3 ಕಿಲೋಮೀಟರ್ ವಾಕ್ ಚೈತನ್ಯ ಬೆತನಿ ನೂಜಿ ಬಾಲ್ತಿಲ್ಲ, ಪ್ರಜ್ಞಾ ಕೆ ಬೆಳ್ತನಿ ನೂಜಿ ಬಾಲ್ತಿಲ್ಲ ಮತ್ತು ವೈಷ್ಣವಿ GHS ಕಡಬ. ಇದ್ದೀರಾ ನೀವು? ಇಲ್ಲಿದ್ದರೆ ವೇದಿಕೆ ಬನ್ನಿ, ಫ್ರೀ ಆಗಿದ್ದಾರೆ. ಚೈತನ್ಯ, ಪ್ರಜ್ಞಾ ಮತ್ತು ವೈಷ್ಣವಿ ವೇದಿಕೆಗೆ ಬನ್ನಿ. 17ರ ವಯೋಮಾನದ ಬಾಲಕಿಯರ ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತಕ್ಕೆ ಅಥ್ಲೆಟ್ಸ್ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. 17ರ ವಯೋಮಾನದ ಬಾಲಕಿಯರ ತ್ರಿವಿಧ ಜಿಗಿತ. ಕಾಲ್ ರೂಮ್ನವರ ಗಮನಕ್ಕೆ ದಯವಿಟ್ಟು 400 ಮೀಟರ್ ಹಾರ್ಡಲ್ಸ್ನ ಸ್ಪರ್ಧೆಗಳನ್ನು ಮತ್ತೊಮ್ಮೆ ಸಿದ್ಧ ಮಾಡಿ ಕಳಿಸಬೇಕು. 400 ಮೀಟರ್ ಹಾರ್ಡಲ್ಸ್ನ ಪ್ರೌಢಶಾಲಾ ಬಾಲಕರು ಮತ್ತು ಬಾಲಕಿಯರನ್ನ ಕಾಲ್ ರೂಮಿನಲ್ಲಿ ದಯವಿಟ್ಟು ಕರೆದು ಸಿದ್ಧ ಮಾಡಬೇಕಾಗಿ ವಿನಂತಿ. ಚೈತನ್ಯ, ಪ್ರಜ್ಞಾ ಮತ್ತು ವೈಷ್ಣವಿ ಎಲ್ಲಿದ್ದೀರಿ? ಕೃಷ್ಣ ಪ್ರಸಾದ್ ಸರ್, ಬನ್ನಿ ಬನ್ನಿ. 400 ಮೀಟರ್ ಹರ್ಡಲ್ಸ್ ಆಗಲೇ ಕಳಿಸಿಕೊಟ್ಟಿದ್ದೇವೆ. ಅವರ ಆಗಲೇ ಅಲ್ಲಿ ಮಿಕ್ಸ್ಡ್ ಝೋನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಸರ್. ಆಗ ಕಳಿಸಿದ್ದೀರಿ, ಅವರನ್ನು ಮತ್ತೆ ಇಲ್ಲಿ ನಾವು ಪುನಃ ಕಳಿಸಿದ್ದೇವೆ, ಹಾಗಾಗಿ ಒಮ್ಮೆ ಕರೀರಿ ಸರ್. 400 ಮೀಟರ್ ಹರ್ಡಲ್ಸ್ ಅಂಡರ್ 17 ಒಮ್ಮೆ ಕಾಲ್ ರೂಮಿಗೆ ಬರಬೇಕು ದಯವಿಟ್ಟು. 17ರ ವಯೋಮಾನದ ಬಾಲಕರು ಮತ್ತು ಬಾಲಕಿಯರ ಸರ್ ಬಂದರು ಮಕ್ಕಳು 400 ಮೀಟರ್ ಒಮ್ಮೆ ಚೈತನ್ಯ ಬಂದಿರಲ್ಲ, ಪ್ರಜ್ಞಾ, ವೈಷ್ಣವಿ ಅವರನ್ನ ಹರೀಶ್ ಪುತ್ತೂರಾಯ ಅವರು ಸರ್, ಹರೀಶ್ ಪುತ್ತೂರಾಯ ಅವರು ಸರ್ ಬಂದರು, ಮಕ್ಕಳು ಬಂದರು. ನೋಡಿ ಮಕ್ಕಳೇ, ಮಗದೊಮ್ಮೆ 17ರ ವಯೋಮಾನದ ಬಾಲಕ ಬಾಲಕಿಯರ 400 ಮೀಟರ್ ಹರ್ಡಲ್ಸಿಗೆ ಸಿದ್ಧತೆಯ ನಡೀತಾ ಇದೆ. ದಯವಿಟ್ಟು ಕಾಲ್ ರೂಮಿಗೆ ತೆರಳಬೇಕು ತಾವುಗಳು. ಈ ಮಧ್ಯೆ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರು ಮತ್ತು 8ನೇ ತರಗತಿಯ ಬಾಲಕ ಬಾಲಕಿಯರಿಗೆ 80 ಮೀಟರ್ಸ್ ಹರ್ಡಲ್ಸಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ತಾವುಗಳು ಸಿದ್ಧರಿರಬೇಕು. ದಯವಿಟ್ಟು 80 ಮೀಟರ್ಸ್ ಹರ್ಡಲ್ಸಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 80 ಮೀಟರ್ಸ್ ಹರ್ಡಲ್ಸಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ನಿಧಾನವಾಗಿ ನೀವು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಹಲೋ ರಾಧಾಕೃಷ್ಣ ಸರ್, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ದಾಮೋದರ್ 400 ಹರ್ಡಲ್ಸ್ ಇದ್ದವರನ್ನು ಸೆಟ್ ಮಾಡಿ 400 ಫಸ್ಟ್ ಬಾಯ್ಸ್. ಹದಿನೇಳರ ವಯೋಮಾನದ 17ರ ವಯೋಮಾನದ ಬಾಲಕಿಯರ ಹರ್ಡಲ್ಸ್ ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತಕ್ಕೆ 17ರ ವಯೋಮಾನದ ಬಾಲಕಿಯರು. ಇದು ಕೊನಾಲು ಶಾಲೆಯ ಚಿಂತನ್ ಎಲ್ಲಿದೆಯಪ್ಪ? ಅಲ್ಲಿ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕಾಯ್ತಾ ಇದ್ದಾರೆ. ಚಿಂತನ್ ಕೊನಾಲು. ಅಲ್ಲಿ 3 ಕಿಲೋಮೀಟರ್ನ ವಾಕಿನ ವಿನ್ನರ್ಸ್ ಬಂದಿದ್ದಾರೆ. ಚೈತನ್ಯ, ಪ್ರಜ್ಞಾ ಮತ್ತು ವೈಷ್ಣವಿ. ಕೃಷ್ಣ ಪ್ರಸಾದ್ ಕೆದಿಲಾಯರು ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ಸರ್. ಈ ಸಂಘಟನೆಯ ಪರವಾಗಿ ಈ ಸಂಸ್ಥೆಯ ಕಾರ್ಯದರ್ಶಿಗಳು, ಸಂಸ್ಥೆ ಬೆಳೆಯುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದವರು, ಅಧ್ಯಕ್ಷರು, ಸಂಚಾಲಕರ ಜೊತೆಯಲ್ಲಿ ಹಾಗೆ ಮುಖ್ಯ ಗುರುಗಳು ಜಯಮಾಲಾ ಮೇಡಮ್ ಅವರನ್ನು ಕರೆದೊಯ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ 3 ಕಿಲೋಮೀಟರ್ ವಿಜೇತರನ್ನು ಅಭಿನಂದಿಸಲಿಕ್ಕೆ. ಸಂಸ್ಥೆ ಕಟ್ಟಿ ಬೆಳೆಸುವುದು ಕನಸಲ್ಲ, ಅದು ನನಸಾಗಿಸುವಲ್ಲಿ ಎಲ್ಲರ ಪಾತ್ರ ಇರ್ತದೆ. ಇಲ್ಲಿನ
ಅಧ್ಯಾಪಕ ವೃಂದ ಇರಲಿ ಅಥವಾ ಸಮಿತಿ ಇರಲಿ, ಹಾಗೆ ಎಲ್ಲರೂ ಸೇರಿಕೊಂಡು ಸಂಸ್ಥೆಯನ್ನು ಬೆಳೆಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಮುಂದಿದ್ದಾರೆ 3 ಕಿಲೋಮೀಟರ್ ವಾಕನ್ನು ವಿಜೇತರು ವೈಷ್ಣವಿ 3ನೇ ಸ್ಥಾನದ ವಿದ್ಯಾರ್ಥಿನಿ, ದ್ವಿತೀಯ ಸ್ಥಾನದ ಪ್ರಜ್ಞಾಕೆ ಮತ್ತು ಚೈತನ್ಯ ಬೆತನಿ ನೂಜಿಬಾಳ್ತಿನದವರು. ಇಬ್ಬರು ವಿದ್ಯಾರ್ಥಿನಿಯರು ಬೆತನಿ ನೂಜಿಬಾಳ್ತಿಲದ ವಿದ್ಯಾರ್ಥಿನಿಯರು, ಪ್ರಥಮದ ಸ್ಥಾನದ ಚೈತನ್ಯ ಮತ್ತು ಪ್ರಜ್ಞಾ, ಹಾಗೆ ವೈಷ್ಣವಿ GHS ಕಡಬದವರು. ಬಹಳ ಶ್ರಮಪಟ್ಟು ದೂರದ ಊರಿನಿಂದ ಬಂದು, ದೂರದ ಊರಲ್ಲ ನಮ್ಮ ತಾಲೂಕೆ, ಅದರ ದೂರದ ಪ್ರದೇಶಗಳಿಂದ ಬಂದು ಇಲ್ಲಿ ಸ್ಥಾನವನ್ನು ತಮ್ಮದಾಗಿಸಿಕೊಂಡಂಥ ನಿಮ್ಮ ಮೂರುವರನ್ನು ಕಳೆದ ವರ್ಷದ ಪ್ರಥಮ ಸ್ಥಾನಿ ವಿದ್ಯಾರ್ಥಿನಿ, ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದಂಥ ವಿದ್ಯಾರ್ಥಿನಿ ಚೈತನ್ಯ ಅವರು. ಜ್ವರದ ಚಪ್ಪಾಳೆಯೊಂದರಿಗೆ ಚೈತನ್ಯ ಅವರಿಗೆ ರಾಷ್ಟ್ರಮಟ್ಟದ ಕಳೆದ ಸಾಲಿನಲ್ಲಿ ಸರಿ ಚೈತನ್ಯ ಸಲ ಕಳೆದ ವರ್ಷದ ರಾಷ್ಟ್ರಮಟ್ಟದ ಕ್ರೀಡಾಪಟು ಅಲ್ಲ, ವಾಕಲ್ಲಿ ಎಸ್, ಅವರನ್ನು ಅಭಿನಂದಿಸ್ಲಾ. ಶುಭವಾಗಲಿ. ಈ ಬಾರಿ ಕೂಡ ನೀವು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ಹಾಗೆ ಮುಖ್ಯ ಗುರುಗಳಿಗೆ ಕೂಡ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ವಾಲಂಟಿಯರ್ಸ್ ನಮ್ಮ ಭಾಳ ಶಿಸ್ತುಬದ್ಧವಾಗಿ ವೇದಿಕೆಯತ್ತ ಬರ್ತಾ ಇದ್ದಾರೆ. ಅಲ್ಲಿ ಕೆಲಸವನ್ನು ಭಾಳ ಮುತುವರ್ಜಿಯಿಂದ ಮಾಡಿ 2 ದಿನಗಳ ಕಾಲ ಕೆಲಸ ಮಾಡಬೇಕಾದ್ರೆ ಮಕ್ಕಳಿಗೆ ಕಷ್ಟ, ಅಷ್ಟು ಎನರ್ಜಿ ಬೇಕಾಗ್ತದೆ. ಭಾಳ ಪ್ರೀತಿಯಿಂದ ಬಂದು 8ನೇ ತರಗತಿಯ 2 ದಿನ ಕೂಡ ನೀವು ಕೆಲಸವನ್ನು ಮಾಡಿದ್ದೀರಿ, ಹುಡುಗರು ಮತ್ತು ಹುಡುಗಿಯರ ಅಭಿನಂದಿಸ್ತಾ ಇದ್ದೇವೆ. ಇಲ್ಲಿ ಅಂಡರ್ 17 ಗರ್ಲ್ಸ್ ಜಾವ್ಲಿನ್ ಥ್ರೋ ವಿನ್ನರ್ಸ್ ವೇದಿಕೆ ಕಡೆಗೆ ಬನ್ನಿ. ಪ್ರೈಮರಿ ಮತ್ತು 8th ಅಭಿಕ್ಷಾ ಪ್ರಥಮ ಕರೆಯನ್ನು ಕೊಡ್ತೇವೆ. ಅಭಿಕ್ಷಾ ಸೈಂಟ್ ಮೇರಿಸ್ ಉಪ್ಪಿನಂಗಡಿ, ಅನುಶ್ರೀ GHS ಹಿರೇಬಂಡಾಡಿ ಮತ್ತು ಪ್ರಿಯಾಂಕಾ ಬೆತನಿ EMS ಪುತ್ತೂರು. ನೀವು ವೇದಿಕೆಯ ಕಡೆಗೆ ಬರಬೇಕು. ಪ್ರಾಥಮಿಕ ವಿಭಾಗದ ಅಭಿಕ್ಷಾ ಮತ್ತು ಹುಡುಗಿಯರ 80 ಮೀಟರ್ ಹರ್ಡಲ್ಸ್ಗೆ ಬಂದು ರಿಪೋರ್ಟ್ ಮಾಡಿಕೊಡಿ. ಅಭಿಕ್ಷಾ ಇಲ್ಲ, ಅಭಿಕ್ಷಾ ಬರಲಿಲ್ಲ. ಅನುಶ್ರೀ ಇದ್ದಾರೆ, ಪ್ರಿಯಾಂಕಾ ಇಬ್ಬರಿದ್ದೀರಿ. ರಾಮಕುಂಜದ ಕೃಪಾ ತ್ರಿವಿಧ ಜಿಗಿತಕ್ಕೆ ಎಲ್ಲಿದ್ದಿ? 3 ಜನ ಕೂಡ ಬಂದಿದ್ದಾರೆ. ಸರ್ ಯಾರು? ಶ್ರೀಯುತ ಜಯರಾಮ್ ಕಿದಿಲಾಯರು ಈ ಮಕ್ಕಳನ್ನು ಹರಿಸಬೇಕು. ಹೋಗಿ ಮಕ್ಕಳೇ, ಈಗ ಬರ್ರಿ ಸರ್. ಅಭಿಕ್ಷಾ ಸೈಂಟ್ ಮೇರಿಸ್ ಉಪ್ಪಿನಂಗಡಿಯವರು, ಅನುಶ್ರೀ GHS ಹಿರೇಬಂಡಾಡಿಯವರು, ಪ್ರಿಯಾಂಕಾ ಬೆತನಿ EMS ಪುತ್ತೂರಿನವರು, ಶ್ರೀಯುತ ಜಯರಾಮ್ ಕಿದಿಲಾಯರು ಹಿರಿಯರಾದರೂ ಕೂಡ ಬಹಳಷ್ಟು ಆಸಕ್ತಿ ವಹಿಸಿ ಈ ಶಾಲೆಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವವರು. ಹಲವು ವರ್ಷಗಳಿಂದ ನಮ್ಮ ಸಂಚಾಲಕರ ಜೊತೆಯಲ್ಲಿ ಹೆಗಲಿಗೆ ಗಗಲು ಕೊಟ್ಟು ದುಡಿದವರು. ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವಂಥ ಜಯರಾಮ್ ಕೆದಿಲಾಯರು ಈ ಕ್ಷೇತ್ರದ ದೊಡ್ಡ ಸಾಮಾಜಿಕ ಕೊಡುಗೆಯನ್ನು ನೀಡುವವರು. ಎಲ್ಲರಿಗೆ ಶಿಕ್ಷಣವನ್ನು ಹಂಚಬೇಕು ಎನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲನ್ನು ಇರಿಸಿದವರು. ಎಲ್ಲ ವಿಭಾಗಗಳಲ್ಲಿ ಸಂಚಾಲಕರಿಗೆ ಸಹಕರಿಸ್ತಾ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಜಯರಾಮ್ ಕೆದಿಲಾಯರು ಈ ಮಕ್ಕಳನ್ನು ಹರಿಸ್ತಾ ಇದ್ದಾರೆ. ಪ್ರಿಯಾಂಕಾ ಬೆತನಿಯ ವಿದ್ಯಾರ್ಥಿನಿ, ಬೆತನಿ ಇಂಗ್ಲಿಷ್ ಮಾಧ್ಯಮ ಪುತ್ತೂರಿನ ಬೆತನಿಯ ಹುಡುಗಿ. ದ್ವಿತೀಯ ಸ್ಥಾನವನ್ನು ಪಡೆದವರು ಅನುಶ್ರೀ GHS ಹಿರೇಬಂಡಾಡಿಯ ಹುಡುಗಿ, ಶ್ರೀಯುತ ಸೀತಾರಾಮ್ ಸರ್ ಅವರ ಅಲ್ಲಿನ ಈಗ ಚಕ್ರಪಾಣಿ ಸರ್ ಅಲ್ಲಿದ್ದಾರೆ, ಹಿರೇಬಂಡಾಡಿಯ ಹುಡುಗಿ. ಅಭಿಕ್ಷಾ ಸೈಂಟ್ ಮೇರಿಸ್ ಉಪ್ಪಿನಂಗಡಿಯ ವಿದ್ಯಾರ್ಥಿನಿ, ಅತ್ಯಂತ ಎತ್ತರದಲ್ಲಿ. ಅಂಡರ್ 17 ಜಾವ್ಲಿನ್ ಥ್ರೋ ಬಲಿಷ್ಠ ವಿದ್ಯಾರ್ಥಿನಿಯರು. ನೀವು ಜಾವ್ಲಿನ್ ಅನ್ನು ಬಿಸಾಡಬೇಕಾದ್ರೆ ನಿಮ್ಮ ದೇಹದಾರ್ಢ್ಯತೆ ಕೂಡ ಆ ರೀತಿಯಾಗಿರಬೇಕು. ಒಳ್ಳೆಯ ದೇಹದಾರ್ಢ್ಯತೆ ಇದೆ, ಮತ್ತಷ್ಟು ದೂರ ಬಿಸಾಡಿ ಅನ್ನುವಂಥ ನಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ನೀವು ಪ್ರಶಸ್ತಿಗಳನ್ನು ತರಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸ ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ಹಾಗೆ ಮುಖ್ಯ ಗುರುಗಳಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ.
3000 ಮೀಟರ್ನ ಬಾಯ್ಸ್ ಅಂಡರ್ 17 ವಿಜೇತರು 3000 ಮೀಟರ್ ದೂರದ ಓಟದ ವಿಜೇತರನ್ನು ಆಹ್ವಾನಿಸ್ತಾ ಇದ್ದೇವೆ. ಭರತ್ ಕುಮಾರ್ ರಾಮಕುಂಜ SREMHS ರಾಮಕುಂಜ, ನಿತಿನ್ GHS ಮಣಿಕಾರ ಮತ್ತು ಸುದೇಶ್ ಕೆ GHS ಕಡಬ. ಮೇಡಮ್ ಇದಾಗಲಿಲ್ಲಲ್ಲ ಮೇಡಮ್, ಇದಾಗಲಿಲ್ಲಲ್ಲ ಸರಿ. ಭರತ್ ಕುಮಾರ್ SREMHS ರಾಮಕುಂಜ, ನಿತಿನ್ GHS ಮಣಿಕಾರ ಮತ್ತು ಸುದೇಶ್ GHS ಕಡಬ. ಅಲ್ಲಿ ಒಮ್ಮೆ ನಿರ್ಮಲಾ ರಾಡ್ರಿಗಸ್ ಅವರು ಈ ಕಡೆಗೆ ಬರಬೇಕು. ನಿರ್ಮಲಾ ರಾಡ್ರಿಗಸ್ ವೇದಿಕೆಗೆ ಬರಬೇಕು. ಹಿರಿಯ ಶಿಕ್ಷಕಿ, ಬಹಳ ಯಾವುದೇ ಸಮಯದಲ್ಲಿ ಕೂಡ ಅತ್ಯಂತ ಮೌನವಾಗಿರುವವರು ಅಂತ ಹೇಳಿದರು ಅವರು. ಮೌನಕ್ಕೆ ದೊಡ್ಡ ಉದಾಹರಣೆ ನಿರ್ಮಲಾ ರಾಡ್ರಿಗಸ್. ನಾವು ಮಾತಾಡ್ತೇವೆ ಆದರೂ ಕೂಡ ನಾವು ಮೌನದಲ್ಲೇ ಇರ್ತೇವೆ. ಮೇಡಮ್ ಕೂತ್ಕೊಳ್ಳಿ. ಮೌನದಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ. ಅಂದರೆ ಯಾರಿಗೂ ತೊಂದರೆ ಆಗದಾಗೆ ಮಾತಾಡಬೇಕು ಅಂತೇಳಿ. ಮಾತಾಡುವ ಸಂದರ್ಭದಲ್ಲಿ ಮಾತ್ರ ಮಾತಾಡಬೇಕು, ಉಳಿದ ಸಮಯದಲ್ಲಿ ಮೌನವಾಗಿರಬೇಕು. ನಿರ್ಮಲಾ ರಾಡ್ರಿಗಸ್ ಈಗ ಈ ಬಾರಿಯ ತಾಲೂಕಿನ ಹೈಸ್ಕೂಲಿನ ಕಬಡ್ಡಿಯನ್ನು ನಡೆಸಿದವರು. ಅತ್ಯಂತ ಶ್ರೇಷ್ಠ ಮಟ್ಟದ ಕಬಡ್ಡಿ ನಿಮ್ಮಲ್ಲಿ ಆಗಿದೆ. ಯಾವುದೇ ಗೊಂದಲಗಳಿಲ್ಲದೆ ಕಬಡ್ಡಿ ಮುಗಿದಿದೆ. ಆ ನಿಟ್ಟಿನಲ್ಲಿ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. 3000 ಮೀಟರ್ ವಿಜೇತರು ಬಂದ್ರ ಅಂಡರ್ 17 ಬಾಯ್ಸ್. ಭರತ್ ಕುಮಾರ್ SREMS ರಾಮಕುಂಜ ಬನ್ನಿ. ನಿತಿನ್ GHS ಮಣಿಕಾರ ಇದ್ದೀರಿ. ಸುದೀಶ್ KHS ಕಡಬ 3 ಜನ ಕೂಡ ಬಂದಿದ್ದಾರೆ. ಬಲಿಷ್ಠವಾದಂಥ ಹುಡುಗರು ನೀವು. ಅಂಡರ್ 17 ಬಾಯ್ಸ್ ಅಲ್ಲ? ಓಕೆ ಸರ್. ಇವರನ್ನು ನಿರ್ಮಲಾ ರಾಡ್ರಿಗಸ್ ಅವರನ್ನು ವಿನಂತಿ ಮಾಡ್ತಾ ಇದ್ದೇವೆ. ಹಿರಿಯ ಶಿಕ್ಷಕಿ ನೀವು, ನಮಗೆಲ್ಲ ಮಾರ್ಗದರ್ಶನ ನೀಡಿದವರು, ಪ್ರೀತಿಯನ್ನು ಕೊಟ್ಟವರು. ಪರಿವೀಕ್ಷಣಾ ಅಧಿಕಾರಿಗಳ ಹುದ್ದೆಯನ್ನು ಅಲಂಕರಿಸಬೇಕಾಗಿತ್ತು. ಆದರೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅದನ್ನು ಮುಂದಿನ ದಿನಗಳಲ್ಲಿ ವಹಿಸಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮನ್ನು ವಿಜಯ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ನವೀನ್ ಸರ್ ಹೇಳಿ. ನಿಲ್ಲಿ ಒಂದು ಹೇಳಿ ಸರ್. ಕಾಲ್ ರೂಮಿಗೆ ಒಂದು ಅನೌನ್ಸ್ ಮಾಡಿ ಸರ್. 400 ಮೀಟರ್ ಹರ್ಡಲ್ಸ್ ಆದ ನಂತರ 200 ಮೀಟರ್ ಫೈನಲ್ಸ್. ಎಸ್ 400 ಮೀಟರ್ಸ್ ಸರಿ. ಬಾಲಕೃಷ್ಣ ಸರ್, 400 ಮೀಟರ್ಸ್ ಆದ ಮೇಲೆ ಫೈನಲ್ಸ್ ಆದ ಮೇಲೆ 200 ಅನ್ನು ಕಳಿಸ್ಬೇಕಂತೆ ಕಾಲ್ ರೂಮಲ್ಲಿ. ಬಾಲಕೃಷ್ಣ ಸರ್, ಸ್ಯಾನಿ ಪ್ರವೀಣ್ ಸರ್, ಓಕೆ ಕೇಳಿಸಿಕೊಂಡಿದ್ದೀರಲ್ಲ? 400 ಮೀಟರ್ಸ್ ಫೈನಲ್ಸ್ ಆದ ಮೇಲೆ 200 ಮೀಟರ್ಸ್. 3000 ಮೀಟರ್ ವಿಜೇತರನ್ನು ನಿರ್ಮಲಾ ರಾಡ್ರಿಗಸ್ ಈಗಾಗಲೇ ನಾವು ಹೇಳ್ತಾ ಇದ್ದೇವೆ. ಅವರನ್ನು ಕರೆದೊಯ್ತಾ ಇದ್ದಾರೆ. ಯಾರು? ಕೃಷ್ಣಪ್ರಸಾದ್ ಸರ್, ಹೋಗಿ. ಲತಾ ಮೇಡಮ್. ನಿರ್ಮಲಾ ರಾಡ್ರಿಗಸ್ ಅವರನ್ನು ಈ ಮಕ್ಕಳನ್ನು ಹರಿಸಲಿಕ್ಕೆ ಕರೆದೊಯ್ತಾ ಇದ್ದಾರೆ. ಹೋಗಿ. ಬಹಳಷ್ಟು ದೈಹಿಕ ಶಿಕ್ಷಣ ಬಂಧುಗಳ ಪ್ರೀತಿಯನ್ನು ಗಳಿಸಿದವರು ನಿರ್ಮಲಾ ರಾಡ್ರಿಗಸ್. ನಾವು ಯಾವಾಗಲೂ ಅವರನ್ನು ದಾಖಲೆ ವಿಭಾಗದಲ್ಲಿ ಶಿವಪ್ರಸಾದ್ ಆಳ್ವ ನಾವು ಅವರನ್ನು ದಾಖಲೆ ವಿಭಾಗದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಅಧಿಕಾರಿಗಳಾಗಿ ನೋಡಲಿಕ್ಕಿದ್ದೇವೆ. ಎಸ್, ಅವರ ಈ ಮಕ್ಕಳನ್ನು ಹರಿಸಲಿಕ್ಕೆ 3000 ಮೀಟರ್ ಓಟದ ಭರತ್ ಕುಮಾರ್ ಅವರು, ಸುದೇಶ್ ಅವರು 3 ಜನ ಕೂಡ ಮೇಲೆ ತೊಂದರೆ ಇಲ್ಲ, ನಿಮಗೆ ಸಿಗ್ತದೆ. ಅತ್ಯಂತ ಎತ್ತರದಲ್ಲಿರುವವರು ಭರತ್ ಕುಮಾರ್ SREMS ರಾಮಕುಂಜ. 3000 ಮೀಟರ್ ದೂರದ ಓಟದ ವಿಜೇತರು ಅಂದರೆ ಖಂಡಿತವಾಗಿ ದೈಹಿಕವಾಗಿ ಬಹಳಷ್ಟು ಎನರ್ಜಿ ಇರುವವರು ಅಂತ ಹೇಳ್ಬೋದು. ನಿತಿನ್ GHS ಮಣಿಕಾರ ಮತ್ತು ಸುದೀಶ್ GHS ಕಡಬ ಎಲ್ಲ ಆಚೆಗೆ ಹೋಗಿದೆ. ಯಾಕೆ ದೂರದ ಓಟಗಳು ಕಡಬ ಸೈಡಿಗೆ ಹೋಗ್ತದೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ದೈಹಿಕ ಶಿಕ್ಷಕರು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅಂದರೆ ಕಡಬದ ಬದಿಗೆ ದೂರದ ಓಟಗಳು ಎಲ್ಲ ಆ ಕಡೆಗೆ ಹೋಗ್ತಾ ಇವೆ. ವಾಕ್ ಇರಲಿ ಅಥವಾ ದೂರದ ರೇಸ್ಗಳಿರಲಿ, ನಮ್ಮಲ್ಲಿ ಎನರ್ಜಿ ಕೊರತೆ ಇರಬೇಕು. ಅದನ್ನು ತುಂಬಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಸ್ಪರ್ಧೆಯನ್ನು ನೀಡಬೇಕನ್ನುವಂಥ ಮಾತನ್ನು ಹೇಳ್ತಾ ಶುಭ ಹಾರೈಸಿದಂಥ ನಿರ್ಮಲಾ ಮೇಡಮ್ ಅವರಿಗೂ ಕೂಡ ವಂದನೆ ಸಲ್ಲಿಸಿ ಅಥ್ಲೆಟ್ಸ್ ಅಟೆನ್ಷನ್ ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ಮೇಡಮ್, ಅಭಿನಂದನೆ ಸಲ್ಲಿಸಿದ ಮಕ್ಕಳೇ. ಅಂಡರ್ 14 ಹೈ ಜಂಪ್ ಇನ್ನರ್ಸ್ ಗಗನ್ DA ಶ್ರೀರಾಮಕುಂಜ ಇಂಗ್ಲಿಷ್ ಮೀಡಿಯಂ
ಪನ್ವಿತ್ ಜ್ಞಾನೋದಯ ಬೆತನಿ ನೆಲ್ಯಾಡಿ, ಮನೋಜ್ DR ಶ್ರೀರಾಮಕುಂಜ ಇಂಗ್ಲಿಷ್ ಮೀಡಿಯಂ ಆಂಗ್ಲ ಮಾಧ್ಯಮ, ನೀವು ಈ ಕಡೆಗೆ ಬರಬೇಕು. ಗಗನ್ DA, ಪನ್ವಿತ್ ಜ್ಞಾನೋದಯ ಮತ್ತು ಮನೋಜ್ DR ಶ್ರೀರಾಮಕುಂಜ EM ಅಂಡರ್ 14 ಹೈ ಜಂಪ್ ವಿನ್ನರ್ಸ್. ನಾವೆಲ್ಲ ಸಾಮಾನ್ಯವಾಗಿ ಹೈ ಜಂಪ್ನ ಹಾರೋದು ಹೊಯ್ಗೆಗೆ, ಆದರೆ ಇಲ್ಲಿ ಬೆಡ್ಡಲ್ಲಿ ಹಾರಬೇಕಾಗ್ತದೆ. ಅದೆಲ್ಲ ಗೊಂದಲಗಳನ್ನು ನಿವಾರಿಸಿಕೊಂಡು ಮಕ್ಕಳು ಹಾರ್ತಾರೆ ಅಂತ ಹೇಳಿದರೆ ಖಂಡಿತ ಅದು ಅದ್ಭುತ. ಸಜಿಲಾ ಮೇಡಮ್ ಎಲ್ಲಿದ್ದೀರಿ? ಸಜಿಲಾ ಮೇಡಮ್ 8ರ ತರಗತಿಯ ಹುಡುಗರು ಮತ್ತು ಹುಡುಗಿಯರ 80 ಮೀಟರ್ ಹರ್ಡ್ಸ್ ಇಲ್ಲಿ ಕಾಲ್ ರೂಮಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿ. ಬಿಳಿಯೂರು ಕಟ್ಟೆಯ ಸಜಿಲಾ ಮೇಡಮ್ ಎಲ್ಲಿದ್ರು ಈ ಕಡೆಗೆ ಇದ್ದಾರಾ? ಸರಿ ಕಾಲ್ ರೂಮ್ ಇಂದ ಬಾಲಕೃಷ್ಣ ಸರ್, ನಮ್ಮ ಸಂಸ್ಥೆಯ 400 ಮೀಟರ್ ಹರ್ಡಲ್ಸ್ ಆದ ನಂತರ 200 ಮೀಟರ್ಸ್ ಫೈನಲ್ಗೆ ನಾವು ಲಿಸ್ಟ್ ಅನ್ನು ಕಳಿಸ್ತಾ ಇದ್ದೇವೆ ನಿಮ್ಮ ಹತ್ರ. ಬರಲಿ ಸರಿ ಆಯ್ತು. ಕೃಷ್ಣ ಪ್ರಸಾದ್ ಕೆದಿಲಾಯರು ಮತ್ತೆ ಕಾರ್ಯದರ್ಶಿ ಸ್ಥಾನವನ್ನ ಇರುವಂತ ಕೃಷ್ಣ ಪ್ರಸಾದ್ ಕೆದಿಲಾಯರು ಮತ್ತೆ ಈ ಮಕ್ಕಳನ್ನು ಆರಿಸಲಿಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಗಗನ್ DA ಅತ್ಯಂತ ಎತ್ತರಕ್ಕೆ ಇರಬೇಕಾದವರು, ಪನ್ವಿತ್ ಜ್ಞಾನೋದಯ ಬೆತನಿಯವರು, ಮನೋಜ್ DR ಶ್ರೀರಾಮಕುಂಜ ಇಂಗ್ಲಿಷ್ ಮಾಧ್ಯಮ. ಪ್ರಥಮ ಮತ್ತು ತೃತೀಯ ಸ್ಥಾನದ ಇಬ್ಬರು ಮೇಲೇರಿ ಮಕ್ಕಳು, ಇಬ್ಬರು ವಿದ್ಯಾರ್ಥಿಗಳು ಕೂಡ ರಾಮಕುಂಜದವರು, ಆಂಗ್ಲ ಮಾಧ್ಯಮ ರಾಮಕುಂಜದವರು, ಗಗನ್ DA ಮತ್ತು ಮನೋಜ್ DR. ಪನ್ವಿತ್ ಜ್ಞಾನೋದಯ ಬೆತನಿಯವರು ನೆಲ್ಯಾಡಿಯವರು ಹೈ ಜಂಪ್ನ ವಿಜೇತರಿವರು. ಮುಂದೆ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಿ, ಬೆಳೆಸಬೇಕು ಅನ್ನೋಂಥ ಮಾತಂತಿಗೆ ಎತ್ತರದ ವಿದ್ಯಾರ್ಥಿಗಳು ನೀವು ಅತ್ಯಂತ ಎತ್ತರಕ್ಕೆ ಹಾರುವವರಾಗಬೇಕು. ಯಾರಿಗೆ ಎತ್ತರದ ದೈಹಿಕ ದಾರ್ಢ್ಯತೆ ಇದೆ ಅವರು ಖಂಡಿತ ಹೈ ಜಂಪ್ನಲ್ಲಿ ದಾಖಲೆಗಳನ್ನು ಬರೀತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದೆಲ್ಲರಿಗೆ ಕೂಡ ಅಭಿನಂದನೆಗಳು ಸಲ್ಲಿಸ. ಅಟೆನ್ಷನ್. ನಮ್ಮ ಪುತ್ತೂರು ತಾಲೂಕಿನ ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸುಧಾಕರ್ ರೈ ಸರ್. ಆರ್ಡರ್. ನಿಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. 17ರ ವಯೋಮಾನದ ಹುಡುಗಿಯರ ಪೋಲ್ ವಾಲ್ಟ್ ಇಲ್ಲಿ 3 ಜನ ಮಾತ್ರ ಇದ್ದಾರೆ ಅದರಲ್ಲಿ ಲಿಸ್ಟಲ್ಲಿ. ಆ 3 ಜನರನ್ನು ನಾವು ಕಳಿಸಿಕೊಡ್ತೇವೆ. 17ರ ವಯೋಮಾನದ ಹುಡುಗಿಯರ ಪೋಲ್ ವಾಲ್ಟ್. Under 17 girls 3000 meters winners Pramila Bethani Nujibaltila, Lavanya GHS Kadaba, Jasmita GSS Nettanige Mudno. ಈ 3 ವಿದ್ಯಾರ್ಥಿನಿಯರು ವೇದಿಕೆ ಕಡೆಗೆ ಬರಬೇಕು. ದೂರದ ಓಟಗಳಲ್ಲಿ 3000 ಮೀಟರ್ ಓಟ, ಹುಡುಗಿಯರಿಗೆ ಅತ್ಯಂತ ದೂರದ ಓಟ ಇದು. ಇದರಲ್ಲಿ ವಿಜೇತರಾದಂಥ ಪ್ರಮೀಳಾ ಬೆತನಿ ನುಜಿಬಾಲ್ತಿಲದವರು ವೇದಿಕೆ ಕಡೆಗೆ ಬನ್ನಿ. ಲಾವಣ್ಯ GHS ಕಡಬದವರು, ಜಸ್ಮಿತಾ GHS ನೆಟ್ಟನಿಗೆ ಮುಂಡೂರಿನ ಹುಡುಗಿ ಆದಷ್ಟು ಬೇಗ ವೇದಿಕೆ ಕಡೆಗೆ ಬರಬೇಕು. ನಿಮ್ಮನ್ನು ಅಭಿನಂದಿಸಲಿಕ್ಕೆ ನಾವು ಕಾಯ್ತಾ ಇದ್ದೇವೆ, ಸಂತೋಷ ಪಡಲಿಕ್ಕಿದ್ದೇವೆ. ಎಲ್ಲಿದ್ದೀರಿ? 3000 ಮೀಟರ್ ಬಾಲಕಿಯರ ವಿಜೇತರು ಇಲ್ಲಿದ್ದೀರಾ? ಹತ್ತಿರದಲ್ಲಿದ್ದರೆ ಬೇಗ ಬನ್ನಿ, ಇಲ್ಲದಿದ್ದರೆ ಬೇರೆ ಮುಂದುವರಿಸ್ತೇವೆ. ಕೈ ಎತ್ತಿ ನೋಡ. ಪ್ರಮೀಳಾ ಇದ್ದೀರಾ? ಇಲ್ಲಿ ಲಾವಣ್ಯ ಬೇರೆ ವಿಭಾಗದಲ್ಲಿದ್ದರೆ ತೊಂದರೆ ಇಲ್ಲ, ಇದ್ರೆ ಇಲ್ಲಿ ಬನ್ನಿ. ಲಾವಣ್ಯ ಮತ್ತು ಜಸ್ಮಿತಾ. ಲಾಂಗ್ ಜಂಪ್ ಅಂಡರ್ 17 ಬಾಯ್ಸ್ ಮನೀಶ್ ಬೀಟ್ ಶೆಟ್ಟಿ ಆಫ್ ಶ್ರೀರಾಮ ನೆಲ್ಲಿಯಾಡಿ, ಋತಿಕ್ VMS ತೆಂಕಿಲ ಮತ್ತು ಚಿಂತಕ್ SRKMHS ರಾಮಕುಂಜ. ಈ 3 ವಿದ್ಯಾರ್ಥಿಗಳು ವೇದಿಕೆಯ ಕಡೆಗೆ ಬನ್ನಿ. ಲಾಂಗ್ ಜಂಪ್ ವಿನ್ನರ್ಸ್ ಅಂಡರ್ 17 ಬಾಯ್ಸ್ ಲಾಂಗ್ ಜಂಪ್ ವಿಜೇತರು ಮನೀಶ್ ಬಿ ಶೆಟ್ಟಿ ಶ್ರೀರಾಮ ನೆಲ್ಲಿಯಾಡಿ, ಋತಿಕ್ ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ ಮತ್ತು ಚಿಂತನ್ SRKMHS ರಾಮಕುಂಜ. ನೀವಾ ಹುಡುಗಿಯರು? ಪ್ರಮೀಳಾ? ಎಸ್. ಲಾವಣ್ಯ? ಎಸ್. ಜಸ್ಮಿತಾ ಎಲ್ಲಿದ್ದೀರಿ? ಪ್ರಮೀಳಾ ಇಲ್ಲ, ಬಂದು ಸರಿ.
ಈ ವಿಜೇತರನ್ನು ಹರಸಲಿಕ್ಕೆ ಸಜಿಲಾ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸಜಿಲಾ ಮೇಡಮ್ ನಮ್ಮ ಶಿಕ್ಷಕರ ದೈಹಿಕ ಶಿಕ್ಷಕರ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿದವರು, ಎಲ್ಲರಿಗೂ ಸೀನಿಯರ್ ಆಗಿರುವವರು. ಇಲ್ಲಿ ಮುಂದಿನ ದಿನಗಳಲ್ಲಿ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕಿರುವರು. ಯಾವಾಗ ಕಾಯ್ತಾ ಇದ್ದಾರೆ, ಯಾವಾಗ ನಮಗೆ ನಾವು ಕಾಯ್ತಾ ಇದ್ದೇವೆ, ಅವರು ಕಾಯ್ತಾ ಇದ್ದಾರೆ, ನಾವು ಕಾಯ್ತಾ ಇದ್ದೇವೆ. ಆದಷ್ಟು ಬೇಗ ಅವರ ಸರದಿ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸಜಿಲಾ ಮೇಡಮ್ಗೆ ಬಹಳ ಮೌನವಾಗಿ ನಿರ್ಮಲಾ ರಾಡ್ರಿಗಸ್ ರೀತಿಯಲ್ಲಿ ಇದಕ್ಕಿಂತ ಹೆಚ್ಚು ಮೌನ ಅವ್ರದ್ದು, ಅದಕ್ಕಿಂತ ಹೆಚ್ಚು ಮೌನವಾಗಿ ಮಾತಾಡುವವರು ಸಜಿಲಾ ಮೇಡಮ್ ಅವರು. ಆ ನಿಟ್ಟಿನಲ್ಲಿ ಮತ್ತೆ ಅವರನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಈ ಸಂಸ್ಥೆಯ ಶಿಕ್ಷಕಿ ಅವರನ್ನು ಕರೆದೊಯ್ತಾ ಇದ್ದಾರೆ. ಪ್ರಮೀಳಾ ಮೇಲೇರಿ, ಬೆತನಿ ಈಗಾಗಲೇ ನಿಮ್ಮನ್ನ ವಿಜಯ ವೇದಿಕೆಯಲ್ಲಿ ನೋಡಿದ್ದೇವೆ ನಾವು. ಬೆತನಿ ನೋಜಿಬಾಲ್ ತಿಲದ ಹುಡುಗಿ, ಲಾವಣ್ಯ ದ್ವಿತೀಯ ಸ್ಥಾನವನ್ನು ಪಡಿಬೇಕಾದಂಥ ಹುಡುಗಿ, GHS ಕಡಬದವರು, ಜಸ್ಮಿತಾ GHS ನಟನಿಗೆ ಮುನ್ನೂರಿನವರು. ಮೂವರು ಮಕ್ಕಳನ್ನು ಕೂಡ ನಾವು ಪ್ರೀತಿಯಿಂದ ಆಶೀರ್ವದಿಸ್ತಾ ಇದ್ದೇವೆ. ಸಜಿಲಾ ಮೇಡಮ್ ಜೊತೆಯಲ್ಲಿ ನಾವೆಲ್ಲರೂ ಕೂಡ, ನಾವೆಲ್ಲ ಕ್ರೀಡಾಭಿಮಾನಿಗಳು ನಿಮ್ಮ ಕ್ರೀಡಾ ಜೀವನಕ್ಕೆ ಹಾರೈಕೆ ಇದ್ದೇನೆ. ರಾಷ್ಟ್ರಮಟ್ಟದ ಕ್ರೀಡಾಪಟು ಈಗಾಗಲೇ ವೇದಿಕೆಯಲ್ಲಿ ನೋಡಿದ್ದೇವೆ ಪ್ರಮೀಳಾ ಅವರನ್ನು. ಲಾಂಗ್ ರೇಸಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನು ಕಳೆದ ಸಾಲಿನಲ್ಲಿ ಮಾಡಿದವರು ಪ್ರಮೀಳಾ, ಲಾವಣ್ಯ ಮತ್ತು ಜಸ್ಮಿತಾ ನಮ್ಮ ಮುಂದಿದ್ದಾರೆ. ಶುಭ ಹಾರೈಕೆ ನಮ್ಮೆಲ್ಲರ. ಮತ್ತೆ ನಿಮಗೆ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರಮಟ್ಟದವರೆಗೆ ಹೋಗಬೇಕು, ಅಲ್ಲಿ ಕೂಡ ಸ್ಥಾನವನ್ನು ನಿಮ್ಮದಾಗಿಸಿಕೊಳ್ಬೇಕು ಅನ್ನುವಂಥ ಹಾರೈಕೆಯೊಂದಿಗೆ ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮೇಡಮ್. ಹಲೋ ನವೀನ್ ಸರ್. ಹೇಳಿ ಸರ್. ನವೀನ್ ಹೇಳಿ ಸರ್. ಇದು ಅಂಡರ್ 17 ಗರ್ಲ್ಸ್ ಪೋಲ್ ವಾಲ್ಟ್ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಅಂಡರ್ 17 ಗರ್ಲ್ಸ್ ಪೋಲ್ ವಾಲ್ಟ್ನ ಸ್ಪರ್ಧಿಗಳು ಅಲ್ಲಿ ಕಾಲ್ ರೂಮಿಗೆ ಹೋಗಬೇಕು. ಹಾಗೆ ಸಜಿಲಾ ಅವರು ನೋಡಿದರೆ ನಮಗೆ ಬಹಳ ಪಾಪ ಅಂತ ಕಾಣ್ತಾ, ಆದರೆ ಅವರು ರಾಷ್ಟ್ರ ಮಟ್ಟದ ಆಟಗಾರ್ತಿ. ಒಮ್ಮೆ ಜೋರಾದ ಚಪ್ಪಾಳೆ ಬೀಳಲಿ ಅವರಿಗೆ. ಸಜಿಲಾ ಅವರು ರಾಷ್ಟ್ರ ಮಟ್ಟದ ಲಾಂಗ್ ರೇಸ್ ಅಲ್ಲಿ. ಸಜಿಲಾ ಮೇಡಮ್ ಯಾವುದು ಇವೆಂಟ್? 100-200 ಸರಿ 100-200 ಅಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂಥ ಸಜಿಲಾ ಮೇಡಮ್ ಬಹಳ ಪ್ರೀತಿಯಿಂದ ಬಂದಿದ್ದಾರೆ, ಶುಭ ಹಾರೈಸಿದ್ದಾರೆ. ಈ ಮಕ್ಕಳು ಕೂಡ ರಾಷ್ಟ್ರ ಮಟ್ಟಕ್ಕೆ ಮುಟ್ಟಲಿ ಅನ್ನುವಂಥ ಹಾರೈಕೆಯೊಂದಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಲಕ್ಷ್ಮಣ್ ಕರಂದ್ಲಾಜೆ ಅವರು ನಮ್ಮ ಜೊತೆ ನಿನ್ನೆ ಇದ್ರು. ಹೇಳಿ ಸರ್. 17 ವಯೋಮಾನದ ಬಾಲಕಿಯರ ಪೋಲ್ ವಾಲ್ಟ್ ಇಲ್ಲಿ ಬಂದು ರಿಪೋರ್ಟ್. 3 ಜನರ ಹೆಸರು ಮಾತ್ರ ಇದೆ ಲಿಸ್ಟಲ್ಲಿ. ಆ 3 ಜನ ಬಂದು ಇಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿ, ನಿಮ್ಮನ್ನು ಕಳಿಸಿಕೊಡ್ತೇವೆ. ಲಕ್ಷ್ಮಣ ಕರಂದ್ಲಾಜೆ ಅವರು ಮತ್ತು ರಾಕೇಶ್ ಅವರು ಈ ಬೆಳಿಗ್ಗೆ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ನಿನ್ನೆ ಇಡೀ ದಿನ ಇಲ್ಲಿದ್ದರು, ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಸಂಸ್ಥೆಯಲ್ಲಿ ಅವರ ಮಕ್ಕಳು ಕಲಿಯುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಾತ್ರ ಅಲ್ಲ, ಯಾವುದೇ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಸಾಮಾಜಿಕ ಸೇವೆ, ಧಾರ್ಮಿಕ ಸೇವೆ ಇರಲಿ, ಎಲ್ಲದರಲ್ಲಿ ಕೂಡ ತಮ್ಮನ್ನು ಇಬ್ಬರು ಕೂಡ ತೊಡಗಿಸಿಕೊಳ್ಳುವವರು. ಅವರನ್ನ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದಾರೆ. ಹೇಳಿ ಸರ್. ಹೇಳಿ ಸರ್. ಪ್ರಾಥಮಿಕ ಶಾಲಾ ವಿಭಾಗದ 400 ಮೀಟರಿನ ಹರ್ಡಲ್ಸ್ ಸ್ಪರ್ಧೆ ಆರಂಭವಾಗ್ತಾ ಇದೆ. ದಯವಿಟ್ಟು ಸ್ವಯಂ ಸೇವಕರು ಎಲ್ಲ ಹರ್ಡಲ್ಸಿನ ಬಳಿಯಲ್ಲಿರಬೇಕು. ಹಾಗೆ ಆರಂಭ ಹಂತದ, ಮುಕ್ತಾಯ ಹಂತದ ಸಮಯ ಪಾಲನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ತೀರ್ಪುಗಾರರು. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರು, ಅದೇ ರೀತಿ 8ನೇ ತರಗತಿಯ ಬಾಲಕ ಬಾಲಕಿಯರ 80 ಮೀಟರ್ಸ್ ಹರ್ಡಲ್ಸ್ಗೆ ನಿಮಗೆ ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಈ ಮಧ್ಯೆ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟ 2 ದಿನ ಬಹಳ ದೂರಿಯಾಗಿ ನಡೀಬೇಕು ಅಂತ ಹೇಳಿದ್ರೆ, ಈ ಆತಿಥ್ಯ ವಿದ್ಯಾ ಸಂಸ್ಥೆಗೆ ನಮ್ಮ ಸರ್ಕಾರದಿಂದ ಕೊಡಮಾಡುವಂತ ಕೇವಲ ಆ ಒಂದು ಅನುದಾನ ಏನಿದೆ ಅದರಿಂದ ಏನೂ ಸಾಧ್ಯ ಇಲ್ಲ. ಬೆಳಗಿನ ಒಂದು ಉಪಹಾರಕ್ಕೂ ಕೂಡ ನಾವು ಕೊಡ್ತಾ ಇಲ್ಲ. ಆದಾಗ್ಯೂ ಸುಮಾರು 10 ಲಕ್ಷ ರೂಪಾಯಿಯಷ್ಟು ಖರ್ಚಿರತಕ್ಕಂಥ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿದ್ರೆ, ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರ ನೀಡಿದಂತ ನಮ್ಮ ಸಂಸ್ಥೆಯ ಹಿತೈಷಿಗಳಲ್ಲಿ ಕೆಲವರು ನಮ್ಮ ಪಟ್ಟಿ ನಮ್ಮಲ್ಲಿದೆ. ಶ್ರೀಯುತ ಶಿವಪ್ರಸಾದ್ ಪಾಣಾಜೆ ಬಹುಶಃ ಎಲ್ಲ ಟ್ರಾಫಿಗಳನ್ನ ಕೊಡಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಲಕ್ಷ್ಮಣ ಕರಂದ್ಲಾಜೆ ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಅವರ
ತನು ಮನ ಧನದಿಂದ ಸಹಾಯ ನೀಡಿದ್ದಾರೆ. ಶ್ರೀಯುತ ಪ್ರಸಾದ್ ಅಡಿಗ, ಶ್ರೀಯುತ ವೆಂಕಟೇಶ್ ಪ್ರಸಾದ್, ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ, ಶಿವಪ್ರಸಾದ ಇಜ್ಜಾವ, ರಾಜೇಶ್ ಸಂಪದ ಟ್ರೇಡರ್ಸ್, ರಾಕೇಶ್ ರೈ ಕೆಡಂಜಿ, ಶ್ರೀಮತಿ ವಿದ್ಯಾ ಗೌರಿ, ಹೀಗೆ ಅನೇಕ ಗಣ್ಯರು ತನು ಮನ ಧನ ಸಹಾಯ ನೀಡಿ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಶ್ರೀ ಭದ್ರಾ ಕನ್ಸ್ಟ್ರಕ್ಷನ್ ಸವಣೂರು, ನಾಗೇಶ್ ಕೆಡಂಜಿ, ಪ್ರವೀಣ್ ರೈ, ಶ್ರೀಯುತ ಶಶಿಕಲಾ, ಶ್ರೀಮತಿ ಶಶಿಕಲಾ CRP, ಇವರೆಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಧನ ಸಹಾಯವನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೆ ವಿಶೇಷ ಪರವಾಗಿ ಅಭಿನಂದನೆ. ಬನ್ನಿ ಸರ್, 400 ಸ್ಟಾರ್ಟಿಂಗ್. ಅಂಡರ್ 17 ಗರ್ಲ್ಸ್ ಪೋಲ್ ವಾಲ್ಟ್ನ ವರ್ಷಕ್ಕೆ ರಾಮಕುಂಜ ಶಾಲೆಯ ಹುಡುಗಿ ಬರಲಿಲ್ಲ ಇಲ್ಲಿಗೆ. ಆಂಗ್ಲ ಮಾಧ್ಯಮ ಶಾಲೆಯ ವರ್ಷ. ಈ ಒಂದು ಕ್ರೀಡಾಂಗಣದ ನಿರ್ಮಾಣಕ್ಕೆ ನಮಗೆ ತುಂಬು ಸಹಕಾರ ನೀಡಿದಂತ ಈ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣಕರ್ತರು ಶ್ರೀಯುತ ಕೃಷ್ಣ ಪ್ರಸಾದ್, ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂಬ್ರ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರ ಆ ಒಂದು ಮಾರ್ಗದರ್ಶನದಲ್ಲಿ ಶ್ರೀಯುತ ದಾಮೋದರ್ ಇರಬಹುದು, ಶ್ರೀಯುತ ದಾಮೋದರು, ನಮ್ಮ ಈ ಆತಿಥ್ಯ ವಿದ್ಯಾಸಂಸ್ಥೆಯ ಮಂಜುನಾಥರು, ಇಲ್ಲಿಯ ದೀಕ್ಷಾ ದೈಹಿಕ ಶಿಕ್ಷಣ ಶಿಕ್ಷಕಿ, ಮತ್ತೆ ಕುಶಲಪ್ಪ ಗೌಡ, ಅನೇಕ ದೈಹಿಕ ಶಿಕ್ಷಕರು ಯಾರೆಲ್ಲ ಸವಣೂರು ವಲಯದ ಶಿಕ್ಷಕರು ಇದಕ್ಕೆ ಅನೇಕ ದಿನಗಳಿಂದ ನಿಯೋಜನೆಗೊಂಡು ಕರ್ತವ್ಯ ನಿರ್ವಹಿಸಿದ್ದಾರೆ. ಬಹುಶಃ ನಾನು ನಿನ್ನೆ ತಾನೇ ಒಂದು ಮಾತನ್ನು ಹೇಳಿದ್ದೆ. ಮೊನ್ನೆ ದಿನ ರಾತ್ರಿ 7:30-8 ಗಂಟೆ ತನಕ ಈ ವಿದ್ಯಾಸಂಸ್ಥೆಯ ಶಿಕ್ಷಕರು, ಅನೇಕ ಶಿಕ್ಷಕರು ಪೇಂಟಿಂಗ್ ಕೆಲಸ ಮಾಡಿದ್ದಾರೆ. ಅನೇಕ ವಿದ್ಯಾರ್ಥಿಗಳು, ಹಾಸ್ಟೆಲ್ ವಿದ್ಯಾರ್ಥಿಗಳು, ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಜಯಮಾಲಾ ಮೇಡಮ್ ಅವರು, ನನಗೆ ಆಶ್ಚರ್ಯ ಅನಿಸಿತು. 7 ಗಂಟೆಗೆ ಅವರು ಕೂಡ ಪೇಂಟ್ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಣ್ಣು ಕಾಣ್ತಾ ಇಲ್ಲ, ಯಾರ ಮುಖ ಕಾಣ್ತಾ ಇಲ್ಲ. ಈ ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಪೇಂಟ್ ಮಾಡೋದರಲ್ಲಿ ನಮ್ಮ ಜಯಮಾಲಾ ಮೇಡಮ್ ರವರು, ನಮ್ಮ ಡ್ರಾಯಿಂಗ್ ಟೀಚರ್ನವರು, ಇಲ್ಲಿಯ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಅವರು ಪೇಂಟಿಂಗ್ ಮಾಡುವಂಥದ್ದು ನೋಡಿದ್ದೆ. ಬಹುಶಃ ಪ್ರತಿಯೊಬ್ಬರ ಅಳಿಲು ಸೇವೆ ಇದರಲ್ಲಿ ಇದೆ. ಎಲ್ಲರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಯಾರ ಹೆಸರನ್ನು ಹೇಳ್ತಾ ಇಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಈ ಸಂಸ್ಥೆಯ ಎಲ್ಲ ಶಿಕ್ಷಕರು, ನನಗೆ ಬಹುಶಃ ಯಾರ ಶಿಕ್ಷಕರ ಹೆಸರು ಗೊತ್ತಿಲ್ಲ, ಎಲ್ಲರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಕುಶಾಲಪರು, ಕರುಣಾಕರು, ನರೇಶ್ ಲೋಬೋ ಪೋಲ್ ವಾಲ್ಟಲ್ಲಿ ಇದ್ದೀರಲ್ಲ? ನೋಡಿ, ತ್ರಿವಿಧ ಜಿಗಿತ ಸ್ಪರ್ಧೆಯ ನಿರ್ಣಾಯಕರು ಕೂಡಲೇ ತೆರಳಬೇಕು. ಅಲ್ಲಿ ಮಕ್ಕಳು ಕಾಯ್ತಾ ಇದ್ದಾರೆ. ಕರುಣಾಕರ್ ಸರ್ ಮುಖ್ಯಸ್ಥರಾಗಿ
ಶ್ರೀಮತಿ ಪ್ರೇಮ, ಲಕ್ಷ್ಮೀಶ, ಪ್ರಶಾಂತ್ ಸರ್, ಶರಣ್ಯ ದಯವಿಟ್ಟು ಕೂಡಲೇ ತೆರಳಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತ, ತ್ರಿವಿಧ ಜಿಗಿತದ ನಿರ್ಣಾಯಕರು ಕೂಡಲೇ ತೆರಳಬೇಕು ಸರ್. ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ CRPಗಳಾಗಿರ್ತಕ್ಕಂಥ ಶ್ರೀಮತಿ ಪರಮೇಶ್ವರಿ ಮೇಡಮ್ ಮತ್ತು CRP ಶ್ರೀಮತಿ ಶಶಿಕಲಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ಸ್ವಾಗತಿಸ್ತಾ ಇದ್ದೇವೆ. ಹಲೋ ಹಲೋ ಅಂಡರ್ 14 ಬಾಯ್ಸ್ 80 ಮೀಟರ್ ಹರ್ಡಲ್ಸ್ ಹೆಸರು ಕೊಡ್ಲಿಕ್ಕೆ ಇನ್ನೂ ಬಾಕಿ ಇದೆ. ಆದಷ್ಟು ಬೇಗ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. 17ರ ವಯೋಮಾನದ ಬಾಲಕರ ಉದ್ದ ಜಿಗಿತ ಸ್ಪರ್ಧೆಯ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಸರ್ ಸ್ಟಾರ್ಟ್. ಉದ್ದ ಜಿಗಿತ ಸ್ಪರ್ಧೆಯ ವಿಜೇತರನ್ನ ಗೌರವಿಸಬೇಕು ಅಂತೇಳಿ ತಮ್ಮಲ್ಲಿ 8ನೇ ತರಗತಿಯ ಹುಡುಗರು ಮತ್ತು ಹುಡುಗಿಯರ ಹರ್ಡ್ಸ್ 80 ಮೀಟರ್ ಹರ್ಡ್ಸ್ಗೆ ನಿಮಗೆ ಕೊನೆಯ ಕರೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. 80 ಮೀಟರ್ ಹರ್ಡ್ಸ್ ಅಡೆತಡೆ ಒಟ್ಟದ ಪ್ರೈಮರಿ ಮತ್ತು 8th ಎಲ್ಲ ಮಕ್ಕಳು ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಬೇಕು. ಯಾರಾದರೂ ಬಾಕಿ ಇದ್ದರೆ ದಯವಿಟ್ಟು ಮತ್ತೆ ದೂರಬೇಡಿ, ನಾವು ಬಂದವರನ್ನು ಕಳಿಸಿಕೊಡ್ತೇವೆ. ಮನೀಶ್ ಎಲ್ಲಿದ್ದೀನಿ? ರಿತಿಕ್, ಮನೀಶ್, ಓಕೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ಶ್ರೀಯುತ ಲಕ್ಷ್ಮಣ ಕರಂದ್ಲಾಜೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉದ್ದ ಜಿಗಿತ ಸ್ಪರ್ಧೆಯ ವಿಜೇತರನ್ನ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರಿ. 17ರ ವಯೋಮಾನದ ಬಾಲಕರ ಉದ್ದ ಜಿಗಿತ ಸ್ಪರ್ಧೆ ಸ್ಪರ್ಧೆಯ ವಿಜೇತರನ್ನ ಗೌರವಿಸಲಿಕ್ಕಿದ್ದಾರೆ ಶ್ರೀಯುತ ಲಕ್ಷ್ಮಣ ಕರಂದ್ಲಾಜೆ ಅವರು. ಸಂಸ್ಥೆಯ ಮುಖ್ಯ ಗುರುಗಳು ಇವರನ್ನ ಬರಮಾಡಿಕೊಳ್ಳಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸಂಸ್ಥೆಯ ಪೋಷಕರಾಗಿರತಕ್ಕಂತಹ ಶ್ರೀಯುತ ಲಕ್ಷ್ಮಣ ಕರಂದ್ಲಾಜೆ ಅವರು ಈ ಒಂದು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು, ಹರಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಚಿಂತನ್ SR ರಾಮಕೃಷ್ಣ ಶ್ರೀ ರಾಮಕುಂಜೇಶ್ವರ
ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ಇಲ್ಲಿಯ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಿದ್ದಾರೆ, ಬೆಳ್ಳಿಯ ಕಂಚಿನ ಪದಕದೊಂದಿಗೆ ಗೌರವ. ಅದೇ ರೀತಿ ದ್ವಿತೀಯ ಸ್ಥಾನಿ ಋತಿಕ್, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರು, ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಮನೀಶ್ ಬಿ ಶೆಟ್ಟಿ, ಶ್ರೀರಾಮ ವಿದ್ಯಾಲಯ ನೆಲ್ಯಾಡಿ, ಇಲ್ಲಿಯ ವಿದ್ಯಾರ್ಥಿ ಪ್ರಥಮ ಸ್ಥಾನ ತಂದಾಗಿಸಿಕೊಂಡಿದ್ದಾರೆ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಈ ವಿದ್ಯಾರ್ಥಿಗಳನ್ನು ಗೌರವಿಸಿದಂತ ಲಕ್ಷ್ಮಣ ಕರಂದಲಾಜೆ ಸರ್, ತಮಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಮಂಜುನಾಥರು, ಸ್ಥಳೀಯ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ನೀವೊಮ್ಮೆ ಟ್ರಿಪಲ್ ಜಂಪ್ನ ಹತ್ರ ಬರಬೇಕು ಸ್ವಯಂ ಸೇವಕರೊಟ್ಟಿಗೆ. ಮಂಜುನಾಥ್. ಹಲೋ, 200 ಮೀಟರ್ನ ಫೈನಲಿಗೆ ಆಯ್ಕೆ ಆಗಿದಂತ ಕ್ರೀಡಾಪಟುಗಳು ಕಾಲ್ ರೂಮಿಗೆ ಹೋಗಿ ರಿಪೋರ್ಟ್ ಮಾಡುದು. ಹರ್ಡಲ್ಸ್ ಸ್ಪರ್ಧೆ ಆದ ಕೂಡಲೇ ಎಲ್ಲಾ ವಿಭಾಗದ 200 ಮೀಟರ್ ಫೈನಲ್ಸ್ ಸ್ಪರ್ಧೆ ನಡೀತದೆ. ತಾವು ಎಲ್ಲಿದ್ರು ಕೂಡ ಕಾಲ್ ರೂಮಿಗೆ ಹೋಗಿ ರಿಪೋರ್ಟ್ ಮಾಡಬೇಕು. ಅಲ್ಲಿಗೆ ಲಿಸ್ಟ್ ಹೋಗಿದೆ. ಬಹುಶಃ 17ರ ವಯೋಮಾನದ ಎಸೆತಗಳು ಈಗಾಗಲೇ ಮುಕ್ತಾಯಗೊಂಡಿದೆ. ಹ್ಯಾಮರ್ ಥ್ರೋಗೆ ಬಹುಶಃ ಅದು 1 ಗಂಟೆ ನಡೆಯುವಂಥದ್ದು. ಎಸೆತಗಳ ನಿರ್ಣಾಯಕರು ಒಪ್ಪಿಕೊಂಡಲ್ಲಿ ನಾನು ಪ್ರಥಮ ಕರೆಯನ್ನು ಕೊಡ್ತೇನೆ. 17ರ ವಯೋಮಾನದ ಬಾಲಕರ ಹ್ಯಾಮರ್ ಥ್ರೋಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ಡಿಸ್ಕಸ್ ಥ್ರೋ ಮುಕ್ತಾಯಗೊಂಡಿದೆ. ಸರ್, ಹ್ಯಾಮರ್ ಥ್ರೋ ಅದು ಊಟದ ಟೈಮಿಗಿದೆ. ಆ ಸ್ಪರ್ಧೆ ನಡೆಯುವಾಗ ಬೇರೆ ಯಾವುದನ್ನು ಮಾಡಲಿಕ್ಕೆ ಆಗುದಿಲ್ಲ. ಹ್ಯಾಮರ್ ಸ್ಪರ್ಧೆ ಮಾಡುವಾಗ ಉಳಿದ ಯಾವುದೇ ಸ್ಪರ್ಧೆ ನಡೆಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅದು ಊಟದ ಟೈಮಲ್ಲಿ ನಡೀತದೆ. 1 ಗಂಟೆಗೆ ಕರೆ ಕೊಟ್ಟರೆ ಸಾಕು. ಆರ್ಡರ್ ಆಫ್ ಇವೆಂಟ್ ಪ್ರಕಾರ ಯಥಾ ಪ್ರಕಾರ ನಡೆಯಲಿಕ್ಕಿದೆ. 17ರ ವಯೋಮಾನದ ಹ್ಯಾಮರ್ ಥ್ರೋ ಸರಿಯಾಗಿ 1 ಗಂಟೆಗೆ ಸರಿಯಾಗಿ ನಡೆಯಲಿಕ್ಕಿದೆ. ಆದ್ದರಿಂದ ಎಸೆತಗಳ ನಿರ್ಣಾಯಕರು 1 ಗಂಟೆಗೆ ಸರಿಯಾಗಿ ತಾವುಗಳು ಸಿದ್ಧರಿರಬೇಕು. ಅದಕ್ಕಿಂತ ಮುಂಚಿತವಾಗಿ ತಾವುಗಳು ಅದಕ್ಕೆ ಸಿದ್ಧರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಹಲೋ ಮಾಮಚಂದ್ ಸರ್. ಸರ್, ಇದು 200 ಮೀಟರ್ 8th ಫೈನಲ್ ಲಿಸ್ಟ್ ಇಲ್ಲಿಗೆ ಬರಲಿಲ್ಲ. ಮಕ್ಕಳು ಬಂದ್ರು, ಫೈನಲ್ ಲಿಸ್ಟ್ ಬರಲಿಲ್ಲ. ನೋಡಿ ದಯವಿಟ್ಟು ಬಂತು ಬಾಲಕೃಷ್ಣ ಸರ್, ಫೈನಲ್ ಈಗ ಬಂತ
ಬಾಲಕೃಷ್ಣ ಸರ್ ಕಳಿಸಿಕೊಡಿ ಸರ್, ಕಳಿಸಿಕೊಡಿ. ಲಿಸ್ಟ್ ಬಂತಾ? ಮಹಾಬಾಂಚಲ್ ಸರ್ ನೋಡಿ, ನಿಮ್ಮ ಹತ್ರ ಒಂದು ಲಿಸ್ಟ್ ಬಂತು ನೋಡಿ. ಸರಿ ಸರಿ, ಓಕೆ. ನೆಕ್ಸ್ಟ್ ಸ್ಪರ್ಧೆ ಅದು ಕಾಲ್ ರೂಮಿಗೆ ಒಂದು ಹೋಯ್ತು. ಅದು ಕಾಲ್ ರೂಮಿಗೆ ಕಳಿಸಿಲ್ಲ ಇದನ್ನ? ಬೇರೆ ಕಳಿಸಿದ್ದೇನೆ ಇದು ನಿಮಗೆ ಅನೌನ್ಸಿಗೆ. ಓಕೆ ಓಕೆ ಓಕೆ. ನೋಡಿ, ದಯವಿಟ್ಟು ಮಕ್ಕಳೇ ಈ ಕಡೆ ಗಮನ ಕೊಡಬೇಕು. ನೀವು ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕ್ವಾಲಿಫೈಡ್ ಅರ್ಹತೆಯನ್ನು ಪಡ್ಕೊಂಡವರು ಫೈನಲ್ಸ್ಗೆ 8 ಜನ. ಬಿಬ್ ನಂಬರ್ 211 ಮೊಹಮ್ಮದ್ ಫವಾಜ್, 161 ಸಾತ್ವಿಕ್ ರೈ ಕಡಬ, 111 ವಾಸುದೇವ ಕಾಮತ್, 159 ಸವೀಶ್ ಸೈಂಟ್ ಆನ್ಸ್, 166 ಮೋಕ್ಷಿತ್, 200 ಮೀಟರ್ ಹೀಟ್ಸ್ ಅಲ್ಲಿ ಫೈನಲ್ಗೆ ಕ್ವಾಲಿಫೈ ಆದವರು ಎಲ್ಲರೂ ಇಲ್ಲಿಗೆ ಬರಬೇಕು, ಕಾಲ್ ರೂಮಿಗೆ ಬರಬೇಕು. ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಅಬ್ದುಲ್ ವಹಾಬ್ ಬೆತ್ತನಿ ದರ್ಬೆ, 200 ಮೀಟರ್ ಕೌಶಿಕ್ ಕ್ವಾಲಿಫೈ ಆಗಿ ಫೈನಲ್ಗೆ ಎಂಟರ್ ಆದಂತ ಎಲ್ಲ ಮಕ್ಕಳು ಕೂಡ ಕಾಲ್ ರೂಮಿಗೆ ಬರಬೇಕು. ಪ್ರಾಥಮಿಕ ಶಾಲಾ ವಿಭಾಗದ 8 ಜನ ವಿದ್ಯಾರ್ಥಿಗಳು ದಯವಿಟ್ಟು ಕಾಲ್ ರೂಮಿಗೆ ಹೋಗಿ. ಮೊಹಮ್ಮದ್ ಫವಾದ್, ಸಾತ್ವಿಕ್ ರಾಯ್, ವಾಸುದೇವ ಕಾಮತ್, ಮೋಕ್ಷಿತ್ ಗೌಡ, ಅಬ್ದುಲ್ ವಹಾಬ್, ಕೌಶಿಕ್ ಮಿಲನ್, ಅವನಿ ಪಿಬಿ ಸೈಂಟ್ ಆ್ಯಂಡ್ ಕಡಬ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರು ಲಿಶಾ ಪಿ, ಸಮೀಕ್ಷಾ ಶೆಟ್ಟಿ, ಆರ್ ಅನ್ವಿಕಾ ರಾಜ್, ತಸ್ರಿಫಾ, ಆತ್ಮಿ ಕೆಎಂ, ಸಾನ್ವಿ ಜೆ, ತ್ರಿಷಾ ಕೆ, ಪುಣ್ಯಶ್ರೀ. ಇದು ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರು. ತಾವು ಕೂಡ ತೆರಳಬೇಕಲ್ಲಿ ಕಾಲ್ ರೂಮಿಗೆ. ಹದಿನಾಲ್ಕರ ವಯೋಮಾನದ ಬಾಲಕರು ದಲ್ವಿನ್ ಆಂಟನಿ, ಮಿತೇಶ್ ನಾಯಕ್, ಶಶಾಂಕ್ ಪಿ, ರಿತೇಶ್, ಅಖಿಲ್ ಎನ್ಎಸ್, ಮೊಹಮ್ಮದ್ ಅದೀಲ್, ಚಿರಾಂತ್ ಗೌಡ, ವಿಖ್ಯಾತ್. ಇಷ್ಟು ಜನ ನೀವು ಅಲ್ಲಿ ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. 14ರ ವಯೋಮಾನದ ಬಾಲಕಿಯರು ಶಮಾ ಫಾತಿಮಾ, ನೇಹಾ ಮೊರಾರ್ಜಿ ಬಲ್ನಾಡು, ಸುಹಾ ಸುಲ್ತಾನ್, ಶಿಕಾ ಎಸ್, ಅವನಿ ಪಿಬಿ, ಫಾತಿಮಾ ತನ್ಜಾ, ಆಯಿಷತ್ ಶಿಫಾನಾ. ದಯವಿಟ್ಟು ನೀವು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. 17ರ ವಯೋಮಾನದ ಬಾಲಕರು ರಾಕೇಶ್ ನಂದನ್, ಗಗನ್, ಸಾತ್ವಿಕ್, ಮೊಹಮ್ಮದ್ ತನ್ಶಿಕ್ ಕೆ, ಸುಜನ್ ಕೆ, ಮನ್ವಿತ್ ನೆಕ್ಕರೆ, ಆದಿತ್ಯ, ಮೊಹಮ್ಮದ್ ಸುಹಾಯ್. ದಯವಿಟ್ಟು ನೀವು ರಿಪೋರ್ಟ್ ಮಾಡಿಕೊಳ್ಬೇಕು. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ತ್ರಿಷಾ ಎ, ಗುಣಶ್ರೀ, ಅಪೇಕ್ಷಾ, ಸಾನ್ನಿಧ್ಯ ರೈ, ಡಿಂಪಲ್ ಶೆಟ್ಟಿ, ಚಿಲ್ಸಿಟಾ ಜಾಸ್ಮಿನ್, ಭಾಗ್ಯವತಿ, ಪುಣ್ಯಶ್ರೀ. ಪೋಲ್ ವಾಲ್ಟ್ ಸ್ಪರ್ಧೆಯ ನಿರ್ಣಾಯಕರು ಕೂಡಲೇ ನೀವು ತೆರಳಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಜೊತೆ ಪುತ್ತೂರು ತಾಲೂಕಿನ ಮಾಜಿ ಶಾಸಕರು ಸನ್ಮಾನ್ಯ ಸಂಜೀವ ಮಠಂದೂರು ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಶ್ರಮಿಸಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪುತ್ತೂರು ತಾಲೂಕನ್ನ ಹತ್ತೂರಿಗೆ ಪಸರಿಸಿದಂತಹ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಶಾಸಕರಲ್ಲಿ ಓರ್ವರಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಶ್ರಮಿಸಿದಂತಹ ಸಂಜೀವ ಮಟ್ಟಂದೂರು ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 200 ಮೀಟರ್ ಓಟಕ್ಕೆ ಕ್ವಾಲಿಫೈ ಆದಂತವರು ಇಲ್ಲಿಗೆ ಕಾಲ್ ರೂಮಿಗೆ ಬರಬೇಕು.
ಅಂಡರ್ 17. ಹಲೋ ಬಾಲಕೃಷ್ಣ ಸರ್, ಭಾರತ ವಿದ್ಯಾರ್ಥಿಯ ಹೆಸರನ್ನು ಕರೀರಿ ಸರ್. ಫೋರ್ ಇಂಟು 100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ 17ರ ವಯೋಮಾನದ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರು, ಜ್ಞಾನೋದಯ ಬೆತನಿ ನೆಲ್ಯಾಡಿ, ಸೈಂಟ್ ಆನ್ಸ್ ಕಡಬ. ಈ ವಿದ್ಯಾರ್ಥಿಗಳು ದಯವಿಟ್ಟು ವಿಜಯವೇದಿಕೆ ಬರಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರಾಮಕುಂಜ ರಾಕೇಶ್ ನಂದನ್ ಕ್ವಾಲಿಫೈ ಆದವನು ಫೈನಲ್ಗೆ. ಗಗನ್ ಸುಧಾಣ ಬನ್ನಿಲ್ಲಿ. ರಾಕೇಶ್ ನಂದನ್ ಯಾರು? ರಾಕೇಶ್ 4x100 ಮೀಟರ್ ರಿಲೇ ಅಂಡರ್ 17 ಬಾಯ್ಸ್ ಸೆಕ್ಷನ್ 17ರ ವಯೋಮಾನದ ಬಾಲಕರ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಂತ ಸಮೀಕ್ಷಾ ಒಮ್ಮೆ ಕಾಲ್ ರೂಮಿಗೆ ಬರಬೇಕು. ದಯವಿಟ್ಟು ವಿಜಯ ವೇದಿಕೆಗೆ ಬನ್ನಿ. ಅದೇ ರೀತಿ ಬಾಲಕಿಯರನ್ನ ಕೂಡ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರು, ಸೈಂಟ್ ಆನ್ಸ್ ಕಡಬ, ವಿವೇಕಾನಂದ ಕನ್ನಡ ಮಾಧ್ಯಮ ತಿಂಕಿಲ, ಈ 3 ತಂಡಗಳು ಕೂಡ ತಾವುಗಳು ಕೂಡ ಸಿದ್ಧರಿರಬೇಕಾಗಿ ವಿನಂತಿ. ಟೂ 200 ಮೀಟರ್ಸ್ ಕ್ವಾಲಿಫೈ ಆದ ಗಗನ್ ಸುಧಾನ ಶಾಲೆಯವನು ಹುಡುಗ ಗಗನ್ ನೋಡಿ. ದಯವಿಟ್ಟು ಅಲ್ಲಿ ಪೋಲ್ ವಾಲ್ಟ್ ಸ್ಪರ್ಧೆಯ ನಿರ್ಣಾಯಕರು ವಿನೋದ ದೋಲ್ಪಾಡಿ, ಹರೀಶ್ ಉಪ್ಪಿನಂಗಡಿ, ಹರೀಶ್ ಬೆತನಿ. ದಯವಿಟ್ಟು ನಮ್ಮ ನಿರ್ಣಾಯಕ ಬಂಧುಗಳು ಸಹಕರಿಸಬೇಕು. ಅಲ್ಲಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಪೋಲ್ ವಾಲ್ಟ್ ನಿರ್ಣಾಯಕ 200 ಮೀಟರ್ಸ್ ಹಿಟ್ಸ್ ಅಲ್ಲಿ ಕ್ವಾಲಿಫೈ ಆಗಿ ಫೈನಲ್ಗೆ ಎಂಟರ್ ಆದಂತ ಹುಡುಗಿಯರು ಗುಣಶ್ರೀ, ಭಾಗ್ಯವತಿ, ಅಪೇಕ್ಷಾ, ತ್ರಿಷಾ. ಈ ಹುಡುಗಿಯರು ಇಲ್ಲಿ ಕಾಲ್ ರೂಮಿಗೆ ದಯವಿಟ್ಟು ಬರಬೇಕು. ನೋಡಿ, ಬಹುತೇಕ ನಮ್ಮ ದೈಹಿಕ ಶಿಕ್ಷಕರ ಈವೆಂಟ್ಗಳು ಮುಕ್ತಾಯಗೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು ತೆರಳಬೇಡಿ, ಒಂದು ಫೋಟೋ ಫಂಕ್ಷನ್ ಇದೆ, ಎಲ್ಲರೂ ಕೂಡ ನಮ್ಮ ಜೊತೆ ಸೇರಿಕೊಂಡು ತೆರಳಬೇಕು. ದಯವಿಟ್ಟು ಗುಣಶ್ರೀ, ಅಪೇಕ್ಷಾ, ತ್ರಿಷಾ. ಹಲೋ ಮಾಮಾಚನ್ ಸರ್. ಸರ್ ಅಪೇಕ್ಷಾ ಸರ್ ಹೇಳಿ ಸರ್. ಸರ್ ಹೇಳಿ. ಅಪೇಕ್ಷಾ 17ರ ವಯೋಮಾನದ ಬಾಲಕರ ರಿಲೇ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಬಾಲಕರ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ. ಎಲ್ಲಿದ್ದೀರಿ ನೀವು? ಇದ್ದೀರಾ? ಅಲ್ಲಿ ಹೋಗಿ. ಜ್ಞಾನೋದಯ ಬೆತ್ತನಿಯವರು ನಿಲ್ಲಿ ಮಕ್ಕಳು, ಇಲ್ಲಿ ನಿಲ್ಲಿ. ಜ್ಞಾನೋದಯ ಬೆತ್ತನಿಯವರು, ಜ್ಞಾನೋದಯ ಬೆತ್ತನಿ, ಸೈಂಟ್ ಆನ್ಸ್ ಕಡಬ ವಿದ್ಯಾರ್ಥಿಗಳು. ಸೈಂಟ್ ಆನ್ಸ್ನವರು ಬಾಲಕರ ವಿಭಾಗದ ವಿಜೇತರು ದಯವಿಟ್ಟು ವಿಜಯ ವೇದಿಕೆ ಬನ್ನಿ. ನೋಡಿ, ವಿಜಯ ವೇದಿಕೆ ಬರುವಂತವರು ಕೂಡಲೇ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಸಂಜೆ ಅದನ್ನು ಇಟ್ಕೊಳ್ತೇವೆ. 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ವಿಜೇತರು ಕೂಡಲೇ ಬರಬೇಕು. ನಿಮ್ಮನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಜ್ಞಾನೋದಯದವರು ಎಲ್ಲಿದ್ದೀರಿ? ಜ್ಞಾನೋದಯ ಬೆತ್ತನಿ, ಜ್ಞಾನೋದಯ ಬೆತ್ತನಿಯವರು ಕೈ ಎತ್ತಿ. ಜ್ಞಾನೋದಯದವರಿಲ್ಲ.
ಇಲ್ಲ. ಅವರ ಪರವಾಗಿ ಯಾರಾದರೂ ತಗೊಳ್ಳಿ. ಜ್ಞಾನೋದಯದವರ ಪರವಾಗಿ ವಿದ್ಯಾರ್ಥಿಗಳನ್ನು ಕಳಿಸಿ. ಅಂಡರ್ 17 ಬಾಯ್ಸ್ ಹ್ಯಾಮರ್ ಥ್ರೋಗೆ ಅಥ್ಲೆಟ್ಸ್ ಕಾಲ್ ರೂಮಿಗೆ ಬರಬೇಕು. ಅಂಡರ್ 17 ಬಾಯ್ಸ್ ಹ್ಯಾಮರ್ ಥ್ರೋಗೆ ಕಾಲ್ ರೂಮಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಫೋರ್ ಇಂಟು 100 ಮೀಟರ್ ರಿಲೇ ಸ್ಪರ್ಧೆಯ ವಿಜೇತರನ್ನ ಗೌರವಿಸಲಿಕ್ಕಿದ್ದಾರೆ. ನಮ್ಮ ಈ ಎರಡನೇ ದಿನದ ಕ್ರೀಡಾಕೂಟದ ಅತಿಥಿಗಳಲ್ಲಿ ಓರ್ವರಾದಂತಹ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀಯುತ ಸನ್ಮಾನ್ಯ ಮಾಜಿ ಶಾಸಕರು ಸಂಜೀವ ಮಟ್ಟಂದೂರು ಸರ್ ಅವರು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರನ್ನ ಸಂಸ್ಥೆಯ ಮುಖ್ಯ ಗುರುಗಳು, ಅದೇ ರೀತಿ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಇವರನ್ನ ಬರಮಾಡಿಕೊಳ್ಬೇಕು. ಅದೇ ರೀತಿ ನಮ್ಮೆಲ್ಲ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಕೇಶ್ ರೈ ಕೆಡಂಜಿ ಅವರು, ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಮತಿ ಜಯಮಾಲಾ ಮೇಡಮ್ ರವರು, ಮಾಜಿ ಶಾಸಕರು ಸನ್ಮಾನ್ಯ ಸಂಜೀವ ಮಟ್ಟಂದೂರು ಅವರನ್ನ ವಿಜಯ ವೇದಿಕೆ ಆಹ್ವಾನಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಚಾಲಕರು ಕೂಡ ನಮ್ಮ ಜೊತೆ ತೆರಳ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ಮುಖ್ಯ ಗುರುಗಳು. ಸನ್ಮಾನ್ಯ ಸಂಜೀವ ಮಟ್ಟಂದೂರು ಅವರ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಕಳೆದ ವರ್ಷ ಅವರ ಹುಟ್ಟೂರಲ್ಲಿ ಹಿರೇಬಂಡಾಡಿಯಲ್ಲಿ ಇದೇ ರೀತಿ ಬಹಳ ಅದ್ದೂರಿಯಲ್ಲಿ ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 25 ಲಕ್ಷದ ಮಿಕ್ಕಿ ಅಲ್ಲಿ ಆ ಕ್ರೀಡಾಕೂಟದ ನಿರ್ಮಾಣಕ್ಕೆ ಅನುದಾನವನ್ನು ಒದಗಿಸುವುದರ ಮೂಲಕ ಒಂದು ಅತ್ಯುತ್ತಮ ಕ್ರೀಡಾಕೂಟವನ್ನು ಕೂಡ ಅಲ್ಲಿ ರಚನೆ ಮಾಡಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಶ್ರೀಯುತ ಸೀತಾರಾಮಗೌಡ ಹಿರೇಬಂಡಾಡಿ ಅವರ ನೇತೃತ್ವದಲ್ಲಿ ಆ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಿನ್ನೆಲೆಯಾಗಿ ಕೆಲಸ ಮಾಡಿದಂತಹ ಅವರು, ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡಂತವರು ಸನ್ಮಾನ್ಯ ಸಂಜೀವ ಮಟ್ಟಂದೂರು ಅವರು ಈ ಕ್ಷೇತ್ರದ ಪುತ್ತೂರು ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸ್ಮರಿಸಿ ಸಹಕಾರವನ್ನು ನೀಡಿದಂತವರು, ಜನಮಾನಸದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತರಾಗಿರತಕ್ಕಂಥ ಸನ್ಮಾನ್ಯ ಸಂಜೀವ ಮಟ್ಟಂದೂರು ಅವರು ಈ ದಿನ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ಸೈಂಟ್ ಆನ್ಸ್ ಕಡಬ ಇವರು 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಿದ್ದಾರೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನ ಜ್ಞಾನೋದಯ ಬೆತನಿ ನೆಲ್ಯಾಡಿ ಇವರು ಬೆಳ್ಳಿಯ ಪದಕವನ್ನ ಪಡ್ಕೊಂಡಿದ್ದಾರೆ. ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ತಂದಾಗಿಸಿಕೊಂಡಿದ್ದಾರೆ. ಪ್ರಥಮ ಸ್ಥಾನವನ್ನ ತಂದಾಗಿಸಿಕೊಂಡಂತಹ ಸಂಸ್ಥೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಅತ್ಯುತ್ತಮ ನಿರ್ವಹಣೆಯೊಂದಿಗೆ ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇವರಿಗೆ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮಾಜಿ ಶಾಸಕರು ಸಂಜೀವ ಮಟ್ಟಂದೂರು ಅವರು ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನಿ ಜ್ಞಾನೋದಯ ಬೆತನಿಯವರು ಯಾರಾದ್ರೂ ಒಬ್ಬರು ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಓಕೆ, ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಇದ್ದು ಈ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳನ್ನ ಗೌರವಿಸಿದಂತಹ ಸನ್ಮಾನ್ಯ ಸಂಜೀವ್ ಮಟ್ಟಂದೂರು ಸರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಫೋರ್ ಇಂಟು 100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಬಾಲಕಿಯರ ವಿಭಾಗದಲ್ಲಿ ವಿದ್ಯಾರ್ಥಿಗಳನ್ನ ಗೌರವಿಸಲಿಕ್ಕೆ ನಾವು ಸರ್ ಅಲ್ಲೇ ನಿಲ್ಲಿ ಸರ್, ಒಂದು ನಿಮಿಷ ವಿದ್ಯಾರ್ಥಿಗಳು ಸರ್ ಒಂದು ನಿಮಿಷ ಅಲ್ಲೇ ನಿಲ್ಲಿ ಸರ್, ನಾವು ವಿದ್ಯಾರ್ಥಿಗಳಿದ್ದಾರೆ
ಸರ್ ಒಂದು ನಿಮಿಷ. ಈ ವಿದ್ಯಾರ್ಥಿಗಳು ಆ ಕಡೆ ಹೋಗಿ ಮಗ, ಆ ಕಡೆ ಹೋಗಿ. ಒಂದು ನಿಮಿಷ ಮಕ್ಕಳೇ, ಆ ಕಡೆ ದಾಟಬೇಡಿ. ಒಂದು ನಿಮಿಷ. ಹದಿನೇಳರ ವಯೋಮಾನದ ಬಾಲಕಿಯರ 4x100 ಮೀಟರ್ ರಿಲೇ ಸ್ಪರ್ಧೆಯ ವಿಜೇತರನ್ನು ಕೂಡ ಸನ್ಮಾನ್ಯ ಮಟ್ಟಂದೂರು ಸರ್ ಅವರನ್ನು ಅಭಿನಂದಿಸಬೇಕು ಎಂದು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 17ರ ವಯೋಮಾನದ ಬಾಲಕಿಯರ ತೃತೀಯ ಸ್ಥಾನಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಇವರು ತೃತೀಯ ಸ್ಥಾನ ಕಂಚಿನ ಪದಕವನ್ನು ಗಳಿಸಿಕೊಂಡಿದ್ದಾರೆ. ಇವರಿಗೆ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ಪ್ರದಾನ ಮಾಡ್ತಾ ಇದ್ದಾರೆ ನಮ್ಮ ಸನ್ಮಾನ್ಯ ಮಾಜಿ ಶಾಸಕರು ಸಂಜೀವ ಮಟ್ಟಂದೂರು ಸರ್ ಅವರು. ದಯವಿಟ್ಟು ಮಕ್ಕಳೇ ಚಪ್ಪಾಳೆ ತಟ್ಟಿ ಅವರನ್ನ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದ್ರೆ ಅತ್ಯುತ್ತಮ ನಿರ್ವಹಣೆಯನ್ನು ಮಾಡಿದಂತ ದ್ವಿತೀಯ ಸ್ಥಾನಿ ಸೈಂಟ್ ಆನ್ಸ್ ಕಡಬ ಬೆಳ್ಳಿಯ ಪದಕದೊಂದಿಗೆ ಗೌರವ, ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ದಯವಿಟ್ಟು ಚಪ್ಪಾಳೆ ತಟ್ಟಿ ಮಕ್ಕಳೇ, ಅಟ್ಲೀಸ್ಟ್ ಚಪ್ಪಾಳೆ ತಟ್ಟಿ ನೋಡ. ಇವರು ತಾಲೂಕನ್ನ ಪ್ರತಿನಿಧಿಸಿ ಜಿಲ್ಲೆಗೆ ಹೋಗುವಂತ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು. ಚಪ್ಪಾಳೆ ತಟ್ಟುವಂತ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಮ್ಮ ಮಾಜಿ ಶಾಸಕರು ಈ ವಿದ್ಯಾರ್ಥಿಗಳನ್ನ ಗೌರವಿಸ್ತಾ ಇದ್ದಾರೆ, ಅವರು ಆ ಖುಷಿಯಲ್ಲಿದ್ದಾರೆ. ಅಥ್ಲೇಟ್ಸ್ ಎಲ್ಲ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಅಭಿನಂದನೆಗಳು. ಈ ಒಂದು ಅಥ್ಲೇಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳನ್ನ ಗೌರವಿಸಿದಂತ ಸನ್ಮಾನ್ಯ ಮಾಜಿ ಶಾಸಕರು, ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೇಮಿಗಳು, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಳಕಳಿಯನ್ನ ಇಟ್ಟಂತವರು ನಮ್ಮೆಲ್ಲ ಹಿತೈಷಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಂಜೀವ ಮಟ್ಟಂದೂರು ಸರ್ ಅವರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಸಹಕಾರ ನೀಡಿದಂತಹ ಸಂಸ್ಥೆಯ ಸಂಚಾಲಕರಿಗೆ, ಮುಖ್ಯ ಗುರುಗಳಿಗೆ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಿಗೆ ವಿಶೇಷವಾಗಿ ಅಭಿನಂದನೆಗಳು. ಹಲೋ, ಅದೇ ರೀತಿ 8 under 14 long jump winners Akhil NS of Srirama Nelliyadi, Gagan D of Ramakunjeshwara English Madhyama, Muhammad Adil Bethani Angla Madhyama Darbe. Vijay Vedike kadege banni. Under 14 long jump winners, boys long jump winners, Akhil NS of Srirama Nelliyadi, Gagan D of Sri Ramakunjeshwara Angla Madhyama Ramakunja, Muhammad Adil of Bethani Angla Madhyama Darbe. ಬಿಡುವ ಹಾಕಿದರೆ ವಿಜಯ ವೇದಿಕೆ ಕಡೆಗೆ ಬನ್ನಿ. Under 14 girls high jump winners, Avani PB of Saint Anne's Kadaba,
ಕ್ಷಮಾ ಜೆ ರೈ ವಿವೇಕಾನಂದ ಅಂಗಮನ ಉದ್ಯಮ ತೆಂಕಿಲ, ಹಸ್ತ ಎಚ್ ಶೆಟ್ಟಿ ಸಂದೀಪನಿ ನರಿಮಗರು ವಿಜಯ ವೇದಿಕೆ ಕಡೆಗೆ ಬನ್ನಿ. ಮಕ್ಕಳು ಬಂದ್ರ? ಅವನಿ ಕ್ಷಮಾ ಹಸ್ತ ಬರಲಿಲ್ಲ. ಬಂದಿದ್ದೀರಾ? ಕೈ ಎತ್ತಿ ಒಮ್ಮೆ ಬಂದ್ರೆ. ಇಲ್ಲ. ಹುಡುಗರು ಅಖಿಲ್ ಶ್ರೀರಾಮನಲ್ಲಿ ಆಡಿ, ಗಗನ್ ಡಿ ಎ ಶ್ರೀ ರಾಮಕುಂಜೇಶ್ವರ ರಾಮಕುಂಜ, ಮೊಹಮ್ಮದ್ ಆದಿಲ್ ಬೆತನಿ ಆಂಗ್ಲ ಮಾಧ್ಯಮ. ಎಲ್ಲಿದ್ದೀರಿ ನೀವು? ಅವನಿಯ ಅಂಡರ್ 17 ಬಾಯ್ಸ್ ಬನ್ನಿ, ಹ್ಯಾಮರ್ ಥ್ರೋ ಅವರನ್ನ ಗೌರವಿಸಲಿಕ್ಕೆ ನಾವು 2 CRPಗಳಲ್ಲಿ ಅಂಡರ್ 17 ಬಾಯ್ ಹೋಗ್ತೀರಾ? ಇಬ್ರು ಪರಮೇಶ್ವರಿ ಮೇಡಮ್ ಮತ್ತು ಶಶಿಕಲಾ ಮೇಡಮ್ ಹೋಗುವವರಲ್ಲ? ಹ್ಯಾಮರ್ ಥ್ರೋದ 17ರ ವಯೋಮಾನದ ಬಾಲಕರು ಹ್ಯಾಮರ್ ಥ್ರೋಗೆ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. CRP ಆಗಿರುವಂಥ ಪರಮೇಶ್ವರಿ ಮೇಡಮ್ ಈ ಮಕ್ಕಳನ್ನು ಹರಿಸಲಿಕ್ಕೆ ಮಾಡ್ತಾ ಇದ್ದಾವೆ. ಸದಾ ನಮ್ಮ ಜೊತೆಗೆ ಶಿಕ್ಷಕರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಕ್ಲಸ್ಟರ್ CRP ಆಗಿ 2 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸಿದರೆ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದುಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಆಗುವಂತಹ ಹೆಜ್ಜೆಗಳನ್ನು ಗಮನಿಸಿಕೊಂಡು ಶಿಕ್ಷಕರಿಗೆ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಆತ್ಮೀಯತೆಯಿಂದ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಈ ಕ್ಲಸ್ಟರಿನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಪರಮೇಶ್ವರಿ ಮೇಡಮ್ ಮಕ್ಕಳನ್ನು ಹರಿಸ್ತಾ ಇದ್ದಾರೆ. ಅಂಡರ್ 14 ಗರ್ಲ್ಸ್ ವಿನ್ನರ್ಸ್ ಇವರು, ಹೈ ಜಂಪ್ ವಿನ್ನರ್ಸ್. ಅವನಿ ಕ್ಷಮಾ ಹಸ್ತ ಮೇಲೇರಿ. ಅವನಿ PB ಸೈಂಟ್ ಆನ್ಸ್ ಕಡಬದವರು. ಅವನಿ ಮೇಲೇರಿ 3 ಜನ ಕೂಡ ಮೇಲೇರಿ ಒಟ್ಟಿಗೆ. ಕ್ಷಮಾ ಜೆ ರೈ ವಿವೇಕಾನಂದ ತೆಂಕೆಲ ದ್ವಿತೀಯ ಸ್ಥಾನವನ್ನು ಪಡೆದವರು. ಹಸ್ತ ಎಚ್ ಶೆಟ್ಟಿ ಸಂದೀಪನಿ ನರಿಮಗರು ಇದೇ ಸಂಸ್ಥೆಯ ವಿದ್ಯಾರ್ಥಿನಿ. ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿದ್ದಾರೆ. ನಿಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ನಮ್ಮ ಮುಂದೆ ಇದ್ದಾಳೆ. ಈ ಮಕ್ಕಳು ಅವನಿ PB ಸೈಂಟ್ ಆನ್ಸ್ ಕಡಬದವರು, ಕ್ಷಮಾ ಜೆ ರೈ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲದವರು, ಹಸ್ತ ಎಚ್ ಶೆಟ್ಟಿ ಇದೇ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ. ಮಕ್ಕಳೇ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಇದ್ದಾರೆ. ಇವು ನಾವೆಲ್ಲ ಇರುವಂಥ ಇಲ್ಲಿನ ಎಲ್ಲ ಕ್ರೀಡಾಭಿಮಾನಿಗಳು ಶುಭವನ್ನು ಹಾರೈಸ ಮುಂದಿನ ಜಿಲ್ಲಾ ಮಟ್ಟದಲ್ಲಿ ಕೂಡ ನೀವು ವಿಜೇತರಾಗಬೇಕು ಅನ್ನುವಂಥ ಹಾರೈಕೆಯೊಂದಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮೇಡಮ್. ಒಮ್ಮೆ ಹರ್ಡಲ್ಸ್ನ ಸ್ವಯಂ ಸೇವಕರು ಬೇಕಿತ್ತು. ಹರ್ಡಲ್ಸ್ನ ಹೈಟ್ ಅನ್ನ 1 ಸ್ಟೆಪ್ ಕಡಿಮೆ ಮಾಡಬೇಕು. ಹರ್ಡಲ್ಸ್ನ ಎತ್ತರವನ್ನ ಕಡಿಮೆ ಮಾಡಬೇಕು. 1 ಸ್ಟೆಪ್ ಕಡಿಮೆ ಮಾಡಿ ಸ್ವಯಂ ಸೇವಕರು. ಇಲ್ಲಿ ಒಮ್ಮೆ ಕಡಿಮೆ ಮಾಡಿಬೇಡಿ. ಒಬ್ಬ ಇದ್ದಾನೆ, ಮಾಡ್ಲಿಲ್ಲ ಅಲ್ಲ? ಒಬ್ಬ ಇದ್ದಾನೆ. 4 ಮತ್ತು 3ನೇ ಟ್ರ್ಯಾಕ್ ಇದ್ದು ಕಡಿಮೆ ಮಾಡಬೇಡಿ ದಯವಿಟ್ಟು. 17ರ ವಯೋಮಿತಿಯ ಪೋಲ್ ವಾಲ್ಟೆಗೆ ಕೊನೆ ಕರೆಯನ್ನು ಕೊಟ್ಟಿದ್ದಾರೆ. ಡಿಸ್ಕಸ್ ಥ್ರೋ ಅಂಡರ್ 17 ಬಾಯ್ಸ್ ಮೊಹಮ್ಮದ್ ಮಯಾಜ್ ಸಾಲ್ಮರಾ ಹೈಸ್ಕೂಲ್, ಸಾಲ್ಮರಾ ವಿಘ್ನೇಶ್ ಸಿ ರೈ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್, ಉಲ್ಲಾಸ್ ಕೆ SREMHS ರಾಮಕುಂಜ ವೇದಿಕೆ ಕಡೆಗೆ ಬನ್ನಿ. ಮೊಹಮ್ಮದ್ ಮಯಾಜ್ ಸಾಲ್ಮರಾ ವಿಘ್ನೇಶ್ ಸಿ ರೈ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್, ಉಲ್ಲಾಸ್ ಕೆ SREMHS ರಾಮಕುಂಜ. ಹಾಗೆ ಈ ಕ್ರೀಡಾಕೂಟಕ್ಕೆ ಶ್ರೀಯುತ ದಯಾನಂದ ರೈ ಅವರು ಬಂದಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ನಮ್ಮ ಜೊತೆಗೆ. ಕ್ರೀಡಾ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದವರು, ಅನೇಕ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದವರೆಗೆ ಕಳುಹಿಸಿದಂತಹ ದೊಡ್ಡ ಪ್ರತಿಭೆ ನಮ್ಮವರಿಗೆ, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದುಕೊಂಡು ಹಲವು ವರ್ಷಗಳಿಂದ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಠ ಪ್ರಾಮಾಣಿಕತೆಯ ಗ್ರೇಟ್ ಸ್ಟಾರ್ಟರ್ ಎನ್ನುವಂಥ ಬಿರುದನ್ನು ಪಡೆದುಕೊಂಡಂಥ ದಯಾನಂದರಯವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇವೆ. ತಾಲೂಕು ಮಟ್ಟ ಇರಲಿ, ಜಿಲ್ಲಾ ಮಟ್ಟ ಇರಲಿ, ಜಿಲ್ಲಾ ಮಟ್ಟದವರೆಗೆ ಕೂಡ ಅತ್ಯಂತ
ಶ್ರೇಷ್ಠ ಸ್ಟಾರ್ಟರ್ ಎನ್ನುವಂಥ ಹೆಸರು ದಯಾನಂದರ ಇವರಿಗೆ ಇದೆ. ಸರ್, ಅತ್ಯಂತ ಪ್ರೀತಿಯಿಂದ ಎಲ್ಲ ಸಂಘಟಕರ ಪರವಾಗಿ ನಿಮ್ಮನ್ನು ಗುರುತಿಸಿಕೊಳ್ತಾ ಮತ್ತೆ ಮತ್ತೆ ಸ್ವಾಗತಿಸ್ತಾ ಇದ್ದೇವೆ. ಡಿಸ್ಕಸ್ ಡಿಸ್ಕಸ್ 17 ಅಲ್ಲ, ಹರ್ಡಲ್ಸ್ನ ಎತ್ತರವನ್ನು ಕಡಿಮೆ ಮಾಡಿ. ಅಲ್ಲಿ ಕಾಲ್ ರೂಮ್ ಅಲ್ಲಿ ಬಾಲಕೃಷ್ಣ ಸರ್ ಟ್ರಿಪಲ್ ಜಂಪ್ ನ ಲಿಸ್ಟ್ ಅನ್ನು ಕಳಿಸಿಕೊಡ್ಬೇಕಂತೆ. 17 ಬಾಯ್ಸ್ ಅಲ್ಲ, ಬಾಯ್ಸ್ ಗರ್ಲ್ಸ್ ಸಾರಿ ಬಾಲಕೃಷ್ಣ ಸರ್ 17 ಗರ್ಲ್ಸ್ ಲಿಸ್ಟ್ ಅನ್ನು ಕಳಿಸಿಕೊಡಿ ಟ್ರಿಪಲ್ ಜಂಪಿಗೆ. ಡಿಸ್ಕಸ್ ಥ್ರೂ ಅಂಡರ್ 17 ಬಾಯ್ಸ್. ಮೊಹಮ್ಮದ್ ಮಯಾಜ್ ಸರಿ ಅಲ್ಲ, ಮೊಹಮ್ಮದ್ ಮಯಾಜ್, ಮುಫೀಸ್ ಸಾರಿ ಮೊಹಮ್ಮದ್ ಮುಫೀಸ್ ಆಫ್ ಸಾಲ್ಮರಾಜ್, ವಿಘ್ನೇಶ್ ಸಿರಾಯ್, ಎಸ್ ಉಲ್ಲಾಸ್ ಕೆ SRMHS ರಾಮಕುಂಜ. ಓಕೆ ನಿಮ್ಮನ್ನ ಅಭಿನಂದಿಸಲಿಕ್ಕೆ ವಿಜಯ ವೇದಿಕೆಯಲ್ಲಿ ಶಶಿಕಲಾ ಮೇಡಮ್, ನಮ್ಮ ಪುತ್ತೂರು ವಲಯ ಮತ್ತು ಕೆಯೂರು ವಲಯದ CRP ಆಗಿರುವಂತಹ ಶಶಿಕಲಾ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಸದಾ ನಗನಗುತ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನೇತೃತ್ವವನ್ನು ವಹಿಸಿಕೊಂಡು ಕೆಲಸ ಮಾಡುವವರು. ಯಾವಾಗಲೂ ಕೂಡ ಅವರ ನಗುಮುಖವನ್ನವೇ ನೋಡ್ತಾ ಇದ್ದೇವೆ ನಾವು. ಹಾಗಾಗಿ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಶಾಲೆಗೆ ಬಂದರೆ ಕೂಡ ಮಾತಾಡಿಸಿಕೊಂಡು ಹೋಗುವವರು. ಈ 2 ಕ್ಲಸ್ಟರ್ನ CRP ಆಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ತುಂಬ ಸಾಮರ್ಥ್ಯ ಬೇಕಾಗ್ತದೆ. ಅಂತ ದೊಡ್ಡ ಸಾಮರ್ಥ್ಯವನ್ನು ವಹಿಸಿಕೊಂಡು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇರುವಂಥ ಶಶಿಕಲಾ ಮೇಡಮ್ ಇಲ್ಲಿನ ಮುಖ್ಯ ಗುರುಗಳು. ಇನ್ನೋರ್ವ ಕ್ರಿಯಾಶೀಲ ವ್ಯಕ್ತಿತ್ವದ ಜಯಮಾಲಾ ಮೇಡಮ್ ಅವರ ಜೊತೆಗೆ ಈ ಮಕ್ಕಳನ್ನು ಹರಿಸಲಿಕ್ಕೆ ಬರ್ತಾ ಇದ್ದಾರೆ. ಅತ್ಯಂತ ಎತ್ತರವನ್ನು ಏರಬೇಕಾದವರು ಮೊಹಮ್ಮದ್ ಮುಫೀಸ್ ಸಾಲ್ಮರ. ಮೌಂಟನ್ ವ್ಯೂ ಸಾಲ್ಮರದ ವಿದ್ಯಾರ್ಥಿ ಮುಫೀಸ್ ಹೌದಲ್ಲ, ಮೌಂಟನ್ ವ್ಯೂ ಎಸ್. ದ್ವಿತೀಯ ಸ್ಥಾನವನ್ನು ಪಡೆದಂತಹ ವಿಘ್ನೇಶ್ ರೈ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ನ ವಿದ್ಯಾರ್ಥಿ. ಉಲ್ಲಾಸ್ ಕೆ SRMHS ರಾಮಕುಂಜದ ವಿದ್ಯಾರ್ಥಿ. ಅತ್ಯಂತ ಎತ್ತರದಲ್ಲಿರುವವರು ಮುಫೀಸ್ ಸಾಲ್ಮರದವರು ಚಿನ್ನದ ಪದಕವನ್ನು ಅಲಂಕರಿಸ್ತಾ ಇದ್ದಾರೆ. ವಿಘ್ನೇಶ್ ರೈ ಸುಧಾನದವರು ಬೆಳ್ಳಿಯ ಪದಕದೊಂದಿಗೆ, ಉಲ್ಲಾಸ್ ಕೆ SRMHS ರಾಮಕುಂಜ ಕಂಚಿನ ಪದಕದೊಂದಿಗೆ ನಮ್ಮ ಮುಂದಿದ್ದಾರೆ. ನಿಮಗೆ ಮತ್ತಷ್ಟು ಶುಭ ಹಾರೈಕೆ. ಈ ಎಲ್ಲ ಕ್ರೀಡಾಪಟುಗಳ ಮತ್ತು ನಮ್ಮೆಲ್ಲರ ಹಾರೈಕೆಯೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಸ್ಥಾನಗಳನ್ನು ನಿಮ್ಮದಾಗಿಸಿಕೊಳ್ಳುವ ಎನ್ನುವಂಥ ಮಾತನ್ನು ಹೇಳ್ತಾ, ಅಥ್ಲೆಟ್ಸ್ ಅಟೆನ್ಷನ್. ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ಮೇಡಮ್. ಅಂಡರ್ 14 ಬಾಯ್ಸ್ 8 ಲಾಂಗ್ ಜಂಪ್ ವಿನ್ನರ್ಸ್ ಬಿಡುವಾಗಿದ್ದರೆ ಬನ್ನಿ. ಅಖಿಲ್ NS ಶ್ರೀರಾಮ ನೆಲ್ಲಿಯಾಡಿ, ಗಗನ್ DA ಶ್ರೀ ರಾಮಕುಂಜೇಶ್ವರ ರಾಮಕುಂಜ, ಮೊಹಮ್ಮದ್ ಆದಿಲ್ ಬೆತ್ತನಿ EM ದರ್ಬೆ. ಇದೀರಾ? ಅಂಡರ್ 14 8 ಲಾಂಗ್ ಜಂಪ್ ವಿನ್ನರ್ಸ್. ಹದಿನೇಳರ ವಯೋಮಾನದ ಬಾಲಕರ ಹ್ಯಾಮರ್ ಥ್ರೋ ಸ್ಪರ್ಧೆಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಹ್ಯಾಮರ್ ಥ್ರೋ ಸ್ಪರ್ಧೆಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನೀವು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. 17ರ ವಯೋಮಾನದ ಬಾಲಕರ ಹ್ಯಾಮರ್ ಥ್ರೋ ಸ್ಪರ್ಧೆಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಮಗದೊಮ್ಮೆ ನಾನು ಈ ಸಂಸ್ಥೆಯ ಅನೇಕ ಶಿಕ್ಷಕರು, ವಿನೂತ್ ರವರು, ಉಮೇಶ್ ರವರು, ಯೋಗೀಶ್ ರವರು, ವಿಜಯ ಅವರು, ಪುಷ್ಪಕರ ಅವರು, ಶಶಿಧರ್ ಅವರು, ನೇಮಿರಾಜ್ ರವರು, ರಾಜೇಶ್ ರವರು, ಸುರೇಶ್ ಭಕ್ತಕೋಡಿ ಅವರು, ರುಕ್ಮಯ ಅವರು, ಸುರೇಶ್ ಮಾಡಾ ಅವರು, ಹರೀಶ್ ಸರ್ ಅವರು, ಪ್ರವೀಣ ಅವರು, ಬಾಲಕೃಷ್ಣ ಅವರು, ಇವರೆಲ್ಲ
ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಈಗಲೂ ಕೂಡ ಸ್ವಯಂ ಸೇವಕರಾಗಿ, ಶಿಕ್ಷಕರಾಗಿ ವಿವಿಧ ಸ್ತರಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಮಾಧವ್ ಸರ್ ಈ ಅಂಡರ್ 14 ಲಾಂಗ್ ಜಂಪ್ ವಿನ್ನರ್ಸ್ ಅನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಖಿಲ್ NS ಶ್ರೀರಾಮ ನೆಲ್ಯಾಡಿ, ಸರಿ. ಗಗನ್ DA ಶ್ರೀರಾಮ ಕುಂಜೇಶ್ವರ, ಎಸ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಸುಖೇಶ್ ಸರ್, ಎಸ್. ಹಲೋ ಮೊಹಮ್ಮದ್ ಚಂದ್ ಸರ್, ತ್ರಿವಿಧ ಜಿಗಿತ 17ರ ವಯೋಮಾನದ ಬಾಲಕಿಯರ ಲಿಸ್ಟ್ ಮತ್ತು ಅಫಿಷಿಯಲ್, ಒಮ್ಮೆ ಅಫಿಷಿಯಲ್ ಲಿಸ್ಟ್ ಅನ್ನು ಓದಿ ಹೇಳಿ ಸರ್. ತೀರ್ಪುಗಾರರ ಪಟ್ಟಿ. ಸರ್, ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಕರುಣಾಕರ ದೈಹಿಕ ಶಿಕ್ಷಣ ಶಿಕ್ಷಕರು ಮಣಿಕರ ಇವರು ಮುಖ್ಯಸ್ಥರಾಗಿದ್ದಾರೆ. ಶ್ರೀಮತಿ ಪ್ರೇಮ ರಾಮಕುಂಜ ಆಂಗ್ಲ ಮಾಧ್ಯಮ ಶಾಲೆ ಅವರು ಕೂಡ ಮುಖ್ಯಸ್ಥರಾಗಿದ್ದುಕೊಂಡು, ಶ್ರೀ ಲಕ್ಷ್ಮೀಶ ಸರಸ್ವತಿ ವಿದ್ಯಾಲಯ ಕಡಬ, ಶ್ರೀ ಪ್ರಶಾಂತ್ ಈಶ್ವರಮಂಗಳ, ಕುಮಾರಿ ಶರಣ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ. ದಯವಿಟ್ಟು ತ್ರಿವಿಧ ಜಿಗಿತ ಸ್ಪರ್ಧೆ ನಡೆಸಿಕೊಡಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ಟ್ರಿಪಲ್ ಜಂಪ್ ಲಿಸ್ಟ್ ಬರಲಿಲ್ಲ ಅನ್ನುವಂಥ ಸೂಚನೆ ಬಂದಿದೆ ಬಾಲಕೃಷ್ಣ ಸರ್, ಸ್ಟುವರ್ಟ್ ಬಳಿಯಿಂದ, ಕಾಲ್ ರೂಮಿಂದ ಬರಲಿಲ್ಲ. ಮಾಧವ್ ಸರ್, ನಿಮ್ಮನ್ನು ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಅಂಡರ್ 14 8th ಬಾಯ್ಸ್ ಲಾಂಗ್ ಜಂಪ್ ವಿಜೇತರನ್ನು ಅಭಿನಂದಿಸಲಿಕ್ಕೆ. ಮಾಧವ್ ಸರ್ ಅಂದರೆ ಪುತ್ತೂರು ತಾಲೂಕು ಮಾತ್ರ ಅಲ್ಲ, ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಕೂಡ ಬಹಳ ಎಲ್ಲರಿಗೂ ಜನಪ್ರಿಯತೆಯನ್ನು ಪಡೆದವರು. 17 ಬಾರಿ ವಿಭಾಗವನ್ನು ಪ್ರತಿನಿಧಿಸಿದವರು. BM ಸ್ಕೂಲಲ್ಲಿ 17 ಬಾರಿ. ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಮಕ್ಕಳೇ. ಮಾಧವರ್ ಅಂತ ಹೇಳಿದ್ರೆ ಸಣ್ಣದಾಗಿದ್ದರೂ ಕೂಡ ಅವರ ಕೀರ್ತಿ ಬಹಳ ದೊಡ್ಡದಾಗಿದೆ. ದೇಹದಲ್ಲಿ ಕೂಡ ಸಣ್ಣದಲ್ಲ, ಅಂದರೆ ನಮ್ಮ ಮನುಷ್ಯರಂದ್ರೆ ಕೆಲವು ವರ್ಷಗಳಿಂದ 8 ಫೀಟ್ ಇರಬೇಕು ಅಂತ ಇತ್ತು, ಆದರೆ ನೀವು ಅಷ್ಟಿಲ್ಲ. ಆ ರೀತಿಯಲ್ಲಿ, ಆ ನಿಟ್ಟಿನಲ್ಲಿ ಮಾಧವ್ ಸರ್ 17 ಬಾರಿ ವಿಭಾಗ ಮಟ್ಟವನ್ನು ಖೋಖೋದಲ್ಲಿ ಪ್ರತಿನಿಧಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಪುತ್ತೂರು ತಾಲೂಕಿಗೆ ಒಂದು ಹೆಮ್ಮೆ. ಜೋರಾಗಿ ಒಮ್ಮೆ ಚಪ್ಪಾಳೆಯನ್ನು ತಟ್ಟಿ. ಅವರ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಕರಾಗಿದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. 17 ಬಾರು ಖೋಖೋದಲ್ಲಿ, ಅದು ಕೂಡ ಖೋಖೋ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಅತ್ಯಂತ ವೇಗ, ಅತ್ಯಂತ ದೊಡ್ಡ ಪ್ರತಿಭೆ ಇರಬೇಕಾದಂತಹ ಒಂದು ಆಟ ಅದು. ಅದರಲ್ಲಿ 17 ಬಾರಿ ವಿಭಾಗ ಮತ್ತೆ ಜಿಲ್ಲೆ ಎಷ್ಟು ಸಲ ಸರ್? ಜಿಲ್ಲೆ ಎಷ್ಟು ಸಲ? 22 ಸಲ ಜಿಲ್ಲೆ. ಹಾಗೆ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂಥ ಮಾಧವ್ ಸರ್ ಅವರ ಮಕ್ಕಳು ಅನೇಕ ಊರಿನ ವಿಭಾಗಗಳಲ್ಲಿ ಉದ್ಯೋಗದವನ್ನು ಪಡೆದು ನಾಡಿಗೆ ಕೀರ್ತಿಯನ್ನು ತಂದವರು ಮಾಧವ್ ಸರ್. ಈ ಮಕ್ಕಳನ್ನು ಹಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೆ. ಬೆನ್ಸೆಟ್ ಪ್ಲೀಸ್. ಅಂಡರ್ 14 ಬಾಯ್ಸ್ ಲಾಂಗ್ ಜಂಪ್ ವಿನ್ನರ್ಸ್, ಹೋಗಿ ಮಕ್ಕಳೇ. ಅಂಡರ್ 14 ಲಾಂಗ್ ಜಂಪ್ ವಿನ್ನರ್ಸ್ ಬಾಯ್ಸ್ ಅಖಿಲ್ NS ಆಫ್ ಶ್ರೀರಾಮಕುಂಜ ನೆಲ್ಯಾಡಿ, ಶ್ರೀರಾಮ ನೆಲ್ಯಾಡಿ. ಗಗನ್ DA ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ರಾಮಕುಂಜ, ಮೊಹಮ್ಮದ್ ಆದಿಲ್ ಬೆತನಿ ಆಂಗ್ಲ ಮಾಧ್ಯಮ ದರ್ಬೆ. ಲಾಂಗ್ ಜಂಪ್ನ ವಿಜೇತರವರು ಬಲಿಷ್ಠ ಬಾಲಕರು. 100 ಮೀಟರ್, 200 ಮೀಟರ್, 400 ಮೀಟರ್ ಓಡುವವರು ಮಾತ್ರ ಲಾಂಗ್ ಜಂಪ್ ಅನ್ನ ಪ್ರತಿನಿಧಿಸಲಿಕ್ಕೆ ಆಗ್ತದೆ. ಎತ್ತರವನ್ನ ಏರಿ ಮಕ್ಕಳೇ, 3 ಜನ ಕೂಡ ಒಟ್ಟಿಗೆ ಏರಿ ಮೇಲೆ. ಅಖಿಲ್ NS ಶ್ರೀರಾಮ ನೆಲ್ಯಾಡಿ ಅವರು, ಗಗನ್ DA ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ರಾಮಕುಂಜದವರು, ಮೊಹಮ್ಮದ್ ಆದಿಲ್ ಬೆತನಿ ಆಂಗ್ಲ ಮಾಧ್ಯಮ ದರ್ಬೆ ಅವರು. ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕದೊಂದಿಗೆ ಮಾಧವ್ ಸರ್ ಇವರನ್ನ ಆಶೀರ್ವದಿಸಬೇಕು, ಶುಭ ಹಾರೈಸಬೇಕು. ನಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಮತ್ತೆ ಇವರನ್ನು ಜಿಲ್ಲಾ ಮಟ್ಟದಿಂದ
ಜಿಲ್ಲಾ ಮಟ್ಟದಿಂದ ಮತ್ತೆ ರಾಜ್ಯ ಮಟ್ಟಕ್ಕೆ ಭಾಗವಹಿಸುವಂತಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಶುಭ ಹಾರೈಸ್ತಾ ಇದ್ದೇವೆ. ಚಿನ್ನದ ಪದಕವನ್ನು ಪಡೆದರು ಅಖಿಲ್ ಎನ್ಎಸ್ ಶ್ರೀರಾಮ ನೆಲ್ಲಿಯಾಡಿ, ಗಗನ್ ಡಿ ಎ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ರಾಮಕುಂಜ, ಮೊಹಮ್ಮದ್ ಆದಿಲ್ ಬೆತನಿ ಆಂಗ್ಲ ಮಾಧ್ಯಮ ದರ್ಬೇರ್. ಅತ್ಲೆಟ್ಸ್ ಮಗಳೇ ಸರ್ ಬ್ಯಾಂಡ್ ಸೆಟ್ ಬ್ಯಾಂಡ್ ಸೆಟ್ ಅತ್ಲೆಟ್ಸ್ ಅಟೆನ್ಷನ್ ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಅಭಿನಂದನೆಗಳನ್ನು ಸಲ್ಲಿಸಿದ ಮಕ್ಕಳೇ. 17ರ ವಯೋಮಾನದ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಗೆ ದಯವಿಟ್ಟು ಬಾಲಕೃಷ್ಣ ಸರ್ ಅವರನ್ನ ಕಳಿಸಿಕೊಡ್ಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪೋಲ್ ವಾಲ್ಟ್ ಸ್ಪರ್ಧೆಗೆ 17ರ ವಯೋಮಾನದ ಬಾಲಕಿಯರ ಪೋಲ್ ವಾಲ್ಟ್ 17ರ ವಯೋಮಾನ 17ರ ವಯೋಮಾನದ ಹುಡುಗಿಯರ ಪೋಲ್ ವಾಲ್ಟ್ ಈಗಾಗಲೇ ಕಳಿಸಿಕೊಟ್ಟಿದ್ದೇವೆ. ದಯವಿಟ್ಟು ಹ್ಯಾಮರ್ ಆಫೀಷಿಯಲ್ಸ್ ಶ್ರೀ ಭಾಸ್ಕರ ದೈಹಿಕ ಶಿಕ್ಷಣ ಶಿಕ್ಷಕರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಬೆಳಗ್ಗೆ 8 ಗಂಟೆಗೆ ಬಂದು ಹ್ಯಾಮರಿನ ಎಲ್ಲ ಸೆಕ್ಟರ್ಗಳನ್ನು ಸಿದ್ಧಗೊಳಿಸುವುದರಿಂದ ಹಿಡಿದು ಈ ಒಂದು ಕ್ರೀಡಾಕೂಟವನ್ನು, ಈ ಒಂದು ಸ್ಪರ್ಧೆಯನ್ನು ಬಹಳ ಅಚ್ಚುಕಟ್ಟಾಗಿ ಬೆಳಗಿನ ಅವಧಿಯಲ್ಲಿ ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಇವರ ಮುಖ್ಯಸ್ಥತೆಯಲ್ಲಿ ಮುಂದಿನ ಸ್ಪರ್ಧೆ ನಡೆಯಲಿಕ್ಕಿದೆ. ಶ್ರೀಯುತ ಆನಂದಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು ಹೊಸಮಜಲು, ಶ್ರೀಮತಿ ಮೋಹನಾಂಗಿ ಕೆಮ್ಮಾರ, ಶ್ರೀಮತಿ ಸವಿತಾ ಬಂಟ್ರ, ಸುಧಾಕರ ದೈಹಿಕ ಶಿಕ್ಷಣ ಜ್ಞಾನೋದಯ ಬೆತ್ತನಿ ವಿದ್ಯಾಸಂಸ್ಥೆ ನೆಲ್ಯಾಡಿ, ಇವರು ಈ ಒಂದು ಸ್ಪರ್ಧೆಯನ್ನು ನಡೆಸಿಕೊಡಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹ್ಯಾಮರ್ ಎಸೆತದ ನಿರ್ಣಾಯಕರು ದಯವಿಟ್ಟು ಈ ಸ್ಪರ್ಧೆಯನ್ನು ನಡೆಸಿಕೊಡಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಈಗಾಗಲೇ ಸಿದ್ಧರಿದ್ದಾರೆ. ಶ್ರೀಯುತ ಆನಂದಗೌಡ ದೈಹಿಕ ಶಿಕ್ಷಣ ಶಿಕ್ಷಕರು ಹೊಸಮಜಲು, ಬಹುಶಃ ಭಾರತ ಸೇವಾದಳದಲ್ಲಿ ಬಹಳ ಒಂದು ದೊಡ್ಡ ಹೆಸರಿದೆ. ಶ್ರೀಯುತರು ಈ ವರ್ಷವೇ ನಿವೃತ್ತರಾಗುವಂಥದ ಅಂಚಿನಲ್ಲಿದ್ದಾರೆ. ಸದಾ ಕ್ರಿಯಾಶೀಲರಾಗಿರತಕ್ಕಂಥ ಶ್ರೀಯುತ ಆನಂದಗೌಡರು ಈ ವರ್ಷ ನಮ್ಮ ಜೊತೆ ಈ ಕ್ರೀಡಾಕೂಟದಲ್ಲಿ ಇದ್ದುಕೊಂಡು ನಮಗೆ ಹ್ಯಾಮರ್ ಥ್ರೋದ ಈ ಒಂದು ಸ್ಪರ್ಧೆ ನಡೆಸಿಕೊಡ್ತಾ ಇದ್ದಾರೆ. ಭಾರತ ಸೇವಾದಳದ ತಾಲೂಕು ಜಿಲ್ಲೆಯ ಅನೇಕ ಕಾರ್ಯಕ್ರಮಗಳ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾರತ ಸೇವಾದಳದ ರ್ಯಾಲಿಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡುವಲ್ಲಿ ಅವರ ಪಾತ್ರ ಬಹಳ ಮಹತ್ವದಿದೆ. ಶ್ರೀಯುತರು ಹಿರಿಯರು ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಗುರುತಿಸಿಕೊಳ್ತಾ ಅಭಿನಂದಿಸ್ತಾ ಇದ್ದಾರೆ. ಶ್ರೀಯುತ ಆನಂದಗೌಡರು ಈ ಸ್ಪರ್ಧೆ ಮುಗಿಸಿದ ನಂತರ ಒಮ್ಮೆ ವೇದಿಕೆ ಹತ್ರ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾಬಚ್ಚನ್ ಸರ್, ಈಗ ತ್ರಿವಿಧ ಜಿಗಿತದ ಅಫಿಷಿಯಲ್ಸ್ ಅಲ್ಲಿ ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು 2 ಸಲ ಅವರ ಹೆಸರನ್ನು ಹೇಳಿ ಸರ್. ಶ್ರೀಯುತ ಮೇಘಾಕ್ಷ ಅವರಲ್ಲ, ಮೇಘಾಕ್ಷ ಟ್ರಿಪಲ್ ಜಂಪಿಗೆ ಬರ್ಬೇಕಂತೆ. ಮೇಘಾಕ್ಷ ಇದ್ದೀರಾ? ಆದಷ್ಟು ಬೇಗ ಹೋಗಿ ಸರ್. ಸರ್ ಅಲ್ಲ, ಮೇಘಾಕ್ಷ ಸ್ಪರ್ಧೆ ಆಯ್ತಾ? ಮೇಘಾಕ್ಷ ಟ್ರಿಪಲ್ ಜಂಪಿಗೆ ಹೋಗಿ. ಹಾಗೆ ಬಾಳೆಹಣ್ಣು ವಿತರಣೆ ಆಗ್ತಾ ಇದೆ, ಎಲ್ಲಿ ಕೂಡ ಸಿಪ್ಪೆಯನ್ನು ಅಲ್ಲಲ್ಲಿ ಹಾಕಬೇಡಿ. ಆಗಲೇ ಬೆಳಿಗ್ಗೆ ಸಂಚಾಲಕರು ಹೇಳಿದ್ದಾರೆ 1 ಗಂಟೆಗೆ ಸರಿಯಾಗಿ ಬಾಳೆಹಣ್ಣು ಊಟದ ಜೊತೆಗೆ ಕೊಡ್ತೇವೆ ಅಂತ ಹೇಳಿ. ಆದರೆ ಈಗಲೇ ಕೊಡ್ತಾ ಇದ್ದಾರೆ, ಹಾಗಾಗಿ ಸಿಪ್ಪೆಗಳನ್ನು ಡಬ್ಬದಲ್ಲಿ ಹಾಕಿ ಸಹಕರಿಸಬೇಕು. ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಈಗಾಗಲೇ ನಾನು ಹುಡುಗರ ಕರುಣಾಕರ 17ರ ವಯೋಮಾನದ ಬಾಲಕರ ತ್ರಿವಿಧ ಜಿಗಿತಕ್ಕೆ ಅಥ್ಲೆಟ್ಸ್ ಇಲ್ಲಿ ಬಂದ್ರೆ ಮಾಡಿಕೊಳ್ಳಿ.
ತ್ರಿವಿಧ ಜಿಗಿತ ಸ್ಪರ್ಧೆಯ ಮುಖ್ಯಸ್ಥರಾಗಿ ಕರುಣಾಕರ್ ಮತ್ತು ಶ್ರೀಮತಿ ಪ್ರೇಮ ಇಬ್ಬರು ಮುಖ್ಯಸ್ಥರಿದ್ದಾರೆ ತ್ರಿವಿಧ ಜಿಗಿತದಲ್ಲಿ. ಬಹುಶಃ ಶ್ರೀ ಲಕ್ಷ್ಮೀಶ ಸರಸ್ವತಿ ವಿದ್ಯಾಲಯ ಕಡಬ, ಶ್ರೀ ಪ್ರಶಾಂತ್ ದೈಹಿಕ ಶಿಕ್ಷಕ ಗಜಾನನ ಈಶ್ವರ ಮಂಗಲ. 17 boys hurdles 110 and 100 meter. ಕುಮಾರಿ ಶರಣ್ಯ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ. ಬಹುಶಃ ತ್ರಿವಿಧ ಜಿಗಿತದ ಸ್ಪರ್ಧೆಯ ನಿರ್ಣಾಯಕರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಕರುಣಾಕರ್ ಸರ್, ಪ್ರೇಮಾ ಮೇಡಮ್, ಲಕ್ಷ್ಮೀಶ, ಪ್ರಶಾಂತ್ ಸರ್, ಕುಮಾರಿ ಶರಣ್ಯ ಸಾಕಲ್ಲ ಸರ್? ಓಕೆ. ಹದಿನೇಳರ ವಯೋಮಾನದ ಬಾಲಕರ ತ್ರಿವಿಧ ಜಿಗಿತ. ಊಟ ಮಾಡಿ. ನೋಡಿ, ಇಲ್ಲಿ ಕೂತಿರತಕ್ಕಂಥ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಸ್ವಯಂ ಸೇವಕರಿಗೆ ಕೊಡಬೇಕು. ಬೆಳಗಿಂದ 2 ದಿನಗಳಿಂದ ಅಲ್ಲ, ಅವರು ಅನೇಕ ದಿನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆ ಕೇಳ್ತಾ ಇಲ್ಲ. ನಾವು ನೆರಳಲ್ಲಿ ಕೂತಿದ್ದೇವೆ, ಮಕ್ಕಳು ಪಾಪ ನೀರು ಕೊಡ್ತಾ ಇದ್ದಾರೆ, ಅವರ ದುಡಿಮೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಪಾಪ ಪುಟಾಣಿ ಮಕ್ಕಳು, ಇನ್ನು 6ನೇ ಕ್ಲಾಸು 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳು ನೋಡಿ, ಸ್ಕೌಟ್ ಗೈಡ್ಸ್ ಅಲ್ಲಿ ದುಡಿತಾ ಇರತಕ್ಕಂಥ ವಿದ್ಯಾರ್ಥಿಗಳು, ನಿಮ್ಮ ಶ್ರಮಕ್ಕೆ ದೊಡ್ಡ ಚಪ್ಪಾಳೆ ಮಕ್ಕಳೇ, ಅಭಿನಂದನೆಗಳು. ಬಹುಶಃ ಈ ಒಂದು 2 ದಿನದ ನಡೆದಂತ ಕ್ರೀಡಾಕೂಟ ನಮಗೆ ಅದು ಇವತ್ತು ನಾಳೆ ಮರೆತು ಹೋಗ್ಬೋದು, ಅಥವಾ 10 ದಿನದ ನಂತರ ಮರೆತು ಹೋಗ್ಬೋದು. ಆದರೆ ಸುದ್ದಿ ಮಾಧ್ಯಮದವರು ಈಗಾಗಲೇ ಲೈವ್ ಅಲ್ಲಿ ನಮಗೆ ಇಡೀ ಒಂದು, ನಾನು ಇವತ್ತು ಬೆಳ್ಳಂಬೆಳಗ್ಗೆ ಈ ಒಂದು ಕಾರ್ಯಕ್ರಮವನ್ನ ಬೆಳಿಗ್ಗೆ ನೋಡಿದ್ದೆ. ಬಹುಶಃ ನಮ್ಮ ತಪ್ಪುಗಳು, ನಾವು ಏನಾದ್ರೂ ತಪ್ಪುಗಳು ಮಾಡಿದ್ರೆ ನಮಗೆ ಖಂಡಿತ ಈ ಲೈವ್ ಅಲ್ಲಿ ಅದು ಈಗಾಗಲೇ ಎಲ್ಲವೂ ಕೂಡ ಎಂಟ್ರಿ ಆಗಿದೆ. ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ 2 ದಿನಗಳು ನಡೆದಂತಹ ಪುತ್ತೂರು ತಾಲೂಕು ಮಟ್ಟದ ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕ್ರೀಡಾಕೂಟ ಬಹಳ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲು ಕಾರಣಕರ್ತರು ನಮ್ಮ ಮಾಧ್ಯಮದ ಸ್ನೇಹಿತರು. ಅದು ಪ್ರತ್ಯಕ್ಷವಾಗಿ ಇವತ್ತು ದೃಶ್ಯ ಮಾಧ್ಯಮ ಇರಬಹುದು, ಮಾಧ್ಯಮ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓವರ್ ಟು ಸ್ಟಾರ್ಟ್. ನಮ್ಮ ಜೊತೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಸುರೇಶ್ ಕುದ್ಮಾರ್, ನಿವೃತ್ತರು, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥವರು, ಜಿಲ್ಲೆಯ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದವರು, ಗ್ರೇಡ್ 2 ಸಂಘದ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು ಶ್ರೀಯುತ ಸುರೇಶ್ ಕುಮಾರ್. ಇವರ ಇರುವಿಕೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ನಾಲ್ಕುನೂರು ಮೀಟರ್ ಹರ್ಡಲ್ಸಿನಲ್ಲಿ 17ರ ವಯೋಮಾನದ 4 ಮೀಟರ್ ಹರ್ಡಲ್ಸಿನ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಉಲ್ಲಾಸ್ ಕೆ, ಧನ್ವೀನ್ ಗೌಡ ಎನ್, ಜಾರ್ಡನ್ ಕುಟಿನ, ದಯವಿಟ್ಟು ನೀವು ವಿಜಯವೇದಿಕೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಲ್ಲಾಸ್, ಧನ್ವೀನ್ ಗೌಡ, ಜಾರ್ಡನ್ ಕುಟಿನ.
ಬಂದ್ರ ಮಕ್ಕಳೇ? ಉಲ್ಲಾಸ್ ಎಲ್ಲಿದ್ದೀರಿ? ಉಲ್ಲಾಸ್ ಭಕ್ತಕೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾವು ಗುರುತಿಸಿಕೊಂಡಿದ್ದೇವೆ. ನಿನ್ನೆಯಿಂದಲೇ ಇದ್ದಾರೆ ಅವರು. ಆದರೆ ನಮಗೆ ಮಾಹಿತಿ ಬಂದದ್ದು ಇವತ್ತು. ಆ ನಿಟ್ಟಿನಲ್ಲಿ 2 ದಿನಗಳ ಪ್ರೀತಿಯಿಂದ ಬಂದಿದ್ದೀರಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಭಕ್ತಕೋಡಿ ಇಲ್ಲಿನ ಆರೋಗ್ಯ ಕಾರ್ಯಕರ್ತರು ಮತ್ತು ಅಲ್ಲಿನ ಡಾಕ್ಟರ್ಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ವಿನ್ ಬಂದಿರಾ? ಧನ್ವಿನ್, ಉಲ್ಲಾಸ್ ಹಾಗೆ ಊಟದ ಕೌಂಟರ್ ಓಪನ್ ಆಗಿದೆ. ಧನ್ವಿನ್, ಊಟದ ಕೌಂಟರ್ ಓಪನ್ ಆಗಿದೆ. ಜಾರ್ಡನ್, ಯಾರೆಲ್ಲ ಊಟ ಮಾಡ್ತೀರಿ, ಹಸಿವಾಗಿದೆ, ನೀವು ಊಟವನ್ನು ಪೂರೈಸಿಕೊಳ್ಬೋದು. ಮತ್ತೆ ಊಟ ನಿರಂತರವಾಗಿ ನಡೀತದೆ. ಹಾಗಾಗಿ ಯಾವುದೇ ಬಿಡುವಿಲ್ಲ. ಊಟ ಯಾರು ಫ್ರೀ ಆಗಿದ್ದೀರಿ ಅವರೆಲ್ಲ ಊಟವನ್ನು ಮುಗಿಸಿಕೊಳ್ಳಿ. ಆದರೆ ಇವೆಂಟ್ ಇದ್ದವರು ಹೋಗಬೇಡಿ. ಹಲೋ ಸರ್, ಹೇಳಿ. ನೋಡಿ, ನಮ್ಮ ಮುಕ್ತಾಯ ಹಂತದ ತೀರ್ಪುಗಾರರು ಯಾರು ಕಾಣ್ತಾ ಇಲ್ಲ ಸರ್. ಒಮ್ಮೆ ಕಾಲ್ ಕೊಡಿ ಸರ್ ಅವರಿಗೆ. ಒಂದು ನಿಮಿಷ. ಅಲ್ಲಿ ಫಿನಿಶಿಂಗ್ ಜಡ್ಜಸ್ ಆದಷ್ಟು ಬೇಗ ಬರಬೇಕು. ಬಂದ್ರಾ? ಎಸ್, ಫಿನಿಶಿಂಗ್ ಜಡ್ಜಸ್ ಆದಷ್ಟು ಬೇಗ ಸೇರಿಕೊಳ್ಬೇಕು. ಹಲೋ, ಸ್ಪರ್ಧೆ ಪ್ರಾರಂಭ ಆಗ್ತದೆ. 200 ಮೀಟರ್ಸ್ ಫೈನಲ್ಸ್ ಆಗ್ತಾ ಉಂಟು ಸರ್. ಅನೌನ್ಸ್ ಮಾಡಬೇಕಾದ್ರೆ ಲೈನ್ ನಂಬರ್ಸ್ ಕೊಟ್ಟಿದ್ದೆ ನಾನು. ಪ್ರೈಮರಿ ಬಾಯ್ಸ್ ಸಿಗ್ಲಿಲ್ಲ ಸರ್, ಕಳಿಸಿದ್ದೀರಾ ಸರ್? ಒಂದು ನಿಮಿಷ, ಸ್ಟಾರ್ಟ್ ಮಾಡ್ತೀರಾ? ಕಳಿಸಿದ್ದೀರಾ ಸರ್? ಎಲ್ಲಿದೆ ಲೇ ನಂಬರ್? ಲೇ ನಂಬರ್ ಎಲ್ಲಿದೆ? ನೋಡಿ, ಮುಕ್ತಾಯ ಹಂತದ ತೀರ್ಪುಗಾರರು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು. ಮುಕ್ತಾಯ ಹಂತದ ತೀರ್ಪುಗಾರರು ಶ್ರೀಯುತ ಸುಧೀರ್ ರೈ ಅವರು ಮುಕ್ತಾಯದ ಹಂತದ ಮುಖ್ಯಸ್ಥರು. ಅಬ್ದುಲ್ ಸಮದ್, ರಮೇಶ್ ಶಿರ್ಲಾಲ್, ಮತಾಯಿ, ಮೋಹನ್ ಗೌಡ, ಗೋಪಿನಾಥ್ ರವರು, ರಾಘವ ಅವರು, ದಾಸಪರೈ ಅವರು, ವಾಸಪ್ಪ ಸರ್ ಅವರು, ಭರತ್ ಎಂ ಅವರು, ಅಜಿತ್ ಸರ್ ಅವರು, ಕಿಶನ್ ರಾಜ್, ಪ್ರಮೀಳಾ, ರಾಜೀವಿ ಶೆಟ್ಟಿ. ದಯವಿಟ್ಟು ಸರ್, ಪಟ್ಟಿಯಲ್ಲಿದೆ ಸುಧೀರ್ ಸರ್, ಪಟ್ಟಿ ಕಳಿಸಿಲ್ಲ. ಸುಧೀರ್ ಸರ್, ಪಟ್ಟಿ ಕಳಿಸಲಿಲ್ಲ. ಇಲ್ಲ, ಬರಲಿಲ್ಲ, ಕೊಟ್ಟಿಲ್ಲ. ನೋಡಿ, ಪ್ರೌಢಶಾಲಾ ಬಾಲಕಿಯರ ವಿಭಾಗದ ತ್ರಿವಿಧ ಜಿಗಿತದ ಲಿಸ್ಟ್ ಅನ್ನು ತೆಗೆದುಕೊಂಡು ಬಂದಂತಹ ಸ್ವಯಂ ಸೇವಕರು ತಾವು ಆ ಲಿಸ್ಟ್ ಅನ್ನು ಎಲ್ಲಿ ಇಟ್ಟಿದ್ದೀರಿ? ಎಲ್ಲಿ ಸಿಗ್ತಾ ಇಲ್ಲ. ತ್ರಿವಿಧ ಜಿಗಿತದ ಬಾಲಕಿಯರ ಸ್ಪರ್ಧಾಳುಗಳ ವಿವರ ಇದ್ದ ಲಿಸ್ಟ್ ಸ್ವಯಂ ಸೇವಕರು ಯಾರೋ ತೆಗೆದುಕೊಂಡು ಅಲ್ಲಿಗೆ ಹೋಗಿದ್ದೀರಿ. ಮತ್ತೆ ನೀವು ಅದನ್ನು ಎಲ್ಲಿ ಇಟ್ಟಿದ್ದೀರಿ? ನೋಡಿ, ಟ್ರಿಪಲ್ ಜಂಪ್ ಇದು ಕೂಡ ಬಾಲಕಿಯರ ಟ್ರಿಪಲ್ ಜಂಪಿನ ಲಿಸ್ಟ್ ಅನ್ನು ಇಟ್ಕೊಂಡು ಹೋಗಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾನು ಕೂಡ ಅದನ್ನೇ ಹೇಳಿದ್ದೆ ಸರ್. ಅದು ಓಕೆ. ಹಲೋ ಸರ್, ಬಾಲಕಿಯರ ವಿಭಾಗದ ಟ್ರಿಪಲ್ ಜಂಪಿನ ಲಿಸ್ಟ್ ಸ್ವಯಂ ಸೇವಕರು ತಾವು ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ದೀರಿ. ನೀವೀಗ ಅಲ್ಲಿ ಇಲ್ಲ. ಆ ಲಿಸ್ಟ್ ಕೂಡ ನಿಮ್ಮಲ್ಲಿ ಇರಬೇಕು. ದಯವಿಟ್ಟು ಯಾರಲ್ಲಿದೆಯೋ ನೀವು ತಕ್ಷಣ ತಲುಪಿಸಬೇಕು. ನಿಮಗಾಗಿ ನಾವು ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೇವೆ. ಸರ್, ನಮ್ಮ ಮುಕ್ತಾಯ ಹಂತದ ತೀರ್ಪುಗಾರರು ಮತಾಯಿ ಓಜೆ ಎಲ್ಲಿದ್ದೀರಿ ಸರ್? ಒಮ್ಮೆ ಬನ್ನಿ ಸರ್. ರಾಘವ, ಸರ್. ವಾಸಪ್ ಸರ್. ಸುಧೀರ್ ಸರ್, ನಾವೊಂದು ವಿಜಯ ವೇದಿಕೆಯನ್ನು ಮಾಡ್ತೇವೆ. ಅಷ್ಟೊತ್ತಿಗೆ ಮಕ್ಕಳನ್ನ ಹಿಂದೆ ಕರೀರಿ. ಅವರನ್ನು ಅಲ್ಲಿ ಇನ್ನು ಮುಕ್ತಾಯ ಹಂತದವ್ರು ಬರಲಿಲ್ಲ. ಅವರನ್ನ ಸ್ವಲ್ಪ ರೆಸ್ಟಿಗೆ ಕೊಡಿ. ಅವರಿಗೆ ಬಂದ್ರ? ನೋಡಿ, ಹ್ಯಾಮರ್ ಥ್ರೋ ಸ್ಪರ್ಧೆ ನಡೆಯುವಲ್ಲಿ ಉಳಿದ ಸ್ಪರ್ಧೆಯಲ್ಲಿ ಇಲ್ಲದವರಿದ್ದಾರೆ. ಸ್ವಲ್ಪ ಹೊರಗೆ ಬನ್ನಿ. ಅವರನ್ನ
ಇಲ್ಲಿ ಕಾಲ್ ರೂಮಿಗೆ ವಾಲಂಟಿಯರ್ಸ್ ಇಲ್ಲ, ಆದ್ದರಿಂದ ಹಾಗೆ ಮಿಸ್ ಆಗೋ ಸಾಧ್ಯತೆ ಇದೆ. ದಯವಿಟ್ಟು ವಾಲಂಟಿಯರ್ಸ್ ಇಲ್ಲಿಗೆ ಬರಬೇಕು. ಕಾಲ್ ರೂಮಿಗೆ ಸ್ವಯಂ ಸೇವಕರು ಎಲ್ಲಿದ್ದೀರಿ ಮಕ್ಕಳೇ? ನಿಮ್ಮ ಕರ್ತವ್ಯ ಎಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅಲ್ಲೇ ನಿಲ್ಲಿ ಮಕ್ಕಳೇ. ಓಕೆ, ಸರ್ ಶ್ರೇಯಸ್ ರೈ ಅಲಂಕಾರ್ನವರು ಎಲ್ಲಿದ್ದೀರಿ ಸರ್? ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 200 ಮೀಟರ್ ಓಟದ ಸ್ಪರ್ಧೆಯ ಫೈನಲ್ಸ್ ನಡೀತಾ ಇದೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 200 ಮೀಟರ್ ಓಟದ ಸ್ಪರ್ಧೆಯ ಫೈನಲ್ಸ್ ಒಂದು ಸುತ್ತನ್ನು ಕ್ರಮಿಸುವಂತದ್ದು. ನೋಡ, ಚಪ್ಪಾಳೆ ತಟ್ಟಿ ಮಕ್ಕಳೇ ದಯವಿಟ್ಟು. ಈ ಉರಿ ಬಿಸಿಲು 12:45 ಉರಿ ಬಿಸಿಲಲ್ಲಿ ಅವರು ಫೈನಲ್ಸ್ ಓಡ್ತಾ ಇದ್ದಾರೆ ಮಕ್ಕಳೇ. ದಯವಿಟ್ಟು ನೆರಳಲ್ಲಿ ಇರತಕ್ಕಂಥವರು ಚಪ್ಪಾಳೆ ಅವರಿಗೆ ಇನ್ನಷ್ಟು ವೇಗವನ್ನ ಹೆಚ್ಚಿಸುವಲ್ಲಿ. ಈ ಮಧ್ಯೆ 400 ಮೀಟರ್ ಓಟದ ಹರ್ಡಲ್ಸ್ನ 17ರ ವಯೋಮಾನದ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ ಮಕ್ಕಳೇ. ಬನ್ನಿ. ಉಲ್ಲಾಸ್, ಧನ್ವಿನ್ ಗೌಡ, ಜೈಡನ್ ಕುಟಿನ ಈ ವಿದ್ಯಾರ್ಥಿಗಳನ್ನ ಗೌರವಿಸಲಿಕ್ಕಿದ್ದಾರೆ. ನಮ್ಮ ಈ ದಿನದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀಯುತ ದಯಾನಂದ ರೈ ಕೋರ್ಮಂಡ. ಶ್ರೀಯುತ ದಯಾನಂದ ರೈ ಕೋರ್ಮಂಡರ ಬಗ್ಗೆ ನಾನು ಹೆಚ್ಚು ಹೇಳುವಂಥದ್ದು ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಅನೇಕ ವರ್ಷಗಳ ಕಾಲ, ಸುದೀರ್ಘ ವರ್ಷಗಳ ಕಾಲ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂತವರು. ಸುಮಾರು 11-12 ವರ್ಷ ಸೈಂಟ್ ಅಲೋಷಿಯಸ್ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ಮಾಡಿದಂತವರು. ನಮ್ಮ ಊರಿನಲ್ಲಿ ಬಂದು ನಮಗೆಲ್ಲ ಮಾರ್ಗದರ್ಶನ ನೀಡಿದಂತವರು. ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಸನ್ಮಾನ್ಯ ದಯಾನಂದ ರೈ ಕೋರ್ಮಂಡ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ದಯಾನಂದ ರೈ ಕೋರ್ಮಂಡ ಇವರಿಂದ ಸುಮಾರು 42 ಸ್ಟೇಟ್ ಮೆಡಲ್ಗಳನ್ನ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವರ ವಿದ್ಯಾರ್ಥಿಗಳು ಇವತ್ತು ಅತ್ಯುತ್ತಮ 17 ಬಾರಿ ತಾಲೂಕು ಚಾಂಪಿಯನ್ ಅನ್ನ. ದೊಡ್ಡ ಚಪ್ಪಾಳೆ ಕೊಡಿ ಮಕ್ಕಳೇ. ನೋಡಿ, ಒಂದು ಚಪ್ಪಾಳೆ ತಟ್ಟಿ ನೋಡ. ಅವರ ನವೋದಯ ವಿದ್ಯಾ ಸಂಸ್ಥೆ, ನವೋದಯ ಬೆಟ್ಟಂಪಾಡಿ ಸಂಸ್ಥೆ ಇವತ್ತು 17 ಬಾರಿ ಚಾಂಪಿಯನ್ಶಿಪ್ ಅನ್ನ, ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಅನೇಕ ಪಂದ್ಯಾಟದಲ್ಲಿ ಸ್ಟಾರ್ಟರ್ ದಯಾನಂದ ರೈ ಅಂತ ನಾವು ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಆ ಸ್ಟಾರ್ಟ್ ಕೊಡೋದು ಗನ್ನಲ್ಲಿ ಸ್ಟಾರ್ಟ್ ಕೊಡು ಅಂತ ಹೇಳಿ ಅಲ್ಲ, ಅವರಿಗೆ ಕೊಡತಕ್ಕಂಥ ಈವೆಂಟ್ಗಳಲ್ಲಿ ಅವರ ಟೈಮಿಂಗ್ಸ್ ನೋಡಿ ಅವರನ್ನ ಕೊಡಬೇಕು ಅಂತ ಹೇಳಿದ್ರೆ ಅದು ದಯಾನಂದ ರೈ ಅವರಿಂದ ಮಾತ್ರ ಸಾಧ್ಯ. ಅಂತಹ ಒಂದು ಒಳ್ಳೆಯ ತರಬೇತುದಾರರು ಕೂಡ ಹೌದು, ಸಂಪನ್ಮೂಲ ವ್ಯಕ್ತಿ ಕೂಡ ಹೌದು. ಈ ದಿನದ ನಮ್ಮ ಈ ಸ್ಪರ್ಧೆಯಲ್ಲಿ ನಮ್ಮ ಜೊತೆ ಇದ್ದು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. 100 ಮೀಟರ್ ಹರ್ಡಲ್ಸ್ ನಲ್ಲಿ 400 ಮೀಟರ್ ಹರ್ಡಲ್ಸ್ ನಲ್ಲಿ ತೃತೀಯ ಸ್ಥಾನಿ ಜೈಡನ್ ಕುಟಿನ, ಸೈಂಟ್ ಫಿಲೋಮಿನಾ ಪುತ್ತೂರು. ಈತ 1.10 ಸೆಕೆಂಡುಗಳ ಅಂತರದೊಂದಿಗೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡು ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅಭಿನಂದನೆಗಳು. ದ್ವಿತೀಯ ಸ್ಥಾನಿ ಧನ್ವಿನ್ ಗೌಡ ಎನ್, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. 1.08 ನಿಮಿಷಗಳೊಂದಿಗೆ, ಮಿನಿಟುಗಳೊಂದಿಗೆ, ಈ ಒಂದು ಸಮಯದೊಂದಿಗೆ ದ್ವಿತೀಯ ಸ್ಥಾನವನ್ನು, ಬೆಳ್ಳಿಯ ಪದಕವನ್ನು ಪಡ್ಕೊಂಡಿದ್ದಾನೆ. ಅದೇ ರೀತಿ ಪ್ರಥಮ ಸ್ಥಾನಿ ಉಲ್ಲಾಸ್ ಕೆ, ಶ್ರೀ ರಾಮಕುಂಜ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ. 1.08 ನಿಮಿಷದ ಒಂದಿಗೆ ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಉಲ್ಲಾಸ್ ಕೆ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರಿಗೆ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಓವರ್ ಟು ಸ್ಟಾರ್ಟರ್ ಸರ್. ವೇಟ್ ತಾಂತ್ರಿಕ ದೋಷ.
ಗೆಟ್ ಬ್ಯಾಕ್. ಈ ಮಧ್ಯೆ 17ರ ವಯೋಮಾನದ ಹ್ಯಾಮರ್ ಥ್ರೋ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಅಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಹೊರತುಪಡಿಸಿ ಉಳಿದವರು ಸ್ವಲ್ಪ ಹೊರಗೆ ಬನ್ನಿ. ಹ್ಯಾಮರ್ ಥ್ರೋ ಅದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಚೈನು ಕಟ್ಟಾದರೆ ಗೊತ್ತಾಗುದಿಲ್ಲ. ಡಿಸ್ಕಸ್ ಥ್ರೋ ಕೂಡ ಹಾಗೆ, ಅದು ನಾವು ನೆನೆಸಿದಾಗೆ ಇಲ್ಲಿ ಚಕ್ರ ಹೋಗ್ತಾ ಇಲ್ಲ. ದಯವಿಟ್ಟು ಹತ್ತಿರದವರು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ಹ್ಯಾಮರ್ ಥ್ರೋದ ಹತ್ತಿರ ಇರುವಂತವರು ಇನ್ನು ನೀವು ನೋಡ್ಕೊಳ್ಬೇಕು. ನಿಮ್ಮ ಜಾಗೃತೆಯಲ್ಲಿ ಸ್ವಲ್ಪ ನೋಡ್ತಾ ಇರಿ. ಗುಡ್ ಸ್ಟಾರ್ಟ್. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ 200 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. ಪುಟಾಣಿ ಮಕ್ಕಳು ಓಡ್ತಾ ಇದ್ದಾರೆ ನೋಡಿ. ಅವರ ವೇಗ ನೋಡಿ. ಚಪ್ಪಾಳೆ ತಟ್ಟಿ ಅವರನ್ನ ಉರಿದುಂಬಿಸಬೇಕು. ಚಪ್ಪಾಳೆ ತಟ್ಟಿ ಮಕ್ಕಳೇ ನೋಡಿ ಎಲ್ಲರೂ ನೋಡ್ತಾ ಇದ್ದೀರಿ. ಚಪ್ಪಾಳೆ ತಟ್ಟಿ. 1 ಗಂಟೆ ಉರಿ ಬಿಸಿಲು. ಆ ಪುಟಾಣಿ ಹುಡುಗನ ಓಟ ನೋಡಿ. ನೀವು ತುಂಬಾ ಉದ್ದ ಎತ್ತರ ಎಲ್ಲ ಬೇಕು ಅಂತ ಇಲ್ಲ. ಅವರಿಗೆ ಆ ಕೌಶಲ್ಯ ಬಂದ್ರೆ ಸಾಕು. ಓಡುವಂತ ಶಕ್ತಿ ಇದೆ. ಓಡ್ತಾ ಇದೆ ನೋಡಿ. ಹಾಗೆ ಮುಂಡೂರು ಮತ್ತು ಭಕ್ತಕೋಡಿಯ ಆಶಾ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಮುಂಡೂರು ಪಂಚಾಯತ್ ಏರಿಯಾದ ಮತ್ತು ಭಕ್ತಕೋಡಿ ಕ್ಷೇತ್ರದ ಆಶಾ ಕಾರ್ಯಕರ್ತೆಯರು ನಿನ್ನೆಯಿಂದ ನಮ್ಮ ಜೊತೆಗಿದ್ದಾರೆ. ಆರೋಗ್ಯಾಧಿಕಾರಿಗಳಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಅಲ್ಲಿ ಊಟ ರೆಡಿ ಆಗಿದೆ. ಬಿಡುವಾಗಿದ್ದವರು ಊಟವನ್ನು ಪೂರೈಸಿಕೊಳ್ಬೋದು. ಊಟ ಹಸಿವಾಗ್ತಿದೆ ಇಲ್ಲಲ್ಲ ಅಶೋಕ್ ಸರ್? ಇಲ್ಲ, ಸ್ಟಾರ್ಟರ್ಗಳಿಗೆ ಹಸಿವಾಗಬಾರ್ದು. ಸ್ಟಾರ್ಟರ್ಗಳಿಗೆ ಹಸಿವಾಗಬಾರ್ದು. ಬಿಸಿಲು ಮಾತ್ರ ಅಲ್ಲ, ಸರಿ, ಬಿಸಿಲು ನಾವು ಖಂಡಿತ ಬಿಸಿಲು ಬಹಳ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಡಿ ವಿಟಮಿನ್ ಸಿಗಬೇಕಾದ್ರೆ ಯಾವುದೇ ಆಹಾರದಲ್ಲಿ ಸಿಗುವುದಿಲ್ಲ. ಬೆಳಿಗ್ಗೆ ಇದರಲ್ಲಿ ಕೂಡ ತೊಂದರೆ ಇಲ್ಲ ಸರ್. 1-2 ನಿಮಿಷಗಳ ಕಾಲ ಸೂರ್ಯನನ್ನು ಬೆಳಗಿನ ಹೊತ್ತಲ್ಲಿ ನೋಡಿದರೆ, ಡೈರೆಕ್ಟ್ ಆಗಿ ನೋಡಿದರೆ ಅದರಷ್ಟು ವಿಟಮಿನ್ ಮತ್ತು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸಾಧ್ಯ ಆದರೆ ನೋಡಿ ಸರ್, ಕಣ್ಣು ತೆರೆಯದೆ ನೋಡ್ಲಿಕ್ಕೆ ಆಗ್ತದೆ. ನೋಡಿ ಮಕ್ಕಳೇ, ಈಗಾಗಲೇ ಆರ್ಡರ್ ಆಫ್ ಈವೆಂಟ್ ನಿಮ್ಮಲ್ಲಿ ಇದೆಯಲ್ಲ. ಅಂಡರ್ 10 ಹರ್ಡಲ್ಸ್ ಎಲ್ಲ ಊಟದ ವಿರಾಮದ ನಂತರ ಸರಿಯಾಗಿ 2 ಗಂಟೆಯಲ್ಲಿ 1:30ಕ್ಕೆ ನೀವು ಅಲ್ಲಿ ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡ್ಕೊಳ್ಬೇಕು. ಅರ್ಧ ಗಂಟೆ ಮುಂಚಿತವಾಗಿ 2 ಗಂಟೆಗೆ ಸರಿಯಾಗಿ ನಮ್ಮದು ಹರ್ಡಲ್ಸ್ ಇದೆ. ಬಿಡುವಿನಲ್ಲಿರ್ತಕ್ಕಂಥವರು ಊಟವನ್ನು ಈಗಲೇ ಮಾಡಿಕೊಳ್ಬಹುದು. ಮತ್ತೆ ನೀವು ಇಲ್ಲೇ ಕೂತರೆ ನಿಮಗೆ ಕಷ್ಟ ಆಗ್ತದೆ. 17ರ ವಯೋಮಾನದ ಟ್ರಿಪಲ್ ಜಂಪು, 110 ಹರ್ಡಲ್ಸ್, 4x400 ಅದೆಲ್ಲ ಊಟದ ವಿರಾಮದ ನಂತರ ನಡೆಯುವಂಥದ್ದು. 17ರ ವಯೋಮಾನದ 100 ಹರ್ಡಲ್ಸ್, 100 ಮೀಟರ್ ಹರ್ಡಲ್ಸ್ ಎಲ್ಲ ಊಟದ ವಿರಾಮದ ನಂತರ. ವಿರಾಮ ಅಂತ ಇಲ್ಲ, ಊಟ ಮಾಡ್ಕೊಂಡು ಬನ್ನಿ. 1:45ಕ್ಕೆ ಸರಿಯಾಗಿ 1:15ಗೆ ಸರಿಯಾಗಿ ಅಲ್ಲಿ ಸಂಯೋಜಕರ ಬಳಿ ರಿಪೋರ್ಟ್ ಮಾಡ್ಕೊಳ್ಬೇಕು, ಅರ್ಧ ಗಂಟೆ ಮುಂಚಿತವಾಗಿ.
ನೋಡಿ, ಟ್ರಿಪಲ್ ಜಂಪಿನ ಒಂದು ಪಟ್ಟಿಯನ್ನ ಒಬ್ಬರು ಶಿಕ್ಷಕರ ಹತ್ರ ಕೊಟ್ಟಿದ್ದಾರೆ, ವಾಲಂಟಿಯರ್ಸ್ ಶಿಕ್ಷಕಿಯವರ ಹತ್ರ. ಟ್ರಿಪಲ್ ಜಂಪಿನ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ನಿಮಗೆ ಇನ್ನೂ ಕೂಡ? ಕೊಟ್ಟಾಯ್ತಾ? ಇಲ್ಲಿ ಟ್ರಿಪಲ್ ಜಂಪಿನ ಒಂದು ಪಟ್ಟಿಯನ್ನ ಬೆಳಿಗ್ಗಿಂದ ಕರೀತಾ ಇದ್ದೇನೆ, ನಾನು ಕೇಳ್ತಾ ಇದ್ದೇನೆ. ಒಂದು ಜವಾಬ್ದಾರಿಯಲ್ಲಿ ತಗೊಳ್ಬೇಕು, ಅದನ್ನ ಜವಾಬ್ದಾರಿಯಲ್ಲಿ ತಲುಪಿಸಬೇಕು. ಅಲ್ಲಿ ಟೀಮ್ ಮ್ಯಾನೇಜರ್ಸ್ ಗಮನಿಸಿಕೊಳ್ಳಿ. ಟೀಮ್ ಎಲ್ಲ ತಂಡಗಳ ತೀರ್ಪುಗಾರರ ತಂಡದ ಮುಖ್ಯಸ್ಥರು ಅಲ್ಲಿ ದಾಖಲೆ ವಿಭಾಗದಲ್ಲಿ ನಾವು ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ಎಲಿಜಬೆತ್ ಮೇಡಮ್ ಅಲ್ಲಿ ನೀವು ಅಲ್ಲಿ ಪಡ್ಕೊಂಡು ಉಳಿದವರಿಗೆ ನೀಡಬೇಕು. ಎಲಿಜಬೆತ್ ಮೇಡಮ್ ಅಲ್ಲೆಲ್ಲ? ಎಸ್, ಎಲ್ಲ ತೀರ್ಪುಗಾರರು ನಿಮ್ಮ ಮುಖ್ಯಸ್ಥರಲ್ಲಿ ಅಲ್ಲಿ ಪಡೆದುಕೊಂಡು ಉಳಿದವರಿಗೆ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ತಾನೇ ನಿಯೋಜನೆಯಲ್ಲಿರತಕ್ಕಂಥ ಶಿಕ್ಷಕರು ಯಾರೆಲ್ಲ ಇದ್ದೀರಿ, ಇಲ್ಲಿ ಸಹಿ ಮಾಡಿದವರು ನೀವು ಪ್ರತ್ಯೇಕವಾಗಿ ನಿಮ್ಮ ಹಾಜರಿ ಪ್ರಮಾಣ ಪತ್ರವನ್ನು ತಗೊಳ್ಬೇಕು. ನೀವು ಮೊನ್ನೆಯಿಂದ ಇಲ್ಲಿ ನಿಯೋಜನೆಯಲ್ಲಿದ್ದೀರಿ ಯಾರೆಲ್ಲ, ಅವರು ಸಹಿ ಮಾಡಿದವರು ಆ ದಿನಾಂಕದಿಂದ ಹಾಜರಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಿ. ಸರಿ, ದಾಮೋದರ್ ಸರ್, ಸುಧೀರ್ ಸರ್, ಫೈನಲ್ಸ್ ಪಟ್ಟಿ ಯಾವುದು ಸಿಗಲಿಲ್ಲ ನಮಗೆ. ಬಹುಶಃ ನಮ್ಮ ಜೊತೆ 200 ಮೀಟರ್ ಓಟದ ಫೈನಲ್ಸ್ ಅಲ್ಲಿ ಶಮಾ ಫಾತಿಮಾ, ನೇಹಾ ಮೊರಾರ್ಜಿ, ಸುಹಾ ಸುಲ್ತಾನ್, ಶಿಕಾಯೇಸ್, ಅವನಿ ಪಿಬಿ, ಫಾತಿಮತ್ ಅನ್ಸಾ, ಆಯುಷತ್ ಶಿಫಾನಾ. ಹಲೋ
17ರ ವಯೋಮಾನದ ಬಾಲಕಿಯರ ತ್ರಿವಿಧ ಜಿಗಿತದ ಮೊದಲು ಕಳಿಸಿದಂತಹ ಲಿಸ್ಟ್ ಆಗ ಲಾಂಗ್ ಜಂಪ್ ಮಾಡ್ತಾ ಇರುವಂತಹ ತೀರ್ಪುಗಾರರ ರಿಸಲ್ಟ್ನೊಟ್ಟಿಗೆ ಬಂದಿದೆ, ಒಮ್ಮೆ ನೋಡಿಕೊಳ್ಳಿ. ಅಲ್ಲಿ ಒಂದು ಲಾಂಗ್ ಜಂಪ್ ಆಗ್ತಾ ಇತ್ತು, ಅದರಲ್ಲಿ ಯಾರೋ ಟೀಚರ್ ಕೈಯಲ್ಲಿ ಆ ಲಿಸ್ಟ್ ಬಂದಿರಬೇಕು. ದಾಖಲೆ ವಿಭಾಗದಲ್ಲಿ ಇರಬಹುದು ಅಂತ ಅನಿಸ್ತದೆ. ರಾಕೇಶ್ ನಂದನ್ ಯಾರು? ರಾಕೇಶ್ ನಂದನ್ ನೋಡಿ, ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ. ನೋಡಿ, ಚೆಸ್ ನಂಬರ್ 702 ರಾಕೇಶ್ ನಂದನ್ ರಾಮಕುಂಜ ಮೊದಲ ಲೇನ್ ನಂಬರ್ 1, ಲೇನ್ ನಂಬರ್ 2 ಗಗನ್ ಸುಧಾನ ನಿಂತುಕಮ್ಮ, ಲೇನ್ ನಂಬರ್ 3 1004 ಸಾಕ್ಷಿತ್ ಆಂಗ್ಲ ಮಾಧ್ಯಮ ಶಾಲೆ ಕಾಣಿಯೂರು, ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕಾಣಿಯೂರು. 701 ಮೊಹಮ್ಮದ್ ತನೀಶ್ ಕೆ ಸೈಂಟ್ ಆನ್ಸ್. ದೊಡ್ಡ ಚಪ್ಪಾಳೆ ಕೊಡಿ ಮಕ್ಕಳೇ ದಯವಿಟ್ಟು. ಲೇ ನಂಬರ್ 780 ಮನ್ವಿತ್ ನೆಕರ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಚೆಸ್ ನಂಬರ್ 936 ಆದಿತ್ಯ ಜ್ಞಾನೋದಯ ನೆಲ್ಯಾಡಿ. 1005 ಮೊಹಮ್ಮದ್ ಸುಹಾಯ್ ಕೆಪಿಎಸ್ ಕೆಯೂರು. ಹಲೋ ಸರ್, ಟ್ರ್ಯಾಕ್ ನಂಬರ್ 5 ಒಂದು ಬಿಟ್ರಿ ಸರ್, ಹೇಳಿ ಬಿಡಿ. 874 ಲೇ ನಂಬರ್ 5 ಸುಜನ್ ಕೆ ಪಂಚಲಿಂಗೇಶ್ವರ ಈಶ್ವರ ಮಂಗಳ, ಸಾರಿ, ಬಿಬ್ ನಂಬರ್ 874 ಸುಜನ್ ಕೆ ಪಂಚಲಿಂಗೇಶ್ವರ ಈಶ್ವರ ಮಂಗಳ. ಆಲ್ ದಿ ಬೆಸ್ಟ್ ಮಕ್ಕಳೇ, ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಟ್ರ್ಯಾಕ್ ಕ್ಲಿಯರ್ ಮಾಡಿ. ಹದಿನೇಳರ ವಯೋಮಾನದ ಬಾಲಕರ 200 ಮೀಟರ್ ಓಟದ ಸ್ಪರ್ಧೆಯ ಅತ್ಯಂತ ರೋಮಾಂಚನಕಾರಿಯಾದಂತಹ ಸ್ಪರ್ಧೆ ಇದು. ಅತಿ ವೇಗದಲ್ಲಿ ಓಡತಕ್ಕಂತ ನೋಡಿ, ಬಹಳ ಪೈಪೋಟಿ ಇದೆ. ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದಲ್ಲಿ ಬಹಳ ಪೈಪೋಟಿ ಇದೆ ನೋಡಿ. ಬ್ಯಾಂಡ್ ಸೆಟ್ನವರು ಬಹಳ ಸುಶ್ರಾವ್ಯವಾಗಿ ಬ್ಯಾಂಡನ್ನು ಬಾರಿಸ್ತಾ ಇದ್ದಾರೆ. ನಿನ್ನೆಯಿಂದ ಬಹಳ ದಣಿವಿಲ್ಲದೆ ನಗು ಮುಖದಿಂದ. ಈ ಸ್ಪಿರಿಟ್ ಇರಬೇಕು ನಮಗೆ. ಸೂರ್ಯನ ಬೆಳಕು ನೀಡುವಂಥ ಸಾಮರ್ಥ್ಯ ಬೇಕಾಗ್ತದೆ ನಮಗೆ. ಎಲ್ಲರೂ ಈ ಸಾಮರ್ಥ್ಯವನ್ನು ಬೆಳೆಸಿಕೊಂಡ್ರೆ ಈ ಪ್ರಪಂಚ ಅದ್ಭುತವಾಗ್ತದೆ. ಹಾಗಾಗಿ ನಾವು ಇಡೀ ದಿನ ಸೂರ್ಯ ಬೆಳಗಿದ್ರು ಕೂಡ ಮರುದಿನ ಬೆಳಿಗ್ಗೆ ಮತ್ತೆ ಬರ್ತಾನೆ. ಹಾಗೆಲ್ಲ ನಾವೆಲ್ಲರೂ ಕೂಡ ಸೂರ್ಯನ ಶಕ್ತಿಯನ್ನ ತುಂಬಿಸಿಕೊಂಡು ಸೂರ್ಯನಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೂರ್ಯನಾಗಲಿಕ್ಕೆ ಕೂಡ ಅವಕಾಶ ಇದೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ರೀತಿಯ ದೇಹ ರಚನೆ ನಮ್ಮಲ್ಲಿದೆ. ಮಕ್ಕಳೇ, ಒಳ್ಳೆಯ ಸಾಧನೆ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತೇವೆ. ಎಲ್ಲರೂ ಕೂಡ ಸಾಧನೆ ಮಾಡಬೇಕು. ಅಲ್ಲಿ ಯಾವುದೇ ಅಸೂಯೆ, ದ್ವೇಷ, ಮತ್ಸರ ಇರಬಾರ್ದು. ಸ್ಪರ್ಧೆಗಳಲ್ಲಿ ಯಾರು ದೊಡ್ಡ ಸಾಧನೆ ಮಾಡ್ತಾರೆ, ಗೆಲ್ತಾರೆ, ಅದು ಅಲ್ಲಿ ನಮಗೆ ಅಹಂ ಬರಬಾರ್ದು. ನಾನು ಎನ್ನುವುದು ಬಾರದಿದ್ರೆ ನೀವು ಬೆಳೀತೀರಿ ಮಕ್ಕಳೇ. ನಾನು ಎನ್ನುವುದು ಯಾವಾಗ ಕಳ್ಕೊಳ್ತೀರಿ, ಆಗ ನೀವು ನಿಮ್ಮ ಸ್ಪರ್ಧೆಗಳಲ್ಲಿ ಅದ್ವಿತೀಯವಾದಂಥ ಸಾಧನೆಗಳನ್ನು ಮಾಡಲಿಕ್ಕಾಗ್ತದೆ. ಬಹುಶಃ ಇವತ್ತು ಓಟದ ಪ್ರಾರಂಭಿಕರ ಬಗ್ಗೆ ನಾನು ಹೇಳಲೇಬೇಕು. ಶ್ರೀ ಮೋನಪ್ಪ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರತಿಭಾ ಪ್ರೌಢಶಾಲೆ ಪಠ್ಯ ಮುಖ್ಯಸ್ಥರು, ಶ್ರೀ ರಾಮಣ್ಣ ಬಿ ದೈಹಿಕ ಶಿಕ್ಷಣ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿ, ಶ್ರೀ ಸುಕೇಶ್ ರೈ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ವೋದಯ ಪ್ರೌಢಶಾಲೆ ಸುಳ್ಯಪದವು, ಶ್ರೀ ರಾಜೇಶ್ ಕುಮಾರ್ ದೈಹಿಕ ಶಿಕ್ಷಣ ಶಿಕ್ಷಕರು ಸೈಂಟ್ ಜಾರ್ಜ್ ಪ್ರೌಢಶಾಲೆ ಕುಂತೂರು ಪದವು, ಶ್ರೀ ಮೊಹಮ್ಮದ್ ಅಶ್ರಫ್ ದೈಹಿಕ ಶಿಕ್ಷಣ ಶಿಕ್ಷಕರು ಮೌಂಟನ್ ವ್ಯೂ ಪ್ರೌಢಶಾಲೆ ಸಾಲ್ಮಾರ, ಶ್ರೀ ಲೋಕೇಶ್ ಟಿ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ, ಶ್ರೀ ಶ್ರೇಯಸ್ ದೈಹಿಕ ಶಿಕ್ಷಣ ಶಿಕ್ಷಕರು ದುರ್ಗಾಂಬ ಪ್ರೌಢಶಾಲೆ ಅಲಂಕಾರ.
ಬಹುಶಃ ನಿನ್ನೆಯಿಂದ ನಡೆದಂಥ ಎಲ್ಲ ಪಂದ್ಯಾಟಗಳನ್ನ ಕ್ರೀಡಾಕೂಟಗಳಲ್ಲಿ ಈ ಓಟಗಳ ಸ್ಪರ್ಧೆಗಳನ್ನ ಬಹಳ ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ. ಎಲ್ಲ ಓಟದ ಪ್ರಾರಂಭಿಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಯಾರು ಫ್ರೀ ಆಗಿದ್ರೆ ಊಟ ಮಾಡಿಕೊಳ್ಳಿ. ಒಂದು ನಿಮಿಷ. 17ರ ವಯೋಮಾನದ ಬಾಲಕಿಯರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂತ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ದಯವಿಟ್ಟು ಎದ್ದು ನಿಲ್ಲಬೇಕು ಮಕ್ಕಳೇ. ಲೇ ನಂಬರ್ 1 847 ತ್ರಿಷಾ ಎ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ದಯವಿಟ್ಟು ಚಪ್ಪಾಳೆ ತಟ್ಟಿ ಮಕ್ಕಳೇ ಅವರನ್ನ ಗೌರವಿಸಬೇಕು. ಲೇ ನಂಬರ್ 2 ಇಲ್ಲಿದ್ದಾಳೆ ಅವಳು. ಲೇ ನಂಬರ್ 2 848 ಗುಣಶ್ರೀ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಲೇ ನಂಬರ್ 3 740 ಅಪೇಕ್ಷಾ ಬೆತನಿ ನುಜ್ಬಾಲ್ತಿಲ ಅಪೇಕ್ಷಾ. ಲೇ ನಂಬರ್ 4 737 ಸಾನ್ನಿಧ್ಯ ರೈ ಸೈಂಟ್ ಆನ್ಸ್ ಕಡಬ. ಲೇ ನಂಬರ್ 5 836 ಡಿಂಪಲ್ ಶೆಟ್ಟಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಲೇ ನಂಬರ್ 6 980 ಬೆಲ್ಜಿಟಾ ಜಾಸ್ಮಿನ್ ಸೈಂಟ್ ಜಾರ್ಜ್ ನೆಲ್ಯಾಡಿ. ಲೇ ನಂಬರ್ 738 ಭಾಗ್ಯವತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ. ಲೇ ನಂಬರ್ 8 981 ಪುಣ್ಯಶ್ರೀ ಶ್ರೀರಾಮ ನೆಲ್ಯಾಡಿ. ಓವರ್ ಟು ಸ್ಟಾರ್ಟ್. ಗುಡ್ ಶಾಟ್. ಚಪ್ಪಾಳೆ ತಟ್ಟಿ ಮಕ್ಕಳೇ. ಬಹಳ ಅತಿ ವೇಗದಲ್ಲಿ ಓಡತಕ್ಕಂಥ 200 ಮೀಟರ್ ಓಟದ ಸ್ಪರ್ಧೆ 17ರ ವಯೋಮಾನದ ಬಾಲಕಿಯರ ಸ್ಪರ್ಧೆ ನಡೀತಾ ಇದೆ. ಬಹಳಷ್ಟು ಪೈಪೋಟಿಯನ್ನ ಕಾಣ್ತಾ ಇದ್ದೇವೆ. ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ಬಹಳಷ್ಟು ಪೈಪೋಟಿಯನ್ನು ಕಾಣ್ತಾ ಇದೆ. ಚಪ್ಪಾಳೆ ತಟ್ಟಿ ನೋಡುವ ಬಾಲಕಿಯರ 200 ಮೀಟರ್ ಓಟ ಇದು ಸ್ಪರ್ಧೆ ಅಂತ ಹೇಳಿದ್ರೆ 1-2 ಪ್ರಥಮ ಸ್ಥಾನದ ಸ್ಪರ್ಧಿಗಳ ನಡುವೆ 1-2 ಕೂದಲೆಲೆ ಅಂತರ ಅಂತ ಹೇಳ್ಬೋದು. ಸೂಪರ್, ಇದು ಸೂಪರ್, ಬಹಳ ಅತ್ಯಂತ ಅದ್ಭುತ ಕೂದಲೆಲೆ ಅಂತರ ಅಂತ ಹೇಳ್ತಾರೆ ಅದನ್ನು. ಫಸ್ಟ್ ಪ್ಲೇಸಿಗೆ ಬಹಳ ನಿಕಟವಾದಂತಹ ಫಿನಿಶಿಂಗ್ ಜಡ್ಜಸ್ಗೆ ಬಹಳ ಸಮಸ್ಯೆ ಇದೆ. ಅಷ್ಟು ನಿರ್ಧರಿಸಬೇಕಾದ್ರೆ ಬಹಳ ಚಾಕಚಕ್ಯತೆ ಬೇಕಾಗ್ತದೆ. ಅದಕ್ಕೆ ನಾವು ದೊಡ್ಡ ದೊಡ್ಡ ಮೀಟರ್ಗಳಲ್ಲಿ ವಿಡಿಯೋ ಶೂಟಿಂಗ್ ಮಾಡಿ ಅದನ್ನು ನಿರ್ಧರಿಸುವಂತ ವ್ಯವಸ್ಥೆ ಇದೆ. ಈಗ ಆ ತಂತ್ರಜ್ಞಾನ ನಮ್ಮಲ್ಲಿಗೆ ಕೂಡ ಬರಬೇಕು. ಈ ಸಂಸ್ಥೆಯ ಶ್ರೀಯುತ ಹರೀಶ್ ಸರ್ ಮತ್ತು ಸ್ವಯಂ ಸೇವಕರು ಒಮ್ಮೆ ಎಷ್ಟು ಜನ ಇದ್ರು ನಮಗೊಮ್ಮೆ ಬೇಕು. ಹಾರ್ಡಲ್ಸ್ ಸೆಟ್ ಮಾಡ್ಲಿಕ್ಕಿದೆ. ಸಂಸ್ಥೆಯ ಸ್ವಯಂ ಸೇವಕರು ಒಂದ್ಸಲ ಗಮನಿಸಿ. ಇಲ್ಲಿಗೆ ಮುಗಿಯಿತು. ಹೌದು ಸರ್. ಈಗ ಇನ್ನು ಊಟದ ವಿರಾಮದ ನಂತರ ಸರಿಯಾಗಿ 2 ಗಂಟೆಗೆ ಸರಿಯಾಗಿ 110 ಹರ್ಡಲ್ಸ್ ನಡೀಲಿಕ್ಕಿದೆ. 17ರ ವಯೋಮಾನದ ಬಾಲಕರದು, ಅದೇ ರೀತಿ ಬಾಲಕಿಯರದು. ದಯವಿಟ್ಟು ಸರಿಯಾಗಿ 1:35 ಸರಿಯಾಗಿ ನೀವೆಲ್ಲರೂ ಕೂಡ ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. 2 ಗಂಟೆಗೆ ಸರಿಯಾಗಿ ಸ್ಪರ್ಧೆಗಳು ಪ್ರಾರಂಭ ಆಗಲಿದೆ. ದಯವಿಟ್ಟು ವಿರಾಮದಲ್ಲಿರತಕ್ಕಂಥ ಎಲ್ಲರೂ ಕೂಡ ಭೋಜನವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೃಪಾ ಮತ್ತು ಜಾಸ್ಮಿನ್ ಎಲ್ಲಿದ್ದೀರಿ? ಟ್ರಿಪಲ್ ಜಂಪ್ನ ಸ್ಪರ್ಧಿಗಳು ಕೃಪಾ ಮತ್ತು ಜಾಸ್ಮಿನ್ ಸ್ಪರ್ಧೆ ನಡೀತಾ ಇದೆ. ಆದಷ್ಟು ಬೇಗ ಬರಬೇಕು. ಕೃಪಾ ಅಂಡರ್-17 ಗರ್ಲ್ಸ್ ಟ್ರಿಪಲ್ ಜಂಪ್ ನಡೀತಾ ಇದೆ. ಕೃಪಾ ಕೈ ಎತ್ತಿ. ಇದಾರ ಜಾಸ್ಮಿನ್? ಎಸ್, ಆದಷ್ಟು ಬೇಗ ಹೋಗಿ ಅಲ್ಲಿಗೆ. 2 ಗಂಟೆಗೆ ಸರಿಯಾಗಿ ಪ್ರಾಥಮಿಕ ಶಾಲಾ ವಿಭಾಗದ
80 ಮೀಟರ್ ಹರ್ಡಲ್ಸ್. 8ನೇ ಹಾಗೆ ತರಗತಿಯ ಸುಖೇಶ್ ಸರ್, 80 ಮೀಟರ್ ನಿಮ್ಮ ಹರ್ಡಲ್ಸ್ ತಂಡದೊಂದಿಗೆ ಬಂದ್ರೆ ಬಹಳ ಚಂದ ಕಾಣ್ತದೆ. ಊಟಕ್ಕೆ ಬರುವಾಗ ಒಂದು ಚಂದ ಬನ್ನಿ ಸರ್. ಊಟದ ನಂತರ ನಿಮ್ಮನ್ನು ನಮಗೆ ಪುರುಸೋತ್ ಸಿಗದಿಲ್ಲ, ಕರೀಲಿಕ್ಕೆ ಆಗುದಿಲ್ಲ. ಅತ್ಯಂತ ಶಿಸ್ತುಬದ್ಧವಾಗಿ ಬನ್ನಿ. ಇಬ್ಬರಿಬ್ಬರು ಅಡ್ಡಕ್ಕೆ ಬರಬೇಡಿ, ಒಬ್ಬರಿಂದ ಒಬ್ಬರಾದ್ರು ಒಬ್ಬರೇ ಬನ್ನಿ ಬನ್ನಿ. ದಯವಿಟ್ಟು ಗಮನಿಸಿ, 2 ಗಂಟೆಗೆ ಸರಿಯಾಗಿ 80 ಮೀಟರ್ ಹರ್ಡಲ್ಸಿನ ಎಲ್ಲ ವಿಭಾಗದ ಸ್ಪರ್ಧೆಗಳು ನಡೆಯಲಿಕ್ಕಿವೆ. ಸಂಸ್ಥೆಯ ಸ್ವಯಂ ಸೇವಕರು ಮತ್ತು ಅವರ ಸ್ವಯಂ ಸೇವಕರುಗಳ ಶಿಕ್ಷಕರು ಹರೀಶ್ ತಾವು ದಯವಿಟ್ಟು ನಮ್ಮೊಂದಿಗೆ ಸೇರಿಕೊಳ್ಳಬೇಕು. ಹರ್ಡಲ್ಸ್ಗಳನ್ನು ಸೆಟ್ ಮಾಡುವುದಿದೆ. ಹಾಗೆ ಎಲ್ಲ ಅಫಿಷಿಯಲ್ಸ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಟ್ರ್ಯಾಕ್ ಇವೆಂಟ್ನ ಅತ್ಯಂತ ಕ್ಲಿಷ್ಟಕರವಾದಂಥ ಸಮಸ್ಯೆಗಳು ಬರೋದು ಟ್ರ್ಯಾಕಲ್ಲಿ. ಆ ಟ್ರ್ಯಾಕಿನ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಬರಬೇಕಾದ್ರೆ ದೈಹಿಕ ಶಿಕ್ಷಕರು ಸಾಮರ್ಥ್ಯ ಹೆಚ್ಚಿರಬೇಕಾಗ್ತದೆ. ಹಾಗೆ ಎಲ್ಲ ಇವೆಂಟ್ಗಳ ಅಫಿಷಿಯಲ್ಸ್ ಕೂಡ ತಮ್ಮ ಕರ್ತವ್ಯವನ್ನು ಮಾಡಬೇಕಾದ್ರೆ, ಈ ಬಿಸಿಲಲ್ಲಿ ಕರ್ತವ್ಯ ಮಾಡಬೇಕಾದ್ರೆ ಬಹಳಷ್ಟು ಈ 365 ದಿನ ಕೂಡ ಬಿಸಿಲು ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಎಷ್ಟು ಹೊತ್ತು ಬೇಕಾದರೂ ಅವರು 2 ದಿನ ಬೇಕಾದರೂ ನಿಲ್ತಾರೆ, ಅದರಲ್ಲಿ ತೊಂದರೆ ಇಲ್ಲ ನಮಗೆ. ಆದರೆ ಇಲ್ಲಿನ ವ್ಯವಸ್ಥೆಯೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಬಹಳ ಪ್ರೀತಿಯಿಂದ ಈ ಕ್ರೀಡಾಕೂಟವನ್ನು ನಡೆಸಿಕೊಡ್ತಾ ಇದ್ದೇವೆ. ಎಲ್ಲ ದೈಹಿಕ ಶಿಕ್ಷಣ ಬಂಧುಗಳಿಗೆ, ಅಫಿಷಿಯಲ್ಸ್ಗೆ ಮತ್ತು ಸಂಬಂಧಪಟ್ಟಂತ ಎಲ್ಲ ಕ್ರೀಡಾಪಟುಗಳಿಗೆ, ಹಾಗೆ ಎಲ್ಲ ಈ ಶಾಲೆಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ವೃಂದಕ್ಕೆ ಮತ್ತು ಸಂಚಾಲಕರ ಎಲ್ಲ ತಂಡಗಳಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಊಟಕ್ಕೆ ಆದವರು ಆದಷ್ಟು ಬೇಗ ಎಲ್ಲರೂ ಊಟಕ್ಕೆ ಹೋಗ್ಬೋದು. ಊಟವನ್ನು ಪೂರೈಸಿಕೊಂಡು ಆದಷ್ಟು ಬೇಗ ನಾವು ಸ್ಪರ್ಧೆಗಳನ್ನು ಪ್ರಾರಂಭಿಸಿ ಮುಗಿಸುವಂತಹ ವ್ಯವಸ್ಥೆಯಲ್ಲಿದ್ದೇವೆ. ಎಲ್ಲ ಊಟಕ್ಕೆ ಬನ್ನಿ. ಟ್ರಿಪಲ್ ಜಂಪ್ ಅಲ್ಲಿ ಹುಡುಗಿಯರ ಟ್ರಿಪಲ್ ಜಂಪ್ ಆಗ್ತಾ ಇದೆ, ಅಲ್ಲಿ 2 ಸ್ಪರ್ಧೆಗಳು ಬರಲಿಲ್ಲ ಅನ್ನುವಂಥ ಸೂಚನೆ ಬಂದಿದೆ. ಆದಷ್ಟು ಬೇಗ ಸೇರಿಕೊಳ್ಳಿ. ರಮಣ ಸರ್, ಊಟಕ್ಕೆ ಆಹ್ವಾನಿಸ್ತೇವೆ ಸರ್. ದಯವಿಟ್ಟು ಸ್ವಯಂ ಸೇವಕರು, ನಾವು ಬಹಳಷ್ಟು ಕರೆಯನ್ನು ಕೊಟ್ಟಿದ್ದೇವೆ. ತುಂಬಾ ಜನ ಸ್ವಯಂ ಸೇವಕರು ಇಲ್ಲಿ ಒಮ್ಮೆ ಬೇಕು. ಹರ್ಡಲ್ಸ್ ಸೆಟ್ ಮಾಡುವುದಿದೆ, ದಯವಿಟ್ಟು ಗಮನಿಸಿ. ಸ್ವಯಂ ಸೇವಕರು, ಅಲ್ಲಿ ಸ್ವಯಂ ಸೇವಕರ ಸಂಖ್ಯೆ ಕಡಿಮೆ ಇದೆ ಸರ್. ಕೆಲವರು ಬರ್ತಾರೆ, ಊಟಕ್ಕೆ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ಕೆಲವರು ನಿನ್ನೆ ಬಂದವರು ಇವತ್ತು ಕಾಣೋದಿಲ್ಲ. ಅದರಲ್ಲಿ ಆದಷ್ಟು ಬೇಗ ಇದ್ದಂತ ಸ್ವಯಂ ಸೇವಕರು ಸೇರಿಕೊಳ್ಬೇಕಾಗ್ತದೆ.
KA02 MP 5886 ಈ ಕಾರನ್ನ ಆದಷ್ಟು ಬೇಗ ತೆರವು ಮಾಡಬೇಕಾಗಿ ವಿನಂತಿ. KA02 MP 5886 ಈ ಕಾರಿನ ಮಾಲೀಕರು ಆದಷ್ಟು ಬೇಗ ಕಾರನ್ನು ತೆರವು ಮಾಡಬೇಕು. ಹಲೋ 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 ಮೈಕ್ ಚೆಕ್ ಹಲೋ 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 ಮೈಕ್ ಚೆಕ್ ಹಲೋ 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 ಮೈಕ್ ಚೆಕ್ ಹಲೋ ಹಲೋ
KA02 MP 5886 5886 ಹಲೋ. ಕೃಪಾ ರಾಮಕುಂಜ ತ್ರಿವಿಧ ಜಿಗಿತದ ಸ್ಪರ್ಧಾಳು ನೀವು. ಉಳಿದ ಸ್ಪರ್ಧಾಳುಗಳ 3 ಜಿಗಿತಗಳಾಗಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ನೀವು ಭಾಗವಹಿಸುವುದಿದ್ರೆ ತಕ್ಷಣ ಬರಬೇಕು, ಇಲ್ಲದಿದ್ದರೆ ಆ ಸ್ಪರ್ಧೆ ಮುಂದುವರಿತದೆ. ತ್ರಿವಿಧ ಜಿಗಿತ ಕೃಪಾ ರಾಮಕುಂಜ. ತಾವು ಭಾಗವಹಿಸ್ತೀರಾ ಇಲ್ವೋ ತಕ್ಷಣ ಹೇಳಬೇಕು, ಯಾಕಂದರೆ ಉಳಿದ ಎಲ್ಲ ಸ್ಪರ್ಧಾಳುಗಳ 3 ಜಿಗಿತಗಳಾಗಿ ನಿಮಗಾಗಿ ಕಾಯ್ತಾ ಇದ್ದಾರೆ. ಮತ್ತೆ ನಿಮಗೆ ಅವಕಾಶ ಕೊಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ತಾವು ಇದ್ದೀರೋ ಇಲ್ವೋ ತಕ್ಷಣ ಹೇಳಿ. ತ್ರಿವಿಧ ಜಿಗಿತದಲ್ಲಿ ಈಗಾಗಲೇ 1.5 ಗಂಟೆಯಿಂದ ಉಳಿದ ಸ್ಪರ್ಧಾಳುಗಳು ಕಾಯ್ತಾ ಇದ್ದಾರೆ. ಕೃಪಾ ರಾಮಕುಂಜ, ನಿಮಗಾಗಿ ಬಹಳಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೇವೆ. ಇನ್ನು ಕಾಯ್ಲಿಕ್ಕೆ ಆಗೋದಿಲ್ಲ. ನಾವು ಸ್ಪರ್ಧೆಯನ್ನು ಮುಂದುವರಿಸ್ತೇವೆ, ಮತ್ತೆ ನಿಮಗೆ ಅವಕಾಶ ಇರುವುದಿಲ್ಲ ಬೆಸ್ಟ್ 8 ತೆಗೆದ ಮೇಲೆ.
ನೋಡಿ ದಯವಿಟ್ಟು ಎಲ್ಲ ಶಿಕ್ಷಕರು ಭೋಜನವನ್ನು ಸ್ವೀಕರಿಸಿಕೊಂಡು ನಂತರ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಒಂದು ಫೋಟೋ ಸೆಕ್ಷನ್ಗೆ ಸಮವಸ್ತ್ರವನ್ನು ಧರಿಸಿದಂಥ ಎಲ್ಲರೂ ಕೂಡ ಯಾತಿಥ್ಯ ವಿದ್ಯಾಸಂಸ್ಥೆಯವರು ಎಲ್ಲರೂ ಕೂಡ ಒಂದು 10 ನಿಮಿಷದೊಳಗೆ ಎಲ್ಲರೂ ಬಂದು ಸೇರ್ತಾರೆ. ಎಲ್ಲರೂ ಕೂಡ ಒಂದು ಗಳಿಗೆ ಬನ್ನಿ. ನಮ್ಮ ಸಂಸ್ಥೆಯ ಸಂಚಾಲಕರು, ನಮ್ಮ ಮುಖ್ಯ ಗುರುಗಳು, ನಾವೆಲ್ಲರೂ ಕೂಡ ಸೇರಿಕೊಂಡು ಒಂದು ಫೋಟೋ ಸೆಕ್ಷನಿಗೆ ಮೊದಲು ಸ್ವಯಂ ಸೇವಕರ ಫೋಟೋ ಆಗ್ತದೆ. ಇಲ್ಲಿ ಸ್ವಯಂ ಸೇವಕರೆಲ್ಲರೂ ಕೂಡ ನೀವು ಊಟ ಮಾಡಿಕೊಂಡು ಕೂಡಲೇ ಬರಬೇಕು. ನಿಮ್ಮದೊಂದು ಫೋಟೋ ಆಗ್ತದೆ ಇಲ್ಲಿ, ಆಯ್ತಾ? ಒಂದು ಫೋಟೋ ಸೆಕ್ಷನ್ ಇಲ್ಲಿ ಆಗ್ತದೆ. ನಂತರ ನಮ್ಮ ಶಿಕ್ಷಕರು, ನಮ್ಮ ಈ ಸಮವಸ್ತ್ರಧಾರಿಗಳೆಲ್ಲರೂ ಕೂಡ ಎಲ್ಲರೂ ಬರಬೇಕು 1 ಗಳಿಗೆ.
ಅಂಡರ್ 7 ಹಲೋ ಎಲ್ಲರ ವಯೋ ತ್ರಿವಿಧ ಜಿಗಿತಕ್ಕೆ ನಾವಿಲ್ಲಿ ಕಾಲ್ ಕೊಡ್ತಾ ಇದ್ದೇವೆ. ನೋಡಿ, 17ರ ವಯೋಮಾನದ ಬಾಲಕರ 110 ಹರ್ಡಲ್ಸಿಗೆ ನಿಮಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. 1:45 ಆಯಿತು, 2 ಗಂಟೆಗೆ ಸರಿಯಾಗಿ 110 ಹರ್ಡಲ್ಸ್ 17ರ ವಯೋಮಾನದ ಬಾಲಕರ 110 ಹರ್ಡಲ್ಸ್ಗೆ ಪ್ರಥಮ ಕರೆ. ಅದೇ ರೀತಿ ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತ 17ರ ವಯೋಮಾನದ ಬಾಲಕರ ತ್ರಿವಿಧ ಜಿಗಿತ ಸ್ಪರ್ಧೆಗೆ ತಮಗೂ ಕೂಡ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ 100 ಮೀಟರ್ ಹರ್ಡಲ್ಸಿಗೆ ಬಾಲಕಿಯರ 100 ಮೀಟರ್ ಹರ್ಡಲ್ಸಿಗೆ ತಮಗೂ ಕೂಡ ಪ್ರಥಮ ಕರೆ. ಈ ಮಧ್ಯೆ ಎಲ್ಲ ಸ್ವಯಂ ಸೇವಕರು ಎಲ್ಲಿದ್ದೀರಿ ಮಕ್ಕಳೇ? ಸ್ವಯಂ ಸೇವಕರು ಒಂದು ಗಳಿಗೆ ಬನ್ನಿ. ಇಲ್ಲಿ ಅಲ್ಲಿ ಸ್ಪರ್ಧೆಯಲ್ಲಿ ಇದ್ದವರು ಬರಬೇಡಿ, ಯಾರೆಲ್ಲ ಬಿಡುವಲ್ಲಿದ್ದೀರಿ ಸ್ವಯಂ ಸೇವಕರು ಒಂದು ಗಳಿಗೆ. 17ರ ವಯೋಮಾನದ ಹುಡುಗರ ತ್ರಿವಿಧ ಜಿಗಿತಕ್ಕೆ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ನೋಡ, ಸ್ವಯಂ ಸೇವಕರು ಬನ್ನಿ. 10 ನಂಬರ್ ಹೇಳುವಾಗ ಅದರೊಳಗೆ ಬರಬೇಕು. 1 2 3 4 5 6 ಸ್ವಯಂ ಸೇವಕರು ಎಲ್ಲೆಲ್ಲಿದ್ದೀರಿ? 1 ಗಳಿಗೆ ಬನ್ನಿ. ಸ್ವಯಂ ಸೇವಕರು ನಿಮ್ಮ ಸೇವೆಯನ್ನು ನಾವು ನಿನ್ನೆ ಮೊನ್ನೆಯಿಂದ ಎಲ್ಲ ನೀವು ಹಲವು ದಿನಗಳಿಂದ ನೀವು ನಮ್ಮ ಜೊತೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ಸ್ಕೌಟ್ ಆ್ಯಂಡ್ ಗೈಡ್ಸ್, ಸ್ಕೌಟ್ ಗೈಡ್ಸ್ನ ಬಗ್ಗೆ ಒಬ್ಬ ಮಾತಾಡಬೇಕು ಇಲ್ಲಿ, ಈಗ ಆಯ್ತಾ? ಏನು ಸ್ಕೌಟು ಏನು ಗೈಡ್ಸ್? ಒಬ್ಬರು ಯಾರು ಮಾತಾಡ್ತೀರಿ? ಒಬ್ಬರು ಮಾತಾಡಬೇಕು. ಏನು ಸ್ಕೌಟ್ ಗೈಡ್ಸ್ನ ಬಗ್ಗೆ ತ್ರಿವಿಧ ಜಿಗಿತ ಒಬ್ಬರು ಮಾತಾಡಬೇಕು. ಹಾಂ, ಬನ್ನಿ. 5 6 7 ನೋಡಿ. ಈ ಮಧ್ಯೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಇವರ ಫೋಟೋ ಆದ ತಕ್ಷಣ ನೀವು ಕೂಡ 1 ಗಳಿಗೆ ನಿಲ್ಲಬೇಕು. ಎಲ್ಲ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು, ಸಂಚಾಲಕರು, ನಮ್ಮ BO ಅವರು ಕೂಡ ಇದ್ದಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಅವರ ಸಮ್ಮುಖದಲ್ಲಿ ಒಂದು ಫೋಟೋ ಫಂಕ್ಷನ್ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಬನ್ನಿ. 5 6 7 ಸರ್. ಸ್ಕೌಟ್ ಗೈಡ್ಸಿನ ಶಿಕ್ಷಕರು ಯಾರು? ನಮ್ಮ ಸಂಸ್ಥೆಯವರು ಮುರಳಿ ಸರ್. ಮತ್ತೆ ಯಾರು? ಸ್ವಯಂ ಸೇವಕರ ಇನ್ಚಾರ್ಜ್ ಯಾರು? ರೇಷ್ಮಾ ಮಾತಾಜಿಯವರು, ಹರೀಶ್ ಸರ್ ಅವರು, ರೇಣುಕಾ ಮೇಡಮ್, ಗೀತಾ ಮೇಡಮ್, ಬವಿತಾ ಮೇಡಮ್, ರಮೇಶ್ ಸರ್, ಅನಿತಾ ಮಾತಾಜಿ, ಅಕ್ಷತಾ ಮಾತಾಜಿ. ನೀವೀಗ 100 ಮಾತಾಜಿಯವರನ್ನು ಹೇಳ್ತೀರಾ ಅಂತ? ಈಗ ಎಲ್ಲ ಮಾತಾಜಿ ಅಂತ ಹೇಳ್ತೀರಾ ಅಂತ ಅಲ್ವಾ? ಸ್ಕೌಟ್ ಗೈಡ್ಸ್ನವರು ದಯವಿಟ್ಟು ಬನ್ನಿ. ನಿಮಗೆ ನಾಳ್ದು ಒಂದು ಕಾರ್ಯಕ್ರಮಕ್ಕೆ ಬೇಕಲ್ಲ? ಕಾರ್ಯಕ್ರಮ ಏನೆಲ್ಲ ಮಾಡಿದ್ದೀರಿ ಅಂತ ಹೇಳಿ ಬೇಕಲ್ಲ, ಹೌದಲ್ಲ ಮಕ್ಕಳೇ? ಹಾಂ, ನಂದು ನಂಬರ್ ಎಷ್ಟಾಯಿತು? 5 6 7 ನೋಡಿ. ಈ ಕಡೆ ಬನ್ನಿ. ದೇವಕನ್ಯವರು ಈ ಕಡೆ ಬನ್ನಿ. ದೇವಕನ್ನಿಕೆಯರು ಬಹುಶಃ ನನಗೆ ಈ ಕಡೆ ಬನ್ನಿ. ಈ ಕಡೆ ಬನ್ನಿ. ದೇವಕನ್ನಿಕೆಯರು ಬಹಳ ಸುಂದರರಾಗಿ ಕಾಣ್ತೀರಲ್ವಾ? ದೇವಕನ್ನಿಕೆಯರು ಹೌದಲ್ವಾ? ಒಳ್ಳೆ ಡ್ರೆಸ್ಸು, ಒಳ್ಳೆ ಕಾಸ್ಟ್ಯೂಮು. ಇದು ಬಾಡಿಗೆ ತಗೊಂಡದ್ದ ನಿಮ್ಮದೇ ಸ್ವಂತವಾ? ನಿಮ್ಮದೇ ಅಲ್ವಾ? ಚಂದ ಕಾಣ್ತದೆ ನೋಡಿ. ದೇವಕನ್ನಿಕೆಯರು ನೀವು ಈ ಬಹುಮಾನ ವಿತರಣೆ ಎಲ್ಲ ನೀವು ಮಾಡಿದಿರಲ್ವಾ? ಏನೆಲ್ಲ ಹೆಸರು ಹೇಳಿ? ದೇವಕನ್ನಿಕೆಯರ ಹೆಸರು ಹೇಳಿ. ದೇವಕನ್ನಿಕೆಯರ ಹೆಸರು ಹೇಳು. ಯಶ್ವಿತಾ, ಧೃತಿ, ಧನ್ವಿ, ಧನುಷ, ಮೌಲ್ಯ, ಗಾನವಿ. ನನಗೆ ಯಾರ ಹೆಸರು ನೆನಪಿಲ್ಲ. ಧೃತಿ. ನಂಬರ್ ಎಷ್ಟಾಯ್ತು ನನ್ನದು? 6 7 ಈ ಕಡೆ ಬನ್ನಿ. ಈ ಕಡೆ ಬನ್ನಿ. ಈ ಕಡೆ ಬನ್ನಿ. 7 8 ಎಲ್ಲಿ ಮಾತಾಜಿಯವರು ಬರಲಿಲ್ಲಲ್ಲ? ಶಿಕ್ಷಕರು ಮಾತಾಜಿಯವರು ಎಲ್ಲ ಬಂದ್ರ? ಹಾಂ,
7. ಸ್ವಯಂ ಸೇವಕರು ಎಲ್ಲಿದ್ದೀರಿ? ಒಂದು ಗಳಿಗೆ ಬನ್ನಿ. ಅಜಿತೇಶ್ ಪಾರ್ಕಿನಲ್ಲಿದ್ದಾರೆ ಅಂತೆಲ್ಲ. ಪಾರ್ಕಲ್ಲಿ ಯಾರಿದ್ದಾರೆ? ಪಾರ್ಕಲ್ಲಿ 3 ಜನ ಇದ್ದಾರಂತೆ. ಲಾಂಗ್ ಜಂಪ್ ಹತ್ರ ಇದ್ದಾರಾ? 1 ಗಳಿಗೆ ಬನ್ನಿ. 1 ಗಳಿಗೆ ಅಲ್ಲಿ ಸರ್ ಹತ್ರ ಹೇಳಿ ಬನ್ನಿ. ಹಾಂ, ಈ ಕಡೆ ಕೂತ್ಕೊಳ್ಳಿ. ಹೇಗೆ Hall.
ನೋಡಿ ದಯವಿಟ್ಟು ಎಲ್ಲ ಶಿಕ್ಷಕರು ಒಮ್ಮೆ ಬನ್ನಿ, ದಯವಿಟ್ಟು ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ ಒಂದು ನಿಮಿಷ ಬನ್ನಿ ಸರ್. ನಮ್ಮ ಸ್ಪರ್ಧೆಯನ್ನ ಎಲ್ಲರೂ ಸಮವಸ್ತ್ರಧಾರಿಗಳೆಲ್ಲರೂ ಕೂಡ ಒಂದು ನಿಮಿಷ ಬನ್ನಿ. ನೋಡಿ ಊಟ ಭೋಜನವನ್ನ ಸ್ವೀಕರಿಸಿದವರು ಯಾರು ಇದ್ರೆ ದಯವಿಟ್ಟು ಊಟಕ್ಕೆ ತೆರಳಬೇಕು. ದಯವಿಟ್ಟು ಎಲ್ಲರೂ ಬನ್ನಿ ಮೇಡಮ್, ಬನ್ನಿತ ಮೇಡಮ್ ಆಲ್ವರೆ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲರೂ ಕೂಡ ಒಂದು ನಿಮಿಷ ಬನ್ನಿ ದಯವಿಟ್ಟು. ಅಲ್ಲಿ ಉದ್ದಜಿಗಿತ ಸ್ಪರ್ಧೆ ಹತ್ರ ಕೂಡ ಇದ್ದಾರೆ ಸರ್, ದಯವಿಟ್ಟು ಬನ್ನಿ ಸರ್ ಎಲ್ಲರೂ ಕೂಡ. ಸಮವಸ್ತ್ರಧಾರಿಗಳೆಲ್ಲರೂ ಒಮ್ಮೆ ಬನ್ನಿ. ಇದೊಂದು ಅವಿಸ್ಮರಣೀಯ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಇದು 2ನೇ ಬಾರಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಈ ಸಂಸ್ಥೆ ಹಮ್ಮಿಕೊಂಡಿದೆ. ಬಹಳ ಖುಷಿಯಲ್ಲಿ ಅವರು ನಮಗೆ ಟೀ ಶರ್ಟ್ ಅನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಮ್ಮೆ ಬನ್ನಿ ಸರ್, ಬನ್ನಿ. ದೈಹಿಕ ಶಿಕ್ಷಕರು ನಮ್ಮ ಶಾಲೆಯ ಶಿಕ್ಷಕರು ಕೂಡ ಬರಬೇಕು. ನೀವು ಹೋಗ್ತಾ ಇದ್ದೀರಲ್ಲ ದೇವ್ ಪ್ರಸಾದ್ ಬನ್ನಿ 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 ಒಂದು ನೋಡ ಬನ್ನಿ, ಎಲ್ಲರೂ ಬನ್ನಿ, ದೈಹಿಕ ಶಿಕ್ಷಕರು ಎಲ್ಲರೂ ಬನ್ನಿ ಒಂದು ಫೋಟೋ ಫಂಕ್ಷನ್ಗೆ. ಹರ್ಡಲ್ಸ್ ಸ್ಪರ್ಧೆಯ ಸ್ಪರ್ಧಾಳುಗಳು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರ್ತಾ ಇದ್ದಾರೆ. 2 ಗಂಟೆಗೆ ನಾವು ಅವರಿಗೆ ಸಮಯವನ್ನು ಕೊಟ್ಟಿದ್ದೇವೆ. ಹರ್ಡಲ್ಸ್ ಸ್ಪರ್ಧೆಯ ಬನ್ನಿ ಸರ್, ಎಲ್ಲರೂ ಬನ್ನಿ ಒಂದ್ಸಲ. ಎಲ್ಲರೂ ಬಂದವರನ್ನು ಫೋಟೋ ತೆಗಿತಾ ಇದ್ದೇವೆ ನಾವು, ಆಗಿಂದ ಕರೀತಾ ಇದ್ದೇವೆ. ಬನ್ನಿ ಒಂದ್ಸಲ, ಬನ್ನಿ ಬನ್ನಿ ಗಮನಿಸಿ. ಆ ಹರ್ಡಲ್ ಸ್ಪರ್ಧೆಯ ಎಲ್ಲರೂ ಬನ್ನಿ, ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದಿದ್ದಾರೆ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ ಮಕ್ಕಳೇ. ಒಂದು 2 ಜನ ಫೋಟೋ ತೆಗಿಲಿಕ್ಕೆ ಬನ್ನಿ ಮಕ್ಕಳು. ಯಾರಾದ್ರು ನಿರಂಜನ್ ಬನ್ನಿ, ಸಮವಸ್ತ್ರಗಳನ್ನು ಹಾಕೊಂಡು ಬನ್ನಿ ಎಲ್ಲರೂ ಕೂಡ. ನೋಡಿ ನಮ್ಮ ಶಾಲೆಯ ಈ ಆದಿತ್ಯ ವಿದ್ಯಾಸಂಸ್ಥೆಯ ಶಿಕ್ಷಕರು ಕೂಡ ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ ಬನ್ನಿ. ಸಮವಸ್ತ್ರ ಹಾಕಿದವರು ಎಲ್ಲರೂ ಕೂಡ ಬನ್ನಿ, ದಯವಿಟ್ಟು ಬನ್ನಿ. 17ರ ವಯೋಮಾನ ದಯವಿಟ್ಟು ಕಾಲ್ ಮಾಡಿ ಇಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿ. 110 ಮೀಟರ್ ಹರ್ಡಲ್ಸ್ ಬಾಯ್ಸ್. ಇನ್ನು ಕೆಲವರು ಬರಲಿಲ್ಲ ಇಲ್ಲಿ, ನಿಮಗೆ ಕೊನೆಯದಾಗಿ ಹೇಳ್ತಿದ್ದೇವೆ, ದಯವಿಟ್ಟು ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಸರ್ ಬಾಲಕೃಷ್ಣ ಸರ್ ಒಂದು ನಿಮಿಷ ಬನ್ನಿ. ಬಾಲಕೃಷ್ಣ ಸರ್ ಒಂದೇ ಒಂದು ನಿಮಿಷ ನೋಡಿ. ನಮ್ಮ ಎಲ್ಲ ಈ ಆತಿಥ್ಯ ವಿದ್ಯಾಸಂಸ್ಥೆಯ ಶಿಕ್ಷಕರು ಎಲ್ಲರೂ ಬನ್ನಿ, ಎಲ್ಲರೂ ನಾವು ಒಟ್ಟಿಗೆ ಒಮ್ಮೆ ಒಂದು ಫೋಟೋ ತಗೊಳ್ಳುವ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಸಂಚಾಲಕರು, ಮುಖ್ಯ ಗುರುಗಳು ಒಂದು ನಿಮಿಷ ಬಂದರೆ ಒಳ್ಳೆದಿತ್ತು. ದಯವಿಟ್ಟು ಬನ್ನಿ. ಬ್ಯಾಟ್ರಿ ಉಂಟು ಅಲ್ಲಿ. ಸರ್ ದಯವಿಟ್ಟು ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು, ಸಂಚಾಲಕರು, ಬಿಒ ಅವರು ದಯವಿಟ್ಟು ಒಂದು ಫೋಟೋ ಸೆಕ್ಷನ್ಗೆ ಬರಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಬಿಒ ಅವರು, ಸಂಚಾಲಕರು ಒಂದು ನಿಮಿಷ 1-2 ನಿಮಿಷ ಬನ್ನಿ. ಬಾಲಕೃಷ್ಣ ಸರ್, ಪುಷ್ಪಾ ಮೇಡಮ್, ಬರ್ತಾ ಇದ್ದಾರೆ. ಬಿಒ ಅವರು ಬರ್ತಾ ಇದ್ದಾರೆ.
ನೋಡಿ ಎಲ್ಲ ಶಿಕ್ಷಕರು ದಯವಿಟ್ಟು ಒಂದು ನಿಮಿಷ ಬನ್ನಿ. ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಶಿಕ್ಷಕರು ಕೂಡ ಬನ್ನಿ, ಎಲ್ಲರೂ ಬನ್ನಿ ಒಂದ್ಸಲ, ಒಂದು ನಿಮಿಷ ಬನ್ನಿ. ಇದ್ದ ಜಾಗದಲ್ಲಿ ಎಲ್ಲ ಕೂತ್ಕೊಳ್ಳೋದು ಈಗ. ತೀರ್ಥ ಪ್ರಸಾದ್ ಅವರು, ಕೃಷ್ಣ ಪ್ರಸಾದ್ ಸರ್, ಕೃಷ್ಣ ಪ್ರಸಾದ್ ಸರ್ ಒಮ್ಮೆ ಬನ್ನಿ ಅಲ್ಲಿಂದ ಸರ್. ಎರಡೇ ನಿಮಿಷ ಬಿ ಅವರು ಬಂದ್ರು ನೋಡಿ, ಅಲ್ಲಿರುವಂತಹ ಶಿಕ್ಷಕರು ಒಂದು 2 ನಿಮಿಷ ಬನ್ನಿ ಸರ್. ಭಾಸ್ಕರ್ ಸರ್ ಬನ್ನಿ ಬನ್ನಿ ನೋಡ ಬನ್ನಿ ಸರ್. ಅಲ್ಲಿ ಕೃಷ್ಣ ಪ್ರಸಾದ್ ಸರ್, ಕೃಷ್ಣ ಪ್ರಸಾದ್ ನೋಡಿ ಮಕ್ಕಳೇ, ಕೃಷ್ಣ ಪ್ರಸಾದ್ ಅವರು ಬನ್ನಿ ಒಮ್ಮೆ. दामोदर सर, हाँ दामोदर कजे, सर बंद्रा सर बंद्रा नम्म बीवर बंद्रा बंद्रू
ನಿಮಿಷ ನಮ್ಮ ಇವತ್ತು ಪಟ್ಟಭದ್ರದಲ್ಲಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಲೋಕೇಶ್ ಸರ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ 2ನೇ ದಿನದ ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಶಿಕ್ಷಣ ಸಂಯೋಜಕರು ತಾಲೂಕು ಮಟ್ಟದ ಈ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದಂತಹ ಎಲ್ಲ ನಮ್ಮ ಹೆಮ್ಮೆಯ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮಧ್ಯಾಹ್ನ ಭೋಜನದ ವಿರಾಮದ ನಂತರ ನಮ್ಮ ಈ ಸ್ಪರ್ಧೆಗಳು ಪ್ರಾರಂಭ ಆಗ್ತಾ ಇದೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಮಗದೊಮ್ಮೆ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲ 80 ಮೀಟರ್ ಹರ್ಡಲ್ಸ್ನ ಸ್ಪರ್ಧಾಳುಗಳು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದಿದ್ದಾರೆ. ಹರ್ಡಲ್ಸ್ನ ಸ್ಪರ್ಧಾಳುಗಳು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಮಧ್ಯಾಹ್ನ ಭೋಜನ ವಿರಾಮದ ನಂತರ ನಡೆಯತಕ್ಕಂತಹ ಸ್ಪರ್ಧೆಗಳು 17ರ ವಯೋಮಾನದ ಬಾಲಕರ 110 ಮೀಟರ್ ಹರ್ಡಲ್ಸ್ ನಡೀಲಿಕ್ಕಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಸಿದ್ಧರಿರಬೇಕು. ಈಗಾಗಲೇ 2 ಕರೆಗಳನ್ನು ಕೊಟ್ಟಿದ್ದೇವೆ. 110 ಹರ್ಡಲ್ಸಿಗೆ ಈಗಾಗಲೇ ಕರೆ ಕೊಟ್ಟಿದ್ದೇವೆ. ಅದೇ ರೀತಿ 17ರ ವಯೋಮಾನದ ತ್ರಿವಿಧ ಜಿಗಿತ 80 ಮೀಟರ್ ಹರ್ಡಲ್ಸ್ಗೆ 80 ಮೀಟರ್ ಹರ್ಡಲ್ಸ್ ಪ್ರೈಮರಿ ಮತ್ತು 8 ಅದು ಮುಗಿಬೇಕು. 110 ಹರ್ಡಲ್ಸಿಗೆ ಈಗಾಗಲೇ ಪ್ರಥಮ ಕರೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ನೀವು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. 80 ಮೀಟರ್ ಹರ್ಡಲ್ಸ್ ಅಲ್ಲಿ ಭಾಗವಹಿಸತಕ್ಕಂಥ ವಿದ್ಯಾರ್ಥಿಗಳು ಕೂಡಲೇ ನೀವು ಸಿದ್ಧರಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ ಎಲ್ಲ ಸ್ವಯಂ ಸೇವಕರೊಮ್ಮೆ ಬನ್ನಿ ಸರ್ ಗ್ರೌಂಡ್ ಹತ್ರ ಕಳಿಸ್ರಿ ಕೇಳಿ ಸರ್. ಮಾಮಾಚಂದ್ ಸರ್ ಸ್ವಯಂ ಸೇವಕರು ನೋಡಿ, ಎಲ್ಲ ಸ್ವಯಂ ಸೇವಕರು ಎಲ್ಲಿದ್ದೀರಿ ಮಕ್ಕಳೇ? ಈಗಾಗಲೇ ಫೋಟೋ ಫಂಕ್ಷನ್ಗೆ ಬಂದಿದ್ದೀರಿ, ಬಹಳ ಖುಷಿ ಆಯಿತು. ಇನ್ನು ಮುಂದಿನ ಎಲ್ಲ ಸ್ಪರ್ಧೆಗಳಿಗೆ ಸ್ವಯಂ ಸೇವಕರು ನೀವೆಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ತಾವು ಇರಬೇಕು, ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಸ್ವಯಂ ಸೇವಕ ಮಿತ್ರರು ಎಲ್ಲರೂ ಕೂಡ ಓಟಗಳ ಸ್ಪರ್ಧೆಯಲ್ಲಿರತಕ್ಕಂಥ ಸ್ವಯಂ ಸೇವಕರು ಇಲ್ಲಿದ್ದೀರಿ. ಎಲ್ಲಿದ್ದೀರಿ ಮಕ್ಕಳೇ ಸ್ವಯಂ ಸೇವಕರು? ನೋಡ ಬನ್ನಿ, ಗ್ರೌಂಡಿಗೆ ಇಳಿರಿ ನೋಡಮ್ಮ. ಹೋಗಿ 80 ಮೀಟರ್ಸ್ ಹರ್ಡಲ್ಸ್ ಪ್ರೈಮರಿ ಬಾಯ್ಸ್, ಪ್ರೈಮರಿ ಗರ್ಲ್ಸ್ ಮತ್ತು 8th ಬಾಯ್ಸ್ ಅಂಡ್ 8th ಗರ್ಲ್ಸ್. ಈಗಾಗಲೇ 80 ಮೀಟರ್ ಹರ್ಡಲ್ಸ್ಗೆ ಎಲ್ಲ ಸಿದ್ಧತೆ ಆಗಿದೆ. ಓಟದ ಪ್ರಾರಂಭಿಕರು, ಓಟದ ಮುಕ್ತಾಯ ಹಂತದ ತೀರ್ಪುಗಾರರು ಮತ್ತು ಸಮಯ ಪಾಲಕರು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೃಷ್ಣಪ್ರಸಾದ್ ಸರ್.
ಸರ್ ಮಕ್ಕಳು ಬಂದು ರೆಡಿ ಇದ್ದಾರೆ ಸರ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. 80 ಮೀಟರ್ ಹರ್ಡಲ್ಸಿನ ಮಕ್ಕಳು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ರೆಡಿ ಇದ್ದಾರೆ, ಆಗಲೇ ಬಂದಿದ್ದಾರೆ. ಹದಿನೇಳರ ವಯೋಮಾನದ ಬಾಲಕಿಯರ 400 ಮೀಟರ್ ಓಟದ ಹರ್ಡಲ್ಸ್ನಲ್ಲಿ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಅಪೇಕ್ಷಾ, ಫಾತಿಮತ್ ಸಹನಾ, ಅಕ್ಷರ ದಯವಿಟ್ಟು ವಿಜಯವೇದಿಕೆ ಬನ್ನಿ. 17ರ ವಯೋಮಾನದ ಬಾಲಕಿಯರ 400 ಮೀಟರ್ ಹರ್ಡಲ್ಸಲ್ಲಿ ವಿಜೇತರಾದವರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಸರ್ ಹರ್ಡಲ್ಸ್ ವ್ಯವಸ್ಥೆ ಆಗ್ತಾ ಇದೆ, ಬಹಳಷ್ಟು ಮಕ್ಕಳು. ನಾವು ಅತ್ಯಂತ ಸುಂದರವಾದಂಥ ಸ್ಪರ್ಧೆ 80 ಮೀಟರ್ಸ್ ಹರ್ಡಲ್ಸ್, ಪ್ರಾಥಮಿಕ ಶಾಲಾ ವಿಭಾಗದ 80 ಮೀಟರ್ ಹರ್ಡಲ್ಸ್. ದಾಮೋದರ್ ಸರ್ 80 ಮೀಟರ್ಸ್ ಹರ್ಡಲ್ಸ್ ಅಲ್ಲದು ಸರಿ, ವ್ಯವಸ್ಥೆಗಳಾಗ್ತಾ ಇದೆ, ತುಂಬ ಸಮಯ ತೆಗೆದುಕೊಳ್ತದೆ. ಅದು ತಾಂತ್ರಿಕತೆ ತುಂಬ ಇದೆ ಅಲ್ಲಿ. ಹರ್ಡಲ್ಸ್ನ ಎತ್ತರ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ಅದೆಲ್ಲವನ್ನು ಗಮನಿಸಿಕೊಂಡು ನಾವು ಸ್ಪರ್ಧೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹಾಗೆ ಅಫಿಷಿಯಲ್ಸ್ ಭಾಳ ಕಡಿಮೆ ಕಾಣ್ತಾ ಇದ್ದಾರೆ, ಊಟದಲ್ಲಿ ಇದ್ದಾರಂತ. ಎಲ್ಲ ಅಫಿಷಿಯಲ್ಸ್ ಮೈದಾನಕ್ಕೆ ಇಳಿಸಬೇಕು. ವಿವಿಧ ವಿಭಾಗಗಳಲ್ಲಿರುವಂಥ ಎಲ್ಲ ಅಫಿಷಿಯಲ್ಸ್ ಆದಷ್ಟು ಬೇಗ ನಾವು ಸ್ಪರ್ಧೆಯನ್ನು, ಈಗಾಗಲೇ ಸಮಯಕ್ಕೆ ಸರಿಯಾಗಿ ಸ್ಪರ್ಧೆಗಳು ಮುಂದುವರಿತಾ ಇವೆ. ಎಲ್ಲ ಸ್ಪರ್ಧೆಗಳನ್ನು ಮುಗಿಸಿಕೊಂಡು 4 ಗಂಟೆಗೆ ಸಭಾ ಕಾರ್ಯಕ್ರಮಕ್ಕೆ ಸಿದ್ಧರಾಗಿರಬೇಕು. ಕೆಂಪು ಫ್ಲಾಗ್ ಮೇಲೆ ಬಂದಿದೆ, ಹಾಗಾಗಿ ಸ್ಪರ್ಧೆ ಪ್ರಾರಂಭ ಆಗ್ತಾ ಇದೆ. 80 ಮೀಟರ್ಸ್ ಹರ್ಡಲ್ಸ್ ಪ್ರಾಥಮಿಕ ಶಾಲಾ ವಿಭಾಗ ಮತ್ತು 8ನೇ ತರಗತಿ ವಿಭಾಗದ ಮಕ್ಕಳಿಗಿರುವಂತಹ ಸ್ಪರ್ಧೆ ಇದು. 80 ಮೀಟರ್ ಹರ್ಡಲ್ಸ್. ಈ ಮಧ್ಯೆ 200 ಮೀಟರ್ ಓಟದ ಸ್ಪರ್ಧೆಯ ವಿಜೇತರನ್ನು ಕೂಡ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವರು ಮೋಕ್ಷಿತಾರ್ ಗೌಡ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ, ಸವೀಶ್ ಸೈಂಟ್ ಆನ್ಸ್ ಕಡಬ, ಕೌಶಿಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲಂಪಾಡಿ. ಈ ವಿದ್ಯಾರ್ಥಿಗಳು ಕೂಡ ತಾವುಗಳು ಕೂಡ ಸಿದ್ಧರಿರಬೇಕು. ಮುಂದಿನ ವಿಜಯವೇದಿಕೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಈ ಮಧ್ಯೆ 17ರ ವಯೋಮಾನದ 400 ಮೀಟರ್ ಓಟದ ಸ್ಪರ್ಧೆ ವಿಜೇತರು ಅಪೇಕ್ಷಾ ಎಲ್ಲಿದ್ದಿ? ಅಪೇಕ್ಷಾ ಎಲ್ಲಿದ್ದಿ? ಫಾತಿಮತ್ ಸಹನಾ, ಅಕ್ಷರ. ನೀವು ಕರೆದಾಗ ಬಾರದಿದ್ದರೆ ನೀವು 4:15 ಗಂಟೆ ತನಕ ಮತ್ತೆ ಕಾಯಬೇಕು. ಕೈಯೆತ್ತು. ಅಪೇಕ್ಷಾ, ಫಾತಿಮತ್ ಸಹನಾ ಒಬ್ಬಳಿದ್ದಾಳೆ. ಅಕ್ಷರ, ನೀನು ಯಾರು? ಅಪೇಕ್ಷಾ. ಅಕ್ಷರ ಎಲ್ಲಿದೆಯಾ? ಅಕ್ಷರ ಸೈಂಟ್ ಮೇರೀಸ್ ಉಪ್ಪಿನಂಗಡಿ ಅಕ್ಷರ ಬಂದಳು. ಈ ಒಂದು ಬಹುಮಾನ ವಿತರಣೆಯನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೌರವಾನ್ವಿತ ಸನ್ಮಾನ್ಯ ಲೋಕೇಶ್ SR ಅವರು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಲೋಕೇಶ್ SR ಅವರು ಜನಮೆಚ್ಚಿದ ಶಿಕ್ಷಕರಾಗಿ, ನಮ್ಮೆಲ್ಲ ಶಿಕ್ಷಕರಿಗೆ ಅತ್ಯಂತ ಪ್ರೀತಿಯ ಅಧಿಕಾರಿಯಾಗಿ ತಮ್ಮ ಸೇವಾವಧಿಯಲ್ಲಿ ಅತ್ಯುತ್ತಮ ನಿರ್ವಹಣೆಯನ್ನು ಮಾಡಿದಂಥವರು. ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವುದರ ಮೂಲಕ SSLCಯ ಫಲಿತಾಂಶದಿಂದ ಹಿಡಿದು ಕ್ರೀಡಾಕೂಟ ಇರ್ಬೋದು, ಪ್ರತಿಭಾ ಕಾರಂಜಿ ಇರ್ಬೋದು, ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ ಅತ್ಯುತ್ತಮ ರೀತಿಯಲ್ಲಿ ಸಹಕಾರ ನೀಡತಕ್ಕಂಥ ಅತ್ಯುತ್ತಮ ಅಧಿಕಾರಿ ಶ್ರೀಯುತ ಲೋಕೇಶ್ SR ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ಹೇಳ್ತಾ ನಾನು ವಿನಂತಿ ಮಾಡಿಕೊಳ್ಳುತ್ತಾ 17ರ ವಯೋಮಾನದ 400 ಮೀಟರ್ ಹರ್ಡಲ್ಸಲ್ಲಿ ತೃತೀಯ ಸ್ಥಾನಿ ಅಕ್ಷರ ಸೈಂಟ್ ಮೇರೀಸ್ ಉಪ್ಪಿನಂಗಡಿ ಇವಳು ಕಂಚಿನ ಪದಕವನ್ನು ಗಳಿಸುವುದರ ಜೊತೆಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನಿ ಫಾತಿಮತ್ ಸಹನಾ KPS ಕೆಯೂರು ಇಲ್ಲಿಯ ವಿದ್ಯಾರ್ಥಿನಿ. ಫಾತಿಮತ್ ಸಹನಾ KPS ಕೆಯೂರು ಇಲ್ಲಿಯ ವಿದ್ಯಾರ್ಥಿನಿ, ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಅಪೇಕ್ಷಾ ಬೆತನಿ ನುಜುಬಾಲ್ತಿಲ ಇಲ್ಲಿಯ ವಿದ್ಯಾರ್ಥಿನಿ, ಪ್ರಥಮ ಸ್ಥಾನದೊಂದಿಗೆ
ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಸರ್, ಥ್ಯಾಂಕ್ ಯು ಸರ್. ವಿದ್ಯಾರ್ಥಿಗಳನ್ನು ಗೌರವಿಸಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು ಮಕ್ಕಳೇ. ಹರ್ಡಲ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಓವರ್ ಟು ಸ್ಟಾರ್ಟರ್. ಈ ಮಧ್ಯೆ ಮುಕ್ಷಿತ್ ಆರ್ ಗೌಡ, ಸವೀಶ್, ಕೌಶಿಕ್ ಸರ್. ವಾಲಂಟಿಯರ್ ಇಲ್ಲಿ ಕಾಲ್ ಸೆಂಟ್ರಿಗೆ ದಯವಿಟ್ಟು ವಾಲಂಟಿಯರ್ಸ್ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ CRPಗಳಾಗಿರ್ತಕ್ಕಂಥ ಶ್ರೀಯುತ ಶಶಿಕಲಾ ಮೇಡಮ್ ಅವರು, CRP ಅಶ್ರಫ್ ರವರು, ಅದೇ ರೀತಿ ಕೋಆರ್ಡಿನೇಟರ್ ನಮ್ಮ ನವೀನ್ ವೇಗಸ್ರವರು, ಅದೇ ರೀತಿ CRP ಆಗಿರ್ತಕ್ಕಂಥ ತನುಜಾ ಮೇಡಮ್ರವರು, CRP ಸೀತಮ್ಮ ಮೇಡಮ್ರವರು, ECO ಅವರು, ಹರಿಪ್ರಸಾದ್ ಸರ್ ಅವರು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ವಿಶೇಷವಾಗಿ ಸರ್ಕಾರಿ ನೌಕರ ಸಂಘದ ನಿನ್ನೆ ನಡೆದಂತಹ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಸ್ಥಾನದಲ್ಲಿ ನಮ್ಮ ತನುಜಾ ಮೇಡಮ್ರವರು ಮತ್ತು ಅಶ್ರಫ್ರವರು ಮತ್ತು ಜುಲಿಯಾನಾ ಮೇಡಮ್ ಸರ್ಕಾರಿ ನೌಕರ ಸಂಘದಲ್ಲಿ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮೇಡಮ್. ಹಲೋ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೋಕ್ಷಿತ ಎಲ್ಲಿ ಬಂದಿದೆಯಾ? ಮೋಕ್ಷಿತ್, ಸವೀಶ್ ಬಂದಿದ್ದಾನೆ. ಕೌಶಿಕ್ ಎಲ್ಲಿದ್ದಾನೆ? ಕೌಶಿಕ್ ಓಕೆ. ಈ ಒಂದು ಬಹುಮಾನ ವಿತರಣೆಯನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ BRC ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ನವೀನ್ ವೇಗಸ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಶ್ರೀಯುತ ನವೀನ್ ವೇಗಸ್ರವರು ಮತ್ತು ಎಲ್ಲ CRPಗಳು BRPಗಳು ಒಟ್ಟಿಗೆ ಈ ಒಂದು ಬಹುಮಾನ ವಿತರಣೆಯನ್ನು ಕೊಡಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸರ್, ಸಂಸ್ಥೆಯ ಮುಖ್ಯ ಗುರುಗಳು ಅವರನ್ನು ವಾಲಂಟಿಯರ್ಸ್ ಅಲ್ಲಿ ಮಿಕ್ಸ್ಡ್ ಝೋನ್ ಅಲ್ಲಿಗೆ ನೀರು ತಂದು ಕೊಡಬೇಕು ದಯವಿಟ್ಟು. ಅಲ್ಲಿ ಅಫಿಷಿಯಲ್ಸ್ ಆಗಲಿ ಅಲ್ಲಿ ಅಥ್ಲೆಟ್ಸ್ ತುಂಬ ಹೊತ್ತು ಕೂತ್ಕೊಂಡಿದ್ದಾರೆ, ಅಲ್ಲಿ ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಿ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನು ಮಿಕ್ಸ್ಡ್ ಝೋನ್ ಆ ಒಂದು ಅಲ್ಲಿ ತುಂಬಾ ಬಿಸಿಲಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ದಯವಿಟ್ಟು ವಾಲಂಟಿಯರ್ಸ್ ಅಲ್ಲಿಗೆ ಒಂದು ವ್ಯವಸ್ಥೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ. ಕ್ಷೇತ್ರ ಸಮನ್ವಯಾಧಿಕಾರಿಗಳು ಶ್ರೀಯುತ ನವೀನ್ ವೇಗಸ್ರವರು 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನು ಅಭಿನಂದಿಸ್ತಾ ಇದ್ದಾರೆ. ಕೌಶಿಕ್ ತೃತೀಯ ಸ್ಥಾನಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲಂಪಾಡಿ, ಕಂಚಿನ ಪದಕದೊಂದಿಗೆ ಗೌರವ. ವಿಜಯ ವೇದಿಕೆ ನೇರಬೇಕು. ದ್ವಿತೀಯ ಸ್ಥಾನಿ ಸವೀಶ್, ಸೈಂಟ್ ಆನ್ಸ್ ಕಡಬ, ಇಲ್ಲಿಯ ವಿದ್ಯಾರ್ಥಿ, ಬೆಳ್ಳಿಯ ಪದಕ ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಮೋಕ್ಷಿತ್ ಆರ್ ಗೌಡ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ, ಮೋಕ್ಷಿತ್ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವವನ್ನು ನಮ್ಮ ಸಮನ್ವಯಾಧಿಕಾರಿಗಳು ಸಲ್ಲಿಸ್ತಾ ಇದ್ದಾರೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ನವೀನ್ ಸರ್. ಇನ್ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಆತ್ಮಿ KL, ಸಾನ್ವಿ ಜೆ, ತೃಷಾ ಕೆ, ದಯವಿಟ್ಟು ನೀವು ಕೂಡ ಸಿದ್ಧರಿರಬೇಕು. ಆತ್ಮಿ KL ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ಶಾನ್ವಿ ಜೆ ಸೈಂಟ್ ಆನ್ಸ್ ಕಡಬ, ತೃಷಾ ಕೆ ಶ್ರೀ ಭಾರತಿ ವಿದ್ಯಾಲಯ ಆಲಂಕಾರ್, ಭಾರತಿ ಆಲಂಕಾರ್ ಇಲ್ಲಿಯ ಸಂಸ್ಥೆಯ ವಿದ್ಯಾರ್ಥಿನಿ. ಆತ್ಮಿ KL ಎಲ್ಲಿದ್ದಿ? ಆತ್ಮಿ ಬಂದಿದೆಯಮ್ಮ? ಆತ್ಮಿ KL, ಸಾನ್ವಿ ಜೆ, ಆತ್ಮಿ ಸಾನ್ವಿ, ತೃಷಾ ಕೆ, ತೃಷಾ ಆತ್ಮಿ ಎಲ್ಲಿದ್ದಿ? ಓಕೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ನಾನು ತನುಜಾ ಮೇಡಮ್ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಒಟ್ಟಿಗೆ ಹೋಗಿ. ತನುಜಾ ಮೇಡಮ್ ಮತ್ತು BIRT ತನುಜಾ ಮೇಡಮ್ ಮತ್ತು ಇವರು ಸೀತಮ್ಮ ಮೇಡಮ್ ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇನ್ನೂರು ಮೀಟರ್ ಓಟದ ಸ್ಪರ್ಧೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ವಿಜೇತರನ್ನ ವಿಜಯ ವೇದಿಕೆಯಲ್ಲಿ ಅಭಿನಂದಿಸ್ತಾ ಇದ್ದೇವೆ. ತೃತೀಯ ಸ್ಥಾನವನ್ನ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಂತಹ ತೃಷಾಕೆ ಭಾರತೀಯ ಅಲಂಕಾರ ವಿದ್ಯಾಸಂಸ್ಥೆ ಭಾರತೀಯ ಅಲಂಕಾರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ದ್ವಿತೀಯ ಸ್ಥಾನಿ ಶಾನ್ವಿ ಜೆ ಸೈಂಟ್ ಆನ್ಸ್ ಕಡಬ ಈ ವಿದ್ಯಾರ್ಥಿನಿ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. 17ರ ವಯೋಮಾನದ ಬಾಲಕರ ತ್ರಿವಿಧ ಜಿಗಿತಕ್ಕೆ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಆತ್ಮೀ KL 200 ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕೆಲಪುತ್ತೂರು ತ್ರಿವಿಧ ಜಿಗಿತ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣಗೌಡ ಬೆಳ್ಳಿಪಾಡಿಯವರ ಮಗಳು ಆತ್ಮೀಕೆ. ಬಹುಶಃ ಬಹಳ ಖುಷಿ ಆಗ್ತಾ ಇದೆ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ತನುಜಾ ಮೇಡಮ್, ಸೀತಮ್ಮ ಮೇಡಮ್ ಮತ್ತು ಶಾಲಾ ಮುಖ್ಯ ಗುರುಗಳು. 17ರ ವಯೋಮಾನದ ವಂದನೆಗಳು. ಹುಡುಗರ ತ್ರಿವಿಧ ಜಿಗಿತಕ್ಕೆ ಹದಿನೇಳರ ವಯೋಮಾನದ ಬಾಲಕಿಯರ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. 17ರ ವಯೋಮಾನದ ತ್ರಿವಿಧ ಜಿಗಿತ ಬಾಯ್ಸ್ ಟ್ರ್ಯಾಕ್ ಕ್ಲಿಯರ್ ಮಾಡಿ. ತಾಂತ್ರಿಕ ಸಮಸ್ಯೆಯಿಂದಾಗಿ 3ನೇ ಹಿಟ್ ಫೇಲ್ ಆಗಿದೆ. ಬರ್ತಾರೆ ಮತ್ತೆ ಮಕ್ಕಳು. 17ರ ವಯೋಮಾನದ ಬಾಲಕಿಯರ ಮುಂದಿನ ಸ್ಪರ್ಧೆಯ ವಿಜೇತರನ್ನು ಅಭಿನಂದಿಸಿದ್ದಾರೆ. ಬ್ಲೆಸಿಟಾ ಜಾಸ್ಮಿನ್, ಡಿಂಪಲ್ ಶೆಟ್ಟಿ, ಪುಣ್ಯಶ್ರೀ. ತಾವುಗಳು ಎಲ್ಲಿದ್ದರೂ ಕೂಡ ದಯವಿಟ್ಟು ವಿಜಯ ವೇದಿಕೆ ಬರಬೇಕು. ಬ್ಲೆಸಿಟಾ ಜಾಸ್ಮಿನ್, ಡಿಂಪಲ್ ಶೆಟ್ಟಿ, ಪುಣ್ಯಶ್ರೀ. ಓಕೆ ಸರ್. ಪ್ರೈಮರಿ ಬಾಯ್ಸ್ ಆದ ಕೂಡಲೇ ಗರ್ಲ್ಸ್ ಬಿಡಿ. ಮೀಟರ್ಸ್ ಹರ್ಡಲ್ 3ನೇ ಹಿಟ್ ಬರ್ತಾ ಇದ್ದಾರೆ ಮಕ್ಕಳು. ಪ್ರಾಥಮಿಕ ಶಾಲಾ ವಿಭಾಗದ ನೇರವಾಗಿ ತಾಲೂಕಿಗೆ ಬಂದಿರುವಂತಹ ಅತ್ಯಂತ ಉತ್ತಮ ನಿಕಟ ಸ್ಪರ್ಧೆಯೊಂದಿಗೆ ಅಲ್ಲಿ ಹೆಚ್ಚಿನವರಿಗೆ ಅವಕಾಶ ಸಿಗುವುದಿಲ್ಲ. 1-2 ಮಕ್ಕಳಿಗೆ ಸಿಗಬಹುದು ಹಿಟ್ಸ್ ಅಲ್ಲಿ. ನೋಡಿ 2, 3 ಅಲ್ಲ ಸೀತಾರಾಮ್ ಸರ್. ವಾಲಂಟಿಯರ್ಸ್ ಎಲ್ಲಿದ್ದೀರಿ ಮಕ್ಕಳೇ? ವಾಲಂಟಿಯರ್ಸ್ ನೋಡಿ ನೀರಿನ ವ್ಯವಸ್ಥೆ ಮಾಡಬೇಕು ಅಲ್ಲಿ. ನೋಡಿ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಮಾಡಿ. ಈಗ ಎಲ್ಲ ನೀರು ಖಾಲಿಯಾಗಿದೆ. ಎಲ್ಲ ಕಡೆ ನೀರಿನ ವ್ಯವಸ್ಥೆ ಮಾಡಿ ಮಕ್ಕಳೇ. ಸ್ವಯಂ ಸೇವಕರು ಎಲ್ಲ ಕಡೆ. ಈಗ ನೋಡಿ ಮಿಕ್ಸಡ್ ಝೋನ್ ಇಲ್ಲಿ ನಮ್ಮ ಬಲದ ಭಾಗದಲ್ಲಿ ನೋಡಿ ವೇದಿಕೆ, ಅಲ್ಲಿ ನೀರಿನ ವ್ಯವಸ್ಥೆ ಬೇಕು. ಎಲ್ಲ ಕಡೆ ನೀರಿನ ವ್ಯವಸ್ಥೆ ಮಾಡಬೇಕು. ಒಂದು ಸುತ್ತು ಬರಬೇಕು ನೀವೀಗ ಅಲ್ಲಿ. ಮುರಳೀಕೃಷ್ಣ ಸರ್, ಒಮ್ಮೆ ನಿಮ್ಮ ಡ್ರೈವರ್ಸ್ಗಳು ಮತ್ತು ಆ ಅಡುಗೆ ಇದರಲ್ಲಿ ಕೆಲಸ ಮಾಡುವಂಥ ಹೆಸರನ್ನು ಕೊಟ್ಟರೆ ಒಳ್ಳೆಯದು. ತುಂಬ ಜನ ಈಗ 2 ದಿನಗಳಿಂದ ಹಲವು ದಿನಗಳಿಂದ ದುಡಿತಾ ಇದ್ದಾರೆ. ನಮ್ಮ ಮೈದಾನದ ಕೆಲಸ ಇರಲಿ, ಎಲ್ಲ ಊಟ ಉಪಹಾರದ ವ್ಯವಸ್ಥೆ ಇರಲಿ, ಇವತ್ತು ನೋಡ್ತಾ ಇದ್ದೇವೆ ಕೆಲವು ದಿನಗಳಿಂದ. ಸರ್ ಒಮ್ಮೆ ಅವರೊಂದು ಲಿಸ್ಟ್ ಕೊಡಿ. ಹರ್ಡಲ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ
ಸರ್ ಅವ್ರ ಚೆಸ್ಟ್ ನಂಬರ್ ಸರಿ ಆಗ್ತಾ ಇಲ್ಲ, ಸ್ವಲ್ಪ ಪೆನ್ ಒಂದೇ ಹಾಕಿದ್ದಾರೆ, ಕಾಣ್ತಾ ಇಲ್ಲ ಸರ್. ನೋಡಿ, ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅಂತೇಳಿ ಶ್ರೀಯುತ ಲಕ್ಷ್ಮಣಗೌಡ ಬೆಳ್ಳಿಪಾಡಿ ಸರ್, ದಯವಿಟ್ಟು ಬನ್ನಿ. ಲಕ್ಷ್ಮಣಗೌಡ ಬೆಳ್ಳಿಪಾಡಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಲಕ್ಷ್ಮಣಗೌಡ ಬೆಳ್ಳಿಪಾಡಿಯವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ಸ್ವತಃ ಕ್ರೀಡಾಪಟು ಮತ್ತು ಅವರ ಮಗಳು ಕೂಡ ಇವತ್ತು ತಾಲೂಕು ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಎರಡೂ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ನನ್ನ ಸ್ನೇಹಿತ ಧರ್ಮಪಾಲಗೌಡ, ದಿವಂಗತ ಧರ್ಮಪಾಲಗೌಡ ಮತ್ತು ಲಕ್ಷ್ಮಣಗೌಡ ನಾವೆಲ್ಲ ಒಟ್ಟಿಗೆ ಒಂದು ಕಾಲದಲ್ಲಿ ಒಟ್ಟಿಗಿದ್ದಂಥವರು. ಒಳ್ಳೆಯ ಕ್ರೀಡಾಪಟು ಮತ್ತು ಜನಸ್ನೇಹಿ ರಾಜಕೀಯ ವ್ಯಕ್ತಿ ಶ್ರೀಯುತ ಲಕ್ಷ್ಮಣಗೌಡ ಬೆಳ್ಳಿಪಾಡಿ ವಿದ್ಯಾರ್ಥಿಗಳನ್ನು ಗೌರವಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಪುಣ್ಯಶ್ರೀ ಶ್ರೀರಾಮ ಸಂಸ್ಥೆ ನೆಲ್ಯಾಡಿಯ ವಿದ್ಯಾರ್ಥಿನಿ ಕಂಚಿನ ಪದಕದೊಂದಿಗೆ ಗೌರವ. ದ್ವಿತೀಯ ಸ್ಥಾನಿ ಡಿಂಪಲ್ ಶೆಟ್ಟಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಬೆಲ್ಸಿಟಾ ಜಾಸ್ಮಿನ್ ಸೈಂಟ್ ಜಾರ್ಜ್ ನೆಲ್ಯಾಡಿ, ಇಲ್ಲಿಯ ವಿದ್ಯಾರ್ಥಿನಿ ಪ್ರಥಮ ಸ್ಥಾನಿ, ಚಿನ್ನದ ಪದಕದೊಂದಿಗೆ ಗೌರವ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು. ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ಲಕ್ಷ್ಮಣಗೌಡರಿಗೆ ತಮಗೆ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಕೂಡ ಆಲ್ ದಿ ಬೆಸ್ಟ್. ರಾಮಣ್ಣ, ದಾಮೋದರ್ ಸರ್, ಅಲ್ಲಿ ಬೆಡ್ಡಿನದು ಎಲ್ಲ ಮುಗೀತಾ? ಯಾವುದಿಲ್ಲಲ್ಲ, ಯಾವುದಿಲ್ಲಲ್ಲ, ಕೊಂಡೋಗ್ಬೋದಾ? ಹಲೋ ರಾಮನ್ ಸರ್, ಇದು ಗರ್ಲ್ಸ್ ಬಿಡಿ. ಸರ್ ಕೃಷ್ಣಯ್ಯ ಸರ್ ಒಮ್ಮೆ ಬರ್ಬೋದಾ? ಕೃಷ್ಣಯ್ಯ ಸರ್, ಕೃಷ್ಣ ಯಾರಿದ್ದಾರಾ ಇಲ್ಲಿ? ಕೃಷ್ಣಯ್ಯ ಸರ್. ಹಲೋ, ಎಷ್ಟು ಹೀಟ್ಸ್ ಉಂಟು? ಓಕೆ ಓಕೆ. ಸರಿ, ನೆಕ್ಸ್ಟ್ ಎಷ್ಟು
4 ಹೀಟ್ಸ್. ಓಕೆ ಕೃಷ್ಣೇ ಸರ್ ಇದ್ದಾರೆ ಅಲ್ಲಿ, ಕೃಷ್ಣೆಯರು. ಓಕೆ ಸರ್, 2 ತಗೊಳ್ಳೋದು ಅಂತ ಹೇಳಿ ಅವ್ರಿಗೆ ಫೈನಲ್ಸ್. ಶ್ರೀಯುತ ಬಾಲಕೃಷ್ಣ ಸರ್ ಒಮ್ಮೆ ಬನ್ನಿ. ಬಾಲಕೃಷ್ಣರು, ಕಾಣಿಯೂರಿನ ಬಾಲಕೃಷ್ಣ ಸರ್ ಒಮ್ಮೆ ಬನ್ನಿ. ಬಾಲಕೃಷ್ಣ ಸರ್ ದಯವಿಟ್ಟು ಒಮ್ಮೆ ಬನ್ನಿ ವೇದಿಕೆ ಹತ್ರ. ನೋಡಿ, 17ರ ವಯೋಮಾನದ ಬಾಲಕಿಯರ ಪೋಲ್ ವಾಲ್ಟಲ್ಲಿ ವಿಜೇತ ಶಾನ್ವಿ ಪೂರ್ವಿಕಾ, ವಿಜೇತ ಸೈಂಟ್ ಫಿಲೋಮಿನಾ, ಶಾನ್ವಿ ಸೈಂಟ್ ಫಿಲೋಮಿನಾ, ಪೂರ್ವಿಕಾ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು ದರ್ಬೆ. ಎಲ್ಲಿದ್ದೀರಿ ಮಕ್ಕಳೇ? ಬಂದರೆ ಮಕ್ಕಳೇ, ಎಲ್ಲಿದ್ದೀರಿ? ಬನ್ನಿ, ಮೇಲೆ ಬನ್ನಿ. ಈ ಒಂದು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ಶ್ರೀಯುತ ಬಾಲಕೃಷ್ಣ ಸರ್ ಸವಣೂರು ವಲಯದ, ಇನ್ನು ಬಹುಶಃ ನಮ್ಮ ಸವಣೂರು ವಲಯದಲ್ಲಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಒಳ್ಳೆ ಮಟ್ಟದ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಯಿತು. ಇದರ ನೋಡಲ್ ಅಧಿಕಾರಿಯಾಗಿರತಕ್ಕಂಥ ಶ್ರೀಯುತ ಬಾಲಕೃಷ್ಣ ಸರ್ ಇವರನ್ನು ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸವಣೂರು ವಲಯದ ನೋಡಲ್ ಅಧಿಕಾರಿಗಳು ಶ್ರೀಯುತ ಬಾಲಕೃಷ್ಣ ಸರ್ ಅವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಡಬ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹೌದು. ಇವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹದಿನೇಳರ ವಯೋಮಾನದ ಬಾಲಕಿಯರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ವಿಜೇತರಾದವರನ್ನು ಗೌರವಿಸ್ತಾ ಇದ್ದೇವೆ. ಪೂರ್ವಿಕಾ ತೃತೀಯ ಸ್ಥಾನಿ, ಪೂರ್ವಿಕಾ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು ಕಂಚಿನ ಪದಕದೊಂದಿಗೆ ಗೌರವ. ದಯವಿಟ್ಟು ಚಪ್ಪಾಳೆ ತಟ್ಟಿ ನೋಡಿ ಮಕ್ಕಳೇ. ಒಂದು ವಿಶೇಷವಾದಂಥ ಕ್ರೀಡೆ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ತನ್ನ ಚಾಕಚಕ್ಯತೆಯ ಮೂಲಕ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂಥ ಪೂರ್ವಿಕಾ ಇವರಿಗೆ ಅಭಿನಂದನೆಗಳು. ದ್ವಿತೀಯ ಸ್ಥಾನಿ ಶಾನ್ವಿ ಎಸ್ ಸೈಂಟ್ ಫಿಲೋಮಿನಾ ಪುತ್ತೂರು ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಶಾನ್ವಿ ಎಸ್ ಸೈಂಟ್ ಫಿಲೋಮಿನಾ ಪುತ್ತೂರು. ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಂತಹ ಅದೇ ಸಂಸ್ಥೆ ವಿಜೇತ ಸೈಂಟ್ ಫಿಲೋಮಿನಾ ಪುತ್ತೂರು, ಎತ್ತರ 1.40 ಮೀಟರ್. ಬಹಳ ಸಾಧನೆ ದೊಡ್ಡದಿದೆ ಮಕ್ಕಳೇ, ನೋಡೋಕ್ಕೆ ಸಣ್ಣದಿದ್ದೀರಿ, ಆದರೂ ಕೂಡ ನೀವು 1.40 ಮೀಟರ್ ಎಷ್ಟು ಎತ್ತರ ಜಿಗಿದಂತಹ ಈ 3 ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳು. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲಿ ಬೆತನಿ ನೆಲ್ಯಾಡಿಯ ಮಕ್ಕಳು ಬಸ್ಸಿನ ಹತ್ರ ಹೋಗ್ಬೇಕಂದ್ರೆ ಬೆತನಿ ಶಾಲೆಯ ನಿಮ್ಮ ದೈಹಿಕ ಶಿಕ್ಷಕರು ಹೇಳಿದ್ದಾರೆ, ಆದಷ್ಟು ಬೇಗ ಬಸ್ಸಿನ ಹತ್ರ ಹೋಗಿ, ನಿಮ್ಮ ಬಸ್ ರೆಡಿಯಾಗಿದೆ ಹೋಗಲಿಕ್ಕೆ. ಬೆತನಿ ನೆಲ್ಯಾಡಿಯ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಸ್ಸಿಗೆ ಹೋಗಬೇಕು. ಹದಿನೇಳರ ವಯೋಮಾನದ ಬಾಲಕರ ಪೋಲ್ ವಾಲ್ಟ್ ಸ್ಪರ್ಧೆಯ ವಿಜೇತರನ್ನು ವಿಜಯವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಿತಿನ್ ಗೌಡ, ಕಿಶೋರ್ ಡಿಕೆ, ಮನ್ವಿತ್ ಕೆ. ಸರ್ ದಾಮೋದರ ಸರ್ ಫ್ರೀ ಇದ್ದೀರಾ ಸರ್? ದಾಮೋದರ್ ಅವರು 1 ನಿಮಿಷ ಬನ್ನಿ ಸರ್. ಕೃಷ್ಣ ಪ್ರಸಾದ್ ಸರ್ ಫ್ರೀ ಇದ್ದೀರಾ?
ಕೃಷ್ಣ ಪ್ರಸಾದ್ ಸರ್. ಹರ್ಡಲ್ಸ್ ಬಿಡ್ತಾ ಇದ್ದಾರೆ, ಬಾಲಕಿಯರ ಹರ್ಡಲ್ಸ್, 80 ಮೀಟರ್ ಹರ್ಡಲ್ಸ್. ಈ ಮಧ್ಯೆ ನಮ್ಮ ಈ ವ್ಯವಸ್ಥೆಯಲ್ಲಿ ತೊಡಗಿಕೊಂಡವರನ್ನು ನಾವು ನೆನಪಿಸಲೇಬೇಕಾಗ್ತದೆ. ಈ ಸಂಸ್ಥೆಯ ಅನೇಕ ಶಿಕ್ಷಕರು ಮಾತ್ರ ಅಲ್ಲ, ಬೇರೆ ಬೇರೆ ಡ್ರೈವರ್ಗಳಿರ್ಬೋದು, ಅಡುಗೆ ಸಿಬ್ಬಂದಿಗಳಿರ್ಬೋದು, ಎಲ್ಲ ವಿಭಾಗಗಳಲ್ಲಿ ಅನೇಕ ಜನ ಕೆಲಸವನ್ನು ಮಾಡಿದ್ದಾರೆ. ಈ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಕ್ರೀಡಾಕೂಟ ಅದ್ಭುತವಾಗಿ ಮೂಡಿಬರಲಿಕ್ಕೆ ನಮಗೆ ಸಹಕರಿಸಿದವರು, ಸಂಸ್ಥೆಯೊಂದಿಗೆ ಕೈ ಜೋಡಿಸಿದವರು ಶ್ರೀಯುತ ನವೀನ್ ಕುಮಾರ್ ಸರ್, ಯೋಗದ ಶಿಕ್ಷಕರು, ಹಾಗೆ ಶ್ರೀಯುತ ಹರೀಶ್ ಸರ್, ಸುಚೇತ್, ಶ್ರೀ ಮುರಳೀಕೃಷ್ಣ ಬಿ, ಶ್ರೀ ರವಿಶಂಕರ್, ಶ್ರೀ ಸುನೀತ್, ಶ್ರೀ ಪ್ರಸನ್ನ, ಶ್ರೀ ಮಂಜುನಾಥ್, ಶ್ರೀಮತಿ ಸುದೀಕ್ಷಾ, ಹಾಗೆ ಅಡುಗೆ ಸಿಬ್ಬಂದಿಗಳಾದಂಥ ತಾರನಾಥರು ಮತ್ತು ಹರೀಶ್ರು, ಉಮಾವತಿ, ಶಾರದಾ, ವಸಂತಿ, ಚಂದ್ರಾವತಿ, ದೇವಕಿ, ಶಶಿಕಲಾ, ಸಾವಿತ್ರಿ, ಇವರೆಲ್ಲರೂ ಕೂಡ ಸಹಕರಿಸಿದ್ದಾರೆ. ಇವರೆಲ್ಲರನ್ನು ಕೂಡ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ನವೀನ್ ರೈಸ್ ಇವರ ನರಿಮಗರು ಗ್ರಾಮ ಪಂಚಾಯತ್ನ ಸದಸ್ಯರು, ಹರಿಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರೆಲ್ಲರೂ ಕೂಡ ಈ ಕ್ರೀಡೆಯ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಈ ಮಧ್ಯೆ ನಮ್ಮ ಜೊತೆ ಶ್ರೀಮತಿ ಅಲ್ಫೋನ್ಸಾ ಮೇಡಮ್ ಇದ್ದಾರೆ. 22 ವರ್ಷಗಳ ಕಾಲ ಪ್ಯಾರಾಮಿಲಿಟರಿಯಲ್ಲಿ ಅರೆ ಸೈನಿಕ ಇಲಾಖೆ, ಬಹುಶಃ ಪ್ಯಾರಾಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದಂತಹ 22 ವರ್ಷಗಳ ಕಾಲ ಸೈನಿಕ ವೃತ್ತಿಯಲ್ಲಿ ಕೆಲಸ ಮಾಡಿ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿರತಕ್ಕಂತಹ ಕರಾಟೆ ಪಟು ಕೂಡ ಹೌದು. ಅವರ ಇಬ್ಬರು ಮಕ್ಕಳು ಕೂಡ ಇವತ್ತು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂತಹ ಹೆಮ್ಮೆಯ ಕ್ರೀಡಾಪಟುಗಳು. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ನಾನು ಅಲ್ಫೋನ್ಸಾ ಮೇಡಮ್ ಅವರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ ಮೇಡಮ್. ಸಂತ ಜ್ಞಾನೋದಯ ಬೆತನಿ ನೆಲ್ಯಾಡಿ ಇಲ್ಲಿಯ ವಿದ್ಯಾರ್ಥಿ, ಕಳೆದ ವರ್ಷ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂಥ ಹೆಮ್ಮೆಯ ಕ್ರೀಡಾಪಟುಗಳನ್ನು ಕೂಡ ತರಬೇತಿಗೊಳಿಸಿದಂತಹ ಸಂಸ್ಥೆ ಜ್ಞಾನೋದಯ ಬೆತನಿ ವಿದ್ಯಾಸಂಸ್ಥೆ. ಅಲ್ಲಿ ಸಂಸ್ಥೆಯಲ್ಲಿ ಶ್ರೀಯುತ ಮನೋಜ್ ರವರು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 22 ವರ್ಷಗಳ ಕಾಲ ಸುದೀರ್ಘ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು, ಕರಾಟೆ ಪಟು ಕೂಡ ಹೌದು. ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥವರು ತದನಂತರ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಮುಂದುವರಿಸಿಕೊಂಡು ಜ್ಞಾನೋದಯ ಬೆತನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 17ರ ವಯೋಮಾನದ ಬಾಲಕರ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಮನ್ವಿತಿಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ದೆ ಉಪ್ಪಿನಂಗಡಿ, ಸರ್ಕಾರಿ ದಯವಿಟ್ಟು ಕ್ಷಮಿಸಿ, ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಿನಂಗಡಿ ಇಲ್ಲಿ ಉಪ್ಪಳಿಗೆ, ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆ ನಮ್ಮ ರಾಮಕೃಷ್ಣ ಸರ್ ಅವರ ತರಬೇತಿಯಲ್ಲಿ ಪಳಗಿದಂಥ ವಿದ್ಯಾರ್ಥಿ ಮನ್ವಿತ್, ಉಪ್ಪಳಿಗೆ ವಿದ್ಯಾಸಂಸ್ಥೆಯ ಹುಡುಗ ಇವತ್ತು ಕಂಚಿನ ಪದಕದೊಂದಿಗೆ ಸಾಧನೆಯನ್ನು ಮಾಡಿದ್ದಾನೆ. ಅದೇ ರೀತಿ ದ್ವಿತೀಯ ಸ್ಥಾನಿ ಕಿಶೋರ್ ಡಿಕೆ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಇಲ್ಲಿಯ ವಿದ್ಯಾರ್ಥಿ ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ಅದೇ ಸಂಸ್ಥೆ ವಿದ್ಯಾರ್ಥಿ ನಿತಿನ್ ಗೌಡ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ರಾಮಕುಂಜ. 2.10 ಮೀಟರ್ ಹೈಟ್ ಎತ್ತರ ಹಾರಿದಂತಹ ವಿದ್ಯಾರ್ಥಿ ರಾಮಕುಂಜ ನಿತಿನ್. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮೇಡಮ್. ಅಲ್ಫೋನ್ಸಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹದಿನೇಳರ ವಯೋಮಾನದ ಬಾಲಕರ ಟ್ರಿಪಲ್ ಜಂಪಿಗೆ ನಿಮಗೆ ಆಗಲೇ ಕರೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು
ಸ್ಪರ್ಧೆ ನಡೆಯುವ ಸ್ಥಳಕ್ಕೆ ತೆರಳಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 17ರ ವಯೋಮಾನದ ಬಾಲಕರ ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತ. ಹದಿನೇಳರ ವಯೋಮಾನದ 200 ಮೀಟರ್ ಬಾಲಕರ ವಿಭಾಗದಲ್ಲಿ ಸೃಜನ್, ಆದಿತ್ಯ, ಮನ್ವಿತ್ ಎಲ್ಲಿದ್ದಾರೆ? ಮನ್ವಿತ್, ಸೃಜನ್, ಆದಿತ್ಯ, ದಯವಿಟ್ಟು ಭೋಜನವನ್ನ ಸ್ವೀಕರಿಸಿದವರು ಬಹಳ ಉತ್ತಮವಾದಂಥ ಭೋಜನವನ್ನು ಇವತ್ತು ನಾವು ಸವಿಯುವಂಥ ಅಡಿಗೆ ಸಿಬ್ಬಂದಿಯವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕು. ಬಹಳ ಊಟದ ವ್ಯವಸ್ಥೆ ಬಹಳ ಅತ್ಯುತ್ತಮವಾಗಿತ್ತು. ಯಾರಾದರೂ ಭೋಜನವನ್ನು ಸ್ವೀಕರಿಸಿದವರು ಇದ್ದರೆ ಸರ್, ಯಾರಾದರೂ ಇದ್ದರೆ ಕೈ ಎತ್ತಿರ ಒಮ್ಮೆ. ಭೋಜನ ಸ್ವೀಕರಿಸುವಲ್ಲಿ ಎಸೆತಗಳ ವಿಭಾಗದಲ್ಲಿ, ಜಿಗಿತಗಳ ವಿಭಾಗದಲ್ಲಿ ದಯವಿಟ್ಟು ಕೂಡಲೇ ತೆರಳಬೇಕು. ಅಲ್ಲಿ ಊಟದ ಕೌಂಟರನ್ನು ಒಂದು 10 ನಿಮಿಷದೊಳಗೆ 5 ನಿಮಿಷದೊಳಗೆ ಅಲ್ಲಿ ಕ್ಲೋಸ್ ಮಾಡ್ತೇವೆ. ದಯವಿಟ್ಟು ಊಟ ಮಾಡದವರು ಯಾರಿದ್ರೆ ಕೂಡಲೇ ತೆರಳಬೇಕು. ಸುಕನ್ಯಾ ಮೇಡಮ್, ವಿದ್ಯಾಸಂಸ್ಥೆಯ ಸುಕನ್ಯಾ ಮೇಡಮ್ ದಯವಿಟ್ಟು ಬರಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹದಿನೇಳರ ವಯೋಮಾನದ 200 ಮೀಟರ್ ಓಟದ ಸ್ಪರ್ಧೆಯ ಅತಿ ವೇಗದ ಓಟದ ಸ್ಪರ್ಧೆಯ ವಿದ್ಯಾರ್ಥಿಗಳನ್ನು ಗೌರವಿಸುವಂತ ಒಂದು ಭಾಗ್ಯ ನಮ್ಮ ಈ ಸಂಸ್ಥೆಯ ಹಿರಿಯ ಶಿಕ್ಷಕಿ ಸುಕನ್ಯಾ ಮೇಡಮ್ ಅವರು. ಬಹಳ ನಗುಮುಖದ ವ್ಯಕ್ತಿತ್ವ ನೋಡಿ, ಅವ್ರು ಬರುವಾಗಲೇ ಎಲ್ಲರೂ ಕೂಡ ನಗ್ತಾ ಇದ್ದಾರೆ. ಬನ್ನಿ ಮೇಡಮ್, ಬನ್ನಿ. ನಿಮ್ಮ ಆಶೀರ್ವಾದ ನಮ್ಮ ಈ ಒಂದು ಕ್ರೀಡಾಪಟುಗಳ ಮೇಲಿರಲಿ. ಮನ್ವಿತ ನೆಕ್ಕಾರೆ, ಸೃಜನ್ ಕೆ, ಆದಿತ್ಯ. ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಹಿರಿಯ ಶಿಕ್ಷಕಿಯವರು ಸುಕನ್ಯಾ ಮೇಡಮ್ ರವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಲಿಕ್ಕಿದ್ದಾರೆ. ನೋಡೋದು ಒಂದು ಚಪ್ಪಾಳೆ ತಟ್ಟಿ ಮಕ್ಕಳೇ, ನೋಡ ಒಮ್ಮೆ ಹಾಗೆ ಕೂತಿದ್ದೀರಿ, ನಿದ್ದೆ ಬರ್ತಾ ಇದೆಯಾ ಅಂತ ಪಾಯಸದ ಊಟ ಎಲ್ಲ ಮಾಡಿ ನೋಡಿ. 17ರ ವಯೋಮಾನದ 200 ಮೀಟರ್ ಓಟದ ಸ್ಪರ್ಧೆ ವಿಜೇತರನ್ನು ಗೌರವಿಸ್ತಾ ಇದ್ದೇವೆ. ತೃತೀಯ ಸ್ಥಾನಿ ಆದಿತ್ಯ, ಜ್ಞಾನೋದಯ ಬೆತನಿ ನೆಲ್ಯಾಡಿ ಇಲ್ಲಿಯ ವಿದ್ಯಾರ್ಥಿ, ಕಂಚಿನ ಪದಕದೊಂದಿಗೆ ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಸೃಜನ್ ಕೆ, ಪಂಚಲಿಂಗೇಶ್ವರ ಈಶ್ವರಮಂಗಲ ಇಲ್ಲಿಯ ವಿದ್ಯಾರ್ಥಿ, ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರವನ್ನು ತನ್ನದಾಗಿಸಿಕೊಂಡಿದ್ದಾನೆ. ವಿಶೇಷವಾಗಿ ಅಭಿನಂದನೆಗಳು ಸರ್. ಪ್ರಥಮ ಸ್ಥಾನಿ ಮನ್ವಿತ್ ನೆಕ್ಕಾರೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ, ಪುತ್ತೂರು, ಚಿನ್ನದ ಪದಕವನ್ನು ಪಡೆದಂತ ಚಿನ್ನದ ಹುಡುಗ. ಅಥ್ಲೇಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಪ್ರಶಾಂತಿ ಮೇಡಮ್ ಎಲ್ಲಿದ್ದೀರಿ? ಸಂದೀಪನಿ ವಿದ್ಯಾಸಂಸ್ಥೆಯ ಶಿಕ್ಷಕಿ ಪ್ರಶಾಂತಿ ಮೇಡಮ್ ವೇದಿಕೆಗೆ ಬರಬೇಕು. ಶ್ರೀಮತಿ ಪ್ರಶಾಂತಿ ಮೇಡಮ್ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಎಂಟನೇ ತರಗತಿ ವಿಭಾಗದ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸತಕ್ಕಂತಹ ಬಾಲಕಿಯರ ವಿಭಾಗದಲ್ಲಿ ಭಾಗವಹಿಸುವಂತಹ ವಿಜೇತರನ್ನ ಗೌರವಿಸ್ತಾ ಇದ್ದೇವೆ. 8ನೇ ತರಗತಿ ವಿಭಾಗದ ಬಾಲಕಿಯರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಆಯಿಷತ್ ಶಿಫಾಮ್, ಆಯಿಷತ್ ಶಿಫಾರ, ಅವನಿ, ಪಿಬಿ, ನೇಹ, ರಾಜೀವ್ ಶೆಟ್ಟಿ ಮೇಡಮ್, ರಾಜೀವ್ ಶೆಟ್ಟಿ ಒಮ್ಮೆ ಬನ್ನಿ. ಶಾಂತಿ ಮೇಡಮ್ ಬನ್ನಿ.
ಶ್ರೀಮತಿ ರಾಜೀವಿ ಶೆಟ್ಟಿಯವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸುಮಾರು ಅನೇಕ ವರ್ಷಗಳ ಕಾಲ, ಸುಮಾರು 8 ವರ್ಷಗಳ ಕಾಲ CRPF ಅಲ್ಲಿ, ಹೌದಲ್ಲ ಮೇಡಮ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಇದರಲ್ಲಿ ಸೇವೆ ಸಲ್ಲಿಸಿ ತದನಂತರ ಶಿಕ್ಷಕಿಯಾಗಿ ಇವತ್ತು ಶಾಂತಿಗಿರಿ ವಿದ್ಯಾನಿಕೇತನ ವಿದ್ಯಾಸಂಸ್ಥೆ ಪಂಜಳ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ನಮಗೆ ಖುಷಿ ಆಗ್ತಾ ಇದೆ, ನಮ್ಮ ಭಾರತೀಯ ಸೇನೆಯಲ್ಲಿ ಕೃಷ್ಣಯ್ಯ ಅವರು, ಇದೀಗ ಅಲ್ಫೋನ್ಸಾ ಮೇಡಮ್ ಅವರು ಅರೆಕಾಲಿಕ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವರು, CRPF ಆಗಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಆಗಿ ನಮ್ಮ ರಾಜೀವ್ ಶೆಟ್ಟಿ ಅವರು ಸೇವೆ ಸಲ್ಲಿಸಿದ್ದಾರೆ. ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಒಂದು ನಿಮಿಷ. ಆಯುಷತ್ ಶಿಫಾಮ ಎಲ್ಲಿದ್ದೀರಿ? ಎಲ್ಲಿದ್ದೀರಿ ಮಕ್ಕಳೇ? ಅವನಿ, ನೇಹ, ಆಯುಷತ್ ಶಿಫಾರ KPS ಕೆಯೂರು ಬನ್ನ, ಅವನಿ BV ಸೈಂಟ್ ಆನ್ಸ್ ಕಡಬ, ಅವನಿ ಸರಿ, ನೇಹ ಬನ್ನಿ ಬನ್ನಿ. ಆಯುಷತ್ ಶಿಫಾರ, ಅವನಿ PB, ನೇಹ. ಹಲೋ. ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳ ಸಂಯೋಜನಾ ಒಂದು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿರುವಂಥ ಶ್ರೀಮತಿ ಲಕ್ಷ್ಮೀ KT GPUC ಕಾಣೀರು, ಸರೋಜಿನಿ ಹಾರಡಿ, ಕುಸುಮಾವತಿ ಕೆಮ್ಮಾಯಿ, ವಸಂತಿ ಕಾವು, ಚಂದ್ರಕಲಾ ಕುಂಬ್ರ, ವಾರಿಜಾ ಹಿರೇಬಣ್ಣಾಡಿ, ಸ್ಟ್ಯಾನಿ ಪ್ರವೀಣ್ ಕರಣ ಕೊಡಿಪಾಡಿ, ಶ್ರೀಮತಿ ವಿನೋದ ದೋಳ್ಪಾಡಿ, ಶ್ರೀಯುತ ಕೃಷ್ಣಯ್ಯ ಸರ್, ಜಯರಾಜ್ ಇವರೆಲ್ಲರೂ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಕ್ರೀಡಾ ಸಂಯೋಜಕರಾಗಿ ಕರ್ತವ್ಯ ನಿರ್ವಹಿಸಿ ಎಲ್ಲ ವಿಭಾಗಗಳ ಕ್ರೀಡಾಪಟುಗಳನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ಕಲಿಸಿಕೊಟ್ಟಂಥ ನಿಮಗೆಲ್ಲರಿಗೂ ಕೂಡ ಈ ಒಂದು ಕ್ರೀಡಾಕೂಟದ ಪರವಾಗಿ ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೇಹ ಇಲ್ಲಿದೆ. ನೇಹ ಮೊರಾರ್ಜಿ ಬಲ್ನಾಡು. ನೇಹ ಇಲ್ಲ, ನೀವು ಹೋಗಿ 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 ಹೋಗಿ. ನೇಹ ಇಲ್ಲಿದೆ, ಮೊರಾರ್ಜಿ ಬಲ್ನಾಡಲ್ಲಿ. ಹದಿನಾಲ್ಕರ ವಯೋಮಾನದ 8ನೇ ತರಗತಿ ವಿಭಾಗದಲ್ಲಿ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ನೇಹ ಮೊರಾರ್ಜಿ ಬಲ್ನಾಡು. ಈಕೆ ಬಂದಿಲ್ಲ, ವಿಶೇಷವಾಗಿ ಅವಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದ್ವಿತೀಯ ಸ್ಥಾನಿ ಅವನಿ PB ಸೈಂಟ್ ಆನ್ಸ್ ಕಡಬ, ಬೆಳ್ಳಿಯ ಪದಕದೊಂದಿಗೆ ಪ್ರಶಸ್ತಿ ಪತ್ರದೊಂದಿಗೆ ಗೌರವ, ಬೆಳ್ಳಿ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಆಯುಷತ್ ಶಿಫಾರ KPS ಕೆಯೂರು, ಪ್ರಥಮ ಸ್ಥಾನಿ. ಚಿನ್ನದ ಹುಡುಗಿ, ಚಿನ್ನದ ಪದಕವನ್ನು ಗಳಿಸಿದಂತ ಆಯುಷತ್ ಶಿಫಾರ KPS ಕೆಯೂರು, ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹದಿನಾಲ್ಕರ ವಯೋಮಾನದ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಮಿತೇಶ್ ನಾಯಕ್, BMS ಬುಷ್ರಾ, ಅಖಿಲ್ NS, ಶ್ರೀರಾಮ್ ನೆಲ್ಯಾಡಿ, ಡ್ಯಾಲ್ವಿನ್ ಆಂಟೋನಿ, ಜ್ಞಾನೋದಯ ಬೆತ್ತಲ್. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ಹೇಳಿ. ಮಿತೇಶ್ ಎಲ್ಲಿದ್ದಾರೆ? ಮಿತೇಶ್ 14ರ ವಯೋಮಾನದ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರು. ಮಿತೇಶ್ ನಾಯಕ್ ಎಲ್ಲಿದ್ಯಪ್ಪ? ಅಖಿಲ್ NS, ಡ್ಯಾಲ್ವಿನ್ ಆಂಟೋನಿ.
ಹಾಲು ಹಲೋ ಹಲೋ ಅಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಅನೇಕ ಶಿಕ್ಷಕರಿಂದ ಈ ಕ್ರೀಡೆಯ ಯಶಸ್ಸಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹೈಸ್ಕೂಲ್ ಸೆಕ್ಷನಲ್ಲಿ ಟೀಚಿಂಗ್ ಸ್ಟಾಫ್ ಆಗಿರುವಂಥ ಮುಖ್ಯ ಗುರುಗಳಾಗಿರುವಂಥ ಜಯಮಾಲ PN ಹೆಡ್ ಮಿಸ್ಟ್ರೆಸ್, ಶ್ರೀಮತಿ ಪ್ರಮೀಳಾ ಅಸಿಸ್ಟೆಂಟ್ ಟೀಚರ್ಗಳಾಗಿ, ಶ್ರೀಮತಿ ಉಷಾ B, ಶ್ರೀ ರಮೇಶ್ N, ಶ್ರೀಮತಿ ವಾಣಿ SV, ಶ್ರೀಮತಿ ಗೀತಾ HS, ಶ್ರೀಮತಿ ಪ್ರಶಾಂತಿ P, ಶ್ರೀಮತಿ ಮಹಾಲಕ್ಷ್ಮಿ, ಶ್ರೀಮತಿ ಸೌಮ್ಯ AM, ಶ್ರೀಮತಿ ಮಂಜುಳಾ H ಗೌಡ, ಶ್ರೀಮತಿ ಅಕ್ಷತಾ HL, ಶ್ರೀ ಪ್ರಸನ್ನ K, ಶ್ರೀಮತಿ ಸವಿತಾ, ಶ್ರೀ ಕುಶಾಲ, ಶ್ರೀಮತಿ ರೇಣುಕಾ ರಾವ್, ಕುಮಾರಿ ಜಯಶ್ರೀ K, ಕುಮಾರಿ ಶುಭಲಕ್ಷ್ಮಿ, ಶ್ರೀ ರವಿಶಂಕರ್ K, ಶ್ರೀಮತಿ ಶ್ವೇತಾ, ಶ್ರೀ ಸುಚೇತಾ M, ಶ್ರೀ ಮಂಜುನಾಥ್. ಪ್ರೈಮರಿ ಸೆಕ್ಷನ್ ವಿಭಾಗದಲ್ಲಿ ನೀತಾ ನಾಯಕ್, ಶ್ರೀ ಮುರಳೀಕೃಷ್ಣ, ಶ್ರೀಮತಿ ಭವಿತಾ, ಶ್ರೀಮತಿ ರಚನಾ K, ಶ್ರೀ ಹರೀಶ್ K, ಶ್ರೀಮತಿ ನಯನಾ B, ಶ್ರೀಮತಿ ಚೈತ್ರಶ್ರೀ, ಕುಮಾರಿ ಜಯಲಕ್ಷ್ಮಿ K, ಶ್ರೀಮತಿ ರೇಷ್ಮಾ, ಶ್ರೀಮತಿ ಸುಚಿತ್ರಾ RP, ಶ್ರೀಮತಿ ಸುಕನ್ಯಾ A, ಶ್ರೀಮತಿ ಅನಿತಾ K, ಶ್ರೀಮತಿ ವೀಣಾ ಸರಸ್ವತಿ, ಶ್ರೀಮತಿ ದೇವಕಿ M, ಶ್ರೀಮತಿ ಸ್ಮಿತಾ K, ಶ್ರೀಮತಿ ನಯನಾ KS, ಶ್ರೀ ನವೀನ್ ಕುಮಾರ್ B, ಶ್ರೀಮತಿ ವೀಣಾ, ಕುಮಾರಿ ಸುದೀಕ್ಷಾ, ಶ್ರೀಮತಿ ಲೀಲಾವತಿ M, ಶ್ರೀಮತಿ ಸವಿತಾ N, ಶ್ರೀಮತಿ ಜ್ಯೋತಿ M, ಶ್ರೀಮತಿ ಹಸ್ತಾಕ್ಷಿ KG, ಶ್ರೀಮತಿ K ಸುನೀತ್ ಪೂಜಾರಿ. ಆಫೀಸ್ ಅಸಿಸ್ಟೆಂಟ್ಸ್ಗಳಾಗಿ ರಮಣ ಸರ್, ಶ್ರೀನಿವಾಸ್ ಕುಮಾರ್ ಎಸ್, ರಮಣ ಸರ್, 8th ಗರ್ಲ್ಸ್ ಅದು. ಲೋಕೇಶ್ ಸರ್, ಡಾಲ್ವಿನ್ ಆಂಟನಿ, ಡಾಲ್ವಿನ್ ಬರಲಿಲ್ಲ. ಜ್ಞಾನೋದಯ ಬೆತ್ತನಿ ಡಾಲ್ವಿನ್ ಎಲ್ಲಿದೆ? ಡಾಲ್ವಿನ್ ಶ್ರೀ ರಂಜಿತ್ H, ಕುಮಾರಿ ಸಾವಿತ್ರಿ, ಹಾಗೆ ನಾನ್ ಸ್ಟಿಚಿಂಗ್ ಸ್ಟಾಫ್ ಆಗಿ ಶ್ರೀ ಶ್ರೀಧರ್ ಭಟ್, ಶ್ರೀ ಸಾರನಾಥ, ಶ್ರೀ S ಪ್ರವೀಣ್ ನಾಯಕ್ S, ಶ್ರೀ ಸುರೇಶ್ ನಾಯಕ್, ಶ್ರೀ ಸುರೇಶ್ P, ಶ್ರೀ ಉಮೇಶ್ S, ಶ್ರೀ ರುಕ್ಮಯ ಗೌಡ, ಶ್ರೀ ಪುಷ್ಪಾಕರ್ V, ಶ್ರೀ ಶಶಿಧರ್ S, ಶ್ರೀ ಕೃಷ್ಣ K, ಶ್ರೀ ವಿಜಯ K, ಶ್ರೀ ಯೋಗೀಶ, ಶ್ರೀ ರಾಜೇಶ್, ಶ್ರೀ ಸುಭಾಷ್ ಚಂದ್ರ, ಶ್ರೀ ನೇಮಿರಾಜ್, ಶ್ರೀ ವಿನೋದ್ B, ಶ್ರೀಮತಿ ವಿಮಾವತಿ A, ಶ್ರೀಮತಿ ಶಾರದಾ P, ಶ್ರೀಮತಿ ವಸಂತಿ, ಶ್ರೀಮತಿ ಚಂದ್ರಾವತಿ K, ಶ್ರೀಮತಿ ದೇವಕಿ, ಶ್ರೀಮತಿ ಶಶಿಕಲಾ, ತಮ್ಮೆಲ್ಲರನ್ನು ಕೂಡ ನಿಮ್ಮ ಸೇವೆಗಾಗಿ ನಾವು ಆಭಾರಿಯಾಗಿದ್ದೇವೆ. ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಮತ್ತು ಸಂಘಟಕರಾಗಿ ಇಲ್ಲಿನ ಶಿಕ್ಷಕ ವೃಂದದ ಎಲ್ಲರಿಗೂ ಕೂಡ, ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಕೂಡ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ 14ರ ವಯೋಮಾನದ 200 ಮೀಟರ್ ಓಟದ ಸ್ಪರ್ಧೆ ವಿಜೇತರನ್ನ ಗೌರವಿಸ್ತಾ ಇದ್ದೇವೆ. ಈ ಆತಿಥ್ಯ ವಿದ್ಯಾಸಂಸ್ಥೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಪ್ರಶಾಂತಿ ಮೇಡಮ್ ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಪ್ರಶಾಂತಿಯವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ಈಗಾಗಲೇ ನವೀನ್ ಸರ್ ಅವರು ಪಟ್ಟಿ ವಾಚಿಸಿದ ಹಾಗೆ ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಅನೇಕ ಶಿಕ್ಷಕರು ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ. ಬಹುಶಃ ಅವರ ಎಲ್ಲರ ಹೆಸರು ನಮಗೆ ಗೊತ್ತಿಲ್ಲ. ಎಲ್ಲರ ಶಿಕ್ಷಕರ ಪರವಾಗಿ ಅವರನ್ನ ಈ ಒಂದು ವಿಜಯವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಶಾಂತಿ ಮೇಡಮ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಡಾಲ್ವಿನ್ ಆಂಟೋನಿ, ಬಹುಶಃ ಬರಲಿಲ್ಲ ಅವನು. ತೃತೀಯ ಸ್ಥಾನಿ ಬೆತ್ತನಿ ನೆಲ್ಯಾಡಿ, ಜ್ಞಾನೋದಯ ಬೆತ್ತನಿ ನೆಲ್ಯಾಡಿ ವಿದ್ಯಾರ್ಥಿ. ಅದೇ ರೀತಿ ದ್ವಿತೀಯ ಸ್ಥಾನಿ ಅಖಿಲ್ NS ಶ್ರೀರಾಮ ನೆಲ್ಯಾಡಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ. ಅಖಿಲ್ NS ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವ. ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ವಿದ್ಯಾರ್ಥಿ, ಹೆಮ್ಮೆಯ ವಿದ್ಯಾರ್ಥಿ ಮಿತೇಶ್ ನಾಯಕ್.
BMS ಬುಷ್ರಾ ಆಂಗ್ಲ ಮಾಧ್ಯಮ ಶಾಲೆ ಬುಷ್ರಾ ಆಂಗ್ಲ ಮಾಧ್ಯಮ ಶಾಲೆ ಬುಷ್ರಾ ಇಲ್ಲಿಯ ವಿದ್ಯಾರ್ಥಿ 200 ಮೀಟರ್ ಓಟದ ಸ್ಪರ್ಧೆಯನ್ನ ಕ್ರಮಿಸಿದ್ದಾನೆ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಪ್ರಶಾಂತಿ ಮೇಡಮ್. ಇಲ್ಲಿ ಒಂದು ಕೈನೆಟಿಕ್ಕಿನ ಕೀ ಸಿಕ್ಕಿದೆ, ಯಾರ್ದು ಅಂತ ಕೇಳಬೇಕು ನೀವು. ನಮ್ಮಲ್ಲಿ ಮನೋಜ್ ಅಲ್ಲ, ನೆಲ್ಲಿಯಾಡಿಯ ಹುಡುಗ ನೋಡಿ ನಮ್ಮ ಎದುರಿದ್ದಾನೆ. ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಕೈನೆಟಿಕ್ ಕೀಯನ್ನು ಸಿಕ್ಕಿದ ಕೂಡಲೇ ತಂದು ಕೊಟ್ಟಿದ್ದಾನೆ. ನೀವು ಅದರ ಗುರುತನ್ನು ಹೇಳಿಕೊಂಡು ತೆಕೊಂಡು ಹೋಗಬೇಕು, ಇಲ್ಲದಿದ್ದರೆ ಕೊಡುವುದಿಲ್ಲ. ಯಾಕೆಂದರೆ ಯಾರ್ದು ಅಂತ ಗೊತ್ತಾಗಬೇಕು ನಮಗೆ. ಮನೋಜ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅತ್ಯಂತ ಪ್ರಾಮಾಣಿಕತೆಯಿಂದ ಈ ಕೀಯನ್ನು ತಂದು ಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದ ಅವರಿಗೆ ಚಪ್ಪಾಳೆ ಬೇಕು. ನಮ್ಮ ಮುಂದಿನ ಭಾರತಕ್ಕೆ ಈ ರೀತಿಯ ಮಕ್ಕಳು ಬೇಕು. ಪ್ರಾಮಾಣಿಕತೆ, ಸತ್ಯ ಪ್ರಾಮಾಣಿಕತೆಯಲ್ಲಿ ಯಾವುದೇ ಇದಿಲ್ಲದೆ ಬಂದು ಒದಗಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮನೋಜ್. ಓಕೆ, ನೆಲ್ಲಿಯಾಡಿ ಹುಡುಗ. ಎಸ್, ಕೀ ಇಲ್ಲಿದೆ, ಕೈನೆಟಿಕ್ ಕೀ. ದಾಮೋದರ ಸರ್ ಇದ್ದಾರೆ, ಮಾಲಕ್ಕೆ ಸಿಕ್ಕಿದ್ದಾರೆ. ಓಕೆ, ಅವ ಹುಡುಗನಿಗೆ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ಹೆಸರೇಗೆ ನಿಮ್ಮದು? ಸವಿತಾ ಊರು ಇಲ್ಲ. ಓಕೆ, ಪಂಜಾಳದ ಸವಿತಾ ಅವರದ್ದು ಗಾಡಿಯ ಕೀ. ಥ್ಯಾಂಕ್ ಯು. ಸುಧೀರ್ ಸರ್. ಸಿಂಚನ ಫಾತಿಮಾತ್ ಮುನ್ನಾವರ, ಸಬ್ರೀನಾ ಎಲ್ಲಿದೆಯಮ್ಮ? ಸಿಂಚನ ರೈ, ಸೈಂಟ್ ಆನ್ಸ್ ಕಡಬ, ಫಾತಿಮಾತ್ ಮುನ್ನಾವರ, ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆ, ಸಬ್ರೀನಾ ಜ್ಞಾನೋದಯ ನೆಲ್ಯ. ಅಲ್ಲಿ ನವೀನ್ ಸರ್ ಹೇಳಿ ಸರ್. ಇದು ಮಕ್ಕಳೆಲ್ಲ ಚೆಸ್ಟ್ ನಂಬರ್ ಏನು ಮಾಡಬೇಕಂತ ಕೇಳ್ತಾ ಇದ್ದಾರೆ, ಎಲ್ಲಿ ಕೊಡಬೇಕು? ಅದನ್ನು ಇಲ್ಲಿ ದಾಖಲೆ ವಿಭಾಗದಲ್ಲಿ ಮೇಡಮ್ ಇದ್ದಾರೆ. ಮತ್ತಾಯಿ ಸರ್ ಅವರು ಎಲ್ಲ ಚೆಸ್ಟ್ ನಂಬರನ್ನು ನೀವು ಹಿಂತಿರುಗಿಸಬೇಕು. ಚೆಸ್ಟ್ ನಂಬರ್ ಮತ್ತೆ ಬೇಕಾಗ್ತದೆ ನಮಗೆ. ಯಾವುದೇ ಕ್ರೀಡಾಕೂಟಕ್ಕೆ ಚೆಸ್ಟ್ ನಂಬರ್ ಅಗತ್ಯ ಇರ್ತದೆ, ತುಂಬ ಖರ್ಚಿದೆ ಅದಕ್ಕೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಒದಗಿಸಿ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಈ ಸಂಸ್ಥೆಯ ಡ್ರೈವರ್ಸ್ ಆಗಿ ಕೆಲಸ ನೀಡಿದವರು ಕೇವಲ ಡ್ರೈವರ್ಸ್ಗಳಲ್ಲ, ಅವರು ಈ ಕ್ರೀಡಾಕೂಟದ ಯಶಸ್ಸಿನಲ್ಲಿ ಸಹಕರಿಸಿದವರು. ಕಳೆದ ಕೆಲವು ದಿನಗಳಿಂದ ನಮ್ಮ ಜೊತೆಗೆ ದುಡಿದಂತ ಅವರ ಹೆಸರನ್ನ ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್ 4x400 ರಿಲೇ ಶ್ರೀಯುತ ವಿನೋದ್, ಉಮೇಶ್, ಯೋಗೀಶ, ವಿಜಯ್, ಪುಷ್ಪಕರ, ಶಶಿಧರ್, ನೇಮಿರಾಜ್, ರಾಜೇಶ್, ಸುರೇಶ್ ಭಕ್ತಕೊಡಿ, ರುಕ್ಮಯ್ಯ, ಸುರೇಶ್ ಮಾಡಾವು, ಹರೀಶ್, ಪ್ರವೀಣ್ ನಾಯಕ್ ಮತ್ತು ಬಾಲಕೃಷ್ಣ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸೇವೆಗಾಗಿ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಈ ವಿದ್ಯಾರ್ಥಿಗಳನ್ನ ಪ್ರಾಥಮಿಕ ಶಾಲಾ ವಿಭಾಗದ ಸರ್, ಅಲ್ಲ ಸರ್, ಒಂದು ನಿಮಿಷ ಸರ್, ಮಾತಾಡಿ. ಪ್ರೈಮರಿ ಬಾಯ್ಸ್ ಸೆಮಿಫೈನಲ್ಸ್ ಓಕೆನಾ? ಅಶೋಕ್ ಸರ್, ಸೆಮಿಫೈನಲ್ಸ್ ಹೌದಾ? ತ್ರೀ ಹಿಡ್ಸ್, ಒಂದು ಹಿಡ್ಸ್ ಅಲ್ಲಿ 6 ಜನ ಇದ್ದಾರೆ, ಸರಿಯಾ? ಮಕ್ಕಳೇ, ನೀವು ಶಾರ್ಟ್ ಪುಟ್ನವರಲ್ವಾ? ಶಾರ್ಟ್ ಪುಟ್ನವರು ಮೇಡಮ್ ಬನ್ನಿ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ ಗುಂಡೆಸ್ತ ಸ್ಪರ್ಧೆ ವಿಜೇತರನ್ನ ಗೌರವಿಸಲಿಕ್ಕಿದ್ದೇವೆ. ಆತಿಥ್ಯ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು
ಶ್ರೀಮತಿ ಜಯಮಾಲಾ ಮೇಡಮ್ ರವರು ಈ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟ ಜರುಗಬೇಕು ಅಂತ ಹೇಳಿದ್ರೆ ಆ ಸಂಸ್ಥೆಯ ಮುಖ್ಯಸ್ಥರು ಅವರ ಕ್ರಿಯಾಶೀಲತೆ ಅದರ ಮುಖ್ಯ. ಬಹುಶಃ ನಮ್ಮೆಲ್ಲ ಶಿಕ್ಷಕರನ್ನ ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಬಹಳಷ್ಟು ದಿನಗಳಿಂದ ಶ್ರಮಿಸಿದ್ದಾರೆ. ಮೇಡಮ್ ರವರು ಈ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ತೃತೀಯ ಸ್ಥಾನಿ ಸಬ್ರೀನಾ ಜ್ಞಾನೋದಯ ನೆಲ್ಯಾಡಿ ಇಲ್ಲಿಯ ವಿದ್ಯಾರ್ಥಿ 7.08 ಮೀಟರ್ ಎಸೆಯುವುದರ ಮೂಲಕ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಫಾತಿಮಾ ಮತ್ತು ಮುನ್ನಾವೀರ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು 7.22 ಮೀಟರ್ ದೂರ ಎಸೆದು ದ್ವಿತೀಯ ಸ್ಥಾನ. ಬೆಳ್ಳಿಯ ಪದಕವನ್ನು ಪ್ರಥಮ ಸ್ಥಾನವನ್ನು ಸಿಂಚನಾ ರೈ ಸೈಂಟ್ ಆನ್ಸ್ ಕಡಬ 7.42 ಮೀಟರ್ ದೂರ ಎಸೆಯುವುದರ ಮೂಲಕ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮೇಡಮ್. ಪ್ರೌಢಶಾಲಾ ವಿಭಾಗದ 4x400 ರಿಲೇಗೆ ಈ ಕೆಳಗಿನ ತಂಡ: ಸರ್ಕಾರಿ ಪ್ರೌಢಶಾಲೆ ಕಡಬ, ಶ್ರೀ ರಾಮಕುಂಜ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ, ಸುಧಾನ್ ವಸತಿ ಶಾಲೆ ಪುತ್ತೂರು, ಸರ್ಕಾರಿ ಪ್ರೌಢಶಾಲೆ ಮಣಿಕ್ಕರ, ಸೈಂಟ್ ಆಂಟನಿ ಉದನೆ, ಶ್ರೀರಾಮ ನೆಲ್ಲೇಡಿ, KPS ಕೆಯೂರು, ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕಾಣಿಯೂರು. 9 ತಂಡಗಳು ಬರಬೇಕು. ಹಾಗೆ ಹುಡುಗಿಯರ ತಂಡಗಳು ಕೂಡ ಸರ್ಕಾರಿ ನೂಜಿಬಾಲ್ತಿಲ, ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ, ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ, ಸರ್ಕಾರಿ ಪ್ರೌಢಶಾಲೆ ನೆಟ್ಟಣಿಗೆ ಮುಗ್ನೂರು, ಸರ್ಕಾರಿ ಪ್ರೌಢಶಾಲೆ ಸೈಂಟ್ ಆಂಟನಿ ಉದನೆ, ಶ್ರೀರಾಮ ನೆಲ್ಯಾಡಿ, ಸೈಂಟ್ ಮೇರಿ ತುಪ್ಪಿನಂಗಡಿ, KPS ಕೆಯೂರು, ಸರ್ಕಾರಿ ಕಾಲೇಜ್ ಸವಣೂರು. ಬಾಲಕರು 9 ತಂಡ. ಹದಿನೇಳರ ವಯೋಮಾನದ ಬಾಲಕರ ಮತ್ತು ಬಾಲಕಿಯರ 4x400 ರಿಲೇ ತಂಡಗಳು ಕಾಲ್ ರೂಮಿಗೆ ಬಂದು ಲೈನ್ ಅಪ್ ಮಾಡಬೇಕು. ಈ ಒಂದು ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟದ ಕೊನೆಯ ಇವೆಂಟ್ 4x400 ರಿಲೇ. ಬಾಲಕಿಯರ 11 ತಂಡಗಳಿವೆ, ಬಾಲಕರ 9 ತಂಡಗಳಿವೆ. ಸರ್ಕಾರಿ ಪ್ರೌಢಶಾಲೆ ಕಡಬ, ಬೆತನಿ ನೂಜಿಬಾಲ್ತಿಲ, ವಿವೇಕಾನಂದ ಮಾಧ್ಯಮ ತೆಂಕಿಲ, ಸರ್ಕಾರಿ ಪ್ರೌಢಶಾಲೆ ನೆಟ್ಟಣಿಗೆ ಮುಗ್ನೂರು, ಸರ್ಕಾರಿ ಪ್ರೌಢಶಾಲೆ ಮಾಣಿಕ್ಕರ, ಸೈಂಟ್ ಆಂಟನಿ ಉದನೆ, ಶ್ರೀರಾಮ ನೆಲ್ಯಾಡಿ, ಸೈಂಟ್ ಮೇರಿ ತುಪ್ಪಿನಂಗಡಿ, KPS ಕೆಯೂರು, 17ರ ವಯೋಮಾನದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸವಣೂರು. ಹದಿನೇಳರ ವಯೋಮಾನದ ಬಾಲಕಿಯರ ಟ್ರಿಪಲ್ ಜಂಪ್ ವಿಜೇತರನ್ನ ಆಹ್ವಾನಿಸ್ತಾ ಇದ್ದೇವೆ. GM ಕೀರ್ತಿ, ಸೃಷ್ಟಿ, P ರಕ್ಷಾ ದಯವಿಟ್ಟು ಟ್ರಿಪಲ್ ಜಂಪ್ ಸ್ಪರ್ಧೆಯ ವಿಜೇತರು ಬರಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಟ್ರಿಪಲ್ ಜಂಪ್ ವಿಜೇತರು ದಯವಿಟ್ಟು ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಶಿವಕುಮಾರ್ ಸರ್ ಅವರು ನಮ್ಮ ಸಂಸ್ಥೆಯ ಆತಿಥ್ಯ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕರು, ನಮ್ಮ ಈ ಸಂಸ್ಥೆಯ ಮ್ಯಾನೇಜರ್ ವ್ಯವಸ್ಥಾಪಕರು ಶ್ರೀಯುತ ಶಿವಕುಮಾರ್ ಅವರು ನಮ್ಮ ವಿದ್ಯಾರ್ಥಿಗಳು ಬರಲಿ, ವಿದ್ಯಾರ್ಥಿಗಳು ಗೌರವಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಭೋಜನವನ್ನು ಸ್ವೀಕರಿಸಿದವರಿಗೆ ಒಂದು ಸೂಚನೆ, ಮಕ್ಕಳೇ ಅದರ ಮೇಲೆ ಹತ್ತಬೇಡಿ, ಅದು ಕಟ್ಟಾಗ್ತದಲ್ಲ.
ನೋಡಿ, ಭೋಜನವನ್ನು ಸ್ವೀಕರಿಸಿದವರು ದಯವಿಟ್ಟು ನೀವು ಅಲ್ಲಿ ಭೋಜನದ ಕೌಂಟರ್ ಅಲ್ಲಿ ಕ್ಲೋಸ್ ಆದರೂ ಕೂಡ ಒಳಗೆ ಅಡಿಗೆ ಭೋಜನ ಶಾಲೆ ಇದೆ ನಮಗೆ. ಭೋಜನ ಶಾಲೆಯಲ್ಲಿ ನೀವು ಬೇಕಾದ್ರೆ ಊಟ ಮಾಡ್ಕೊಳ್ಬಹುದು. ಭೋಜನ ಸ್ವೀಕರಿಸಿದವರು GM ಕೀರ್ತಿ ಎಲ್ಲಿದ್ದೀರಿ? ಕೀರ್ತಿ ಸೃಷ್ಟಿ ಪ್ರೈಮರಿ ಬಾಯ್ಸ್ ಅಂಡ್ ಸೃಷ್ಟಿ 4x100 ರಿಲೇ. ಸೃಷ್ಟಿ ರಕ್ಷಾ. ಓಕೆ. ನೋಡಿ, 17ರ ವಯೋಮಾನದ ಬಾಲಕಿಯರ ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತ. ಇದು ಕೂಡ ಜಂಪ್ ಅಷ್ಟು ಸುಲಭ ಇಲ್ಲ. ಅದು ತ್ರಿವಿಧ ಜಿಗಿತವನ್ನ ಆರ್ಬೇಕು ಅಂತ ಹೇಳಿದ್ರೆ ಅದೊಂದು ಚಾಕಚಕ್ಯತೆ ಬೇರೆ. 17 ಬಾಯ್ಸ್ ಅಂಡ್ ಗರ್ಲ್ಸ್ ರಿಲೇ. ಅದೇ ರೀತಿಯಾಗಿ ಪ್ರೈಮರಿ ಬಾಯ್ಸ್ ಅಂಡ್ ಗರ್ಲ್ಸ್ ರಿಲೇ 4x100. 17ರ ವಯೋಮಾನದ ಬಾಲಕಿಯರ ತ್ರಿವಿಧ ಜಿಗಿತ ಸ್ಪರ್ಧೆ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಈ ಸಂಸ್ಥೆಯ ವ್ಯವಸ್ಥಾಪಕರು ಸುಮಾರು 75ರಿಂದ 80 ಜನ ಸ್ಟಾಫ್ ಇದ್ದಾರೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ. ಬಹುಶಃ ವ್ಯವಸ್ಥಾಪಕರಿಗೆ ಬಹಳಷ್ಟು ಪ್ರೈಮರಿ ವಿಭಾಗದ ಶ್ರಮ ಕೂಡ ಇದೆ. ಬಾಲಕೃಷ್ಣ ಸರ್ ಒಂದು ನಿಮಿಷ. ಬಾಲಕಿಯರ ಬಾಲಕೃಷ್ಣ ಸರ್ ಒಂದು ನಿಮಿಷ. 17ರ ವಯೋಮಾನದ ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಪಿ ರಕ್ಷಾ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ 9.27 ಮೀಟರ್ ದೂರ ಜಿಗಿದಂತಹ ವಿದ್ಯಾರ್ಥಿ ಪಿ ರಕ್ಷಾ. ದ್ವಿತೀಯ ಸ್ಥಾನಿ ಸೃಷ್ಟಿ ಈಶ್ವರಮಂಗಲ ಆಂಗ್ಲ ಮಾಧ್ಯಮ ಶಾಲೆ ಈಶ್ವರಮಂಗಲ. ಇಲ್ಲಿಯ ವಿದ್ಯಾರ್ಥಿ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ. ಪ್ರಥಮ ಸ್ಥಾನಿ GM ಕೀರ್ತಿ. ಒಂದು ನಿಮಿಷ ಸರ್. GM ಕೀರ್ತಿಯವರು ವಿವೇಕಾನಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ದೊಡ್ಡ ಚಪ್ಪಾಳೆ ತಟ್ಟಬೇಕು ಮಕ್ಕಳೇ. ಯಾಕೆಂತ ಹೇಳಿದ್ರೆ ಇವರದೇ ದಾಖಲೆ ಇರತಕ್ಕಂಥದ್ದು ನಮ್ಮ ತಾಲೂಕು ಮಟ್ಟದಲ್ಲಿ 10.40 ಮೀಟರ್ 10.40 ಮೀಟರ್ ದೂರದ ಹಾರಿದಂತಹ ವಿದ್ಯಾರ್ಥಿ ದಾಖಲೆ ಇತ್ತು. ಬಹುಶಃ ಈ ವಿದ್ಯಾರ್ಥಿ GM ಕೀರ್ತಿ ಮೇಡಮ್ ಒಂದು ನಿಮಿಷ ಬನ್ನಿ. ಒಂದು ನಿಮಿಷ ನಿಲ್ಲಿ, ಅಲ್ಲೇ ನಿಲ್ಲಿ. ಒಂದು ನಿಮಿಷ ನಿಲ್ಲಿ. ವನಿತಾ ಮೇಡಮ್ ಬನ್ನಿ ಒಮ್ಮೆ. ವನಿತಾ ಬನ್ನಿ. ನಮ್ಮ ದೈಹಿಕ ಶಿಕ್ಷಕ ಸಂಘದ ನಿನ್ನೆಯ ಪ್ರಕಟಣೆಯಲ್ಲಿ 3ನೇ ಕೂಟ ದಾಖಲೆ. ಈ ದಾಖಲೆಯನ್ನು ಮಾಡಿದಂಥವರಿಗೆ ಈಗಾಗಲೇ 500 ರೂಪಾಯಿಯ ಒಂದು ನಗದು ಬಹುಮಾನವನ್ನು ಕೂಡ ನೀಡಿದ್ದಾರೆ. GM ಕೀರ್ತಿ ಇವರು ಕೂಟ ದಾಖಲೆಯನ್ನು ಮಾಡಿದ್ದಾರೆ. 10.61 ನಮ್ಮ ಕೋಶಾಧಿಕಾರಿ ಅವರು, ದೈಹಿಕ ಶಿಕ್ಷಣ ಸಂಘದ ಕೋಶಾಧಿಕಾರಿ, ನಮ್ಮ ಸಂಘದ ವತಿಯಿಂದ ಅವರಿಗೆ 500 ರೂಪಾಯಿ ನಗದನ್ನು ಕೊಟ್ಟಿದ್ದಾರೆ. ಕೀರ್ತಿ ಅವರಿಗೆ ವಿಶೇಷವಾಗಿ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳು. ಕೂಟ ದಾಖಲೆ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ಅಥ್ಲೀಟ್ಸ್. ಸಲ್ಯೂಟ್. ಆರ್ಡರ್. ಥ್ಯಾಂಕ್ ಯು. ಜಿಲ್ಲಾ ಮಟ್ಟದಲ್ಲಿ ತಮ್ಮ ಇನ್ನಷ್ಟು ಅತ್ಯುತ್ತಮ ನಿರ್ವಹಣೆ ತಮ್ಮದಾಗಲಿ ಅಂತೇಳಿ ವಿನಂತಿಯನ್ನು. ಪ್ರಾಥಮಿಕ ವಿಭಾಗದ ಹಡಲ್ ಸ್ಟಾರ್ಟ್ ಆಗಲಿದೆ. ಸ್ಟಾಪ್ ಪ್ಲೀಸ್. 4x100 ಪ್ಲೀಸ್ ಸ್ಟಾಪ್. ರಿಲೇ. ಪ್ಲೀಸ್ ಸ್ಟಾಪ್. ಕಾಲ್ ರೂಮಿಗೆ ಬಂದು ರಿಪೋರ್ಟ್ ಮಾಡಿಕೊಳ್ಬೇಕು. 4x400 ರಿಲೇ. ಅದೇ ರೀತಿ ಪ್ರೌಢಶಾಲೆಯ 4x400 ರಿಲೇ ತಂಡಗಳು ಕೂಡ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಬೇಕು. ಒಂದು ನಿಮಿಷ ಸರ್. ಆಯಿತು, ಅಡಲ್ಸಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಬಾಲಕೃಷ್ಣ ಸರ್ ಕಾಲ್ ಕೊಟ್ಟಿದ್ದಾರೆ. ಎಲ್ಲ ವಿಭಾಗದ 4x400 ಮೀಟರ್ ರಿಲೇ 17ರ ವಯೋಮಾನದ ಬಾಲಕ ಬಾಲಕಿಯರು, ಅದೇ ರೀತಿ 4x100 ಮೀಟರ್ ರಿಲೇ, ಈ ಎರಡೂ ರಿಲೇ ಸ್ಪರ್ಧೆಗಳಿಗೆ ಭಾಗವಹಿಸ್ತಕ್ಕಂಥ ಸ್ಪರ್ಧಿಗಳು ಸ್ಟುವರ್ಡ್ಸ್ ಬಳಿ ರಿಪೋರ್ಟ್ ಮಾಡಿಕೊಳ್ಳಿ. ಇನ್ನು ನಾವು ಕರೆಯನ್ನು ಕೊಡಲ್ಲ. ಓಕೆ, ಓವರ್ ಟು ಸ್ಟಾರ್ಟರ್. ಅಡಲ್ಸ್ ಇನ್ನೊಂದು ಮೀಟ್ ಪ್ರಾರಂಭ ಆಗಿದೆ. ಹಾಗೆ ಯಾರ ಮುಖದಲ್ಲಿ ಕೂಡ ನಗು ಕಾಣಿಸ್ತಾ ಇಲ್ಲ. ಯಾಕೆ? ನಮ್ಮ ವಿಜಯ ವೇದಿಕೆಯ ಪುಟಾಣಿಗಳನ್ನು ಬಿಟ್ಟರೆ ಯಾರು ಕೂಡ ನಗುದು ಕಾಣುದಿಲ್ಲ. ಬಹಳ ಆಯಾಸ ಆದಾಗೆ ಕಾಣ್ತದೆ. ಸಂಚಾಲಕರೇ ಭಾಸ್ಕರ್ ಸರ್, ಎಲ್ಲರ ಮುಖದಲ್ಲಿ ನಗು ಇಲ್ಲ. ಏನು 2 ದಿನಗಳಲ್ಲಿ ಹೀಗೆ ಆದರೆ ನಾವು 1 ವಾರ ಇದ್ದರೆ ಏನು ಮಾಡ್ಬೋದು? ಹಾಗಾಗಿ ಜೋರಾಗಿ ಮಕ್ಕಳೇ
ಜೋರಾಗಿ ನಗಬೇಕು, ಜೋರಾಗಿ ಚಪ್ಪಾಳೆ ಬಿಟ್ಟಬೇಕು. ಕ್ರೀಡೆ ಅಂತ ಹೇಳಿದ್ರೆ ಹಾಗೆ 24 ಗಂಟೆ ಗುಣಿಸು 2 ದಿನ ಕೂಡ ನಾವು ನಿರಂತರವಾಗಿ ಸ್ಫೂರ್ತಿಯಿಂದ ತುಂಬಿರಬೇಕು. ಅದೇ ಈಗ ನಗು ಕಾಣ್ತದೆ ಹೇಳಿದ ಮೇಲೆ. ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ರಿಲೇ ತಂಡಗಳು ಕೂಡ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಬೇಕು. ಇದನ್ನು ಇವತ್ತಿನ ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟದ ಅಂತಿಮ ಈವೆಂಟ್ ಆಗಿದೆ. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಕೊನೆಯ ಹಂತದಲ್ಲಿದ್ದೇವೆ ನಾವು. ದಿವಿಜ್ಞಾ US, ಅಪೇಕ್ಷಾ, ಡಿಂಪಲ್ ಶೆಟ್ಟಿ ಮಕ್ಕಳೇ ನೀವು ಬಂದು ಹೋದ್ರಿ, ನಾವು ಗೊತ್ತಾಗ್ಲಿಲ್ಲ. ದಿವಿಜ್ಞಾ VS ಪ್ರಾಥಮಿಕ ವಿಭಾಗದ ಬಾಲಕ ಮತ್ತು ಬಾಲಕಿಯರ 4x100 ಮೀಟರ್ ರಿಲೇಗೆ ಕೂಡ ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಹಾಗೆ ಸಂಚಾಲಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಸರ್. ಸಂಚಾಲಕರಲ್ಲಿ ಈಗಾಗಲೇ ಮುಖ್ಯ ಗುರುಗಳಲ್ಲಿ ಕೇಳಿದ್ದೇನೆ ನಾನು, ನಿಮ್ಮ ಶಾಲೆಯಲ್ಲಿ 1 ಗಂಟೆ ನಾನು ಒಂದು ದಿನ ಬಂದು ಮಾತಾಡ್ತೇನೆ. ಯಾಕೆಂದರೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸ್ಫೂರ್ತಿ ತುಂಬಬೇಕು ಎನ್ನುವಂಥ ನಿರೀಕ್ಷೆಯಿಂದ ನಿಮ್ಮ ಅನುಮತಿಯ ಮೇರೆಗೆ ನಾನು ಒಂದು ದಿನ ಬಂದು 1 ಅಥವಾ 2 ಗಂಟೆ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಈಗ ಕಳೆದ 2-3 ವರ್ಷಗಳಿಂದ ನಾನು ದಿನನಿತ್ಯ 2 ಗಂಟೆ ಧ್ಯಾನ ಮಾಡ್ತಾ ಇದ್ದೇನೆ ಸರ್. ಧ್ಯಾನದ ಮಹತ್ವ ಹೆಚ್ಚಿನವರಿಗೆ ಗೊತ್ತಿಲ್ಲ, ಗೊತ್ತಿದ್ದವರು ಅದನ್ನು ಅನುಸರಿಸ್ತಾ ಇಲ್ಲ. ಅದರಿಂದಾಗಿ ದಿನಕ್ಕೆ 2 ಗಂಟೆ ಧ್ಯಾನದಲ್ಲಿ ತೊಡಗಿದರೆ ನಾವು 24 ಗಂಟೆ ಕೂಡ ಸ್ಫೂರ್ತಿಯಿಂದ ಇರಲಿಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ ಯಾರಿಗೆ ಖಂಡಿತ ನೀವು ಕರಿತೀರಿ ಅನ್ನುವಂಥ ಆಶಾಭಾವನೆ ಇದೆ. ಈಗಾಗಲೇ ಅಕ್ಷಯ್ ಕಾಲೇಜಲ್ಲಿ ಒಂದು ದಿನ ಕ್ರೀಡಾ ದಿನಾಚರಣೆ ದಿನ 1 ಗಂಟೆ ನಾನು ಮಾತಾಡಿದ್ದೇನೆ ಸರ್. ಬಹಳ ಮಕ್ಕಳು ಬಹಳ ಸೈಲೆಂಟ್ ಆಗಿ ವಿವಿಧ ವಿಭಾಗದ ಮಕ್ಕಳಿದ್ದಾರೆ ಅಲ್ಲಿ. ನಾವೆಲ್ಲ ಅವರ ಜ್ಞಾನದ ಎದುರು ನಿಲ್ಲ ನಾವು. ಆದರೆ ಆ ಎಲ್ಲ ಮಕ್ಕಳು ಬಹಳ ಸಂತೋಷದಿಂದ ಪಿನ್ರಾಲ್ ಸೈಲೆಂಟ್ ಆಗಿ 1 ಗಂಟೆ ಕೇಳಿದ್ದಾರೆ. ಹಾಗಾಗಿ ನನಗೊಂದು ಅವಕಾಶ ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸುಧಾಕರ್ ಕುಲಾಲ್ ಒಮ್ಮೆ ಇಲ್ಲಿಗೆ ಬನ್ನಿ ಸರ್. ಮತ್ತೊಮ್ಮೆ ಎಲ್ಲ ವಿಭಾಗದ ರಿಲೇ ತಂಡಗಳಿಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿ. ಪ್ರೈಮರಿ ಮತ್ತು ಪಂಚಾಯತ್ ಸದಸ್ಯರದ ಸರಿ, ಸುಧಾಕರ್ ಕುಲಾಲ್ ಸರಿ ಬನ್ನಿ ಸರ್. ಸರ್ ಒಂದು ನಿಮಿಷ. ದಿವಿಜ್ಞಾ ಬಂದ್ರಲ್ಲ, ಅಪೇಕ್ಷಾ ಇದಾರಲ್ಲ, ಡಿಂಪಲ್ ಶೆಟ್ಟಿ ಬಹುಶಃ ಈ ಒಂದು ಸ್ಪರ್ಧೆ ನಿನ್ನೆ ನಡೆದಂತಹ ಸ್ಪರ್ಧೆ ಈ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ತೆಂಕಿಲ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ತಂಡಗಳು ಕೂಡ ಇಲ್ಲಿ ಬರಬೇಕು. ರಿಲೇ 4x400 ಮೀಟರ್. ಹಾಗೆ ಇಲ್ಲಿ ಒಂದು 10 ರೂಪಾಯಿ ಯಾರೋ ಹುಡುಗ ತಂದು ಕೊಟ್ಟರು. ಯಾರದೊಂದು ಗುರುತು ಹೇಳಲಿಕ್ಕೆ ಆಗುದಿಲ್ಲ. ರಾಮಣ್ಣ ಸರ್ ಹೇಳಿದ್ರೆ ಕೊಡ್ತೇವೆ ತಂದು. ಅದು ಸೆಮಿಫೈನಲ್ 8th ಬಾಯ್ಸ್. ಹಲೋ ಲೋಕೇಶ್ ಸರ್, ಸೆಮಿಫೈನಲ್ 8th ಬಾಯ್ಸ್ ಅಲ್ವಾ? ಸರ್ ಒಂದು ನಿಮಿಷ, ಒಂದು ವಿಜಯ ವೇದಿಕೆ ಎಷ್ಟುಂಟು ಸರ್? ಎಷ್ಟು ಇಟ್ಸ್? 2 17ರ ವಯೋಮಾನದ ಬಾಲಕಿಯರ 400 ಮೀಟರ್ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ತಂಡಗಳು ರಿಪೋರ್ಟ್ ಮಾಡಿಕೊಳ್ಬೇಕು. 4x400 ಮೀಟರ್ ರಿಲೇ. ನೋಡಿ, 17ರ ವಯೋಮಾನದ ಬಾಲಕಿಯರ ವಿಭಾಗದ 400 ಮೀಟರ್ ಓಟದ ಸ್ಪರ್ಧೆ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಸುಧಾಕರ್ ಕುಲಾಲ್ ರವರು ಯುವಜನ ಮೇಳಗಳಲ್ಲಿ ಬಹಳ ದೊಡ್ಡ ಹೆಸರಿದೆ. ನರಿಮಗುರು ಯುವಕ ಮಂಡಳದ ಅಧ್ಯಕ್ಷರಾಗಿದ್ದುಕೊಂಡು ಅನೇಕ ತಂಡಗಳನ್ನು ಅವರು ತರುವಂಥದ್ದು ನಾನು ನೋಡಿದ್ದೇನೆ ಯುವಜನ ಮೇಳಗಳಲ್ಲಿ. ಅದೇ ರೀತಿ ಪಂಚಾಯತಿನ ನರಿಮಗುರು ಗ್ರಾಮ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು, ಪ್ರಸ್ತುತ ಸದಸ್ಯರಾಗಿರತಕ್ಕಂಥ ಸುಧಾಕರ್ ಕುಲಾಲ್ ರವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಹೋಗಿ, ದಯವಿಟ್ಟು. ಸ್ಟಾರ್ಟ್ ಕೊಡಿ. ಡ್ಯಾನ್ಸರ್ ಸ್ಟಾಪ್ ಪ್ಲೀಸ್.
ಒಂದು ನಿಮಿಷ ಸರ್. ಸರ್ ರಾಮಣ್ಣ, ಸರ್ ಒಂದು ನಿಮಿಷ. ಸೈಂಟ್ ಮೇರಿ ಉಪ್ಪಿನಂಗಡಿ ಟೀಮ್ ರಿಲೇ ತಂಡ ಇಲ್ವಾ ನೋಡಿ? 17ರ ವಯೋಮಾನದ ಬಾಲಕಿಯರ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ದಿಂಪಲ್ ಶೆಟ್ಟಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ 1.7 ಸೆಕೆಂಡ್ಸ್ಗಳ ಜೊತೆಯಲ್ಲಿ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ತಂದಾಗಿಸಿಕೊಂಡಿದ್ದಾರೆ. ಅಪೇಕ್ಷಾ ಬೆತನಿ ನೂಜುಬಾಲ್ತಿಲ, ಬೆತನಿ ಪದವಿ ಪೂರ್ವ ಕಾಲೇಜು ನೂಜುಬಾಲ್ತಿಲ 1.05 ಮೀಟರ್ ನಿಮಿಷಗಳೊಂದಿಗೆ ದ್ವಿತೀಯ ಸ್ಥಾನವನ್ನು ತಂದಾಗಿಸಿಕೊಂಡಿದ್ದಾರೆ. ರಿಲೇ ತಂಡಗಳು, ಹುಡುಗಿಯರ ರಿಲೇ ತಂಡಗಳು ಈ ಕೂಡಲೇ ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡ ದಿವಿಜ್ಞ US ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ, ಸೈಂಟ್ ಮೇರಿ ಉಪ್ಪಿನಂಗಡಿ, ಶ್ರೀರಾಮ ನೆಲ್ಯಾಡಿ 3 ತಂಡಗಳು ಇಲ್ಲಿ ಬಂದು ರಿಪೋರ್ಟ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಗಮನಿಸಿ. ಅಥ್ಲೇಟ್ಸ್ ಅಟೆನ್ಷನ್. ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮಕ್ಕಳೇ. 17ರ ವಯೋಮಾನದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ತನ್ನದಾಗಿಸಿದಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಭಿನಂದನೆಗಳು. ಈ ವಿದ್ಯಾರ್ಥಿಗಳನ್ನು ಗೌರವಿಸಿದಂತಹ ಸುಧಾಕರ್ ಕುಲಾಲ್ ಸರ್, ತಮಗೂ ಕೂಡ ವಂದನೆಗಳು. ಅಲ್ಲಿ ಕೌಶಿಕ್ ಪೆರ್ಲಂಪಾಡಿ ಅನ್ನುವರು ಇಲ್ಲಿ 10 ರೂಪಾಯಿಯನ್ನು ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಪ್ರಾಮಾಣಿಕತೆ ವಿವೇಕಾನಂದ 10 ರೂಪಾಯಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಯಾರು ಅದರ ಗುರುತನ್ನು ಹೇಳಿ ತೆಕೊಂಡು ಹೋಗ್ಬೋದು, ಯಾರು Relay ಅದರ boys. ವಾರಸುದಾರರು. ರಿಲೇ ತಂಡಗಳನ್ನು ನಾವು ಇಲ್ಲಿಂದ ಮಿಕ್ಸ್ಡ್ ಝೋನ್ಗೆ ಕಳಿಸಿಕೊಡ್ತಾ ಇದ್ದೇವೆ, ಗಮನಿಸಿ. 3-4 ತಂಡಗಳು ಇಲ್ಲಿ ರಿಪೋರ್ಟ್ ಮಾಡಿಕೊಳ್ಳಿಲ್ಲ. ಹದಿನೇಳರ ವಯೋಮಾನದ ಬಾಲಕರ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ವಿಜೇತರನ್ನ ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಮನೋಜ್ ಜಿಬಿ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ಮೊಹಮ್ಮದ್ ಶಕೀರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಹಿರೇಬಂಡಾಡಿ, ಮಸೂಮ್ ಮೊಹಮ್ಮದ್ ಸುಧಾನಾ ರೆಸಿಡೆನ್ಷಿಯಲ್ ಸ್ಕೂಲ್. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ಶ್ರೀಯುತ ಚಕ್ರಪಾಣಿ ಸರ್ ಹತ್ರ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬಹುಶಃ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 3 ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ 3 ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮತ್ತು 1 ತಾಲೂಕು ಮಟ್ಟದ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿದರೆ ಅದರ ಮುಂದಾಳತ್ವವನ್ನು ವಹಿಸಿಕೊಂಡಂಥವರು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಅವರ ತಂಡ. ಬಹುಶಃ ಅವರನ್ನು ವಿಶೇಷವಾಗಿ ಈ ಒಂದು ಕ್ರೀಡಾಪಟುಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಇವರು ರಿಪೋರ್ಟ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಗಮನಿಸಿ. ಮನೋಜ್ ಜಿಬಿ, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ಮೊಹಮ್ಮದ್ ಶಕೀರ್, ಮಸೂಮ್ ಮೊಹಮ್ಮದ್. ಎಲ್ಲಿದ್ದೀರಿ ಮಸೂಮ್, ಎಲ್ಲಿದ್ದೀರಿ? ಈ ವಿದ್ಯಾರ್ಥಿಗಳನ್ನು ಗೌರವಿಸಕ್ಕೆ ಅವರ ಶಿಷ್ಯ ನಮ್ಮ ಜೊತೆ ಇದ್ದಾರೆ, ಶ್ರೀಮತಿ ಅಕ್ಷತಾ, ಅವರನ್ನು ಬರಮಾಡಿಕೊಳ್ಬೇಕು. ಅದೇ ರೀತಿ ಅಕ್ಷತಾ ಬಹುಶಃ ಈ ವಿದ್ಯಾಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ಅಕ್ಷತಾ ಅವರ ಶಿಷ್ಯ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ.
ಚಕ್ರಪಾಣಿ ಸರ್ ಅವರ ಶಿಷ್ಯೆ. ಆಕೆ ಕೂಡ ಥ್ರೋಬಾಲ್ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದಂತಹ ಅಕ್ಷತಾ ಮೇಡಮ್. ಕಳೆದ ವರ್ಷ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಕೂಡ ನಮ್ಮ ತಾಲೂಕನ್ನು ಪ್ರತಿನಿಧಿಸಿದಂಥ ಓರ್ವ ವಿದ್ಯಾರ್ಥಿಯನ್ನು ಕೂಡ ತಯಾರುಗೊಳಿಸಿದಂಥ ಹೆಮ್ಮೆ ಶ್ರೀಮತಿ ಅಕ್ಷತಾ ಇವರಿಗೆ ಸಲ್ತದೆ. 17ರ ವಯೋಮಾನದ ಈ ಒಂದು ಬಾಲಕರ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನಿ ಮಸೂಮ್ ಮೊಹಮ್ಮದ್ ಸುದಾನಾ ರೆಸಿಡೆನ್ಷಿಯಲ್ ಸ್ಕೂಲ್ ಪುತ್ತೂರು. ಹ್ಯಾಮರ್ ಥ್ರೋ ಅಷ್ಟು ಸುಲಭದ ಈವೆಂಟ್ ಅಲ್ಲ, ಆದರೂ ಕೂಡ 24.88 ಮೀಟರ್ ದೂರ ಎಸೆದಂತಹ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಂತಹ ಮಸೂಮ್ ಮೊಹಮ್ಮದ್ ಸುದಾನಾ ರೆಸಿಡೆನ್ಷಿಯಲ್ ಸ್ಕೂಲ್. ಅದೇ ರೀತಿ ದ್ವಿತೀಯ ಸ್ಥಾನಿ ಮೊಹಮ್ಮದ್ ಶಕೀರ್ ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ. ಬಹುಶಃ ಹಿರೇಬಂಡಾಡಿಯ ದೈಹಿಕ ಶಿಕ್ಷಕರು ಕೂಡ ಹೌದು ಚಕ್ರಪಾಣಿ ಅವರು. ಅವರ ಶಿಷ್ಯನಿಗೆ ಅವರೇ ನೀಡ್ತಾ ಇದ್ದಾರೆ. ಮೊಹಮ್ಮದ್ ಶಕೀರ್ 26.29 ಮೀಟರ್ ದೂರ ಎಸೆದಂಥ ವಿದ್ಯಾರ್ಥಿ ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಮನೋಜ್ ಜಿಬಿ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ 36.97 ಮೀಟರ್, ಸುಮಾರು 10 ಮೀಟರ್ ದೂರ ಎಸೆದಿದ್ದಾನೆ. ಆಲ್ ದಿ ಬೆಸ್ಟ್ ಅಥ್ಲೀಟ್ಸ್, ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಮಕ್ಕಳೇ, ಅಭಿನಂದನೆಗಳು. ಸ್ಟಾರ್ಟ್ ಕೊಡಿ. ಶ್ರೀಯುತ ದಾಮೋದರ್ ಸರ್ ಒಂದ್ಸಲಕ್ಕೆ ಬರಬೇಕು ನೀವು ಇಲ್ಲಿ ನೋಡಿ. ಅಲ್ಲಿ ಸಂಚಾಲಕರು ಕರೀತಾ ಇದ್ದಾರೆ. ಕೃಷ್ಣ ಪ್ರಸಾದ್ ಅವರು ಕೂಡ ಬರಬೇಕು ಅಂತೇಳಿ ಅರ್ಜೆಂಟ್ ನೋಡಿ, ಸಂಚಾಲಕರು ಕರೀತಾ ಇದ್ದಾರೆ. ಈಗ ದಾಮೋದರ್ ಬನ್ನಿ. 17ರ ವಯೋಮಾನದ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ಯಕ್ಷಿತಾ ಎಲ್ಲಿದೆಯಮ್ಮ? ಯಕ್ಷಿತಾ, ನೀಕ್ಷಿತಾ, ಅನುಶ್ರೀ, ಯಕ್ಷಿತಾ, ನೀಕ್ಷಿತಾ, ಅನುಶ್ರೀ ಕೂಡಲೇ ಬರಬೇಕು. ಯಕ್ಷಿತಾ, ನಿಖಿತಾ, ಅನುಶ್ರೀ, ಯಕ್ಷಿತಾ, ನಿಖಿತಾ, ಅನುಶ್ರೀ ದಯವಿಟ್ಟು ವಿಜಯ ವೇದಿಕೆ ಬರಬೇಕು. ಈ ವಿದ್ಯಾರ್ಥಿಗಳನ್ನು ಗೌರವಿಸಲಿಕ್ಕಿದ್ದಾರೆ ನಮ್ಮ ಈ ಒಂದು ಕ್ರೀಡಾಕೂಟದ ತಾಂತ್ರಿಕ ವಿಭಾಗದಲ್ಲಿ ಮುಖ್ಯಸ್ಥರಾಗಿರತಕ್ಕಂತಹ ಶ್ರೀಯುತ ದಾಮೋದರ್ ಅವರು. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ಕ್ರೀಡಾ ದೈಹಿಕ ಶಿಕ್ಷಕರಾಗಿ ಆ ಸಂಸ್ಥೆಯಲ್ಲಿ ಬಹಳಷ್ಟು ರಾಜ್ಯ ಮಟ್ಟದ ಒಂದು ನಿಮಿಷ ಸರ್ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ತರಬೇತಿಗೊಳಿಸಿದಂತ ಹೆಮ್ಮೆ ಆ ಶ್ರೀಯುತ ದಾಮೋದರ್ ಸರ್ ಸಲ್ತದೆ. ಶ್ರೀಯುತ ದಾಮೋದರ್ ಸರ್ ನೋಡಿ, ದಯವಿಟ್ಟು ಒಂದು ನಿಮಿಷ ನಿಲ್ಲಿ. ವಿಜಯ ವೇದಿಕೆಗೆ ನಾವು ಈ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದೇವೆ. ಅತ್ಯಂತ ಗೌರವಪೂರ್ವಕವಾಗಿ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಅನುಶ್ರೀ ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ ಇಲ್ಲಿಯ ವಿದ್ಯಾರ್ಥಿ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಅವರಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ದಾಮೋದರ್ ಸರ್ ಅವರು. ಅದೇ ರೀತಿ ನಿಖಿತಾ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಅವರದೇ ಶಾಲೆ, ಅಲ್ಲಿಯ ವಿದ್ಯಾರ್ಥಿನಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ 17.76 ಮೀಟರ್ ಎಸೆದಂತಹ ವಿದ್ಯಾರ್ಥಿನಿ.
ಬೆಳ್ಳಿಯ ಪದಕದೊಂದಿಗೆ ಗೌರವ. ಪ್ರಥಮ ಸ್ಥಾನಿ ಯಕ್ಷಿತಾ, ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ. ಬಹುಶಃ ಹಿರೇಬಂಡಾಡಿ ಇಬ್ಬರು ವಿದ್ಯಾರ್ಥಿಗಳು ಪ್ರಥಮ ಮತ್ತು ತೃತೀಯ ಸ್ಥಾನವನ್ನು ತಂದಾಗಿಸಿಕೊಂಡಿದ್ದಾರೆ. 18.58 ಮೀಟರ್ ದೂರ ಎಸೆದಂತಹ ಹೆಮ್ಮೆಯ ವಿದ್ಯಾರ್ಥಿ. ಬಹುಶಃ ನಿವೃತ್ತರಾದರೂ ಕೂಡ ಶ್ರೀಯುತ ಸೀತಾರಾಮ ಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ. ಕಳೆದ ವರ್ಷ ಬಹಳ ಅದ್ದೂರಿಯಲ್ಲಿ ಇದೇ ರೀತಿ ತಾಲೂಕು ಮಟ್ಟವನ್ನು ಆಯೋಜನೆ ಮಾಡಿದಂಥವರು. ಈ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಂತುಕೊಳ್ಳಿ ಮಕ್ಕಳೇ, ಒಮ್ಮೆ ಇನ್ನೊಮ್ಮೆ. ಅಥ್ಲೀಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ಸುಧೀರ್ ಸರ್, ಓವರ್ ಟು ಸ್ಟಾರ್ಟ್. ರಾವಣರ ಸ್ಟಾರ್ಟ್. ನೋಡಿ, ಕೃಷ್ಣ ಪ್ರಸಾದ್ ಸರ್ ಕುಂಬ್ರ. ಕೃಷ್ಣ ಪ್ರಸಾದ್ ಸರ್ ಒಮ್ಮೆ ಬರಬೇಕು. ದಯವಿಟ್ಟು ರಿಸಲ್ಟ್ ಇದ್ರೆ ದಯವಿಟ್ಟು ಕಳಿಸಿಕೊಡಿ. ಸುಧೀರ್ ಸರ್ ಬನ್ನಿ ಬನ್ನಿ ಸರ್.
ಮಾಮಚ್ಚ ಸರ್ ಅಲ್ಲಿ ಟ್ರ್ಯಾಕಿನ ಸೈಡಲ್ಲಿ ನಿಂತಿದ್ದಾರೆ, ಅವರನ್ನು ಸ್ವಲ್ಪ ಹೊರಗೆ ಕಳಿಸಲಿ ಕೇಳಿ ವಾಲಂಟಿಯರ್ಸ್ ಅಲ್ಲಿ. ನೋಡಿ ಬನ್ನಿ, ಹೊರಗೆ ಬನ್ನಿ ಮಕ್ಕಳೇ, ಹೊರಗೆ ಬನ್ನಿ, ಈ ಕಡೆ ಬನ್ನಿ. ನೋಡಿ ಅನಾವಶ್ಯಕವಾಗಿ ಸುತ್ತಾಡಬೇಡಿ, ಮೇಲೆ ಬನ್ನಿ, ಪೆವಿಲಿಯನ್ಗೆ ಬನ್ನಿ. ಅಲ್ಲಿ ಹಡಲ್ ಸೆಟ್ ಮಾಡ್ಲಿಕ್ಕೆ ವಾಲಂಟಿಯರ್ಸ್ ಸ್ವಲ್ಪ ಹೋಗಿ ಮಕ್ಕಳೇ, ವಾಲಂಟಿಯರ್ಸ್ ಅಲ್ಲಿ ಕರೀತಾ ಇದ್ದಾರೆ, ಹೋಗಿ. ಕೃಷ್ಣ ಪ್ರಸಾದ್ ಸರ್ ನೋಡಿ, ಸಂಚಾಲಕರು ಕರೀತಾ ಇದ್ದಾರೆ ನಿಮ್ಮನ್ನ. ಎಲ್ಲಿದ್ದೀರಿ ಒಮ್ಮೆ ಬನ್ನಿ. ಕೃಷ್ಣ ಪ್ರಸಾದ್ ಸರ್ ಒಮ್ಮೆ ಬನ್ನಿ. ಕೃಷ್ಣ ಪ್ರಸಾದ್ ಸರ್ ಎಲ್ಲಿದ್ದೀರಿ ಒಮ್ಮೆ ಕೈ ಎತ್ತಿ. ಎಲ್ಲಿದ್ದೀರಿ? ಮೋನಪ್ಪ ಸರ್ ಎಲ್ಲಿದ್ದೀರಿ ಒಮ್ಮೆ ಬನ್ನಿ. ಕೃಷ್ಣ ಪ್ರಸಾದ್ ಸರ್ ಎಲ್ಲಿದ್ದೀರಿ ಒಮ್ಮೆ ಕೈ ಎತ್ತಿ. ಕೃಷ್ಣ ಪ್ರಸಾದ್ ರವರು ಒಮ್ಮೆ ಬನ್ನಿ, ಒಮ್ಮೆ ಬನ್ನಿ. ಸುಧೀರ್ ಸರ್ ಬಿಡುವಲ್ಲಿದ್ದೀರಾ? ಇಲ್ಲ. ನೋಡಿ ವಂಶಿತಾ ಎಲ್ಲಿದೆಯಮ್ಮ? ವಂಶಿತಾ, ಕೃತಿ ಪಿ, ಕೃತಿ ವಿ ಪಿ, ಕೃತಿ ಪಿ ಮತ್ತು ಕೃತಿ ವಿ ಪಿ, ವಂಶಿತಾ. ದಯವಿಟ್ಟು ಕೃಷ್ಣ ಪ್ರಸಾದ್ ಸರ್ ಎಲ್ಲಿದ್ದೀರಿ ಒಮ್ಮೆ ಬನ್ನಿ. ಕುಶಲಪ್ಪ ಸರ್, ಸರ್ ತಾವು ಫ್ರೀ ಇದ್ದೀರಾ? ಕುಶಲಪ್ಪರೇ ಒಮ್ಮೆ ಬನ್ನಿ. ಕುಶಲಪ್ಪರೇ ಬರ್ಬೋದಾ? ಕುಶಲಪರಿದ್ದಾರೆ, ಕುಶಲಪರಿದ್ದಾರೆ. ಬನ್ನಿ ಬನ್ನಿ ಸರ್ ಒಮ್ಮೆ. ಕುಶಲಪ್ಪ ಗೌಡ್ರು, ಪಡುಬೆಟ್ಟು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಕುಶಲಪ್ಪರವರು ಅನೇಕ ದಿನಗಳಿಂದ ನಮ್ಮ ಈ ಒಂದು ತಾಂತ್ರಿಕ ಕ್ರೀಡಾಂಗಣದ ಮಾರ್ಕಿಂಗ್ ವ್ಯವಸ್ಥೆಯಲ್ಲಿ ನಮಗೆ ಸಹಕಾರ ನೀಡಿದಂಥವರು ಶ್ರೀಯುತ ಕೃಷ್ಣ ಪ್ರಸಾದ್ರವರು, ಶ್ರೀಯುತ ದಾಮೋದರ್ ಅವರು, ಶ್ರೀಯುತ ಕುಶಲಪ್ಪ ಗೌಡರು, ಶ್ರೀಯುತ ಮೋನಪ್ಪ ಸರ್ ಅವರು, ಸರಸ್ವತಿ ವಿದ್ಯಾಲಯದ ರಾಧಾಕೃಷ್ಣರವರು, ಶ್ರೀ ರಾಮಚಂದ್ರ ಪ್ರಗತಿ ವಿದ್ಯಾಸಂಸ್ಥೆಯ ಜಯಚಂದ್ರ ಸರ್ ಅವರು, ಹೀಗೆ 10 ಹಲವು ಶಿಕ್ಷಕರು, ದಾಖಲೆ ವಿಭಾಗದಲ್ಲಿ ವನಿತಾ ಮೇಡಮ್ ರವರು, ಪ್ರವೀಣಾ ರೈ ಅವರು, ಶ್ರೀಲತಾ ಮೇಡಮ್ ರವರು, ಸಿದ್ಧಲಿಂಗ ಮೇಡಮ್ ಅವರು, ರಾಜೀವ್ ಶೆಟ್ಟಿ ಅವರು, ಇವರೆಲ್ಲ ಅನೇಕ ದಿನಗಳಿಂದ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಬಹುಶಃ ಹೆಸರು ಬಿಟ್ಟು ಹೋಗಿದೆ, ನನ್ನಲ್ಲಿ ಹೆಸರಿನ ಪಟ್ಟಿ ಇದೆ. ವಂಶಿತಾ ಬಂದಿದ್ದೀರಾ? ವಂಶಿತಾ ಎಲ್ಲಿದ್ದೀ ಅಮ್ಮ? ವಂಶಿತಾ, ಕೃತಿ ಪಿ, ಕೃತಿ ವಿ ಪಿ, ಸಿಕ್ಕಿದೆ ಇದು ಕೊಟ್ಟಾಯ್ತಾ?
ಹಾಗೆ ಹಲೋ 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 ಕ್ರೀಡಾಕೂಟದ ಕೊನೆಯ ಹಂತದಲ್ಲಿದ್ದೇವೆ ನಾವು. ಈಗಾಗಲೇ ಹರ್ಡಲ್ಸ್ ಪ್ರಾಥಮಿಕ ಶಾಲಾ ವಿಭಾಗದ್ದು ಮುಗಿದಿದೆ. ಈಗ 110 ಹರ್ಡಲ್ಸ್ಗೆ ಸಿದ್ಧತೆಗಳು ನಡೀತಾ ಇದೆ ಅಲ್ಲ ಸರ್? 110 ಹರ್ಡಲ್ಸ್. ಆ ನಂತರ ರಿಲೇ ಸ್ಪರ್ಧೆಗಳು ಮುಗಿದ ಕೂಡಲೇ ನಾವು ನಮ್ಮ ಮನೆಗಳಿಗೆ ಹೋಗ್ಲಿಕ್ಕಿದ್ದೇವೆ. ಈ 2 ದಿನಗಳ ಕ್ರೀಡಾಕೂಟದ ಆನಂದವನ್ನು ಅನುಭವಿಸಿ ಸಂತೋಷ ಪಟ್ಟಿದ್ದೇವೆ. ಈ ಸಂತೋಷಕ್ಕಾಗಿ ಸಂಸ್ಥೆಯನ್ನು ಅಭಿನಂದಿಸ್ತಾ ಇದ್ದೇವೆ. ಇಲ್ಲಿನ ಸಂಚಾಲಕರನ್ನ, ಅಲ್ಲಿನ ವಿದ್ಯಾವರ್ಧಕ ಸಂಘದ ಎಲ್ಲ ಸದಸ್ಯರನ್ನ, ಪದಾಧಿಕಾರಿಗಳನ್ನು ಮತ್ತು ಶಿಕ್ಷಕ ವೃಂದದವರನ್ನು ನಾವು ಅಭಿನಂದನೆಗಳೊಂದಿಗೆ ಸ್ಮರಿಸಿಕೊಳ್ತಾ ಇದ್ದೇವೆ. ಕೆಲವೇ ಸಮಯ ಇದೆ ಇನ್ನು, ಆದ್ದರಿಂದ ಆದಷ್ಟು ಸಂತೋಷವನ್ನು ಅನುಭವಿಸಿ ಹಾಗೆ ಯಾರು ಕೂಡ ಬೇಸರ ಪಡಬಾರದು. ಆತಿಥ್ಯದಲ್ಲಿ ಸಾಂದೀಪನಿ ವಿದ್ಯಾಸಂಸ್ಥೆಗೆ ಸಾಟಿಯಾದಂಥ ಇನ್ನೊಂದು ಸಂಸ್ಥೆ ನಮಗೆ ಗುರುತಿಸಲಿಕ್ಕೆ ಕಷ್ಟ ಪುತ್ತೂರು ತಾಲೂಕಿನಲ್ಲಿ. ಹಾಗಾಗಿ ಈಗ ಸ್ವಲ್ಪ ಸಮಯದಲ್ಲಿ ಬನ್ ಮತ್ತು ಚಹಾ ಬರ್ತದೆ. ಚಹಾ ಅಲ್ಲ ಸರ್, ಸಂಚಾಲಕರು ಸೂಚನೆ, ಕಷಾಯ ಬನ್ ಮತ್ತು ಕಷಾಯ ಬರ್ತದೆ. ನಿನ್ನೆ ಬೆಳಿಗ್ಗೆಯಿಂದ ಪ್ರಾರಂಭಿಸಿ ಯಾರಿಗೂ ಕೂಡ ಆಹಾರದ ಸಮಸ್ಯೆ ಆಗಬಾರ್ದು, ಓಡಲಿಕ್ಕೆ ಸಮಸ್ಯೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಸತ್ವಯುತ ಆಹಾರವನ್ನು ನೀಡ್ತಾ ಇದ್ದಾರೆ, ಬಾಯಾರಿಕೆಯನ್ನು ನೀಡ್ತಾ ಇದ್ದಾರೆ, ಮಜ್ಜಿಗೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನಾವೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಕೂಡ ಒಮ್ಮೆ ಚಪ್ಪಾಳೆ ತಟ್ಟಬೇಕು ಈ ಸಂಸ್ಥೆಗೆ, ಸಾಂದೀಪನಿ ವಿದ್ಯಾಸಂಸ್ಥೆ. ಈಗಾದ್ರೂ ಚಪ್ಪಾಳೆ ಬಿಡಬೇಕು, ಕೇಳ್ತದೆ ಎಲ್ಲ ಕಡೆಯಿಂದ. ಸರಿ, ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆಗೆ, ಸಂಚಾಲಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬೀಳ್ಬೇಕು. ಇನ್ನೂ ಸ್ವಲ್ಪ ಸಮಯ ಇರುವುದು, ಮತ್ತೆ ಸ್ಪರ್ಧೆಗಳು ಮುಗಿದ ಮೇಲೆ ನಾವು ಮನೆಗೆ ಹೋಗಿ ಚಪ್ಪಾಳೆ ಹಾಕಬೇಕಾಗ್ತದೆ. ಆದ್ರಿಂದ ಆದಷ್ಟು ಜೋರಾದ ಚಪ್ಪಾಳೆ ವಿದ್ಯಾಸಂಸ್ಥೆಗೆ ಹಾಕಿ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಮಕ್ಕಳಿದ್ದಾರೆ, ನೀವು ಎಲ್ಲರೂ ಹಾಕದಿದ್ರೆ. ಸುಧೀರ್ ಸರ್, ಇದು ಎರಡು ಲಿಸ್ಟ್ ಕೊಟ್ಟಿದ್ದೀರಲ್ಲ, ಏನದು ಹಿಡಿಸಿದ್ದು 96 ಎರಡು ಹೀಡ್ಸ್, ಅದೇನದು ಅಲ್ಲ, ಮಕ್ಕಳು ತಂದು ಕೊಟ್ಟರು, 2 ಹೀಡ್ಸ್ ಕೊಟ್ಟಿದ್ದಾರೆ 196. ಹಾಗೆ ಶ್ರೀಯುತ ಶ್ರೀಪ್ರಸಾದ್ ಪಾಣಾಜೆ ಈ ಸಂಸ್ಥೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದವರು ಹಿಂದೆ, ಅವರು ನಮ್ಮ ಜೊತೆಗೆ ಇವತ್ತು ಸೇರಿಕೊಂಡಿದ್ದಾರೆ. ಈ ಆಕರ್ಷಣೀಯವಾದಂಥ ಶೀಲ್ಡ್ಗಳ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂಥ ಶ್ರೀಪ್ರಸಾದ್ ಪಾಣಾಜೆ ಅವರನ್ನು ಪ್ರೀತಿಯಿಂದ ಗುರುತಿಸಿಕೊಳ್ಳುತ್ತಾ ಸ್ವಾಗತಿಸ್ತಾ ಇದ್ದೇವೆ. ರಮಣ ಸರ್, ದಾಮೋದರ್ ಸರ್, ಇಲ್ಲಿ ಹೀಡ್ಸ್ ಪಟ್ಟಿ ಕೊಟ್ಟಿದ್ದಾರಲ್ಲ, ಅದು ಎಂತ ಹೇಳಲಿಕ್ಕ? ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳು ನೋಡಿ, ಹೀಡ್ಸ್ ನಂಬರ್ 848 758, ಹೀಗೆ 4 ಹೀಡ್ಸ್ ಇದೆ. 4 ಹೀಡ್ಸ್ ಇದೆಯಾ? ನನ್ನಲ್ಲಿ ಕೊಟ್ಟು ಕಳಿಸಿದ್ದಾರೆ. ನವೀನ್ ಸರ್ ಕೆಯೂರು ಹೇಳಿ ಸರ್. ನಮ್ಮ ಸಂಯೋಜನೆ ವಿಭಾಗದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯಿಂದ ಕರ್ತವ್ಯವನ್ನು ಮುಗಿಸಿ ನಮ್ಮ ಎಲ್ಲ ಮುಗೀತು. ರಿಲೆಯನ್ನು ಕೂಡ ಕಳಿಸಿಕೊಟ್ಟಿದ್ದೇವೆ.
ಸರ್ ಭಾಳ ದೊಡ್ಡ ಕೆಲಸ ನಿಮ್ಮದು. ಯಾಕಂತ ಹೇಳಿದರೆ ಬಾಲಕೃಷ್ಣ ಸರ್ ಎಲ್ಲಿದ್ದೀರಿ ಅಲ್ಲಿನ ತಂಡ ಭಾಳ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತದೆ. ಯಾಕಂತ ಹೇಳಿದರೆ ಇಲ್ಲಿನ ನೋಡಲು ಕೂಡ ನೀವೇ, ಈ ಎಲ್ಲ ಶ್ರೇಯಸ್ಸು ನಿಮಗೆ ಸಲ್ತದೆ. ಯಾಕಂತ ಹೇಳಿದರೆ ಪ್ರಾರಂಭದಿಂದ, ಈ ವರ್ಷದ ಪ್ರಾರಂಭದಿಂದ ಇದು ತಾಲೂಕಿನ ಕೊನೆಯ ಕ್ರೀಡಾಕೂಟ. ಆದ್ದರಿಂದ ಎಲ್ಲ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಂಥ ನಿಮ್ಮ ನೇತೃತ್ವದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ನಾವು ಬಹಳ ಪ್ರೀತಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ನಿಮ್ಮೆಲ್ಲ ಜೊತೆಗೆ ಸವಣೂರು ವಲಯದಲ್ಲಿ ನಾವೆಲ್ಲ ಶಿಕ್ಷಕರಿದ್ದರು, ಆ ನೇತೃತ್ವವನ್ನು ವಹಿಸಿಕೊಂಡವರು ನೀವು ಮತ್ತು ಮೋನಪ್ಪ ಸರ್. ಹಾಗಾಗಿ ನಿಮಗಿಬ್ಬರಿಗೂ ಮತ್ತು ನಿಮ್ಮ ತಂಡಕ್ಕೆ ಈ 2 ದಿನಗಳ ಅತ್ಯಂತ ವ್ಯವಸ್ಥಿತವಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೀರಿ ಸರ್. ಮತ್ತೊಮ್ಮೆ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆ ಸ್ವಲ್ಪ ಚಹಾ ಬರ್ತದೆ ಸರ್, ಹೋಗ್ಬೇಡಿ, ಹೇಳ್ಬೇಡಿ. ಈಗ ಚಹಾ ಬನ್ಸ್ ಎಲ್ಲ ಬರ್ತಾ ಇದೆ. ಈಗ ನಮ್ಮ ಆತಿಥ್ಯವನ್ನು ನೀವು ಸ್ವೀಕರಿಸಬೇಕು. ಬೇರೆ ಏನೇ ಸಮಸ್ಯೆಗಳಿದ್ರೂ ತೊಂದರೆ ಇಲ್ಲ, ನಮ್ಮ ಆತಿಥ್ಯ ಎಲ್ರಿಗೂ ಸಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ. ಬರ್ತಾ ಇದೆ, ಬಂದಿದೆ ಸರ್? ಬರ್ತಾ ಇದೆ. ಸರಿ ಸರಿ ಸರಿ. ಹಾಗೆ ಮುಂದಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ವಹಿಸಿಕೊಳ್ಳಲಿಕ್ಕೆ ಇರುವಂತಹ ನಮ್ಮ ಹೆಮ್ಮೆಯ ಬೆಟ್ಟಂಪಾಡಿಯ ಸೇವಾ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಪಡೆದಿರುವಂತಹ ರಂಗನಾಥ ರೈ ಗುತ್ತು ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಪರಿಚಿತರು. ಯಾವುದೇ ಕ್ಷೇತ್ರ ಇರಲಿ, ಸಾಮಾಜಿಕ ಇರಲಿ, ಧಾರ್ಮಿಕ, ರಾಜಕೀಯ ಎಲ್ಲದರಲ್ಲಿ ತನ್ನನ್ನು ಕೊಡಗಿಸಿಕೊಂಡು ಬಹಳಷ್ಟು ದೊಡ್ಡ ಕೊಡುಗೆಗಳನ್ನು ನೀಡಿದವರು ಸಹಕಾರಿ ಕ್ಷೇತ್ರದಲ್ಲಿ ಶ್ರೀಯುತ ರಂಗನಾಥ ರೈ ಗುತ್ತು ಅವರು. ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ತರುಣರ ಬಳಗ ಇದೆ, ಎಲ್ಲರನ್ನ ಬೆಳೆಸಿದವರು, ಅನೇಕ ಮಂದಿ ಅವರ ನೇತೃತ್ವದಲ್ಲಿ ಬೆಳೆದವರು. ಶ್ರೀಯುತ ಶಶಿಕುಮಾರ್ ಬಾಲ್ಯೋಟಿ ಇರ್ಬೋದು, ಹಾಗೆ ರಾಮಯ್ಯ ರೈ ಅವರು ಇರ್ಬೋದು, ಇನ್ನು ಅನೇಕ ಜನರನ್ನ ಬೆಳೆಸಿದಂಥ ಕೀರ್ತಿ ಇದ್ರೆ ಅದು ಶ್ರೀ ರಂಗನಾಥ ರೈ ಗುತ್ತು ಅವರಿಗೆ. ಈಗ ಶಶಿಕುಮಾರ್ ಬಾಲ್ಯೋಟಿಯವರು ನಮ್ಮ ಪುತ್ತೂರು ತಾಲೂಕಿನಲ್ಲಿ ಅಲ್ಲ, ಜಿಲ್ಲೆಯಲ್ಲೇ ದೊಡ್ಡ ಹೆಸರಿದೆ. ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ DCC ಬ್ಯಾಂಕ್ನ ನಿರ್ದೇಶಕರಾಗಿ ಇವರ ನೇತೃತ್ವದಲ್ಲಿ, ಇವರ ಮಾರ್ಗದರ್ಶನದಲ್ಲಿ ಬೆಳೆದವರು ಅನ್ನುವಂಥ ಸಂತೋಷದಿಂದ ಮುಂದಿನ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಶ್ರೀಯುತ ರಂಗನಾಥ ರೈ ಅವರು ಮತ್ತು ಪ್ರಿಯದರ್ಶಿನಿ ಬೆಟ್ಟಂಪಾಡಿದರೆ ಮುಖ್ಯ ಗುರುಗಳು ಶ್ರೀಯುತ ರಾಜೇಶ್ ಸರ್ ಬಂದಿದ್ದಾರೆ. ಸರ್, ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ತಾಲೂಕು ಮಟ್ಟ ನಿಮ್ಮ ನೇತೃತ್ವದಲ್ಲಿ ಬರುವ ವರ್ಷ ನಡೀಲಿಕ್ಕಿದೆ. ಅದ್ಭುತ. ರಾಜೇಶ್ ಸರ್ ಅಂತ ಹೇಳಿದರೆ ಒಬ್ಬ ಚುರುಕಿನ ಪ್ರತಿಭಾವಂತ ಹುಡುಗ ಅಂತ ಹೇಳಿದರೆ ತಪ್ಪಾಗ್ತದೆ, ನಮಗೆ ಹುಡುಗ. ಆದರೆ ಈಗ ನಮ್ಮಿಂದ ಮೀರಿ ಬೆಳೆದವರು, ನಮ್ಮೆಲ್ಲರಿಗಿಂತ ಬೆಟ್ಟಂಪಾಡಿಯಲ್ಲಿ ಅನೇಕ ಶಿಕ್ಷಕ ವೃಂದಿದೆ, ಅವರೆಲ್ಲವರನ್ನ ಮೀರಿ ಈಗ ಬೆಟ್ಟಂಪಾಡಿ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೋರು ಶ್ರೀಯುತ ರಾಜೇಶ್ ಅವರು. ಈ ದಿನ ಈ ತಾಲೂಕು ಈ ವರ್ಷದ ಕ್ರೀಡಾಕೂಟದ ನಂತರ ಧ್ವಜವನ್ನ ಹಸ್ತಾಂತರಿಸಲಿಕ್ಕೆ ನಾವಿದ್ದೇವೆ. ಮಾನ್ಯ ಸಂಚಾಲಕರು ಈ ಕೆಲಸವನ್ನ ಮಾಡಲಿಕ್ಕಿದ್ದಾರೆ. ಧ್ವಜ ಹಸ್ತಾಂತರದ ಕೆಲಸವನ್ನು ಮಾನ್ಯ ಸಂಚಾಲಕರು ಮತ್ತು ಮುಖ್ಯ ಗುರುಗಳು ಮುಂದಿನ ಕ್ರೀಡಾಕೂಟವನ್ನು ನಡೆಸಿಕೊಡ್ಲಿಕ್ಕಿರುವಂತಹ ರಂಗನಾಥ ರೈ ಅವರಿಗೆ ಮತ್ತು ರಾಜೇಶ್ ಸರ್ ಅವರಿಗೆ ಹಸ್ತಾಂತರಿಸಲಿಕ್ಕೆ ಇದ್ದಾರೆ. ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ವಿವೇಕಾನಂದ ವಿದ್ಯಾಸಂಸ್ಥೆಗಳಿಗೆ ಒಳಗೊಂಡಂತ ವಿದ್ಯಾಸಂಸ್ಥೆ ಎನ್ನುವಂತ ಸಂತೋಷದ ವಿಷಯವನ್ನ ನಿಮಗೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ ಬೆಟ್ಟಂಪಾಡಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂಥ ಬೆಳವಣಿಗೆಯನ್ನು ಕಾಣ್ತಾ ಇರುವಂಥ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಅದು ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ. ಅನೇಕ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ರಾಜೇಶ್ ಅವರು ಬಂದ ಮೇಲೆ ವಿದ್ಯಾಸಂಸ್ಥೆ ಮತ್ತಷ್ಟು ಬೆಳೀತಾ ಇದೆ ಅನ್ನುವಂಥ ಸಂತೋಷದೊಂದಿಗೆ ಸರ್ ಅತ್ಯಂತ ಪ್ರೀತಿಯಿಂದ ಈ ದಿನ ನಾವು ಧ್ವಜವನ್ನು ಹಸ್ತಾಂತರಿಸಲಿಕ್ಕಿದ್ದೇವೆ. ಓಕೆ, ಥ್ಯಾಂಕ್ ಯು ಸರ್.
ಹಾಗೆ ಈ ಎಲ್ಲ ಕಾರ್ಯಕ್ರಮದ ವಿಡಿಯೋ ಶೂಟಿಂಗ್ ಮತ್ತು ಫೋಟೋವನ್ನು ವಿಡಿಯೋ ಸುದ್ದಿಯವರು ಹಾಗೆ ಫೋಟೋವನ್ನು ನಿನ್ನೆಯಿಂದ ನಮಗೆ ಒದಗಿಸಿಕೊಡ್ತಾ ಇರುವಂಥ ಸಂಸ್ಥೆಗೆ ಸಹಕರಿಸ್ತಾ ಇರುವಂಥ ಸುಧೀರ್ ಹೆಬ್ಬಾರ್ ಅವರು ನಿನ್ನೆಯಿಂದ ನಮ್ಮ ಜೊತೆಗಿದ್ದಾರೆ. ಸರ್, ಬಹಳ ಆಕರ್ಷಣೀಯವಾದಂಥ ಫೋಟೋವನ್ನು ಒದಗಿಸಿಕೊಡ್ತಾರೆ. ಇಲ್ಲಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮದೇ ಛಾಯಾಚಿತ್ರ ಅಂತ ಅನಿಸ್ತದೆ. ಖಂಡಿತ ನಿಮ್ಮನ್ನು ಎಲ್ಲ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಸಂಘಟನೆಯ ಪರವಾಗಿ ಸ್ವಾಗತಿಸಿ ಅಭಿನಂದಿಸ್ತಾ ಇದ್ದೇವೆ ಸರ್. ಒಂದು ಕ್ರೀಡಾಂಗಣದ ನಿರ್ಮಾಣಕ್ಕೆ ನಮಗೆ ಸಹಕಾರ ನೀಡಿದಂಥ ಕರುಣಾಕರ್ ಸರ್, ನಾನು ಆಗ ಹೆಸರು ಬಿಟ್ಟೋದೆ, ಸಾರಿ. ಕರುಣಾಕರ್ ಸರ್, ಜಯಚಂದ್ರ ಸರ್, ಬಾಲಕೃಷ್ಣ ಸವಣೂರು, ರಾಧಾಕೃಷ್ಣ ಸರಸ್ವತಿ ವಿದ್ಯಾಲಯ, ದಾಮೋದರ ಸರ್, ಮೋನಪ್ಪ ಸರ್, ಕೃಷ್ಣ ಪ್ರಸಾದ್ ಸರ್, ಶಿವಪ್ರಸಾದ್ ಆಳ್ವಾ, ಮಾಮಚ್ಚನ್ ಸರ್, ಇವರೆಲ್ಲರೂ ಕೂಡ ಈ ಒಂದು ಕ್ರೀಡಾಂಗಣದ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರನ್ನು ಕೂಡ ಸ್ಮರಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು ಬಹುಶಃ ಈ ಕ್ರೀಡಾಂಗಣದ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹದಿನಾಲ್ಕರ ವಯೋಮಾನದ 8ನೇ ತರಗತಿ ವಿಭಾಗದ ಬಾಲಕಿಯರ ಹರ್ಡಲ್ಸಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದವರನ್ನು ವಿಜಯ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ನಿಧಿಶ್ರೀ ಕೆ, ಪುನರ್ವಿ, ಶ್ರುತ ಡಿ ಬಿ, ಪುನರ್ವಿ ಕೆ ಸಿ ಮತ್ತು ನಿಧಿಶ್ರೀ ದಯವಿಟ್ಟು ನಿಧಿಶ್ರೀ ಕೆ ಎಲ್ಲಿದೆಯಪ್ಪ? ಪುನರ್ವಿ, ಶ್ರುತ, ಪುನರ್ವಿ, ನಿಧಿಶ್ರೀ
ಸರ್ ಅಲ್ಲಿ ರಾಮಕುಂಜದ ರಾಘವ್ ಸರ್ ಎಲ್ಲಿದ್ದೀರಿ? ರಾಮಕುಂಜ. ಅಲ್ಲಿ ನಿಧೀಶ್ರೀ ಬಂದಿರಾ? ನಿಧೀಶ್, ಎಸ್. ಪುನರ್ವಿ KS ಗೋಪಾಲಕೃಷ್ಣ ಬೆಳ್ಳಿನೆಲ್ಲ ಇದ್ದೀರಿ. ಶ್ರುತ DP ಮರಿಯಾ ಉಪ್ಪಿನಂಗಡಿ, ಸೈಂಟ್ ಮೇರೀಸ್ ಅಲ್ಲ, ಸೈಂಟ್ ಮರಿಯಾ ಉಪ್ಪಿನಂಗಡಿ. ಶ್ರುತಿ ಸೈಂಟ್ ಮೇರೀಸಾ? ಸರಿ. ಶ್ರೀಯುತ ಬಾಬು ಸರ್ ಅವರು ಬಂದಿದ್ದಾರೆ. ಕೆಯೂರು KPSನ ಮುಖ್ಯ ಗುರುಗಳಂತ ಬಾಬು ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಇಲ್ಲಿ ನಿಧೀಶ್ ಇದ್ದೀರಾ? ವಿವೇಕಾನಂದ ತೆಂಕಿಲ, ಎಸ್. ಇವರು ಪುನರ್ವಿ. ಶ್ರುತ ಇಲ್ಲ, ಶ್ರುತ ಬಂದ್ರ? ಎಸ್ ಬಂದಿದ್ದಾರೆ. ಇವರನ್ನ ಶ್ರೀಯುತ ರಂಗನಾಥ ರೈ ಗುತ್ತು ಅವರು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ರಂಗನಾಥ ರೈ ಗುತ್ತು ತಾಲೂಕಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಧ್ರುವ ತಾರೆ ಅಂತ ಹೇಳ್ಬೋದು. ಒಂದು ಪಕ್ಷವನ್ನ ಕಟ್ಟಿ ಬೆಳೆಸಿದವರು, ಮಾಜಿ PLD ಬ್ಯಾಂಕಿನ ಅಧ್ಯಕ್ಷರಾಗಿದ್ದವರು ಶ್ರೀಯುತ ರಾಜೇಶ್ ಸರ್ ನೀವು ಕೂಡ ಹೋಗಿ ಸರ್. ವನಿತಾ ಮೇಡಮ್ ಬನ್ನಿ. ಗುರುಗಳನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ. ರಂಗನಾಥ ರೈ ಒಂದು ಪಕ್ಷವನ್ನ, ಬಹಳ ಸಣ್ಣ ಪಕ್ಷವನ್ನ ದೊಡ್ಡದಾಗಿ ಬೆಳೆಸಿದಂತ ಹಿರಿಮೆ ಇದೆ. PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಹಾಗೆ BJP ತಾಲೂಕು ಸಮಿತಿ ಅಧ್ಯಕ್ಷರಾಗಿದ್ದವರು, ರಾಜಕೀಯ ಕ್ಷೇತ್ರದಲ್ಲಿ ಅನೇಕರನ್ನ ಬೆಳೆಸಿದವರು, ಸಹಕಾರಿ ಕ್ಷೇತ್ರದಲ್ಲಿ ಅನೇಕರವರು ಶಿಷ್ಯರು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಬೆಳೆದವರಿದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀಯುತ ರಂಗನಾಥ ರೈ ಮತ್ತು ರಾಜೇಶ್ ಸರ್ ಅವರನ್ನ ಮುಂದಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಡೆಸಿಕೊಡ್ಲಿಕ್ಕೆ ಕೂಡ ಇವತ್ತು ಧ್ವಜವನ್ನ ತಗೊಳ್ಳಿಕ್ಕಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಮಕ್ಕಳನ್ನು ಹರಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನಿಧಿಶ್ರೀ ವಿವೇಕಾನಂದ ಅಂಗಮಗ್ನ ತೆಂಕಿಲದ ಹುಡುಗಿ, ಅತ್ಯಂತ ಎತ್ತರವನ್ನು ಇರಬೇಕಾದವರು ಬಲ್ಲೆ. ಹಾಗೆ ದ್ವಿತೀಯ ಸ್ಥಾನವನ್ನು ಪುನರ್ವಿ KC ಗೋಪಾಲಕೃಷ್ಣ ಬೆಳ್ಳಿನೆಲೆ ಬೆಳ್ಳಿಯ ಪದಕವನ್ನು ಅಲಂಕರಿಸಿದ್ದಾರೆ. ಶ್ರುತಿ DB ಸೈಂಟ್ ಮೇರೀಸ್ ಉಪ್ಪಿನಂಗಡಿಯ ವಿದ್ಯಾರ್ಥಿನಿ. ಹಲೋ, ಪ್ರಥಮ ನಿಧಿಶ್ರೀ ಕೆ ಅಂಡರ್ 17 ಬಾಯ್ಸ್ ರೆಡಿ ಮಾಡಿ. ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಈ ವಿದ್ಯಾರ್ಥಿ ಬಹುಶಃ ಜೋರಾದಂತ ಚಪ್ಪಾಳೆಯಿಂದ ಅವರನ್ನ ಗೌರವಿಸಬೇಕು. ಒಂದು ನಿಮಿಷ. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಇಲ್ಲಿಯ ವಿದ್ಯಾರ್ಥಿನಿ ನಿಧಿಶ್ರೀ ನೂತನ ಕೂಟ ದಾಖಲೆಯೊಂದಿಗೆ ಬಹುಶಃ ಕನ್ನಡ ಮಾಧ್ಯಮದಲ್ಲಿ ದಾಖಲೆಯನ್ನು 15.10 ಸೆಕೆಂಡ್ಸ್ಗಳಲ್ಲಿ 80 ಮೀಟರ್ ಹರ್ಡಲ್ಸನ್ನು ಓಡಿದಂಥ ರೇಖಾ ಆ ಕೂಟ ದಾಖಲೆಯನ್ನು ಇವತ್ತು ಮುರಿದು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ನಿಧಿಶ್ರೀ 14.85 ಸೆಕೆಂಡುಗಳ ಕೂಟ ದಾಖಲೆಯನ್ನು ಇವತ್ತು ಮಾಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ಹಿರಿಯ ಶಿಕ್ಷಕಿ ಪ್ರವೀಣ ರೈ ಅವರು ₹500 ಕೊಟ್ಟು ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಇವತ್ತು ದಾಖಲೆ 4ನೇ ಕೂಟ ದಾಖಲೆ ಇವತ್ತಾಗಿದೆ. ಈ ಒಂದು ಕ್ರೀಡಾಕೂಟದ 4ನೇ ದಾಖಲೆ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಒಮ್ಮೆ. ಕೂಟ ದಾಖಲೆ ಅಂತ ಹೇಳಿದ್ರೆ ಅದು ಸುಲಭ ಸಾಧ್ಯ ಅಲ್ಲ. ಕೇವಲ ವಿವೇಕಾನಂದವರು ಕಿರಿಚಿದ್ರೆ ಸಾಕಾಗುದಿಲ್ಲ. ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಕಿರಿಚಬೇಕು, ಸಂತೋಷವನ್ನ ವ್ಯಕ್ತಪಡಿಸಬೇಕು. ಎಸ್, ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ದಾಮೋದರ್ ಸರ್ ಕರೀತಾ ಇದ್ದಾರೆ ಅಲ್ಲಿ. ಈ ಮಧ್ಯೆ 17ರ ವಯೋಮಾನದ ಬಾಲಕರ ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತ ಸ್ಪರ್ಧೆಯ ವಿಜೇತರನ್ನು ವಿಜೇತರಿಗೆ ಆಹ್ವಾನಿಸ್ತಾ ಇದ್ದೇವೆ. ಮನೀಶ್ ಬಿ ಶೆಟ್ಟಿ, ಋತಿಕ್, ಚೇತನ್. ಮನೀಶ್ ಬಿ ಶೆಟ್ಟಿ ಶ್ರೀರಾಮ, ಋತಿಕ್ VKMS ತೆಂಕಿಲ, ಚೇತನ್ ಮೊರಾರ್ಜಿ. ಲೋಕೇಶ್ ಸರ್, ಬಾಯ್ಸ್ ಮಾಡುವ, ಅವ್ರೀಗ ಓಡಿದಷ್ಟೇ ಅಲ್ಲ, ಬಾಯ್ಸ್ ಮಾಡುವ. ನೋಡಿ, ಈ ಸಂಸ್ಥೆಯ ವಾಲಂಟಿಯರ್ಸ್ ಬನ್ನಿ ಒಂದ್ಸಲ ಆರ್ಡರ್ಸ್ ಸೆಟ್ ಮಾಡ್ಲಿಕ್ಕೆ. ಮಂಜುನಾಥ್ ಸರ್, ವಾಲಂಟಿಯರ್ಸ್ ಪ್ಲೀಸ್ ಬೇಗ ಬನ್ನಿ. ಬಹಳಷ್ಟು ಕೆಲಸ ಮಾಡಿದ್ದೀರಿ, ಕೊನೆಯ ಸಮಯದಲ್ಲಿ ಹೆಸರನ್ನ ಹಾಳು ಮಾಡಿಕೊಳ್ಳೋದು ಬೇಡ. ಆದಷ್ಟು ಬೇಗ ಹೋಗಿ
ದಾಮೋದರ್ ಸರ್ ಕರೆದ್ರೆ ಮತ್ತೆ ಕಷ್ಟ ಆಗ್ತದೆ. ಬೇಗ ಹೋಗಿ ಮಕ್ಕಳೇ, ವಾಲಂಟಿಯರ್ಸ್ ಇದ್ದವರು ಹರ್ಡಲ್ ಸೆಟ್ ಮಾಡಲಿಕ್ಕೆ. ಎಕ್ಸ್ಟ್ರಾ ಇದ್ದವ್ರು ಹೋಗಿ, ಬ್ಯಾಂಡ್ ಸೆಟ್ನವ್ರು ಕೂಡ ಹೋಗಿ, ನಿಮ್ಮನ್ನು ಮತ್ತೆ ಕರಿತೇವೆ ನಾವು. ಹಾಗೆ ಈ ಬೆಳಿಗ್ಗೆ ನಾವು ಮಾಮಾಚನ್ ಅನೌನ್ಸ್ ಮಾಡಿದ್ರು, 1,000 ರೂಪಾಯಿಗಳ ಬಹುಮಾನವನ್ನು 3 ಸ್ಥಾನಗಳನ್ನು ಗಳಿಸಿಕೊಂಡವರು ಬರಬೇಕು, KPSಗೆ ಇವ್ರನ್ನ ದೈಹಿಕ ಶಿಕ್ಷಕರು ಕೊಡ್ತಾರೆ ಅಂತೇಳಿ. ಆದರೆ ಯಾರು ಕೂಡ ಬರಲಿಲ್ಲ ಸರ್. 3 ಸ್ಥಾನಗಳನ್ನು ಗಳಿಸಿದವರು, ಪ್ರಥಮ ಸ್ಥಾನ ಗಳಿಸಿದವರು ಯಾರು ಕೂಡ ಬರಲಿಲ್ಲ. ಹಾಗಾಗಿ ನಾನು ತುಂಬ ನಿರಾಶೆಗೊಂಡಿದ್ದೇನೆ. ನೋಡಿ ಮಕ್ಕಳೇ, ಇನ್ನೂ ಸಮಯ ಮೀರಿಲ್ಲ. ಪ್ರಥಮ ಸ್ಥಾನಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗೆ ನಮ್ಮ ಕೆಯೂರಿನ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ನವೀನ್ ಸರ್ ಅವರು 1,000 ನಗದನ್ನು ಕೊಡುಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಸಮಯ ಮೀರಿಲ್ಲ. ಒಂದು 5,000 ಆದರೂ ಅವರಿಗೆ ಲಾಸ್ ಆಗಬೇಕು. ಇವತ್ತು ಒಂದು 5 ದಾಖಲೆ ಆದರೂ ಬರಬೇಕು. ಪ್ರಥಮ 3 ಪ್ರಥಮ ವಿದ್ಯಾರ್ಥಿ. 1 ಪ್ರಥಮ ಅಲ್ಲ, 3 ಪ್ರಥಮ ಬರಬೇಕು. ವೆರಿ ಗುಡ್. ನೋಡಿ ಉಂಟಂತೆ. ನಮ್ಮಲ್ಲಿ ಕಳೆದ ವಲಯ ಮಟ್ಟದಲ್ಲಿ ಹಲವು ಜನ ಇದ್ರು 3 ಪ್ರಥಮ ಹೊಂದವರು. ಹೌದು ಸರ್, ವಲಯದಲ್ಲಿ 3 ಪ್ರಥಮ ಹೊಂದದ ಅನೇಕ ವಿದ್ಯಾರ್ಥಿಗಳಿದ್ರು. ನೋಡಿ ಇಲ್ಲಿ ಕೊಡಿ. ಏನು ನಿನ್ನ ಹೆಸರು ಏನು? ಮೈಕ್ ಹಿಡ್ಕ. ಏನು ಹೆಸರು? ಗಟ್ಟಿ ಹೇಳು. ಭರತ್ ಕುಮಾರ್. ಯಾವ ಶಾಲೆ? ಶ್ರೀರಾಮ್ ಕುಂಜೇಶ್ವರ ಆಂಗ್ಲ ಮಾಧ್ಯಮ. ಯಾವುದೆಲ್ಲ ಈವೆಂಟ್ಗಳಲ್ಲಿ ಪ್ರಥಮ ಸ್ಥಾನ ಬಂದಿದೆ ಹೇಳಿ? 1500. ಗಟ್ಟಿ ಹೇಳು ಕೇಳಲಿ ಎಲ್ಲರಿಗೂ ಕೂಡ. 1500, 3000 ವಾಕ್ ರೇಸ್. ನೋಡಿ ಒಂದು ಚಪ್ಪಾಳೆ ತಟ್ಟಿ ನೋಡ. 3 ಪ್ರಥಮ ಸ್ಥಾನವನ್ನು ಪಡ್ಕೊಂಡಂತಹ ನೋಡಿ ನಮ್ಮ ಸರ್ವೆ ನವೀನ್ ಸರ್ ಅವರಿಗೆ ಒಂದು ಸಣ್ಣ ನಗು ಬಂತು. 1,000 ರೂಪಾಯಿ ಹೋಯ್ತಾ ಅಂತಲ್ಲ ಅಂತ ಹೇಳಿ. ಇನ್ನು ಮಕ್ಕಳಿದ್ದಾರೆ ಅಲ್ವಾ? ಇದ್ದಾರೆ. KPS ಕೆಯೂರಿನ ದೈಹಿಕ ಶಿಕ್ಷಣ ಶಿಕ್ಷಕರು ಈಗಾಗಲೇ ಹೆಸರೇನು ಹೇಳಿ? ಭರತ್ ಕುಮಾರ್. ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿಯ ವಿದ್ಯಾರ್ಥಿ ಭರತ್ ಕುಮಾರ್ 3 ಈವೆಂಟ್ಗಳಲ್ಲಿ ಪ್ರಥಮ ಸ್ಥಾನವನ್ನು ತಂದಾಗಿಸಿಕೊಂಡಿದ್ದಾನೆ. ಅವನಿಗೆ ನಮ್ಮ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ನವೀನ್ ಸರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹೌದು, ಅವರು ಈ ಒಂದು ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಭರತ್ ಕುಮಾರ್ ಅವರಿಗೆ ಹತ್ತಿರ ನಿಲ್ಲಿ. ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭರತ್ ಕುಮಾರ್ ಅವರಿಗೆ ನೋಡಿ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ 1,000 ರೂಪಾಯಿ ಹೋಯ್ತಲ್ಲಪ್ಪ ಅಂತ ಹೇಳಿ. ನಿಮಗೂ ಇನ್ನು ಪಡ್ಕೊಳ್ಬೋದು, ಇನ್ನೂ 2 ತಾಸು ಇದೆ ಅಲ್ವಾ? ಹೌದು. ಓಕೆ, ಈ ಬಹುಮಾನವನ್ನು ಪ್ರದಾನ ಮಾಡಿದಂತ ಭರತ್ ಸರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಏನು ಹೆಸರು? ಧನುಷ್. ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ. ಹಲೋ, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ. ಯಾವುದೇ ಈವೆಂಟ್ಗಳಲ್ಲಿ ಬಂದಿದೆ ನಿಮಗೆ? ಈವೆಂಟ್ಗಳಲ್ಲಿ ಪ್ರಥಮ ಸ್ಥಾನ ಬಂದಿದೆ. 600 ಫಸ್ಟ್, 400 ಫಸ್ಟ್, 80 ಮೀಟರ್ ಹರ್ಡಲ್ಸ್ ಫಸ್ಟ್. 600 ಫಸ್ಟ್, 400 ಫಸ್ಟ್, 80 ಮೀಟರ್ ಹರ್ಡಲ್ಸ್ ಫಸ್ಟ್. ಏನು ಹೆಸರು? ಧನುಷ್. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ತೆಂಕಿಲ, ಪುತ್ತೂರು. ಮಗದೊಂದು 1,000 ನಮ್ಮ ಸರ್ವೆಯ ನಮ್ಮ ಕೆಯೂರಿನ ದೈಹಿಕ ಶಿಕ್ಷಣ ಶಿಕ್ಷಕ. ಜೋರಾದ ಚಪ್ಪಾಳೆ ನೋಡಿ, ಇನ್ನೂ ಮಕ್ಕಳು ಬರಲಿ. ಈ ಬಹುಮಾನವನ್ನು ಕೂಡ ನಮ್ಮ ಸಂಸ್ಥೆಯ ಸಂಚಾಲಕರು, ಮುಖ್ಯ ಗುರುಗಳು ನೀಡ್ತಾ ಇದ್ದಾರೆ. ಇದೊಂದು ವಿದ್ಯಾರ್ಥಿಗಳಿಗೆ ಇದೊಂದು ಸ್ಫೂರ್ತಿಯನ್ನು ನೀಡತಕ್ಕಂಥದ್ದು. ಬಹುಶಃ ನೀವೆಲ್ಲ ನಗಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ವಿವೇಕಾನಂದ ವಿದ್ಯಾಸಂಸ್ಥೆ ಇರ್ಬೋದು ಅಥವಾ ಇನ್ನಿತರ ಸಂಸ್ಥೆಯಲ್ಲಿ ಎಷ್ಟು ದಿನಗಳಿಂದ ಪಾಪ ರಜೆಯಲ್ಲಿ ಮನೆಗೆ ಹೋಗಿಲ್ಲ, ಯಾವುದೇ ಹಬ್ಬ ಹರಿದಿನಗಳಿಲ್ಲ. ಬೆಳಗಿನ ಅವಧಿಯಿಂದ 7 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಅಭ್ಯಾಸ ಮಾಡಿದ್ದಾರೆ ಅವರು. ವೆರಿ ಗುಡ್. ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆ. ಬೇರೆ ಯಾರು ಇದ್ದೀರಾ ಮಕ್ಕಳೇ? ಇನ್ನು ಬೇರೆ ಯಾರಿದ್ದೀರಿ? ಬನ್ನಿ, ಇದ್ದವರು ಬನ್ನಿ. ಬಂದಿದ್ದೀರಾ? ಓ ವೆರಿ ಗುಡ್. ಶಾಲೆ ಬೆತನಿ ಪದವಿ ಪೂರ್ವ ಕಾಲೇಜು ನೂಜುಬಾಲ್ತಲ. ಯಾವ ಈವೆಂಟ್ಗಳಲ್ಲಿ?
800, 3000, 1500 ಎಲ್ಲ ನೋಡಿ ದೂರದ ಓಟ. ಇವಳನ್ನು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ದಿನ ಪಾಪ ನಿದ್ದೆ ಬಿಟ್ಟು ಅನ್ನಾಹಾರ ಬಿಟ್ಟು ಬೆಳಿಗ್ಗೆ ಎಷ್ಟು ಗಂಟೆಗೆ ಓಟಕ್ಕೆ ಬರ್ತೀನಿ ನೀನು? 7:30 ಗಂಟೆ. ಗ್ರಾಮಾಂತರ ಪ್ರದೇಶದ ನೂಜುಬಾಲ್ತಿಲದ ಹುಡುಗಿ, ಕಳೆದ ವರ್ಷ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂತಹ ಒಂದು ಹೆಮ್ಮೆಯ ವಿದ್ಯಾಸಂಸ್ಥೆ, 3ರಲ್ಲಿ ಪ್ರಥಮ ಸ್ಥಾನ. ನೋಡಿ ನವೀನ್ ಸರ್ ಅವರ ಮುಖದಲ್ಲಿ ಇನ್ನೂ ಮಂದಹಾಸ ಮೂಡ್ತಾ ಇದೆ. 3ನೇ ವಿದ್ಯಾರ್ಥಿ ಪ್ರಥಮ ಸ್ಥಾನ. ಇನ್ನು ಬರಲಿ ಮಕ್ಕಳು, ಕಂಗ್ರಾಚುಲೇಷನ್. ಜೋರಾದ ಚಪ್ಪಾಳೆ ತಟ್ಟಿ ನೋಡ. ಮತಾಯಿ ಸರ್ ಮತ್ತು ಪುನೀತರವರಿಂದ ತರಬೇತಿಗೊಂಡಂತಹ ವಿದ್ಯಾರ್ಥಿನಿ. ನಿನ್ನ ಹೆಸರೇನಮ್ಮ? ಪ್ರಮೀಳಾ ಕುಮಾರಿ. ಪ್ರಮೀಳಾ ಇವರಿಗೆ ನಮ್ಮ ಅಭಿನಂದನೆಗಳು, ವಿಶೇಷವಾಗಿ ಅಭಿನಂದನೆಗಳು. ಪಾಪ ಬಹಳಷ್ಟು ಶ್ರಮ ವಹಿಸಿ ಈ ಒಂದು ದೂರದ ಓಟ 800, 1500 ಮತ್ತು 3000 ಓಟ. ಹೌದು, ರಾಷ್ಟ್ರಮಟ್ಟದ ಬೇರೆ ಇದ್ದಾಳೆ ಹುಡುಗಿ, ಇನ್ನೊಬ್ಬಳಿದ್ದಾಳೆ. ಇನ್ನು ಯಾರಿದ್ದಾರೆ ಮಕ್ಕಳೇ? ಇಷ್ಟೇನಾ? ಇನ್ನು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ಓಕೆ. ಇದ್ರೆ ಬರಬೇಕು. ಇನ್ನೂ ಸಮಯ ಇದೆ, ಇನ್ನೂ ಕೂಡ ಸಮಯ ಇದೆ. ಹಾಗಾಗಿ ಬಹಳ ಸಂತೋಷದಿಂದ ಕೊಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಮಕ್ಕಳು ಬೆಳಿಬೇಕು. ಮಕ್ಕಳು ಕ್ರೀಡೆಯಲ್ಲಿ ಬಹಳ ಅವಕಾಶಗಳನ್ನು ಉಪಯೋಗಿಸಲಿಕ್ಕೆ ಬಹಳ ಕಷ್ಟ ಇದೆ. ದಿನದಲ್ಲಿ ಒಂದು 8-10 ಗಂಟೆಗಳ ಕಾಲ ಆದರೂ ತ್ರಿವಿಧ ಜಿಗಿತ ಸ್ಪರ್ಧೆಯ ಸೇರಿ ಸ್ಪರ್ಧೆ ಮಾಡಿದರೆ ಮಾತ್ರ ಅವಕಾಶ ಇದೆ. ಅದರಿಂದ ಮತ್ತಷ್ಟು ಮಕ್ಕಳು ಬರಲಿ. ಹದಿನೇಳರ ವಯೋಮಾನದ ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತ ಸ್ಪರ್ಧೆಯ ವಿಜೇತರನ್ನು ಅಭಿನಂದಿಸ್ತಾ ಇದ್ದೇವೆ. ಮನೀಶ್ ಬಿ ಶೆಟ್ಟಿ, ಋತಿಕ್ VKMS, ಚೇತನ್ ಮೊರಾರ್ಜಿ. ಮಕ್ಕಳು ರೆಡಿ ಇದ್ದೀರಾ? ಮನೀಶ್ ಬಿ ಶೆಟ್ಟಿ ಎಲ್ಲಿದ್ದಿ? ಮನೀಶ್ ಬರಲಿಲ್ಲ, ಕೈ ಎತ್ತು. ಮನೀಶ್, ಋತಿಕ್, ಚೇತನ್. ಓಕೆ ಓಕೆ, ಒಂದು ನಿಮಿಷ ಮಕ್ಕಳು, ಒಂದು ನಿಮಿಷ. KPS ಕೆಯ್ಯೂರು ಇಲ್ಲಿಯ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಗುರುಗಳಾಗಿರ್ತಕ್ಕಂಥ ಬಾಬು ಎಂ ಸರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. 17ರ ವಯೋಮಾನದ ಬಾಲಕರ ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ವಿಜೇತರನ್ನು ಅಭಿನಂದಿಸಬೇಕು ಅಂತ ಹೇಳಿ ತನ್ನಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಾಬು ಸರ್. ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ಶ್ರೀಯುತ ಬಾಬು ಸರ್ ಅವರು ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ಶಾಲಾ ಶಿಕ್ಷಣ ಇಲಾಖೆಯ CRP ಆಗಿ VRP ಆಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ECU ಆಗಿ ಕೆಲಸವನ್ನು ನಿರ್ವಹಿಸಿದಂಥವರು ಪ್ರಸ್ತುತ KPS ಕೆಯ್ಯೂರು ಪ್ರಾಥಮಿಕ ಶಾಲೆಯ ವಿಭಾಗದಲ್ಲಿ ಮುಖ್ಯ ಗುರುಗಳಾಗಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮನೀಶ್, ಋತಿಕ್, ಚೇತನ್, ಬೇಗ ಓಡು. ತೃತೀಯ ಸ್ಥಾನಿ ಚೇತನ್ ಎಲ್ಲಿದ್ದಿ? ಚೇತನ್ ತ್ರಿವಿಧ ಜಿಗಿತ ಸ್ಪರ್ಧೆಯ ತೃತೀಯ ಸ್ಥಾನಿ ಚೇತನ್. ಮೊರಾರ್ಜಿ ದೇಸಾಯಿ ಬಲ್ನಾಡು ಇಲ್ಲಿಯ ವಿದ್ಯಾರ್ಥಿ. ಚೇತನ್ ಎಲ್ಲಿದ್ದೀರಿ? ಚೇತನ್ ನವೋದಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ. ಅಲ್ಲಿ ಯಾರೋ ಇಬ್ಬರು ಬರ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿ ಚೇತನ್.
ಇಲ್ಲ. ಕಂಚಿನ ಪದಕದೊಂದಿಗೆ ಚೇತನ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. 11.52 ಮೀಟರ್ ದೂರ ಜಿಗಿದಂತಹ ವಿದ್ಯಾರ್ಥಿ. ದ್ವಿತೀಯ ಸ್ಥಾನಿ ಋತಿಕ್, ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ, ಇಲ್ಲಿ ವಿದ್ಯಾರ್ಥಿ 11.53 ಮೀಟರ್ ದೂರ ಜಿಗಿದು ಬೆಳ್ಳಿಯ ಪದಕದೊಂದಿಗೆ ಗೌರವ ಹರ್ಡಲ್ಸ್ ಅಲ್ಲಿದ್ದಾರೆ. ಎಷ್ಟು ಹಿಟ್ಸ್ ಎಷ್ಟು ಸರ್? ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಮನೀಶ್ ಬಿ ಶೆಟ್ಟಿ, ಶ್ರೀರಾಮ ನೆಲ್ಯಾಡಿ. ಮನೀಶ್ ಬಿ ಶೆಟ್ಟಿ ಪ್ರಥಮ ಸ್ಥಾನ, 11.80 ಮೀಟರ್ ಜಿಗಿದು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತ ಮನೀಶ್ ಬಿ ಶೆಟ್ಟಿ. ಅಥ್ಲೆಟ್ಸ್ ಅಟೆನ್ಷನ್, ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಬಾಬು ಸರ್. ಸರ್ ಎಷ್ಟು ಹಿಟ್ಸ್? 2 4 4 2 ಬಂದು ಶ್ರೀಯುತ ಕೃಷ್ಣ ಪ್ರಸಾದ್. Under 14 boys, 80 meter hurdles winners Dhanush R.D. Vivekananda Angla Madhyama Tenkila, Kritik R. Vivekananda Angla Madhyama Tenkila ಮತ್ತು ರುತೇಶ್ ವಿದ್ಯಾರಶ್ಮಿ ಸವಣೂರು. ನೀವು ಹೂಜೆ ಕಡೆಗೆ ಬರಬೇಕು. ಧನುಷ್, ಕೃತಿಕ್ ಮತ್ತು ರುತೇಶ್. ಅಂಡರ್ 14 80 ಮೀಟರ್. ನೋಡಿ, ಟ್ರ್ಯಾಕ್ನ 2 ಸೈಡ್ ನಿಂತಿರುವವರು, ನೀವು ಅಲ್ಲಿ ಮುಂದೆ ಹೋದ್ರೆ ಇಲ್ಲಿ ಪ್ಲೇಸ್ ಮತ್ತು ಟೈಮ್ ನೋಡುವವರಿಗೆ ಕಷ್ಟ ಆಗ್ತದೆ. ಎಲ್ಲ ನೀವು ಹೊರಗಡೆ ಹೋಗಿ ಒಳಗೆ ಬೇಡ, ಹೊರಗಡೆ ಹೋಗಿ, ಹೊರಗಿನ ಸೈಡ್, ಹೊರಗಿನ ನೋಡಿ. ನಿಮಗೆ ಕನ್ನಡ ಅರ್ಥ ಆಗ್ತದಾ? ಹೊರಗಿನ ಸೈಡಿಗೆ ಹೋಗಿ, ಹೊರಗೆ ಅಂದ್ರೆ ಆಚೆ ಸೈಡಿಗೆ, ಎಲ್ಲರೂ ಸೀದಾ ಹೊರಗೆ ಹೋಗ್ಬೇಕು. ನೀವು ಮುಂದೆ ಹೋದ್ರೆ ಇಲ್ಲಿ ಕಾಣ್ಬೇಕಲ್ಲ, ಇಲ್ಲಿ ಕೂತವರು ಕೂಡ ಎದ್ದು ಹೋಗ್ಬೇಡಿ. ನೋಡಿ, ಎಲ್ಲರಿಗೂ ಅರ್ಥ ಆಗ್ತದಲ್ವಾ? ಹೊರಗಡೆ ಹೋಗಿ. ಇಲ್ಲಿ ಪ್ಲೇಸ್ ನೋಡುವವರಿಗೆ ಮತ್ತು ಟೈಮಿಂಗ್ಸ್ ನೋಡುವವರಿಗೆ ಕಷ್ಟ ಆಗ್ತದೆ, ಎದ್ದು ಹೋಗಬೇಡಿ. ರುತೇಶ್ ವಿದ್ಯಾರಶ್ಮಿ ಆಳ್ವರೆ, ಶಿವಪ್ರಸಾದ್ ಆಳ್ವರೆಲ್ಲಿದ್ದಾರೆ? ನಿಮ್ಮ ಹುಡುಗ ಇಲ್ಲಿ ಬರಬೇಕು. ಅಂಡರ್ 14 80 ಮೀಟರ್ಸ್ ಹರ್ಡಲ್ಸ್ ವಿನ್ನರ್ ಇದ್ದೀರಾ? ಶಿವಪ್ರಸಾದ್ ಆಳ್ವರೆ. ರಿತೇಶ್ ವಿದ್ಯಾರಶ್ಮಿ ಸರ್, ಆಳ್ವರೆ, ನಿಮ್ಮ ಹುಡುಗ ಬರಬೇಕಾದಷ್ಟು ಬೇಗ. ಶಿವಪ್ರಸಾದ್ ಆಳ್ವರು ಆಗದಿಂದ ಹೇಳ್ತಾ ಇದ್ದಾರೆ ನಮ್ಮ ಹೆಸರನ್ನು ಕರೀಲಿಲ್ಲ ಅಂತ. ಸರ್, ಈಗ ಸುಯೋಗ ಬಂದಿದೆ. ರಿತೇಶ್ ಆಳ್ವರೆ ಬಂದ್ರ? ಎಸ್, ವೇದಿಕೆ ಕಡೆಗೆ ಬರಲಿ. ಧನುಷ್ ಅವರು, ಕೃತಿಕ್ ಅವರು ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲದವರು 13.19 ಸೆಕೆಂಡುಗಳಿಗೆ ಸ್ಪರ್ಧೆಯನ್ನು ಮುಗಿಸಿದ್ದಾರೆ. ಕೃತಿಕ್ ಅವರು 13.72, ರುತೇಶ್ ಅವರು 14.59 ಸೆಕೆಂಡ್ಗಳ ಮೂಲಕ ಸ್ಪರ್ಧೆಯನ್ನು ಮುಗಿಸಿಕೊಂಡಿದ್ದಾರೆ. ಈ ಸ್ಪರ್ಧಿಗಳನ್ನು ಅಭಿನಂದಿಸಲಿಕ್ಕೆ ಸರ್ ಕೃಷ್ಣಪ್ರಸಾದ್ ಸರ್ ನೆಕ್ಸ್ಟ್ ಸರಿ, ಇಲ್ಲಿ ಯಾರನ್ನು ಹೇಳಿ?
ಹಾಂ ರಾಜೇಶ್ ಸರ್, ರಾಜೇಶ್ ತೊಂದರೆ ಹೇಳಿದೆ ಅದು ಒಂದು ನಿಮಿಷ ಕೃಷ್ಣ ಪ್ರಸಾದ್ ಸರ್ ಬನ್ನಿ. ಕೃಷ್ಣ ಪ್ರಸಾದ್ ತಾಂತ್ರಿಕತೆಯಲ್ಲಿ ದೊಡ್ಡ ಹೆಸರಿದೆ. ಈಗಾಗಲೇ ಬಂಟ್ವಾಳದಿಂದ ಕಳೆದ ವರ್ಷ ನಮ್ಮ ತಾಲೂಕಿಗೆ ಬಂದಿದ್ದಾರೆ. ತಾಲೂಕಿನ ಒಳ್ಳೆಯ ಪ್ರತಿಭಾನ್ವಿತ ಹುಡುಗ. ಈಗಾಗಲೇ ಬೆಟ್ಟಂಪಾಡಿಯಲ್ಲಿ ಹಲವಾರು ದೈಹಿಕ ಶಿಕ್ಷಕರಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಹುಡುಗ ಅಂತ ಹೇಳ್ಬೋದು, ನಮ್ಮ ಎದುರು ಬೆಳೆದಂಥ ಹುಡುಗ ರಂಗನಾಥ್ ರೈ ಗುತ್ತು ಅವರ ಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮೆಲ್ಲ ಇದಕ್ಕಿಂತ ಜೂನಿಯರ್ ಅವರು. ಆದರೆ ಈಗ ತಾಂತ್ರಿಕ ಎಲ್ಲದರಲ್ಲಿ ಬಹಳ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವವರು. ಕ್ರೀಡೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರೆ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಕೇಳ್ತಾ, ಈ ಕ್ರೀಡಾಂಗಣದ ವ್ಯವಸ್ಥೆಯಲ್ಲಿ ಹಲವು ದಿನಗಳಿಂದ ದುಡಿತಾ ಇದ್ದವರು ಶ್ರೀಯುತ ಕೃಷ್ಣ ಪ್ರಸಾದ್ ಸರ್, ನೀವು ಈ ಮಕ್ಕಳನ್ನು ಹರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕಳೆದ 1 ತಿಂಗಳಿನಿಂದ ಈ ಸಂಸ್ಥೆಗೆ ಬಂದು ಕ್ರೀಡಾಂಗಣದ ತಯಾರಿಯಲ್ಲಿ ಅದರ ಎಲ್ಲ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು ಸಂಚಾಲಕರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿದವರು ಶ್ರೀಯುತ ಕೃಷ್ಣ ಪ್ರಸಾದರು, ಮೋನಪ್ಪ ಸರ್, ಶ್ರೀಯುತ ಬಾಲಕೃಷ್ಣ ಸರ್ ಮತ್ತು ಉಳಿದಂತಹ ಸವಣೂರು ವಲಯದ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸೇರಿ ಈ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಅತ್ಯಂತ ಎತ್ತರದಲ್ಲಿ ಇರುವಂತಹ ಧನುಷ್ BP ಮೇಲೆ ಇರಬೇಕು, ಕೃತಿಕ್ R ವಿವೇಕಾನಂದ ಆಂಗ್ಲ ಮಾಧ್ಯಮ ತಿಂಗಳ 2 ಸ್ಥಾನಗಳನ್ನು ಪಡ್ಕೊಂಡಂತಹ ವಿವೇಕಾನಂದ ಆಂಗ್ಲ ಮಾಧ್ಯಮ ಸಂಸ್ಥೆ, ಕೃತೇಶ್ ವಿದ್ಯಾರಶ್ಮಿ ವಿದ್ಯಾಲಯ. ಹಾಗೆ ಈ ಪ್ರಥಮ ಸ್ಥಾನವನ್ನು ಪಡೆದಂತಹ ಧನುಷ್ ಅವರನ್ನ ಕೃಷ್ಣ ಪ್ರಸಾದ್ ಸರ್ ಚಿನ್ನದ ಪದಕದೊಂದಿಗೆ ಶುಭವನ್ನು ಹಾರೈಸಬೇಕು. ಜಿಲ್ಲಾ ಮಟ್ಟದಲ್ಲಿ ಕೂಡ ಸ್ಥಾನವನ್ನು ತಮ್ಮದಾಗಿಸಿಕೊಳ್ತಾರೆ ಅನ್ನುವಂಥ ಆಶಯ ಅವರದು ಮತ್ತು ನಮ್ಮದು. ಕೃತಿಕ್ R ವಿವೇಕಾನಂದ ಆಂಗ್ಲ ಮಾಧ್ಯಮ, ಇನ್ನೋರ್ವ ಒಂದೇ ಕಲರ್ನ ಟಿ ಶರ್ಟ್ ಅನ್ನು ಧರಿಸಿದವರು, ಇಬ್ಬರು ಕೂಡ ವಿವೇಕಾನಂದ ಆಂಗ್ಲ ಮಾಧ್ಯಮದವರು. ಇನ್ನೋರ್ವ ರಿತೇಶ್ ವಿದ್ಯಾರಶ್ಮಿಯ ಹುಡುಗ, ಶಿವಪ್ರಸಾದರ ಪ್ರೀತಿಯ ಹುಡುಗ, ತೃತೀಯ ಸ್ಥಾನದಲ್ಲಿ. ಎಂತ ಸರ್ ಹಿಡಿಸಿದೀನು ರಮಣ ಸರ್? ಎಸ್, ಅಟೆನ್ಷನ್. ಹಲೋ ಹಲೋ ರಾಮಣ್ಣ ಸರ್, ಆಗ್ಲಿಲ್ಲ, ಅದು ಯಾವ್ದದು? ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ಸರ್. ಹಲೋ ರಾಮಣ್ಣ ಸರ್ ಸರ್, ಇದು 5ನೇ ಇಡ್ಸಾ? ಆರು ಇಡ್ಸ್ ಉಂಟಾ? meters hurdle, primary girls winners Sanvi Anand, Vivekananda Angla Madhyama Tinkila, Punyashri GHPS Kavu, Melissa Jane Dias, Bethany Darbe, ನೀವು ವಿಜಯ ವೇದಿಕೆ ಕಡೆಗೆ ಬರಬೇಕು. 80 ಮೀಟರ್ ಹರ್ಡಲ್ಸ್ ಪ್ರೈಮರಿ ಬಾಲಕಿಯರ ವಿಜೇತರು ಸಾನ್ವಿ ಆನಂದ್, ವಿವೇಕಾನಂದ ತಿಂಕಿಲ, ಪುಣ್ಯಶ್ರೀ GHPS ಕಾವು, ಮೆಲಿಸಾ ಜೆ ಡಯಾಸ್, ಬೆತನಿ ದರ್ಬೆ ಪುತ್ತೂರು. ಬರಲಿಲ್ಲ. ಎಲ್ಲಿದ್ದೀರಿ? ಸಾನ್ವಿ, ಪುಣ್ಯಶ್ರೀ, ಮೆಲಿಸಾ ಜೆನ್ ಡಯಾಸ್, ಇತ್ತೆ ಬನ್ನಿ. ಎಸ್, 3 ಜನ ಕೂಡ ಬಂದ ಮೇಲೆ ಹೋಗಿ ನೀವು ಇಲ್ಲಿ. 3 ಜನ ಬರಲಿ. ಅಕ್ಕ, ಅಲ್ಲಿ ಯಾರು ಅವಳು? ಸಾನ್ವಿ ಆನಂದ, ಸಾನ್ವಿಯಾ, ಪುಣ್ಯ, ಉಳಿದವರು ಬರಲಿಲ್ಲ. ಬನ್ನಿ. ಪುಣ್ಯಶ್ರೀ, ನೀವು ಪುಣ್ಯಶ್ರೀಯಾ? ಬನ್ನಿ. ಮೆಲಿಸಾ ಜೆನ್ ಡಯಾಸ್, ಸಾನ್ವಿ ಆನಂದ್, ಬನ್ನಿ. ಪುಣ್ಯಶ್ರೀ ಸ್ಪೈಕ್ ತೆಗೆಯಮ್ಮ.
ರಾಜೇಶ್ ಸರ್ ಒಂದು ಬಿಡ್ತಾ ಇದ್ದಾರೆ. ಎಸ್ ರಾಜೇಶ್ ಸರ್, ಈ ಮಕ್ಕಳನ್ನು ಹರಿಸಬೇಕು. ಮುಂದಿನ ವರ್ಷದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕು ಅನ್ನೋಂಥ ನಿರೀಕ್ಷೆಯಲ್ಲಿ ನೀವಿದ್ದೀರಿ. ನಿಮ್ಮೊಂದಿಗೆ ನಾವೆಲ್ಲರೂ ಇರಬೇಕಾಗ್ತದೆ. ಹಾಗೆ ಈ ವರ್ಷದ ತಾಲೂಕು ಕ್ರೀಡಾಕೂಟವನ್ನು ನಡೆಸಿಕೊಟ್ಟಂಥ ಭಾಸ್ಕರಾಚಾರ್ ಹಿಂದಾರ್ ಇವರ ಆಶೀರ್ವಾದ ಕೂಡ ನಿಮಗಿದೆ. ನಾವು ಒಳ್ಳೆಯ ಕೆಲಸಕ್ಕೆ ಹೊರಡುವಾಗ ಹಿರಿಯರ ಆಶೀರ್ವಾದವನ್ನು ಪಡಿಬೇಕಾಗ್ತದೆ, ಹಿರಿಯರ ಪ್ರೋತ್ಸಾಹ ಬೇಕಾಗ್ತದೆ. ಹಾಗಾಗಿ ಈ ಸಂದೀಪನಿ ವಿದ್ಯಾಸಂಸ್ಥೆಯ ದೊಡ್ಡ ಸಂಸ್ಥೆಯ ಸಂಚಾಲಕರು ನಿಮಗೆ ಆಶೀರ್ವಾದದೊಂದಿಗೆ ಧ್ವಜವನ್ನು ಹಸ್ತಾಂತರಿಸಲಿಕ್ಕಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ಮುಂದಿನ ವರ್ಷದ ತಾಲೂಕು ಮಟ್ಟದ ಕ್ರೀಡಾಕೂಟ ಅತ್ಯಂತ ಅದ್ಧೂರಿಯಾಗಿ ನಡೀತದೆ. ಖಂಡಿತ ನಡೆಸುವಲ್ಲಿ ನೀವು ಸಮರ್ಥರಾಗ್ತೀರಿ. ನಮ್ಮೆಲ್ಲರ ಶುಭಾಶಯದೊಂದಿಗೆ ನಿಮ್ಮನ್ನು ನಾವು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಸರ್. ಅಲ್ಲಿ ಸಾನ್ವಿ ಆನಂದ್ ಪ್ರಥಮ ಸ್ಥಾನವನ್ನು, ವಿವೇಕಾನಂದ ವಿದ್ಯಾರ್ಥಿನಿ ಮೇಳಕ್ಕೆ ಏರಬೇಕಾದಂಥ ಹುಡುಗಿ 80 ಮೀಟರ್ ಹರ್ಡಲ್ಸಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು, ಚಿನ್ನದ ಪದಕವನ್ನು ಅಲಂಕರಿಸ್ತಾ ಇದ್ದೀರಿ. ಪುಣ್ಯಶ್ರೀ GHPS ಕಾವೂರಿನವರು ನೀವು. ಮೆಲಿಸಾ ಜೈನ್ ಡಯಾಸ್ ಬೆತ್ತನಿ ದರ್ಬೆಯ ವಿದ್ಯಾರ್ಥಿನಿ, ಎಲ್ಲ ನಮ್ಮ ಪುತ್ತೂರಿನವರು. ಅದು ಕಡಬ ಪುತ್ತೂರು ಅಂತ ಹೇಳಿದ್ರೆ ಬೇರೆ ಬೇರೆ ತಾಲೂಕಲ್ಲ, ಆದರೂ ನಮಗೆ ಸ್ವಲ್ಪ ಹತ್ತಿರದವರು ಅಂತ ಹೇಳ್ತಾ ಇದ್ದೇವೆ. ರವಿಶಂಕರ್ ಸರ್ ನಗಬೇಡಿ, ನಮ್ಮವರೇ ಎಲ್ಲ ನಮ್ಮವರೇ, ಆದರೆ ಗಡಿ ಸ್ವಲ್ಪ ಆಚೆ ಈಚೆ ಇರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಅಟ್ಲೆಟ್ಸ್ ಅಟೆನ್ಷನ್ ಅಣ್ಣ, ಬ್ಯಾಂಡ್ ಸರ್, ಸೆಲ್ಯೂಟ್. ಆರ್ಡರ್. ಥ್ಯಾಂಕ್ ಯು ಸರ್. ಎಂಬತ್ತು ಮೀಟರ್ ಹರ್ಡಲ್ಸ್ ಪ್ರೈಮರಿ ಬಾಯ್ಸ್ ವಿನ್ನರ್ಸ್ ಪ್ರಣಾಮ್ ಸೈಂಟ್ ಆನ್ಸ್ ಕಡಬ, ಪ್ರೀತಮ್ ಎಂ ವಿವೇಕಾನಂದ ಇಂಗ್ಲಿಷ್ ಮೇಡಮ್ ತಿಂಕಿಲ ಮತ್ತು ವಿನೀತ್ ಜನಾರ್ದನ ಬೆತ್ತನಿ ಜ್ಞಾನೋದಯ ಬೆತ್ತನಿ. ಕುಶಾಲಪ್ಪ ಸರ್ ಇದ್ದೀರಾ? ಹತ್ತಿರದಲ್ಲಿದ್ದೀರಾ? ಕುಶಾಲಪ್ಪ ಸರ್ ಬನ್ನಿ. ಕುಶಾಲಪ್ಪ ಸರ್ ಈಚೆ ಬನ್ನಿ. ಶ್ರೀಯುತ ಸಹದೇವ್ ಸರ್ ದಯವಿಟ್ಟು ಒಮ್ಮೆ ವೇದಿಕೆ ಹತ್ರ ಬರಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಹದೇವರು ಹಿರಿಯ ದೈಹಿಕ ಶಿಕ್ಷಣ ನಿರ್ದೇಶಕರು, ಕಲ್ಪನೆ ಸರ್ಕಾರಿ ಸರ್ಕಾರಿ ಪ್ರೌಢಶಾಲೆ ಸರ್ವೆ ಇಲ್ಲಿನ ದೈಹಿಕ ಶಿಕ್ಷಣ ನಿರ್ದೇಶಕರು. ಸಹದೇವ್ ಸರ್ ಇಲ್ಲಿದ್ದೀರಲ್ಲ? ಎಲ್ಲಿದ್ದೀರಿ? ಅಲ್ಲಿದ್ದಾರೆ, ಸರಿ ಬನ್ನಿ ಸರ್. ಸ್ವಲ್ಪ ಬೆಳಿಗ್ಗಿನಿಂದ ಮಾತಾಡಿ ದಡಬಡಿಸ್ತದೆ ಬಾಯಿ, ಹಾಗಾಗಿ ಬೇಸರ ಮಾಡಬೇಡಿ, ಬನ್ನಿ ಸರ್. ಸಹದೇವ್ ಸರ್ ಅಥವಾ ಇದ್ದಾರೆ ಸರ್. ಇಲ್ಲಿ ಪ್ರಣಾಮ್ ಇದ್ದೀರಾ? ಪ್ರಣಾಮ್ ಸೈಂಟ್ ಆನ್ಸ್ ಕಡಬ, ಪ್ರಣಾಮ್ ಪ್ರೀತಮ್ ಮತ್ತು ವಿವೇಕಾನಂದ ತಿಂಕಿಲ, ವಿನೀತ್ ಜ್ಞಾನೋದಯ ಬೆತ್ತನಿ ಇದ್ದೀರಾ? ಪ್ರಣಾಮ್ ಪುನೀತ್ ಮತ್ತು ವಿನೀತ್. ಎಂಬತ್ತು ಮೀಟರ್ ಹರ್ಡಲ್ಸ್ ವಿಜೇತರು ಪ್ರೈಮರಿ ಬಾಯ್ಸ್ ಪ್ರಣಾಮ್ ಪ್ರೀತಮ್ ವಿವೇಕಾನಂದ ಸರಿ, ವಿನೀತ್ ಜ್ಞಾನೋದಯ ಬೆತ್ತನಿ ಇಬ್ಬರು ಬರಲಿಲ್ಲ, ಬಂದಿದ್ದಾರೆ. ಇವರನ್ನು ಕುಶಾಲಪ್ಪ ಸರ್, ಪಡುಬೆಟ್ಟಿನ ಕುಶಾಲಪ್ಪ ಸರ್ ಈ ಕ್ರೀಡಾಂಗಣದ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಈಗೀಗ ತಾನೇ ದೈಹಿಕ ಶಿಕ್ಷಣದ ಹೊಸ ಹುಡುಗರು. ಕುಶಾಲಪ್ಪ ಸರ್ ಅನೇಕ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದುಕೊಂಡು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಬೆಳಿಬೇಕಾದರೆ ಯುವಕರು ಬೇಕಾಗ್ತದೆ. ಹಾಗಾಗಿ ಹೊಸ ಯುವಕರು ಇನ್ನು ಮುಂದಿನ ದಿನಗಳಲ್ಲಿ ತಾಂತ್ರಿಕತೆಯನ್ನು ಅಲ್ಲಿ ಕೂಡ ತೊಡಗಿಸಿಕೊಳ್ಬೇಕಾಗುತ್ತೆ. ಈ ಕ್ರೀಡಾಕೂಟದಲ್ಲಿ ಹಲವು ದಿನಗಳ ಕಾಲ ನಮ್ಮ ಜೊತೆಗೆ ಈ ಮೈದಾನದ ಉಸ್ತುವಾರಿಯಲ್ಲಿ ನೀವಿದ್ದವರು. ಆ ನಿಟ್ಟಿನಲ್ಲಿ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಪ್ರಥಮ ಸ್ಥಾನವನ್ನು ಏರಬೇಕಾದಂಥ ಪ್ರಣಾಮ್ ಸೈಂಟ್ ಆನ್ಸ್ ಕಡಬದವರು, ಪ್ರೀತಮ್ ಎಂ ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮ ತೆಂಕಿಲ, ವಿನೀತ್ ಜ್ಞಾನೋದಯ ಬೆತ್ತನಿ, ಈ ಮೂವರು ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ
ಶುಭಾಶಯ ಇದೆ. ಪುತ್ತೂರು ತಾಲೂಕು ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಹೆಸರನ್ನು ಗಳಿಸಿದಂತಹ ತಾಲೂಕು. ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಹೆಸರಿದೆ. ಎಲ್ಲ ತಾಲೂಕುಗಳಿಗೆ ಮಾದರಿಯಾಗಿರುವಂತಹ ಪುತ್ತೂರು ತಾಲೂಕು ಅತ್ಯಂತ ಹೆಚ್ಚು ಕ್ರೀಡಾಪಟುಗಳನ್ನು ಜಿಲ್ಲೆ ರಾಜ್ಯಕ್ಕೆ ಕಳಿಸಿದಂತಹ ತಾಲೂಕು ಎನ್ನುವಂಥ ಸಂತೋಷದೊಂದಿಗೆ ಅಥ್ಲೆಟ್ಸ್ ಚಿನ್ನ ಬೆಳ್ಳಿ ಕಂಚಿನ ಪದಕಗಳೊಂದಿಗೆ ಮಿಂಚುತ್ತಾ ಇದ್ದೀರಿ. ಅಥ್ಲೆಟ್ಸ್ ಎಲ್ಲರ ಶುಭ ಹಾರೈಕೆ, ನಮ್ಮೆಲ್ಲ ಕ್ರೀಡಾಕೂಟದ ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಪೋಷಕರೆಲ್ಲರೂ ಶುಭಾಶಯವನ್ನು ಹಾರೈಸ್ತಾ ಅಥ್ಲೆಟ್ಸ್ ಅಟೆನ್ಷನ್, ಹುಡಿ ಸಲ್ಯೂಟ್ ಆರ್ಡರ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ವಿಶಾಲಪ್ಪ ಸರ್. ದಾಮೋದರ್ ಸರ್ ಅವರನ್ನು ಕಳಿಸ್ಬೇಕು ಇಲ್ಲಿಗೆ. ಶಿವಪ್ರಸಾದ್ ಅಲ್ರಿ, ಶಿವಪ್ರಸಾದ್ ಬೈಬೇಕು.
17ರ ವಯೋಮಿತಿಯ ಹರ್ಡಲ್ಸ್ ನಡೀತಾ ಇದೆ. ಅಲ್ಲಿ ಏನು ಕೊನೆಯ ಹಂತದಲ್ಲಿ ಸ್ವಲ್ಪ ಎಡವಿದ್ರು ಪ್ರಥಮ ಹೀಟ್ಸ್ದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿ ತುಂಬ ಪ್ರಾಕ್ಟೀಸ್ ಮಾಡಿ ಬರಬೇಕಾಗ್ತದೆ. ಹರ್ಡಲ್ಸ್ಗೆ ಎಲ್ಲ ಕ್ರೀಡೆಯಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರೆ, ಅದನ್ನು ಅನುಭವಿಸಿದರೆ ಮಾತ್ರ ಸಾಧನೆಗಳನ್ನು ಮಾಡಲಿಕ್ಕಾಗ್ತದೆ. ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಬೇಕಾಗ್ತದೆ. ದಿನದ 24 ಗಂಟೆಯಲ್ಲಿ 8-10 ಗಂಟೆಗಳಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ವಿಷಯಗಳಲ್ಲಿ ಸಾಧನೆ ಮಾಡೋದು ದೊಡ್ಡದಲ್ಲ, ಆದರೆ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡೆಯಲ್ಲಿ ಬೆಳಿಬೇಕಾದ್ರೆ ಹಲವು ಸಮಯ, ಹಲವು ಗಂಟೆಗಳ ಸಾಧನೆ ಬೇಕಾಗ್ತದೆ. ಹಾಗೆ ರವಿಶಂಕರ್ ಸರ್, ವಿವೇಕಾನಂದ ಆಂಗ್ಲ ಮಾಧ್ಯಮದ, ನಿಮ್ಮ 2 ಮಕ್ಕಳನ್ನು ಇಲ್ಲಿ ಒಮ್ಮೆ ಆದರೆ ಕಳಿಸಬೇಕು. ಈಗಾಗಲೇ 3 ಸ್ಥಾನಗಳನ್ನು 2 ವಿಭಾಗಗಳಲ್ಲಿ ಗಳಿಸಿದಂಥ ರವಿಶಂಕರ್ ಸರ್ ಅಲ್ಲ, ದಾಮೋದರ್ ಸರ್ ಅವರನ್ನು ನಮ್ಮ ಕಳಿಸಲಿ ಇಲ್ಲಿಗೆ. ರಿಸಲ್ಟ್ ಒಂದು ಆಗಿದ್ದರೆ ಕಳುಹಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೊಂದು ಹೀಟ್ಸ್ ನಡೀತಾ ಇದೆ. 110 ಹರ್ಡಲ್ಸ್ ಬಹಳ ಸುಮಾರು 4-5 ಮೀಟರ್ಗಳ ಅಂತರದೊಂದಿಗೆ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. 1, 2, 3 ಸ್ಪರ್ಧಿಗಳಿಗೆ ಮಾತ್ರ ಅವಕಾಶ ಇದೆ. ಬಹುಶಃ ಕ್ರೀಡಾಕೂಟ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾದಂಥ ಒಬ್ಬ ವ್ಯಕ್ತಿತ್ವ ಶ್ರೀಯುತ ರವೀಂದ್ರ ಮಾಸ್ಟರ್, ನೆಲ್ಯಾಡಿ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ನನ್ನ ಶಿಕ್ಷಕರು ಕೂಡ ಹೌದು. ಶ್ರೀಯುತ ರವೀಂದ್ರ ಸರ್ ಅವರ ಇಂಪಾದಂತಹ ಸ್ವರ ಇವತ್ತು ಕೂಡ ನಮ್ಮ ಕಿವಿಯ ಕೇಳಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಸ್ವತಃ ಒಬ್ಬ ಸಹ ಶಿಕ್ಷಕರಾಗಿದ್ದುಕೊಂಡು ಈ ಕ್ರೀಡಾಕೂಟದ ಎಲ್ಲ ದಾಖಲೆಗಳನ್ನ ಅಶ್ರಫ್ ಸರ್ ಒಂದು ಪುಸ್ತಕಗಳನ್ನು ಬರೆಯುವುದರ ಮೂಲಕ ರೆಡ್ ಬ್ಲೂ 100 ಹರ್ಡಲ್ಸ್ ಗರ್ಲ್ಸ್ಗೆ ಮಾರ್ಕ್ ಯಾವುದು ಇರೋದು? ರೆಡ್ ಸ್ವತಃ ತಾನೇ ಬರೆದಂಥ ಪುಸ್ತಕ ಇದೆ. ಇವತ್ತು ನಾವು ಯಾರು ಕೂಡ ಆ ರೀತಿ ದೈಹಿಕ ಶಿಕ್ಷಕರು ಕೂಡ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿ ಕೂಟದಲ್ಲಿ ಇರತಕ್ಕಂಥ ಸಾಧನೆಯನ್ನ, ಆ ಸಾಧಕರ ವಿವರಗಳನ್ನ ಅವರು ಕಲೆಕ್ಟ್ ಮಾಡಿಕೊಂಡು ಒಂದು ಪುಸ್ತಕವನ್ನ ಸ್ವತಃ ಬರೆದಿದ್ದಾರೆ. ಅವರ ಸಹೋದರ ಶ್ರೀ ನಾರಾಯಣ ಭಟ್ ರಮಕುಂಜೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಬಹುಶಃ ಅವರನ್ನ ಈ ಒಂದು ಕೂಟದಲ್ಲಿ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಅವರನ್ನ ನೆನಪಿಸಿಕೊಳ್ತಾ ಇದ್ದೇವೆ. ನನ್ನ ಗುರುಗಳು ಕೂಡ ಹೌದು. ಶ್ರೀಯುತ ರವೀಂದ್ರ ಸರ್ ಅವರಿಗೆ ಈ ಕೂಟದ ಪರವಾಗಿ ವಿಶೇಷವಾಗಿ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿಗೂ ಕೂಡ ಆ ರೀತಿಯ ದಾಖಲೆಯನ್ನ ಯಾರೂ ಕೂಡ ಬರೆದಿಲ್ಲ. ಅದರ ಆ ಒಂದು ಅವರು ಬರೆದಂಥ ದಾಖಲೆಯ ಪುಸ್ತಕ ಏನಿದೆ ಅದು ನಮಗೆ ಮುಂದಿನ ದಿನಗಳಿಗೆ ಅದು ಪೂರಕ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಬಹುಶಃ ಇವತ್ತು ಲೈವ್ ಅಲ್ಲಿ ಆ ಕಾರ್ಯಕ್ರಮಗಳನ್ನೆಲ್ಲವನ್ನು ವೀಕ್ಷಣೆ ಮಾಡಿ ನನಗೆ ಕಂಗ್ರ್ಯಾಚುಲೇಷನ್ಸ್ ಕಳಿಸಿದ್ದಾರೆ. ಆದ ಕಾರಣ ಅವರ ನೆನಪಾಯಿತು. ನಮ್ಮ ಈ ಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಕ್ರೀಡೆಯ ಬಗ್ಗೆ ಅವರಿಗೆ ಇರತಕ್ಕಂಥ ಆಸಕ್ತಿಯನ್ನು, ಒಬ್ಬ ಸಹ ಶಿಕ್ಷಕನಾಗಿ ಇರತಕ್ಕಂಥ ಆಸಕ್ತಿಯನ್ನು ನಾನು ಗೌರವಿಸ್ತಾ ಇದ್ದೇನೆ. ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ.
ಈ ಮಧ್ಯೆ ಬಹುಶಃ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇಲ್ಲ. ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾಹಿತಿಗಾಗಿ ನಾನು ತಿಳಿಸ್ತಾ ಇದ್ದೇನೆ. ಶ್ರೀಮತಿ ಗೀತಾಂಜಲಿ ಮೇಡಮ್ ಇಲ್ಲ ನಾನು ಹೇಳ್ತಾ ಇಲ್ಲ, ನಿಮ್ಮನ್ನು ವೇದಿಕೆ ಕರೀತಾ ಇಲ್ಲ. ಬಂಟ್ವಾಳದಿಂದ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿಗೆ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಆಗಮಿಸಿದಂಥವರು ಕೆಲವೇ ವರ್ಷಗಳಾದಷ್ಟೇ. ಆದರೆ ಅವರ ಬಗ್ಗೆ ತಿಳ್ಕೊಳ್ಳುವಾಗ 2 ಬಾರಿ ಕ್ರಾಸ್ ಕಂಟ್ರಿಯಲ್ಲಿ, ರಾಷ್ಟ್ರ ಮಟ್ಟದ ಕ್ರಾಸ್ ಕಂಟ್ರಿಯಲ್ಲಿ 2 times ಕ್ರಾಸ್ ಕಂಟ್ರಿ ನೇಷನ್ಸಲ್ಲಿ ಅವರು ಭಾಗವಹಿಸಿದ್ದಾರೆ. 2 ಬಾರಿ ಅವರು ಹಾಫ್ ಮ್ಯಾರಥಾನಲ್ಲಿ ನ್ಯಾಷನಲ್ಸನ್ನು ಭಾಗವಹಿಸಿದ್ದಾರೆ. 2 ಬಾರಿ ಹಾಕಿ ನ್ಯಾಷನಲ್ಸಲ್ಲಿ ಮತ್ತು 1 ಬಾರಿ ಖೋಖೋ ನ್ಯಾಷನಲ್ಸಲ್ಲಿ ಕೂಡ ಭಾಗವಹಿಸಿದ್ದಾರೆ. ಟೋಟಲ್ 7 ಬಾರಿ ಅವರು ರಾಷ್ಟ್ರ ಮಟ್ಟವನ್ನು ನ್ಯಾಷನಲ್ಸಲ್ಲಿ ಪ್ರತಿನಿಧಿಸಿದ್ದಾರೆ. ಹಾಫ್ ಮ್ಯಾರಥಾನಲ್ಲಿ 6 ವರ್ಷದಲ್ಲಿ ಅವರು ಯೂನಿವರ್ಸಿಟಿ ರೆಕಾರ್ಡನ್ನು ಕೂಡ ಮಾಡಿದ್ದಾರೆ. ಹಾಫ್ ಮ್ಯಾರಥಾನಲ್ಲಿ 6 ವರ್ಷಗಳ ಕಾಲ ಅವರು ಯೂನಿವರ್ಸಿಟಿ ರೆಕಾರ್ಡ್ ಕೂಡ ಇದೆ. ಈಗ ಪ್ರಸ್ತುತ ಅವರ ಯೂನಿವರ್ಸಿಟಿಯ ರೆಕಾರ್ಡ್ ಬ್ರೇಕ್ ಆಗಿದೆ. ಬಹುಶಃ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರಾಗಬೇಕು ಅಂದರೆ ಕೆಲವರದೊಂದು ಮನಸ್ಥಿತಿ ಇದೆ, ಯಾವ ಕೆಲಸ ಇಲ್ಲದಿದ್ದರೆ ದೈಹಿಕ ಶಿಕ್ಷಕರಾಗ್ಬೋದು ಅಂತೇಳಿ. ಬಹುಶಃ ಕ್ರೀಡೆಯಲ್ಲಿ ಆಸಕ್ತಿ ಇರುವವರಿಗೆ ಮಾತ್ರ ದೈಹಿಕ ಶಿಕ್ಷಣ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಶ್ರೀಮತಿ ಗೀತಾಂಜಲಿ ಮೇಡಮ್ ಅವರನ್ನು ಸುಮಾರು 6-7 ಬಾರಿ ಯೂನಿವರ್ಸಿಟಿ ಪ್ಲೇಯರ್ ಆಗಿ ಅವ್ರ ದಾಖಲೆಯ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ನಮ್ಮ ಹೆಮ್ಮೆಯ ದೈಹಿಕ ಶಿಕ್ಷಣ ಶಿಕ್ಷಕಿ MPEd ಆಗಿ ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ನಮ್ಮ ಜೊತೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೇಡಮ್ ತಮ್ಮ ಇರುವಿಕೆಯನ್ನು ಗೌರವಿಸ್ತಾ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ನೋಡಿ ಮಕ್ಕಳೇ, ಕ್ರೀಡಾಪಟುಗಳಾಗಿ ಎಲ್ಲೋ ಒಂದು ಕಡೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುವಂಥದ್ದು, ಮತ್ತು ಕ್ರೀಡೆಯಲ್ಲಿ ಆಸಕ್ತಿ ಇಲ್ಲದೇ ಇರುವಂಥದ್ದು, ಮತ್ತು ನೀವು ಆ ಕ್ರೀಡೆಗೆ ಪ್ರೋತ್ಸಾಹ ಕೊಡದೇ ಇರುವ
ಇಲ್ಲಿ ಒಂದು ಕರೆಂಟ್ ಬಂತು ಸರ್. 200 ಮೀಟರ್ನಲ್ಲಿ ತೃತೀಯ ಪ್ರಶಸ್ತಿಯನ್ನು ಪಡೆದಂಥ ನೇಹ ಅವರು ಇಲ್ಲಿದ್ದಾರೆ ಸರ್. ಸಂಚಾಲಕರು ಅದನ್ನು ಅವರು ಆಗ ಇರಲಿಲ್ಲ, ಅಲ್ಲಿ ಬೇರೆ ಇವೆಂಟಲ್ಲಿದ್ದರು. ಒಮ್ಮೆ ಇಲ್ಲಿ ಕೊಡಿ ಸರ್. ಬಾ ನೇಹ ಅವರು ಪಡ್ಕೊಳ್ಬೇಕು. ಇನ್ನೊಂದು ಮನೋಜ್ ಅಲ್ಲಕ್ಕ ಚೇತನ್ ಅವರದ್ದು ಟ್ರಿಪಲ್ ಜಂಪಲ್ಲಿ ಚೇತನ್ ಅವರು ಕೂಡ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದನ್ನು ಸಂಚಾಲಕರು ನೇಹ ಅವರಿಗೆ ನೀಡ್ತಾ ಇದ್ದಾರೆ. ಮೊರಾರ್ಜಿ ದೇಸಾಯಿ ವಿದ್ಯಾಸಂಸ್ಥೆಯ ಮಕ್ಕಳಿವರು ನೇಹ ಮತ್ತು ಮನೋಜ್. ಓಕೆ, ಅದೇ ಸರ್ ಬರ್ತದೆ. ಸ್ವಲ್ಪ ಗಂಟೆಗಳು ಬರ್ತಾ ಇಲ್ಲ, ನಿಮ್ಮನ್ನು ಕಾಯಿಸ್ತಾ ಇದ್ದೇವೆ, ಬೇಸರ ಮಾಡಬೇಡಿ. ಹಿರಿಯ ಶಿಕ್ಷಕರವರು ನಮಗೆಲ್ಲರಿಗೂ ಮಾರ್ಗದರ್ಶಕರು, ಹಾಗಾಗಿ ಕರೆದು ಕೂತುಳಿಸುವುದು ಸರಿಯಾಗುವುದಿಲ್ಲ. ಹಲೋ ರಾಧಾಕೃಷ್ಣ ಸರ್, ಹೋಲ್ಡಿಂಗ್ ಏರಿಯಾದಿಂದ ಕಳಿಸ್ತೀರಾ ಸರ್? ಸದಸ್ಯರು ಸರ್, ರಿಲೇ ಅವರು ಪ್ರೈಮರಿ ರಿಲೇ ಬಾಯ್ಸ್ ಬರಲಿ. ಅಲ್ಲಿ ನೋಡಿ, ಅತ್ಯಂತ ಸೂರ್ಯನ ಕೆಂಪಾದ ಕಿರಣಗಳ ಜೊತೆಗೆ ಹಳದಿ ಕಿರಣಗಳ ಜೊತೆಯಲ್ಲಿ ಮಕ್ಕಳು ಬರ್ತಾ ಇರುವಂಥ ರೀತಿ ನೋಡಿ. ಮಕ್ಕಳು ಒಮ್ಮೆ ರಿಲೇಯ ಮಕ್ಕಳು ಬರ್ತಾ ಇದ್ದಾರೆ. ಭಾಳ ಆಕರ್ಷಣೀಯವಾದಂಥ, ಯಾವ ರೀತಿ ನಿಮಗೆ ಕಾಣ್ತದೆ ಅಂತೇಳಿ ನೀವು ಹೇಳಬೇಡಿ, ಆದರೆ ಭಾಳ ಸುಂದರವಾಗಿ ಬರ್ತಾ ಇದ್ದಾರೆ. ಶಿಸ್ತುಬದ್ಧವಾಗಿ ರಿಲೇ ತಂಡಗಳು ಆಗಮಿಸ್ತವೆ. ಭಾಳ ಸಂತೋಷದಿಂದ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ ಮೈದಾನಕ್ಕೆ. ಎಲ್ಲ ವಿಭಾಗಗಳ ರಿಲೇ ತಂಡಗಳು ಸಹದೇವ್ ಸರ್ ನಿಮ್ಮ ನೇತೃತ್ವದಲ್ಲಿ ಅಲ್ಲಿ ಅನೇಕ ದೈಹಿಕ ಶಿಕ್ಷಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ಸುಂದರವಾಗಿ ಬರ್ತಾ ಇದ್ದಾರೆ. ಇಷ್ಟು ದೊಡ್ಡ ಸಾಲು ಬರಬೇಕು ಕ್ರೀಡಾಂಗಣಕ್ಕೆ, ಆಗ ನೋಡಲಿಕ್ಕೆ ಕೂಡ ಭಾಳ ಚಂದ ಅಂತೇಳಿ ಇಲ್ಲಿ ನಮ್ಮ ಮಕ್ಕಳು ವಿಜಯ ವೇದಿಕೆಯ ಕಾರ್ಯವನ್ನು ಮಾಡ್ತಾ ಇರುವಂತಹ ಮಕ್ಕಳು ಹೇಳ್ತಾ ಇದ್ದಾರೆ.
ಇಲ್ಲಿ ಒಂದು ಎಲ್ಲರೂ ಕೇಳಿ, ಇಲ್ಲಿ ಒಂದು ಪರ್ಸ್ ಸಿಕ್ಕಿದೆ ಯಾರ್ದು ಅಂತೇಳಿ ಅದರ ಪರಿಚಯವನ್ನು ಹೇಳಿ ತಗೊಂಡು ಹೋಗ್ಬೋದು. ದುಡ್ಡು ಮತ್ತೆ ಹೇಳಬೇಕಷ್ಟೇ, ಎಷ್ಟಿತ್ತು ಅಂತ ಗೊತ್ತಿಲ್ಲ, ಈಗ ಹಣ ಇಲ್ಲ ಅದರಲ್ಲಿ. ಪರ್ಸ್ ಒಂದು ಸಿಕ್ಕಿದೆ ನೋಡಿ. ಪ್ರಾರಂಭಿಕರಿಗೆ ಈಗಾಗಲೇ ಸೂಚನೆ ಕೊಡ್ತಾ 4:45 ಆಗಿದೆ. ನಾವು ಈಗಾಗಲೇ ನಮ್ಮ ಈವೆಂಟುಗಳ ಮೂಲಕ ನಾವೀಗಾಗಲೇ 25 ನಿಮಿಷ ತಡವಾಗಿದ್ದೇವೆ. ದಯವಿಟ್ಟು ಸ್ವಲ್ಪ ಫಾಸ್ಟ್ ಮಾಡಿ, ಯಾಕೆಂದರೆ ಇನ್ನೂ ರಿಲೇ ಸ್ಪರ್ಧೆಗಳಿದೆ. ಅಲ್ಲಿ ದೂರದ ಬಿಳಿನೆಲೆಯಿಂದ ಕಡಬಕ್ಕೆಲ್ಲ ಹೋಗಿ ತೆರಳಬೇಕು. ಈ ಮಧ್ಯೆ ನಾವು ಹಡಲ್ಸ್ ಅನ್ನು ಬಿಡ್ತಾ ಇದ್ದಾರೆ, ಅತ್ಯಂತ ಆಕರ್ಷಣೀಯವಾಗಿ ಬರ್ತಾ ಇದ್ದಾರೆ. ಈ ಮಧ್ಯೆ 100 ಮೀಟರ್ ಅಂಡರ್ 17 ಗರ್ಲ್ಸ್ ಹರ್ಡಲ್ಸ್ ವಿನ್ನರ್ಸ್, 100 ಮೀಟರ್ ಹರ್ಡಲ್ಸ್ ವಿಜೇತರನ್ನ ಆಹ್ವಾನಿಸ್ತಾ ಇದ್ದೇವೆ. ಶ್ರೀವರ್ಣ PD VMS ತೆಂಕಿಲ, ಚಿಂತನ C VMS ತೆಂಕಿಲ, GM ಕೀರ್ತಿ ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ, ಈ 3 ಮಕ್ಕಳು ಕೂಡ ಇಲ್ಲಿ ಬರಬೇಕು. 100 ಮೀಟರ್ಸ್ ಅಂಡರ್ 17 ಗರ್ಲ್ಸ್ hurdles winners, please come to the victory ceremony. ಶ್ರೀವರ್ಣ PD VMS ತೆಂಕಿಲ, ಚಿಂತನ CV EMS ತೆಂಕಿಲ, GM ಕೀರ್ತಿ ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ. ಎಲ್ಲಿದ್ದೀರಿ? ಶ್ರೀವರ್ಣ ಇದ್ದೀರಾ? ವೇದಿಕೆ ಕಡೆಗೆ ಬರಬೇಕು, ಆದಷ್ಟು ಬೇಗ ಬನ್ನಿ. ಶ್ರೀವರ್ಣ, ಚಿಂತನ ಮತ್ತು GM ಕೀರ್ತಿ ಇಬ್ಬರು ವಿವೇಕಾನಂದದವರು, ಒಬ್ಬರು ವಿವೇಕಾನಂದ ಕನ್ನಡ ಮಾಧ್ಯಮದವರು. ಮುಕ್ತಾಯ ಹಂತದ ತೀರ್ಪುಗಾರರು ಶ್ರೀಯುತ ಸುಧೀರ್ ರೈ, ದೈಹಿಕ ಶಿಕ್ಷಕರು, ಸುಬೋಧ ಪ್ರೌಢಶಾಲೆ ಪಾಣಾಜ ಮುಖ್ಯಸ್ಥರು. ಬಹುಶಃ ನಮಗೆ ಬಹಳ ಖುಷಿಯಿಂದ ಹೇಳಬಲ್ಲೆ, ಯಾಕಂದರೆ ಅವರ ತಂಡ ಸುಧೀರ್ ರೈ, ಅಬ್ದುಲ್ ಸಮದ್, ರಮೇಶ್ ಶಿರ್ಲಾಲ್, ಮತಾಯಿ, ಮೋಹನ್ ಗೌಡ, ಗೋಪಿನಾಥ್, ರಾಘವ, ವಾಸಪ್ಪ, ಭರತ್, ಅಜಿತ್, ಕಿಶನ್ ರಾಜ್, ಪ್ರಮೀಳಾ, ರಾಜೀವಿ ಶೆಟ್ಟಿ, ಒಂದು ಎಲ್ಲ ನಮ್ಮ ಓಟದ ಮುಕ್ತಾಯ ಹಂತದ ತೀರ್ಪುಗಾರರು ಬಹಳ ಅತ್ಯುತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಮಧ್ಯೆ ಸಮಯ ಪಾಲಕರಾಗಿ ದೇವಿ ಪ್ರಸಾದ್ ಶೆಟ್ಟಿ ಮುಖ್ಯಸ್ಥರು, ಸತೀಶ್, ಶ್ರೀಮತಿ ವಾಣಿಶ್ರೀ, ನಿರಂಜನ್, ಶ್ರೀಮತಿ ದೀಕ್ಷಾ, ಶ್ರೀ ಜಯರಾಮ್, ಅಕ್ಷಯ್, ಶ್ರೀ ಸಂತೋಷ್ ಕುಮಾರಿ, ಸೌಮ್ಯ ಸಮಯ ಪಾಲಕರಾಗಿ ನಮ್ಮ ಜೊತೆ ಬಹಳ ಉತ್ತಮ ರೀತಿಯಲ್ಲಿ ಸಹಕರಿಸ್ತಾ ಇದ್ದೀರಿ. ಬೆಳಗಿಂದ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೀಬೇಕೆಂದು ನೀವು ಸಹಕಾರ ನೀಡ್ತಾ ಇದ್ದೀರಿ. ಧನ್ಯವಾದಗಳು. 100 ಮೀಟರ್ಸ್ ಅಂಡರ್ 17 ಗರ್ಲ್ಸ್ ಹರ್ಡಲ್ಸ್ ವಿನ್ನರ್ಸ್ ಶ್ರೀವರ್ಣ ಇದ್ದೀರಾ? ಶ್ರೀವರ್ಣ ಬಂದರು. ಚಿಂತನ ಇದ್ದಾರಾ? ಬರ್ತಾರಾ? ಎಸ್. GM ಕೀರ್ತಿ ಇದ್ದಾರೆ. ಸರಿ, ಹೋಗಿ ನಿಮ್ಮನ್ನು ಹರಸಲಿಕ್ಕೆ ಸಹದೇವ ಸರ್ ಇದ್ದಾರೆ. ಒಂದು ವಿಭಾಗದಲ್ಲಿ ಮುಖ್ಯಸ್ಥರಾಗಿದ್ದುಕೊಂಡು. ಸರ್, ಅದು ಎಂತ ಹೆಸರು ಸರ್? ಅಲ್ಲಿಗೆ ಆ ವಿಭಾಗ ಥ್ರೋಸಿನ ಮುಖ್ಯಸ್ಥರು, ಥ್ರೋಸಿನ ಮುಖ್ಯಸ್ಥರಾಗಿರುವಂಥ ಸಹದೇವರು ವಿವಿಧ ಸಂಘಗಳಲ್ಲಿ ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ ವಿವಿಧ ಹುದ್ದೆಗಳನ್ನು ಗಳಿಸಿದವರು. ಹಾಗೆ ಅನೇಕ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದರು. ಈ ವಿಕಲನ ಹರಿಸಲಿಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಈ ಕ್ರೀಡಾಕೂಟದ ನೇತೃತ್ವವನ್ನು ವಹಿಸಿಕೊಂಡು ಮುಖ್ಯಸ್ಥರಾಗಿ, ಥ್ರೋಸಿನ ಮುಖ್ಯಸ್ಥರಾಗಿ ಸರ್ ಮಕ್ಕಳನ್ನು ಹರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಂ, ಹೋಗಿ ನೀವು ಹೋಗಿ ಸರ್. ಶ್ರೀವರ್ಣ, ಚಿಂತನ ಮತ್ತು GM ಕೀರ್ತಿ ಅವರನ್ನು ಹರಿಸಲಿಕ್ಕೆ ಸಹದೇವ ಸರ್ ಬಂದಿರ್ತಾರೆ. ಹಿರಿಯ ದೈಹಿಕ ಶಿಕ್ಷಣ ನಿರ್ದೇಶಕರು, ಹಲವಾರು ಮಕ್ಕಳನ್ನ ಜಿಲ್ಲೆ ರಾಜ್ಯ ಮಟ್ಟಕ್ಕೆ ಕಳಿಸಿದಂಥ ಹಿರಿಮೆ ಅವರದು. ಈಗಾಗಲೇ ಸರ್ವೆ ತಂಡ ಅತ್ಯಂತ ಅದ್ಭುತವಾದಂಥ ಪ್ರದರ್ಶನವನ್ನ ಈಗ ಕಳೆದ 2-3 ವರ್ಷಗಳಿಂದ ನೀಡ್ತದೆ. ಅದಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇರುವವರು ಶ್ರೀ ಸಹದೇವ್ ಸರ್ ಅಂತ ಹೇಳುವಂತ ಮಾತನ್ನು ಹೇಳ್ತಾ, ಶ್ರೀವರ್ಣ ಬನ್ನಿ, ಒಮ್ಮೆ ಬನ್ನಿ. ಇಲ್ಲಿಗೆ ಇದ್ದೀರಾ? ಅಲ್ಲಿ ಸರಿ. ಚಿಂತನ ಬಂದರು. ಓಕೆ. GM ಕೀರ್ತಿ ಮೇಲೇರಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಶ್ರೀವರ್ಣ PD ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲದವರು, ಚಿಂತನ C VMS ತೆಂಕಿಲ, ಹಾಗೆ GM ಕೀರ್ತಿ ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ ಮೇಲೆ ಇರಬೇಕು. ನೀವು ನಿಮ್ಮನ್ನು ಹರಸಲಿಕ್ಕೆ ಶುಭಾಶಯಗಳನ್ನು ಹಾರೈಸಿಗೆ ಹಿರಿಯ ದೈಹಿಕ ಶಿಕ್ಷಕರಾಗಿರುವಂತಹ ಸಹದೇವ ಸರ್ ಪ್ರಥಮ ಸ್ಥಾನವನ್ನು ಪಡೆದಂತಹ ಶ್ರೀವರ್ಣ ಅವರಿಗೆ ಚಿನ್ನದ ಪದಕವನ್ನು ನೀಡಿ ಗೌರವಿಸಬೇಕು. ದ್ವಿತೀಯ ಸ್ಥಾನವನ್ನು ಪಡೆದಂತಹ ಚಿಂತನ ಅವರಿಗೆ ಬೆಳ್ಳಿಯ ಪದಕವನ್ನು ನೀಡಬೇಕು. ತೃತೀಯ ಸ್ಥಾನವನ್ನು ಪಡೆದಂತಹ GM ಕೀರ್ತಿ ಅವರಿಗೆ ಕಂಚಿನವನ್ನು ಪದಕವನ್ನು ಪಡೆದು ಈ ಬಲಿಷ್ಠ ವಿದ್ಯಾರ್ಥಿನಿಯರಿಗೆ ನಾವು
ನಿನ್ನೆ ನಮ್ಮ ಶಾಸಕರು ಹೇಳಿದರು ವಿದ್ಯಾರ್ಥಿಗಳು ಅತ್ಯಂತ ಎತ್ತರದಲ್ಲಿರಬೇಕು, ಹೈಟ್ ಆಗಿರಬೇಕು ಅಂತೇಳಿ. ಅದೇ ರೀತಿ ನಿಮ್ಮ ನಿಲುವನ್ನು ನೋಡಿಗೆ ನಮಗೆ ಬಹಳ ಸಂತೋಷ ಆಗ್ತದೆ. ಮಕ್ಕಳೇ, ಶುಭವಾಗಲಿ. ಅಂಡರ್ 1700 ಮೀಟರ್ಸ್ ವಿನ್ನರ್ಸ್, ನೀವು ಹಡಲ್ಸ್ ವಿನ್ನರ್ಸ್. ಓಕೆ, ಒಳ್ಳೆಯ ಭವಿಷ್ಯವನ್ನು ಹಾರೈಸ್ತಾ ಮತ್ತಷ್ಟು ಹೆಸರನ್ನು ನಮ್ಮ ತಾಲೂಕಿಗೆ ತನ್ನಿ ಅನ್ನೋದ ಮಾತನ್ನು ಹೇಳ್ತಾ, ಲೆಟ್ಸ್ ಅಟೆನ್ಷನ್. ಸಲ್ಯೂಟ್, ಆರ್ಡರ್. ಥ್ಯಾಂಕ್ ಯು ಸರ್. ಒಮ್ಮೆ ಇಲ್ಲಿ ಕೇಳಿ ಸರ್, ಆಯ್ತಾ? 4x100 ಮೀಟರ್ ಇಲ್ಲಿ ಅವರ ಕೈ ಎತ್ತಿ. ಒಮ್ಮೆ 4x100 ಮೀಟರ್ ಕೈಗಳು ಹಾಕಿ. ಫಸ್ಟ್ ಓಡುವವರು ಕೈ ಎತ್ತಿ. ಫಸ್ಟ್ ಓಡುವವರು, ಫಸ್ಟಿಗೆ ಓಡುವವರು ಕೈ ಎತ್ತಿ, ಸರಿ ಕೈ ಎತ್ತಿ. ನೋಡಿ, ನೀವು ನಿಮ್ಮ ಟ್ರ್ಯಾಕ್ನಲ್ಲಿ ನಿಮಗೆ ಸಿಕ್ಕಿದ ಟ್ರ್ಯಾಕ್ನಲ್ಲಿಯೇ ಅಲ್ಲಿಯವರೆಗೆ ಓಡಬೇಕು ಫಸ್ಟಿನವರು, ಆಯ್ತಾ? ನಿಮ್ಮ ಟ್ರ್ಯಾಕಿನಲ್ಲಿ 2 ಎಲ್ಲೋ ಗೆರೆಗಳು, ಎಲ್ಲೋ, ಆಯ್ತಾ? ಅರ್ಧ ಬಾಣದ ಆ 2 ಗೆರೆಗಳ ಒಳಗೆ ಸೆಕೆಂಡ್ ರನ್ನರ್ಗಳಿಗೆ ನೀವು ರಿಲೇ ಬ್ಯಾಟನ್ ಅನ್ನು ಕೊಡಬೇಕು. ಫಸ್ಟ್ ಓಡುವವರು ನಿಮ್ಮದೇ ಟ್ರ್ಯಾಕ್ ಅಲ್ಲಿ ಅಲ್ಲಿವರೆಗೆ ಓಡಬೇಕು. ಅಲ್ಲಿ ಹಿಂದೆ ಒಂದು ಅರ್ಧ ಬಾಣದ ಗೆರೆ, ಮುಂದೆ ಒಂದು ಅರ್ಧ ಬಾಣದ ಗೆರೆ ಹಳದಿ ಕಲರ್ ಅಲ್ಲಿ ಇದೆ. ಅದರ ಒಳಗಡೆ ನೀವು ಸೆಕೆಂಡ್ ರನ್ನರ್ಗಳಿಗೆ ರಿಲೇ ಬ್ಯಾಟನ್ ಅನ್ನು ಕೊಡಬೇಕು. ಸೆಕೆಂಡ್ ರನ್ನರ್ಗಳ ಕೈ ಎತ್ತಿ. ಸೆಕೆಂಡ್ ಹುಡುಗರು, ಸೆಕೆಂಡ್ ರನ್ ಅಲ್ವಾ? ನಿಮ್ಮದೇ ಟ್ರ್ಯಾಕಿನಲ್ಲಿ ಬರಬೇಕು. ಕಟ್ ಮಾಡಬಹುದು. ಉದ್ದಕ್ಕೆ ಎಲ್ಲೋ ಗೆರೆ, ಇಲ್ಲೊಂದು ಎಲ್ಲೋ ಗೆರೆ ಇದೆ. ಅದರ ಮಧ್ಯದಲ್ಲಿ 2 ಮತ್ತು 3ನೇವರು ಬ್ಯಾಟ್ ಅನ್ನು ಎಕ್ಸ್ಚೇಂಜ್ ಮಾಡಿ ಹೋಗ್ತೀರಲ್ವಾ? ಯಾರು ಲೀಡ್ ಅಲ್ಲಿ ಇರ್ತೀರೋ ಅವರಿಗೆ ಇಲ್ಲಿ ಥರ್ಡ್ನವರು ಟ್ರ್ಯಾಕ್ ಅನ್ನು ಬಿಟ್ಟು, ಆಯ್ತಾ? ಲೀಡ್ ಅಲ್ಲಿ ಬರುವ ಟೀಮಿಗೆ. ಫೋರ್ತ್ನವರಿಗೆ ಸೇಮ್, ಹಿಂದೆ ಒಂದು ದೊಡ್ಡ ಎಲ್ಲೋ ಗೆರೆ ಉದ್ದಕ್ಕಿದೆ 8 ಟ್ರ್ಯಾಕಿಗೂ. ಮುಂದೆ ಒಂದು ಎಲ್ಲೋ ಗೆರೆ ಇದೆ ಉದ್ದಕ್ಕೆ. ಅದರ ಒಳಗಡೆ ನೀವು ಥರ್ಡ್ ಮತ್ತು ಫೋರ್ತ್ನವರು ರಿಲೇ ಬ್ಯಾಟನ್ ಅನ್ನು ಎಕ್ಸ್ಚೇಂಜ್ ಮಾಡಬೇಕು. ಅರ್ಥ ಆಯ್ತಾ? 4x100ನವರಿಗೆ ಮಾತ್ರ ಹೇಳಿದ್ದು, ಯಾರಿಗೆ ಗೊತ್ತಾಗಲಿಲ್ಲ ಕೇಳಿ. ಅರ್ಥ ಆಯ್ತು? ಫಸ್ಟಿನವರ ಟ್ರ್ಯಾಕಿನಲ್ಲಿ, 2ನೇ ರನ್ನರ್ಗಳು ಅಲ್ಲಿಯವರೆಗೆ ಟ್ರ್ಯಾಕಿನಲ್ಲಿ. ಅರ್ಥ ಆಯ್ತಲ್ಲ? ಬೇರೆ ಕಸ್ಟಮರ್ ತಿನ್ನಿಲ್ವ? ಬೇರೆ ಕಸ್ಟಮರ್ ಇದ್ದು ನಿಮ್ಮ ಕಸ್ಟಮರ್ ಅಲ್ಲ, ಇಬ್ಬರಿಗೆ ಸಾಕು ಸರ್. ಫಸ್ಟ್ ಮತ್ತು ಲಾಸ್ಟ್ ಹಾಕಿದ್ರೆ ಸಾಕು ಅಲ್ಲ, ಫಸ್ಟಿನವರು ಮತ್ತು ಕೊನೆಯವರು ಹಾಕಿ ಸಾಕು, 4 ಜನಕ್ಕೂ ಬೇಡ, ಆಯ್ತಾ? ಫಸ್ಟಿಗೆ ಓಡುವವರು ಮತ್ತು ಲಾಸ್ಟಿಗೆ ಓಡುವವರು ಹಾಕಿ, ಬೇರೆಯವರಿಗೆ ಬೇಕುಂದಿಲ್ಲ. ಇನ್ನು ಬೇಕಂತೆ ಯಾರೇ ಫಸ್ಟ್ ಇಟ್ಟು ಹೋಗಿ. ಹಲೋ
ಸ್ಕೌಟ್ ಗೈಡ್ಸಿನ ಎಲ್ಲ ಸ್ವಯಂ ಸೇವಕರು ಕ್ರೀಡಾಂಗಣಕ್ಕೆ ಬರಬೇಕು. ಈಗ ರಿಲೇ ನಡೀತಾ ಇದೆ. ಸ್ಕೌಟ್ ಗೈಡ್ಸಿನ ಎಲ್ಲ ಸ್ವಯಂ ಸೇವಕರು ಹಲೋ ನೋಡಿ, ದಯವಿಟ್ಟು ರಿಲೇ ಸ್ಪರ್ಧೆಯಲ್ಲಿ ಇಲ್ಲದವರೆಲ್ಲ ಹೊರಗೆ ಹೋಗಿ. ಮಕ್ಕಳೇ, ರಿಲೇ ಸ್ಪರ್ಧೆಯಲ್ಲಿ ಇಲ್ಲದವರು ಎಲ್ಲರೂ ಕೂಡ ಹೊರಗೆ ಹೋಗ್ಬೇಕು ನೋಡಿ. ನೋಡಿ, ಹೊರಗೆ ಹೋಗಿ ಮಕ್ಕಳಲ್ಲಿ, ಹೊರಗೆ ಹೋಗಿ. ಅಲ್ಲಿ ಪ್ರಾಕ್ಟೀಸಿನವರೆಲ್ಲ ಹೊರಗೆ ಹೋಗಿ. ಹೊರಗೆ ಬನ್ನಿ. ರಿಲೇಯಲ್ಲಿ ಇಲ್ಲದವರೆಲ್ಲ ಹೊರಗೆ ಬನ್ನಿ. ನೋಡಿ, ದಯವಿಟ್ಟು ಎಲ್ಲ ಶಿಕ್ಷಕರು, ಅಲ್ಲಿ ನಿರ್ಣಾಯಕರಲ್ಲದವರು ದಯವಿಟ್ಟು ನಮ್ಮ ಸಮಿತ್ರರು ಮೇಲೆ ಬನ್ನಿ. ಯಾರು ಯಾರೊಟ್ಟಿಗೆ ಓಡ್ಲಿಕ್ಕಿಲ್ಲ. ಯಾರಾದರೂ ಓಡಿದರೆ ಟೀಮನ್ನು ಡಿಸ್ಕ್ವಾಲಿಫೈ ಮಾಡ್ತೇವೆ. ಕೊನೆಯ ಸ್ಪರ್ಧೆ. ಯಾರು ಯಾವ ಟೀಮ್ ಮ್ಯಾನೇಜರು, ಯಾರು ದೈಹಿಕ ಶಿಕ್ಷಕರು ಓಡ್ಲಿಕ್ಕಿಲ್ಲ. ಝೋನ್ ಅಲ್ಲಿ ಯಾರು ಸುತ್ತಿನ ಲೆಕ್ಕಿಗರನ್ನು ಹೊರತುಪಡಿಸಿ ಉಳಿದವರೆಲ್ಲ ಹೊರಗೆ ಬನ್ನಿ. ಝೋನ್ ಆಫೀಸರ್ ನಿಂತ್ಕೊಳ್ಳಿ. ಉಳಿದವರೆಲ್ಲ ಹೊರಗೆ ಬನ್ನಿ. ಯಾರು ಯಾರೊಟ್ಟಿಗೆ ಓಡಬೇಡಿ. ನೋಡಿ, ಎಲ್ಲರೂ ಕೂತ್ಕೊಳ್ಳಿ. ಅಲ್ಲಿ ಉಳಿದವರು ಓಡಬೇಡಿ ಯಾರು ಕೂಡ.
ಯಾರು ಓಡಬೇಡಿ, ಅವರೊಟ್ಟಿಗೆ ಕೂತ್ಕೊಳ್ಳಿ. ನೀನು ಎಲ್ಲಿಗೆ? ಅದು ಯಾರು ಹುಡುಗ ಓಡ್ತಾ ಇದ್ದಾನೆ ಅಲ್ಲಿ? ಹುಡುಗ ನೋಡಿ ಸುಧೀರ್ ಸರ್, ಒಂದು ವಿಷಯ ನಿಮ್ಗೆ ಹೇಳ್ತಾ ಇದ್ದೆ ನೋಡಿ, ಯಾರಾದರೂ ಟೀಮಿನ ಅಫಿಷಿಯಲ್ಸ್ ಅಥವಾ ಯಾರಾದರೂ ಓಡಿದರೆ ಆ ಟೀಮನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ಶಿಸ್ತಲ್ಲಿ ಇರ್ಬೇಕು ಅವ್ರು ಯಾರಾದರೂ ಸರಿ. ಯಾಕೆ ಓಡ್ತೀರಿ ನೀವು ಅವರೊಟ್ಟಿಗೆ? ನೋಡಿ ಸ್ಪರ್ಧೆ ಮುಗಿಸಿದವರು ಹೊರಗೆ ಬನ್ನಿ ಅಣ್ಣ, ಹೊರಗೆ ಬನ್ನಿ. ಸ್ಪರ್ಧೆ ಮುಗಿಸಿದವರು ಹೊರಗೆ ಬನ್ನಿ, ಹೊರಗೆ ಹೋಗಿ, ಹೊರಗೆ ಹೊರಗೆ ಬನ್ನಿ. ಈಗಾಗಲೇ ಓಡಿಕೊಂಡು ಬಂದವರು ಹೊರಗೆ ಹೋಗಿ, ಹೊರಗೆ. ಇಲ್ಲದ್ರೆ ಸುಮ್ಮನೆ ಕೂತ್ಕೊಳ್ಬೇಕಲ್ಲಿ, ಹೊರಗೆ ಹೋಗ್ಬೇಕಿಲ್ಲದ್ರೆ. ಹೊರಗೆ ಹೋಗ. ನೋಡಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ಒಂದು ಸ್ಪರ್ಧೆ ಮುಗಿದ ತಕ್ಷಣ ನೀವು ಹೊರಗೆ ಬನ್ನಿ, ಹೊರಗೆ ಬನ್ನಿ. ನೋಡಿ ದಯವಿಟ್ಟು ಓಟದ ಸುತ್ತಿನ ಲೆಕ್ಕಿಗರು, ಓಟದ ಸುತ್ತಿನ ಲೆಕ್ಕಿಗರು, ರಿಲೇ ಸ್ಪರ್ಧೆ ದಯವಿಟ್ಟು ನೋಡ್ಕೊಳ್ಳಿ, ನಿಮ್ಮ ನಿಮ್ಮ ಟ್ರ್ಯಾಕ್ ನೋಡ್ಕೊಳ್ಳಿ. ಫಾಲ್ ಸ್ಟಾರ್ಟ್. ನಿಂತುಕೊಳ್ಳಿ ಮಕ್ಕಳೇ, ನಿಂತುಕೊಳ್ಳಿ. ತಾಂತ್ರಿಕ ತೊಂದರೆ.
ಓಟ ಮುಗಿಸಿದವರು ಹೊರಗೆ ಬನ್ನಿ. ಓಟ ಮುಗಿಸಿದವರು ಹೊರಗೆ ಬನ್ನಿ. ಹೊರಗೆ ಬನ್ನಿ. ಈ ಮಕ್ಕಳೇ ಅಲ್ಲಿ ನೋಡಿ ಮಕ್ಕಳೇ, ಅಲ್ಲಿ ಆದವರು ಹೊರಗೆ ಬನ್ನಿ. ಅಲ್ಲಿ ಯಾರು ಸುತ್ತಾಡ್ತಾ ಇದ್ದೀರಿ ಇಲ್ಲಿ? ಓಡಿಯಾದವರು ಹೊರಗೆ ಬನ್ನಿ ಮಕ್ಕಳೇ, ಓಡಿಯಾದವರು ಹೊರಗೆ ಬನ್ನಿ. ಇಲ್ಲದ್ರೆ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಓಡಿಯಾದವರು ಒಂದು ಹೊರಗೆ ಬರಬೇಕು, ಇಲ್ಲದ್ರೆ ಕೂತ್ಕೊಳ್ಬೇಕು, ಅಲ್ಲೇ ಕೂತ್ಕೊಳ್ಬೇಕು. ಕೂತ್ಕೊಳ್ಳಿ, ಕಾಲನ್ನು ಸ್ವಲ್ಪ ಉದ್ದ ಬಿಟ್ಟು ಕೂತ್ಕೊಳ್ಳಿ. Second zone. Yes. Yes.
ಕೂತ್ಕೊಳ್ಳಿ. ನೋಡಿ ಕೂತ್ಕೊಳ್ಳಿ, ಉಳಿದವರು ಹೋಗಿ ಹೊರಗೆ. ಅಂಡರ್ 17 ಬಾಯ್ಸ್ ರಿಲೇ ನಡೀತಾ ಇದೆ. 4x400 ರಿಲೇ ಫೈನಲ್ಸ್ ಅಲ್ಲ? ಎಸ್ ಅಲ್ಲ? ಓಕೆ. 4 ಜನ ಸ್ಪರ್ಧಿಗಳು 400 ಮೀಟರನ್ನು ಮುಗಿಸಬೇಕಾಗ್ತದೆ. ಅದೊಂದು ಹೆಚ್ಚಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಕರು ಮುಗಿದ ಕೂಡಲೇ ಸ್ಟ್ರೈಟಲ್ಲಿ ಫಸ್ಟ್ ಟ್ರ್ಯಾಕಿಗೆ ಬರುವಂಥ ಅವಕಾಶ ಇದೆ. 400 ಮೀಟರ್ಸನ್ನು ಮುಗಿಸುವಂಥ ಒಂದು 4x400 ಮೀಟರನ್ನು ಮುಗಿಸುವಂಥ ವೈಶಿಷ್ಟ್ಯಮಯವಾದಂಥ ಕ್ರೀಡೆ ಇದು 4x400 ಮೀಟರ್ಸ್ ರಿಲೇ. ಈಗಾಗಲೇ 2ನೇ ಸುತ್ತನ್ನು ಮುಗಿಸುವಂಥ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಮಕ್ಕಳು. ಬಡೀರಿ ಮಕ್ಕಳು. 4x400 ಇದು ಬರೀತಾ ಇರಿ. 4 ಸುತ್ತಿದೆ ಒಬ್ಬೊಬ್ಬರಿಗೆ, 2 ಸುತ್ತು. ಬ್ಯಾಂಡ್ ಸೆಟ್ನವರು ಜೋರಾಗಿ ಬಾರಿಸಿ, ಜೋರಾಗಿ. ಕೊನೆಯ ಸುತ್ತಿದು ನೋಡಿ. ಕೊನೆಯ ಸುತ್ತಲ್ಲಿ ಯಾರು ಅತ್ಯಂತ ಸುಮಾರು 20 ಮೀಟರ್ಗಳ ಅಂತರದೊಂದಿಗೆ ಪ್ರಥಮ ಸ್ಥಾನಕ್ಕೆ ಸ್ಪರ್ಧೆ ಇದೆ. ಆನಂತರ 20 ಮೀಟರ್, 4 ಸ್ಥಾನಗಳಿಗೆ ಕೂಡ ಸ್ಪರ್ಧಿಗಳ ನಡುವೆ 20 ಮೀಟರ್ ಅಂತರ ಸ್ಪರ್ಧೆಯನ್ನು ಮುಗಿಸುವತ್ತ ಹೆಜ್ಜೆಯನ್ನಾಗ್ತಾ ಇದ್ದಾರೆ ಮಕ್ಕಳು. ಇದಾಗಲೇ ಅಂತಿಮ ಗೆರೆ ಎತ್ತ ಬಂದಂಥ ವಿದ್ಯಾರ್ಥಿ ತನ್ನ ಸ್ಥಾನವನ್ನು ಪ್ರಥಮ ಸ್ಥಾನವಾಗಿ ಪರಿವರ್ತಿಸಿಕೊಂಡಿದ್ದಾರೆ. ತೃತೀಯ ಸ್ಥಾನಗಳ ನಿರ್ಧಾರ ಆಗಿದೆ. ಅಭಿನಂದಿಸ್ತಾ ಇದ್ದೇವೆ ಮಕ್ಕಳೇ. ನೋಡಿ, ಆದವರು ಹೊರಗೆ ಬನ್ನಿ ಮಕ್ಕಳೇ. ಎಲ್ಲರೂ ಕೂಡ ಎದ್ದು ನಿಲ್ತೀರಿ. ಆದವರು ಹೊರಗೆ ಬನ್ನಿ. ಆದವರು ಹೊರಗೆ ಬನ್ನಿ, ಹೊರಗೆ ಬನ್ನಿ, ಹೊರಗೆ ಬನ್ನಿ. ಮತ್ತೆ ಒಳಗಿದ್ದವರು ಕೂತ್ಕೊಳ್ಬೇಕು ನೀವು. ಹಾಗೆ ಈ ಮಧ್ಯೆ ನಮ್ಮ ಜೊತೆಗೆ KPS ವಿದ್ಯಾಸಂಸ್ಥೆ ಪ್ರೌಢಶಾಲೆ ಮುಖ್ಯ ಗುರುಗಳಾದಂಥ ಶ್ರೀಯುತ ವಿನೋದ್ ಕುಮಾರ್ ಸರ್ ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗುರುತಿಸಿಕೊಳ್ತಾ ಇದ್ದೇವೆ ಸರ್, ಸ್ವಾಗತಿಸ್ತಾ ಇದ್ದೇವೆ.
ನೋಡಿ ಯಾವ್ದೋ ಮಕ್ಕಳು ಹೊರಗೆ ಬನ್ನಿ ಮಕ್ಕಳೇ, ಇಲ್ಲದ್ರೆ ಕೂತ್ಕೊಳ್ಳಿ ನೀವು. ಸರಿ, ನಿಮ್ಮ ಮಕ್ಕಳನ್ನ ಕೂರಿಸಿ, ಅವರನ್ನ ಆರಂಭದಲ್ಲಿ ಅವರನ್ನ ಇಲ್ಲಿ ಈ ಕಡೆ ಕೂರಿಸಿ. ಸರಿ, ರಮಣ ಸರ್, ಫೈನಲ್ ಅಲ್ಲ ಇದು? ಹೀಟ್ಸ್ ಅಲ್ಲ ಸರಿ, ಫಸ್ಟ್ ಹೀಟ್ಸ್. ಎಸ್ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ನೋಡಿ. ಎಲ್ಲರೂ ಒಂದಾಗಿ ಹೊರಗೆ ಹೋಗ್ಬೇಕು, ಇಲ್ಲದ್ರೆ ನೀವು ಕೂತ್ಕೊಳ್ಬೇಕು. ನೋಡಿ, ನಿಮ್ಮ ಟೀಮು ಅದರೊಟ್ಟಿಗೆ ಓಡಬೇಡಿ, ಯಾರು ಕೂಡ ಕೂತ್ಕೊಳ್ಳಿ ಮಕ್ಕಳಲ್ಲಿ, ಕೂತ್ಕೊಳ್ಳಲ್ಲಿ. ಹುಡುಗಿ, ಭಾಷೆ ಅರ್ಥ ಆಗ್ತದಲ್ಲ? ಕೂತ್ಕೋ. ಅರ್ಥ ಆಗ್ತದೆ ನಿಮಗೆ? ಕನ್ನಡ ಅರ್ಥ ಆಗ್ತದೆ ನಿಮಗೆ? ಬ್ಯಾಂಡ್ ಸೆಟ್
ಬ್ಯಾಂಡ್ ಸೆಟ್. ಕೂತ್ಕೊಳ್ಳಿ ಮಕ್ಕಳೇ, ಕೂತ್ಕೊಳ್ಳಿ. ಅಲ್ಲಿ ಓಡ್ತಾ ಇದ್ದೀರಿ ನೀವು. ನೋಡಿ, ದಯವಿಟ್ಟು ಅಲ್ಲಿ ನಿಂತವರು ಕೂತ್ಕೊಳ್ಳಿ ಮಕ್ಕಳೇ, ಚಂದ ಕಾಣೋದಿಲ್ಲ ಅದು. ಒಂದು ಕೊನೆಯ ಸ್ಪರ್ಧೆ, ಅಲ್ಲಿ ದಯವಿಟ್ಟು ಕೂತ್ಕೊಳ್ಳಿ. ಉಳಿದವರು ಹೊರಗೆ ಹೋಗಿ. ನೀವು ಕೂತ್ಕೊಳ್ಳಿಕ್ಕೆ ಆಗದಿದ್ರೆ ಹೊರಗೆ ಹೋಗಿ, ಅಲ್ಲಿ ಹೋಗಿ ಮಲ್ಕೊಳ್ಳಿ. ಅಲ್ಲಿ ಹೊರಗೆ ಹೋಗಿ. ಒಂದ ಕೂತ್ಕೊಳ್ಬೇಕು, ಇಲ್ಲಾದ್ರೆ ಹೊರಗೆ ಹೋಗ್ಬೇಕು. ಎರಡರಲ್ಲಿ ಒಂದು ಕೆಲಸ. ಅಲ್ಲಿ ಕೂತ್ಕೊಳ್ಳಿ. ಆದವರು ಹೊರಗೆ ಹೋಗಿ, ಇಲ್ಲಾದ್ರೆ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಚೆನ್ನಾಗಿದೆಯಲ್ಲ ಪ್ಲೇಸ್, ಕೂತ್ಕೊಳ್ಳಿ. ಅಲ್ಲಿ ಸ್ಪೈಕನ್ನೆಲ್ಲ ತೆಗೆದು ಆರಾಮದಲ್ಲಿ ಕೂತ್ಕೊಳ್ಳಿ. Four into 400 meter first heats. ನೋಡಿ, ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಮತ್ತು ಬಾಲಕಿಯರು ಇಲ್ಲಿ ದಯವಿಟ್ಟು ಬನ್ನಿ. GHPS ಇರ್ದೆ. ಬ್ಯಾಂಡ್ ಸೆಟ್ನವರು ಪ್ಲೇಸ್. ಬ್ಯಾಂಡ್ ಸ್ಟಾಪ್ ಬ್ಯಾಂಡ್ನವರು ಬ್ಯಾಂಡ್ ಸೆಟ್. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರು 4x100 ಮೀಟರ್ ರಿಲೇಯಲ್ಲಿ ಕ್ವಾಲಿಫೈಡ್ ಆದವರು ದಯವಿಟ್ಟು ಇಲ್ಲಿ ಬನ್ನಿ. GHPS ಇರ್ದೆ, ಸೈಂಟ್ ಆನ್ಸ್ ಕಡಬ, GHPS ಪೆರ್ಲಂಪಾಡಿ, BPPS ಉದನೆ, ಸೈಂಟ್ ವಿಕ್ಟರ್ಸ್ ಪುತ್ತೂರು, ಬೆತನಿ, ದರ್ಬೆ. ಇಲ್ಲಿ ಬನ್ನಿ ಮಕ್ಕಳೇ, ಬಾಯ್ಸ್. ಅದೇ ರೀತಿ ಗರ್ಲ್ಸ್ ಕೂಡ ಬರಬೇಕು ನೀವು ಇಲ್ಲಿ. GHPS ಪಾಪೆ ಮಜಲು, VMS ತೆಂಕಿಲ, ಸೈಂಟ್ ಆನ್ಸ್ ಕಡಬ, GPUC ಕೊನಾಲ್,
ರಾಮಕುಂಜೇಶ್ವರ GPUS ಆನಡ್ಕ, ದಯವಿಟ್ಟು ಬನ್ನಿ. ಇಲ್ಲಿ ಕೂತ್ಕೊಳ್ಳಿ ಮಕ್ಕಳೇ. ಹುಡುಗರು ಎಲ್ಲಿದ್ದೀರಿ? ಹುಡುಗರು ಪ್ರೈಮರಿ ಬಾಯ್ಸ್ ಇರ್ದೆ, ಸೈಂಟ್ ಆನ್ಸ್ ಕಡಬ, GHPS ಪೆರ್ಲಂಪಾಡಿ, BPPS ಉದನೆ, ಸೈಂಟ್ ವಿಕ್ಟರ್ಸ್ ಪುತ್ತೂರು, ಬೆತ್ತನಿ ದರ್ಬೆ, ಇಲ್ಲಿ ಬನ್ನಿ. ದಾಟುವಾಗ ಜಾಗ್ರತೆಯಲ್ಲಿ ನೋಡ್ಕೊಳ್ಳಿ. ಅಲ್ಲಿ ಟ್ರ್ಯಾಕ್ ಕ್ಲಿಯರ್ ಮಾಡಿ. ಸರ್ ಬ್ಯಾಂಡ್ ಸೆಟ್ ಬೇಡ ಸರ್, ದಯವಿಟ್ಟು ಬ್ಯಾಂಡ್ ಬೇಡ ಮಕ್ಕಳೇ, ಬೇಡ. ಇಲ್ಲಿ ಅವರನ್ನು ಸೆಟ್ ಮಾಡ್ಲಿಕ್ಕಿದೆ, ಬ್ಯಾಂಡ್ ಬೇಡ ಆಯ್ತಾ, ಸ್ವಲ್ಪ ಹೊತ್ತು. ಸೈಂಟ್ ಆನ್ಸ್ ಕಡಬ, GPUC ಕೊನಾಲು, ದಯವಿಟ್ಟು ಬನ್ನಿ. ಪ್ರಾಥಮಿಕ ಶಾಲಾ ವಿಭಾಗದ 4x100 ಮೀಟರ್ ರಿಲೇ. ಸೈಂಟ್ ಆನ್ಸ್ ಕಡಬ, GPUC ಕೊನಾಲು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಲ್ನವರು ಇದ್ದಾರಾ? ಮಕ್ಕಳೇ ಕೂತುಕೊಳ್ಳಿ, ಅಲ್ಲಿ ದಯವಿಟ್ಟು ಕೂತುಕೊಳ್ಳಿ. ಉಳಿದವರು ಕೂತುಕೊಳ್ಳಿ, ಅಲ್ಲಿ ನೋಡಲಿ. ಹುಡುಗರು ಕೂತುಕೊಳ್ಳಿ, ಹುಡುಗರು ಕೂರಿಸಿ ಸರ್ ಅವರನ್ನ.
ಬರೋಣ. ಬನ್ನಿ 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 ಬನ್ನಿ, ನಿಮ್ಮ ಟ್ರ್ಯಾಕಲ್ಲಿ ಬನ್ನಿ, ಟ್ರ್ಯಾಕಲ್ಲಿ ಬನ್ನಿ. ಲೇ ನಂಬರ್ 1 ಬಿಟ್ಟು ಬಿಡಿ. ಸರಿ, ಬ್ಯಾಟನ್ ಕೊಡಿ, ಬ್ಯಾಟನ್ ಕೊಡಿ ಮಕ್ಕಳೇ, ರಿಲೇ ಬ್ಯಾಟನ್. ಬನ್ನಿ ಮುಂದೆ ಬನ್ನಿ. ಪ್ರಾಥಮಿಕ ಶಾಲಾ ವಿಭಾಗದ ತಾಲೂಕು ಮಟ್ಟದ ಕ್ರೀಡಾಕೂಟದ ಕೊನೆಯ ಸ್ಪರ್ಧೆ ಇದೀಗ ನಡೀತಾ ಇದೆ. ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕಿಯರ 4x100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಲೇ ನಂಬರ್ 2 GHPS ಪಾಪೆ ಮಜಾಲು, ಲೇ ನಂಬರ್ 3 VMS ತೆಂಕಿಲ, ಲೇ ನಂಬರ್ 4 ಸೈಂಟ್ ಆನ್ಸ್ ಕಡಬ, ಲೇ ನಂಬರ್ 5 HPS ಕೊಣಾಲು, ಯಾರು ಕೈ ಎತ್ತು, ಲೇ ನಂಬರ್ 6 ರಾಮಕುಂಜೇಶ್ವರ ವಿದ್ಯಾಸಂಸ್ಥೆ, ಲೇ ನಂಬರ್ 7 GHPS ಆನಡ್ಕ. ಆಲ್ ದಿ ಬೆಸ್ಟ್. ಓವರ್ ಟು ಸ್ಟಾರ್ಟರ್. ಸೆಕೆಂಡ್ ಝೋನ್. ಓಕೆ, ಓಡಬೇಡಿ, ಯಾರು ಕೂಡ ಒಟ್ಟಿಗೆ ಓಡಬೇಡಿ. ಪ್ರಾಥಮಿಕ ಶಾಲಾ ವಿಭಾಗದ 4x100 ಮೀಟರ್ ಓಟದ ರಿಲೇ ಸ್ಪರ್ಧೆಯ ಫೈನಲ್ಸ್ ನಡೀತಾ ಇದೆ. ಈ ದಿನದ ಈ ಕೂಟದ ಕೊನೆಯ ಸ್ಪರ್ಧೆ ಇವರ ವಿಭಾಗಕ್ಕೆ. ಬಹುಶಃ 4x100 ಮೀಟರ್ ರಿಲೇ ಸ್ಪರ್ಧೆ ಇದೀಗ ನಡೀತಾ ಇದೆ.
ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ರಿಲೇ ಸ್ಪರ್ಧೆಯಲ್ಲಿ ಕೊನೆಯ ಸ್ಪರ್ಧೆ 4x100 ಮೀಟರ್ ರಿಲೇ ಸ್ಪರ್ಧೆ. ಲೇ ನಂಬರ್ 2 ಬೆತನಿ ದರ್ಬೆ, ಲೇ ನಂಬರ್ 3 ಸೈಂಟ್ ವಿಕ್ಟರ್ಸ್ ಪುತ್ತೂರು, ಲೇ ನಂಬರ್ 4 SREM ರಾಮಕುಂಜ, ಲೇ ನಂಬರ್ 5 ಸೈಂಟ್ ಆನ್ಸ್ ಕಡಬ, ಲೇ ನಂಬರ್ 6 GHPS ಪೆರ್ಲಂಪಾಡಿ, ಲೇ ನಂಬರ್ 7 GHPS ಇರ್ದೆ. ಮುಂದೆ ಬನ್ನಿ ಮುಂದೆ ಬನ್ನಿ. ಉಳಿದವರು ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಬೇಗ. ಕಟ್ಟಡಿ 14ರ ವಯೋಮಾನದ ಪ್ರಾಥಮಿಕ ಶಾಲಾ ವಿಭಾಗದ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಈ ವಿಭಾಗದ ಕೊನೆಯ ಸ್ಪರ್ಧೆ. ಮಕ್ಕಳ ರೆಡಿ. ಲೇ ನಂಬರ್ 2 ಬೆತನಿ ದರ್ಬೆ, ಸರಿಯಲ್ಲ ಮಕ್ಕಳ? ನಿಲ್ಲಿ ನಿಲ್ಲಿ, ಬೇಗ 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 ನಿಮ್ಮ ಟ್ರ್ಯಾಕಿಗೆ ಚೇಂಜ್ ಮಾಡ್ಕೊಳ್ಬೇಡಿ. ಲೇ ನಂಬರ್ 2 ಬೆತನಿ ದರ್ಬೆ, ಲೇ ನಂಬರ್ 3 ಸೈಂಟ್ ವಿಕ್ಟರ್ಸ್, ಲೇ ನಂಬರ್ 4 SREM ರಾಮಕುಂಜ, ಲೇ ನಂಬರ್ 5 ಸೈಂಟ್ ಆನ್ಸ್ ಕಡಬ, ಲೇ ನಂಬರ್ 6 GHPS ಪೆರ್ಲಂಪಾಡಿ, ಲೇ ನಂಬರ್ 7 GHPS ಇರ್ದೆ. ಓವರ್ ಟು ಸ್ಟಾರ್ಟರ್ ಸರ್. ರೆಡಿ. ಝೋನ್ 2. ಉಳಿದವರು ಕೂತ್ಕೊಳ್ಳಿ ಮಕ್ಕಳಲ್ಲಿ, ಹುಡುಗಿಯರು ಕೂತ್ಕೊಳ್ಳಿ. ಪ್ರಾಥಮಿಕ ಶಾಲಾ ವಿಭಾಗದ 4x100 ಮೀಟರ್ಸ್ ಫೈನಲ್ಸ್ ಬಹಳ ಜೋರಾದಂಥ ಚಪ್ಪಾಳೆಯೊಂದಿಗೆ ಕೊನೆಯ ಹಂತದಲ್ಲಿದ್ದೇವೆ ನಾವು. 4x100 ಮೀಟರ್, 4 ಜನ ಬ್ಯಾಟನನ್ನು ಬದಲಾಯಿಸಿಕೊಂಡು 100 ಮೀಟರನ್ನು ಪ್ರತಿಯೊಬ್ಬರು ಕ್ರಮಿಸುವಂಥ ಅತ್ಯಂತ ಆಕರ್ಷಣೀಯ, ಅತ್ಯಂತ ಸುಂದರವಾದಂಥ ಕ್ರೀಡೆ ಇದು. ಪ್ರಥಮ ಸುತ್ತನ್ನು ತಮ್ಮ ತಮ್ಮ ಟ್ರ್ಯಾಕ್ಗಳಲ್ಲಿ ಓಡಿ, ಎರಡನೇ ಸುತ್ತಲ್ಲಿ ಟ್ರ್ಯಾಕನ್ನು ಬದಲಾಯಿಸಿಕೊಂಡು ಎಲ್ಲರೂ ಕೂಡ ಫಸ್ಟ್ ಟ್ರ್ಯಾಕಲ್ಲಿ ಓಡುವಂಥ ಒಂದು ವೈವಿಧ್ಯಮಯವಾದಂಥ ರಿಲೇ 4x100 ಮೀಟರ್ಸ್. ಸುಮಾರು 10 ಮೀಟರ್ಗಳ ಅಂತರದೊಂದಿಗೆ ಸ್ಪರ್ಧೆ. 4ನೇ ಅಥ್ಲೆಟಿಗೆ ಬ್ಯಾಟನ್ ಸಿಕ್ಕಿ ಬದಲಾವಣೆ ಆಗಿದೆ. ಇದರೊಂದಿಗೆ ಕೊನೆಯ ಹಂತದಲ್ಲಿ ಸ್ಪರ್ಧಿಗಳು ಮುನ್ನುಗ್ತಾ ಇದ್ದಾರೆ. ಅತ್ಯಂತ ಆಕರ್ಷಣೀಯವಾದ ಸುಮಾರು 15 ಮೀಟರ್ಗಳ ಅಂತರದೊಂದಿಗೆ ಪ್ರಥಮ ಸ್ಥಾನದ ಸ್ಪರ್ಧಿ ಕೊನೆಯ ಗೆರೆಯತ್ತ ಬರ್ತಾ ಇದ್ದಾರೆ. ದ್ವಿತೀಯ ಸ್ಥಾನಕ್ಕೆ ನಿಕಟವಾದಂಥ ಚೆಸ್ಟ್ ಫಿನಿಶಿಂಗಲ್ಲಿ ಸ್ಪರ್ಧೆ ಮುಗಿದಿದೆ. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದ ನಿರ್ಧಾರ ಆಗಿದೆ. ಅಭಿನಂದಿಸಿದ ಮಕ್ಕಳೇ, ಬಹಳ ಸುಂದರವಾಗಿ ಓಡಿದ್ದೀರಿ. ಪುಟಾಣಿ ಮಕ್ಕಳು ಅತ್ಯಂತ ಯಶಸ್ವಿಯಾದಂಥ ಓಟವನ್ನು ಮಾಡಿದ್ದೀರಿ, ಅಭಿನಂದಿಸ್ತಾ ಇದ್ದೇವೆ. ದಯವಿಟ್ಟು ಯಾರು ಕೂಡ ಓಡಬೇಡಿ, ಅವರೊಟ್ಟಿಗೆ ಕೂತ್ಕೊಳ್ಳಿ ಮಕ್ಕಳೇ. ಇನ್ನು ಕತ್ತಲಾಗ್ತಾ ಇದೆ, ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡಿ. ಕೂತ್ಕೊಳ್ಳಿ, ಇಲ್ಲದೆ ಹೊರಗೆ ಹೋಗಿ ಕೂತ್ಕೊಳ್ಳಿ. ನೀವು ಓಡಿ ಬಂದವರು ಕೂತ್ಕೊಳ್ಳಿ, ಆರಾಮದಲ್ಲಿ ಕೂತ್ಕೊಳ್ಳಿ. ನೋಡಿ, 4x400 ಮೀಟರ್ ಅಂಡರ್ 17 ಬಾಯ್ಸ್ ರಿಲೇ ಸ್ಪರ್ಧೆ ಫೈನಲ್ಸ್ ನಡೀತಾ ಇದೆ ಮಕ್ಕಳೇ. ಲೇ ನಂಬರ್ 3 ಪ್ರಗತಿ ಕಾಣಿಯೂರು, ಕೈಯತಮ್ಮ. ಪ್ರಗತಿ ಕಾಣಿಯೂರು. ಲೇ ನಂಬರ್ 4 VMS ತೆಂಕಿಲ, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ತೆಂಕಿಲ. ಲೇ ನಂಬರ್ 5 ರಾಮಕೊಂಜೇಶ್ವರ. ಲೇ ನಂಬರ್ 6 GHS ಕಡಬ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ. ಲೇ ನಂಬರ್ 7 KPS ಕೆಯೂರು. ಲೇ ನಂಬರ್ 8 ಸೈಂಟ್ ಆನ್ಸ್ ಸಂಟ್ ಅಂತೋನಿ ಉದನೆ, ಸರಿಯಲ್ಲ?
Saint Anthony Udane. Over to starter. Are you ready? Ready? 4 into 400 meter relay under 17 years boys section. ನೋಡಿ, ದಯವಿಟ್ಟು ಚಪ್ಪಾಳೆ ತಟ್ಟಿ ಅವರನ್ನ ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರು ಕೂಡ 400 ಮೀಟರ್ ಓಟದ ಈ ವರ್ಷದ ಪ್ರಥಮ ಸ್ಪರ್ಧೆ 4 into 400 ಮೀಟರ್ ರಿಲೇ ಸ್ಪರ್ಧೆ ಬಹುಶಃ ನೋಡಿ, ಓಡಬೇಡಿ. ಅಲ್ಲಿ ಯಾರ ಮಕ್ಕಳಲ್ಲಿ ಓಡುವುದು? ಓಡಿದರೆ ನಿಮ್ಮ ಟೀಮನ್ನು ಡಿಸ್ಕ್ವಾಲಿಫೈ ಮಾಡ್ತೇವೆ. ಅಲ್ಲಿ ಯಾರು ಓಡ್ತಾ ಇದ್ದೀರಿ? ಅಲ್ಲಿ ನೋಡಿ ಸುಧೀರ್ ಸರ್, ಶಿಕ್ಷಕರು ಯಾರಾದರೂ ಓಡಿಕೊಂಡು ಅವರ ಟೀಮ್ ವಿನ್ ಆದರೆ ಟೀಮಿಗೆ ನಾಳೆ ತೊಂದರೆ ಆದರೆ ನೀವೇ ಅದಕ್ಕೆ ಹೊಣೆ. ನೋಡಿ, ಯಾಕೆ ಓಡ್ತೀರಿ ನೀವು? ಅಲ್ಲಿ ಕತ್ತಲಾಗ್ತಾ ಇದೆ. ಇನ್ನು ಯಾರು ಯಾರೊಟ್ಟಿಗೆ ಓಡಬೇಡಿ. ನಮ್ಗೆ ಕಾಣಬೇಕಲ್ಲಿ ದೂರದಿಂದ, ಲೈವ್ ಇದೆ.
ನೋಡಿ ಬನ್ನಿ 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 ಮಕ್ಕಳೇ, 4x400 ಮೀಟರ್ ರಿಲೇ 17ರ ವಯೋಮಾನದ ಫೈನಲ್ಸ್. 4x400 ಮೀಟರ್ ರಿಲೇ ಫೈನಲ್ಸ್. ಸರ್ ಬನ್ನಿ 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 ಬನ್ನಿ, ಕಳಿಸಿ ಕಳಿಸಿ. 1 2 3 4 5 6 ತಂಡಗಳು. ಬನ್ನಿ. ಹೋದ್ರ ಮಕ್ಕಳು. ಲೇನ್ ನಂಬರ್ ನೋಡಿ 17ರ ವಯೋಮಾನದ ಬಾಲಕಿಯರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಲೇನ್ ನಂಬರ್ 3 VMS ತೆಂಕಿಲ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ. ಲೇನ್ ನಂಬರ್ 4 ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ. ಲೇನ್ ನಂಬರ್ 5 GHS ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ. ಲೇನ್ ನಂಬರ್ 6 GHS ನೆಟ್ಟಣಿಗೆ ಮುಡ್ನೂರು. ಕೈಯತ್ತು ಇಲ್ಲ. ಲೇನ್ ನಂಬರ್ 7 ಬೆತನಿ ಪದವಿ ಪೂರ್ವ ಕಾಲೇಜು ನುಜುಬಲ್ತಿಲ. ಲೇನ್ ನಂಬರ್ 8 KPS ಕೆಯೂರು. ಓಕೆ, ಓವರ್ ಟು ಸ್ಟಾರ್ಟ್. ಈ ಕ್ರೀಡಾಕೂಟದ ಕೊನೆಯ ಸ್ಪರ್ಧೆ, ಬಹುಶಃ ತಾಲೂಕು ಮಟ್ಟದ ಕ್ರೀಡಾಕೂಟದ ಕೊನೆಯ ಸ್ಪರ್ಧೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನ ಅಭಿನಂದಿಸಬೇಕು, ಹುರಿದುಂಬಿಸಬೇಕು. ಕೊನೆಯ ಸ್ಪರ್ಧೆ. ಹದಿನೇಳರ ವಯೋಮಾನದ ಬಾಲಕಿಯರ 4x400 ಮೀಟರ್ ರಿಲೇ ಸ್ಪರ್ಧೆ. ಬಹುಶಃ 2 ದಿನಗಳ ಕಾಲ ನಡೆದಂತಹ ಬಹಳ ಅದ್ಭುತವಾದಂತಹ ಅವಿಸ್ಮರಣೀಯವಾದಂತಹ ಒಂದು ಸ್ಪರ್ಧೆ ಕ್ರೀಡಾಕೂಟ ನಮ್ಮ ಸಾಂದೀಪನಿ ವಿದ್ಯಾ ಸಂಸ್ಥೆಯಲ್ಲಿ ಜರುಗಿದೆ. ಈ ಒಂದು ಸ್ಪರ್ಧೆಯಲ್ಲಿ ಸಾಕ್ಷಿಗಳಾದಂತಹ ಎಲ್ಲರನ್ನು ಕೂಡ ವಿಶೇಷವಾಗಿ ಅಭಿನಂದಿಸುತ್ತಾ ಕ್ರೀಡಾಪಟುಗಳಿಗೆ ಮಗದೊಮ್ಮೆ ಆಲ್ ದಿ ಬೆಸ್ಟ್, ಅಭಿನಂದನೆಗಳು. ಕೃಷ್ಣ ಪ್ರಸಾದ್ ಸರ್, ಓಡಬೇಡಿ, ಯಾರು ಕೂಡ ಓಡಬೇಡಿ. ಕೃಷ್ಣ ಪ್ರಸಾದ್ ಸರ್.
ನೋಡಿ ದಯವಿಟ್ಟು ಎಲ್ಲ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಅತಿಥಿ ವಿದ್ಯಾಸಂಸ್ಥೆ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕ ಸಮಿತಿಯರು ಎಲ್ಲರೂ ಕೂಡ ಧ್ವಜ ಅವರೋಹಣ ಕಾರ್ಯಕ್ರಮ ಇದೆ. ಎಲ್ಲರೂ ಇಲ್ಲಿ ಸಮಾವೇಶಗೊಳ್ಳಬೇಕು. ತದನಂತರ ನಾವು ಸಮಾರಂಭಕ್ಕೆ ತೆರಳುವರಿದ್ದೇವೆ. ಎಲ್ಲ ದೈಹಿಕ ಹೊಡಿಬೇಡ ವೇಟ್ ಎಲ್ಲ ದೈಹಿಕ ಶಿಕ್ಷಣ ಸಮಿತಿಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಕ್ರೀಡಾಕೂಟದಲ್ಲಿ ಈಗಾಗಲೇ ಸಮಯ ಮೀರ್ತಾ ಬಂದಿದೆ. ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಆತಿಥ್ಯ ವಿದ್ಯಾಸಂಸ್ಥೆಯ ಶಿಕ್ಷಕರು ಮತ್ತು ಕ್ರೀಡಾಪಟುಗಳು ಈ ಒಂದು ಧ್ವಜ ಅವರೋಹಣ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು. ತದನಂತರ ನಮ್ಮ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ನೋಡಿ, ದಯವಿಟ್ಟು ಈ ಸ್ಪರ್ಧೆ ಮುಗಿದ ತಕ್ಷಣ ಎಲ್ಲರೂ ಕೂಡ ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಶಿಕ್ಷಕರು ಕೇಳಿಸ್ತಾ ಇದೆಯಲ್ಲ, ಎಲ್ಲರೂ ಕೂಡ ಇಲ್ಲಿ ಬರಬೇಕು. ಧ್ವಜ ಅವರೋಹಣ ಕಾರ್ಯಕ್ರಮ ಆದ ನಂತರ ಮಕ್ಕಳು ಕೂಡ ಇಲ್ಲಿ ಸಾಲಾಗಿ ನಿಲ್ಲಬೇಕು. ಅವರೋಹಣ ಕಾರ್ಯಕ್ರಮ ಆಗ್ತದೆ. ಮಂಜುನಾಥರೇ ಒಮ್ಮೆ ಬನ್ನಿ. ಮಂಜುನಾಥರು, ಈ ಸಂಸ್ಥೆಯ ಶಿಕ್ಷಕರು ಯಾರಾದ್ರೂ ಇಬ್ಬರು ಬರಬೇಕು ಧ್ವಜ ಅವರೋಹಣ ಕಾರ್ಯಕ್ರಮ. ಹಾಗೆ ಮಾನ್ಯ ಸಂಚಾಲಕರು ಬರ್ತಾ ಇದ್ದಾರೆ. ಅದಲ್ಲ ಸರ್, ಇದು ತೆಗಿಬೇಕು. ಧ್ವಜ ಅವರೋಹಣಕ್ಕೆ ಅಲ್ಲ, ಇದು ತೆಗಿಬೇಕು. ಅಲ್ಲಿ ಕಟ್ಟಿದ್ದಾರೆ ನೋಡಿ, ಸಂಚಾಲಕರಿದ್ದಾರೆ. ಎಲ್ಲ ಮುಖ್ಯ ಗುರುಗಳು ಕೂಡ ಧ್ವಜ ಅವರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕ ವೃಂದದ ಜೊತೆಯಲ್ಲಿ ಹೋಗಿ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ವಿ. ಧ್ವಜ ಅವರೋಹಣ ಕಾರ್ಯಕ್ರಮ ಹಾಗೆ ಎಲ್ಲ ಮಕ್ಕಳು ದಯವಿಟ್ಟು ಬನ್ನಿ. ಒಮ್ಮೆ ಎಲ್ಲ ಶಿಕ್ಷಕ ಬಂಧುಗಳು ಮಕ್ಕಳೇ ನೋಡಿ ಬನ್ನಿ. ಧ್ವಜ ಅವರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆ ಧ್ವಜವನ್ನು ಹಸ್ತಾಂತರಿಸುವಂತಹ ತಾಲೂಕು ಪಂದ್ಯಾಟದ ಧ್ವಜವನ್ನು ಹಸ್ತಾಂತರಿಸುವಂತಹ ಕಾರ್ಯಕ್ರಮ ಕೂಡ ಇದೆ. ಆದಷ್ಟು ಬೇಗ ಎಲ್ಲ ದೈಹಿಕ ಶಿಕ್ಷಣ ಬಂಧುಗಳು ನೋಡಿ ಸಂಸ್ಥೆಯ ಅಡಿಯಲ್ಲಿ ಸೇರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಸಂಸ್ಥೆಯ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಬನ್ನಿ ಮಕ್ಕಳೇ. ಒಂದು ನಿಮಿಷ, ಎಲ್ಲ ಮಕ್ಕಳು ಬನ್ನಿ. ಒಂದು ನಿಮಿಷ ಬನ್ನಿ, ಎಲ್ಲರೂ ಬನ್ನಿ. ಕ್ರೀಡಾಪಟುಗಳು ಒಂದು ನಿಮಿಷ ಬನ್ನಿ. ಧ್ವಜ ನೋಡಿ, ಬೆಳಗಿನ ಅವಧಿಯಲ್ಲಿ ಯಾವ ರೀತಿ ನಾವು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ಧ್ವಜಾರೋಹಣ ಮಾಡಿ ನಾವು ಕೊಟ್ಟಿದ್ದೇವೋ ಅದೇ ರೀತಿ ಧ್ವಜ ಅವರೋಹಣ ಕಾರ್ಯಕ್ರಮಕ್ಕೂ ಕೂಡ ಅಷ್ಟೇ ಭಯ ಭಕ್ತಿ ಬೇಕು. ಅಷ್ಟೇ ನಾವು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗ್ತದೆ. ಧ್ವಜ ಅವರೋಹಣ ಕಾರ್ಯಕ್ರಮದಲ್ಲಿ ಬನ್ನಿ. ಒಂದು ನಿಮಿಷ ಬನ್ನಿ ಮಕ್ಕಳು. ನೋಡಿ, ಶಿಕ್ಷಕರು ದಯವಿಟ್ಟು ಬನ್ನಿ. ಮೇಡಮ್ ಇಲ್ಲಿ ಬನ್ನಿ. ಇಲ್ಲ, ಎಲ್ಲರೂ ಬನ್ನಿ. ನೋಡಿ, ಎಲ್ಲ ದೈಹಿಕ ಶಿಕ್ಷಣ ಸಮಿತಿಯರು ಒಂದು ನಿಮಿಷ ಬನ್ನಿ. ಎಲ್ಲರೂ ಕೂಡ 2 ದಿನಗಳ ಕಾಲ ನೀವು ಬೆವರು ಸುರಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಶ್ರಮ ವಹಿಸಿದಿರಿ. ಎಲ್ಲ ವಿದ್ಯಾರ್ಥಿಗಳು ಬನ್ನಿ. ಎಲ್ಲ ಮಕ್ಕಳು ಈ ಕಡೆ ಕೊಡಿ, ಬನ್ನಿ. ಮಕ್ಕಳ ನೋಡಿ, ಎಲ್ಲರೂ ದೂರದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಶಿಕ್ಷಕರು ದಯವಿಟ್ಟು ಒಂದು ನಿಮಿಷ ಬನ್ನಿ, ಹತ್ತಿರ ಬನ್ನಿ. ಶುಕ್ರವಾರ ಡೌಟಿ 5 ಗಂಟೆಗೆ ಆಡಿ ಎತ್ತಿರೋದು ఇప్పుడు ಮ್ಯಾಚ್ ಮುಂದೆ ನೋಡಿ, ಶಿಕ್ಷಕರು ದಯವಿಟ್ಟು ಒಮ್ಮೆ ಹತ್ತಿರ ಬನ್ನಿ ಸರ್. ಎಲ್ಲರೂ ಕೂಡ ರಾಮಣ್ಣರೇ, ಕೃಷ್ಣ ಪ್ರಸಾದ್ ಸರ್ ಬನ್ನಿ, ಹತ್ತಿರ ಬನ್ನಿ. ಎಲ್ಲರೂ ಹತ್ತಿರ ಬನ್ನಿ. ಎಲ್ಲರೂ ಕೂಡ ಹತ್ತಿರ ಬನ್ನಿ. ಮಕ್ಕಳು ನೋಡಿ, ಮಕ್ಕಳು ಹತ್ತಿರ ಬನ್ನಿ. ನೋಡಿ, ದೈಹಿಕ ಶಿಕ್ಷಕರು ಸ್ವಲ್ಪ ಹತ್ತಿರ ಬನ್ನಿ. ಎಲ್ಲರೂ ಕೂಡ. ಆಶಾ ಮೇಡಮ್, ವಿವೇಕಾನಂದ ಅವರು ಬನ್ನಿ. ನೀವು
ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರೇ, ಶಾಲಾ ಮುಖ್ಯ ಗುರುಗಳೇ, ಶಾಲಾ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕ ಬಂಧುಗಳೇ, ಗೌರವಾನ್ವಿತ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳೇ, ಈ ದಿನ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಬಹಳ ಅದ್ದೂರಿಯಾಗಿ 2 ದಿನಗಳ ಕಾಲ ನಡೆದಂಥ ಈ ಕ್ರೀಡಾಕೂಟ ನಿನ್ನೆ ದಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧ್ವಜಾರೋಹಣಗೈಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ದಿನ ಸಂಸ್ಥೆಯ ಸಂಚಾಲಕರು ಧ್ವಜ ಅವರೋಹಣ ಕಾರ್ಯಕ್ರಮವನ್ನು ಮಾಡಿ ಧ್ವಜವನ್ನು ನಮ್ಮ ಇಲಾಖೆಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರಿಗೆ ಹಸ್ತಾಂತರಿಸುವುದರ ಮೂಲಕ ಬರುವ ವರ್ಷ ಯಾವ ಸಂಸ್ಥೆ ಆ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಾರೋ ಅವರಿಗೆ ಇಲಾಖೆ ವತಿಯಿಂದ ಧ್ವಜವನ್ನು ಹಸ್ತಾಂತರಿಸುವಂತಹ ಪ್ರಕ್ರಿಯೆ ಇವತ್ತು ನಡೆಯುತ್ತದೆ. ಈ ಒಂದು ಸಂದರ್ಭದಲ್ಲಿ ಒಂದು ಮಾತಿನಲ್ಲಿ ಎಲ್ಲರಿಗೂ ಕೂಡ ಈ ಕ್ರೀಡಾಕೂಟದ ಯಶಸ್ವಿಗೆ ಸಹಕರಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಈ ಒಂದು ಅದ್ದೂರಿಯ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ನಮಗೆ ಇಲಾಖೆ ಮತ್ತು ನಮಗೆ ಅದರ ಜೊತೆಯಾಗಿ ಈ ಸಾಂದೀಪನಿ ವಿದ್ಯಾಸಂಸ್ಥೆ ಬಹಳಷ್ಟು ಮುಂದೆ ಬಂದು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದೆ. ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮಗದೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಇದೀಗ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಭಾಸ್ಕರ ಆಚಾರ್ಯ ಹಿಂದರ್ ಅವರು ಧ್ವಜ ಅವರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಕ್ರೀಡಾ ಜ್ಯೋತಿಯ ಮಕ್ಕಳು ಎಲ್ಲಿದ್ದೀರಿ? ಕ್ರೀಡಾ ಜ್ಯೋತಿಯ ನಮ್ಮ ಮಕ್ಕಳು ಇದ್ದಾರಾ? 4 ಮಕ್ಕಳು ಬನ್ನಿ ಮಕ್ಕಳೇ, 4 ಜನ ಬನ್ನಿ. ಈ ಸಂಸ್ಥೆಯನ್ನು ಪ್ರತಿನಿಧಿಸಿದಂತಹ ಹೆಮ್ಮೆಯ ವಿದ್ಯಾರ್ಥಿಗಳು ನಿನ್ನೆ ದಿನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂತಹ ಈ ಸಂಸ್ಥೆಯ ಹೆಸರನ್ನ ಹತ್ತೂರಿಗೆ ಪಸರಿಸುವಾಗೆ ಮಾಡಿದಂಥ ಕ್ರೀಡಾಪಟುಗಳು ನಿನ್ನೆ ದಿನ ಈ ಧ್ವಜವನ್ನ ಕ್ರೀಡಾ ಜ್ಯೋತಿಯ ಮೂಲಕ ಒಂದು ಸುತ್ತು ಕ್ರಮಿಸುವಂತದ್ದು ನಿನ್ನೆ ನಾವು ನೋಡಿದ್ದೇವೆ. ಅದೇ ರೀತಿ ಅವರೋಹಣದ ನಂತರ ಈ ಕ್ರೀಡಾ ಧ್ವಜ ಜೊತೆಗೆ ಈ ಕ್ರೀಡಾಂಗಣಕ್ಕೆ ಒಂದು ಸುತ್ತನ್ನ ಕ್ರಮಿಸಿ ನಮ್ಮ ಶಿಕ್ಷಣ ಪರಿವೀಕ್ಷಕರಿಗೆ ಅದನ್ನ ಹಸ್ತಾಂತರಿಸುವಂತ ಕೆಲಸ ನಡೆಯುತ್ತದೆ. ಎಸ್ ಬ್ಯಾಂಡ್ ಸೆಟ್ ನೋಡಿ, ಉಳಿದ ಮಕ್ಕಳು ಚಪ್ಪಾಳೆ ತಟ್ಟಿ, ಅವರಿಗೆ ಚಪ್ಪಾಳೆ ತಟ್ಟಿ ಮಕ್ಕಳೇ. ಇದೀಗ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡಾ ಧ್ವಜವನ್ನ ಸಂಸ್ಥೆಯ ಮುಖ್ಯ ಗುರುಗಳಿಗೆ ಹಸ್ತಾಂತರಿಸುವಂಥದ್ದು. ಸಲ್ಯೂಟ್ ಕೊಡಿ, ಸಲ್ಯೂಟ್ ಕೊಡಿ, ಸಲ್ಯೂಟ್. ಬಹಳ ಯಶಸ್ವಿಯಾಗಿ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ಸಂಘಟನೆ ಮಾಡಿದೀಗ
ಪರಿವೀಕ್ಷಣಾಧಿಕಾರಿ ಅವರಿಗೆ ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ. ಇದೀಗ ಬರುವ ವರ್ಷ ಈ ಒಂದು ಕ್ರೀಡಾಕೂಟವನ್ನು ನಡೆಸ್ತಕ್ಕಂಥವರು ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ. ಬಹಳ ಅದ್ದೂರಿಯಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂತಹ ಸಂದೀಪನಿ ವಿದ್ಯಾಸಂಸ್ಥೆ. ಬರುವ ವರ್ಷ ನಡೆಯತಕ್ಕಂಥ ಈ ಕ್ರೀಡಾಕೂಟ ಪ್ರಿಯದರ್ಶಿನಿ ಬೆಟ್ಟಂಪಾಡಿ ಸಂಸ್ಥೆ ಈ ಕ್ರೀಡಾಕೂಟವನ್ನು ಬರುವ ವರ್ಷದ 25 ಇದೀಗ ಪರಿವೀಕ್ಷಣಾಧಿಕಾರಿಯವರು ಈಗಾಗಲೇ ಈ ಒಂದು ಧ್ವಜವನ್ನು ಇಲಾಖೆ ವತಿಯಿಂದ ಶ್ರೀಯುತ ರಂಗನಾಥ್ ಸರ್ ಅವರಿಗೆ ಹಸ್ತಾಂತರಿಸಿರು. ಅಲ್ಲಿಯ ಸಂಸ್ಥೆಯ ಮುಖ್ಯ ಗುರುಗಳು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಟೀ ಶರ್ಟ್ ಮತ್ತು ಶಾಲನ್ನು ನೀಡುವುದರ ಮೂಲಕ ಒಂದು ಟೀ ಶರ್ಟ್ ಮತ್ತು ಕ್ಯಾಪನ್ನು ನೀಡಿ ಅವರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಅದೇ ರೀತಿ ಇದೀಗ ಕ್ರೀಡಾ ಜ್ಯೋತಿಯ ಸ್ತಂಭನ ನಡೀಲಿಕ್ಕಿದೆ. ಇದನ್ನು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಶ್ರೀಯುತ ರಾಕೇಶ್ ರೈ ಕೆಡಂಜಿ ಅವರು ನಡೆಸಿಕೊಡಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಯಾರು ಕೂಡ ತೆರಳಬೇಡಿ. ಇನ್ನು ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ, ನಮ್ಮ ಪ್ರಶಸ್ತಿ ಪ್ರದಾನಗಳು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಲೋ 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 ಈ ಮಧ್ಯೆ ನಾವು ಅಂಡರ್ 17 110 ಹರ್ಡಲ್ಸ್ ಅಂಡರ್ 17 ಬಾಯ್ಸ್ ವೇದಿಕೆಗೆ ಬರಬೇಕು. ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತಿಯವರು ಜಾನ್ ಕುಟಿನಾ 110 ಮೀಟರ್ ಹರ್ಡಲ್ಸ್ ವಿನ್ನರ್ 17 ಬಾಯ್ಸ್ ವೇದಿಕೆಗೆ ಬನ್ನಿ. ಹಾಗೆ ಮನ್ವಿತ್ ನೆಕ್ಕರೆ VEM ಸಂಕಿಲ ಅಂಡರ್ ಬಲಿ 110 ಹರ್ಡಲ್ಸ್ ವಿನ್ನರ್ಸ್. ಜೇಡನ್ ಕುಟೀನಾ ಬನ್ನಿ ಜೇಡನ್ ಕುಟೀನಾ 110 ಹರ್ಡಲ್ಸ್ ಅಂಡರ್ 17 ಬಾಯ್ಸ್. ಕೃಷ್ಣಪ್ರಸಾದ್ ಸರ್ ಹಾಂ ಇಲ್ಲೇ ಕೊಡು ಬನ್ನಿ ವೇದಿಕೆ ಬನ್ನಿ, ಸಂಚಾಲಕರಿಂದ ಪಡ್ಕೊಳ್ಳಿ. ನೋಡಿ ಮಕ್ಕಳೇ, ಇನ್ನು ಸ್ವಲ್ಪ ಹತ್ತಿರ ಬನ್ನಿ, ಎಲ್ಲರೂ ಹತ್ತಿರ ಬನ್ನಿ. ಸಭಾ ಕಾರ್ಯಕ್ರಮ ಇನ್ನು ಕೆಲವು ನಿಮಿಷಗಳಲ್ಲಿ ಮುಕ್ತಾಯಗೊಳ್ಳಲಿದೆ. ಎಲ್ಲಿದ್ದೀರಿ? ಸಂಚಾಲಕರಲ್ಲಿ ಪಡ್ಕೊಳ್ಬೇಕಾಗಿ ಹರ್ಡಲ್ಸ್ 110 ಹರ್ಡಲ್ಸ್ ಇಲ್ಲೇ ಇದೆ ಇಲ್ಲಿ. ಹಾಂ ಬನ್ನಿ ಸರ್. ಜೇಡನ್ ಕುಟಿನ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಸಂಚಾಲಕರು ಅಭಿನಂದಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ಪಡೆದಂಥ ಮನ್ವಿತ್ ನೆಕ್ಕರೆ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ತೆಂಕಿಲ, ನಿಮ್ಮನ್ನು ಬಹಳ ಪ್ರೀತಿಯಿಂದ ಸಂಚಾಲಕರು ಬೆಳ್ಳಿಯ ಪದಕದೊಂದಿಗೆ ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಮೊಹಮ್ಮದ್ ಇಸ್ಮಾಯಿಲ್ ಬೆತನಿ ಅವರು ಪಡ್ಕೊಂಡಿದ್ದಾರೆ. ಅವರನ್ನು ಮೂವರನ್ನು ಕೂಡ ನಾವು ಅತ್ಯಂತ ಸಂತೋಷದಿಂದ ಅಭಿನಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. 4x100 ಮೀಟರ್ಸ್ ರಿಲೇ ಪ್ರೈಮರಿ ಗರ್ಲ್ಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ವೇದಿಕೆಗೆ ಬರಬೇಕು. ನೀವು ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ದ್ವಿತೀಯ ಸ್ಥಾನವನ್ನು ಪಡೆದಂಥ ಸೈಂಟ್ ಆನ್ಸ್ ಕಡಬ, ತೃತೀಯ ಸ್ಥಾನವನ್ನು ಪಡೆದಂಥ GHPS ಕೊಣಾಲು.
ಪ್ರಥಮ ಸ್ಥಾನವನ್ನು ಪಡೆದಂಥ ವಿವೇಕಾನಂದ VMS ತೆಂಕೆಲದ ಮಕ್ಕಳು ಬನ್ನಿ, ವೇದಿಕೆಗೆ ಬನ್ನಿ. ಸಂಚಾಲಕರು ಮತ್ತು ಕಾರ್ಯದರ್ಶಿಗಳು ಬಹುಮಾನವನ್ನು ನೀಡಬೇಕಾಗಿ ವಿನಂತ. ತೆಂಕೆಲ ತಂಡ ಬನ್ನಿ. ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕೆಲದ ವಿದ್ಯಾರ್ಥಿನಿಯರು ಅಂಡರ್ ಪ್ರೈಮರಿ ಗರ್ಲ್ಸ್ ಭಾಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಮಕ್ಕಳು ಬನ್ನಿ ಬೇಗ. ದ್ವಿತೀಯ ಸ್ಥಾನವನ್ನು ಪಡೆದಂಥ ಸೈಂಟ್ ಆನ್ಸ್ ಕಡಬ ಬನ್ನಿ, ಇಲ್ಲಿ ಬನ್ನಿ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಕೃಷ್ಣಪ್ರಸಾದ್ ಕೆದಿಲಾಯ ಸರ್ ಅವರದನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಹಾಕ್ತಾ ಇದ್ದಾರೆ ಸರ್. ಈಚೆ ಸರ್ ಮುಂದೆ ಬನ್ನಿ ಸರ್. ಎಲ್ರಿಗೆ ಹಾಕಿ ಸರ್, ಎಲ್ರಿಗೂ ಹಾಕಿ. ಎಸ್, ಥ್ಯಾಂಕ್ ಯು ಸರ್. ಸೈಂಟ್ ಆನ್ಸ್ ಕಡಬ ದ್ವಿತೀಯ ಸ್ಥಾನವನ್ನು ಪಡೆದಂಥ ತಂಡ ಸೈಂಟ್ ಆನ್ಸ್ ಕಡಬ 4x100 ಮೀಟರ್ಸ್ ರಿಲೇ ಪ್ರೈಮರಿ ಗರ್ಲ್ಸ್. ಹಾಗೆ ಚಕ್ರಪಾಣಿ ಸರ್ ಈ ಬಹುಮಾನಗಳನ್ನು ನೀಡಬೇಕಾಗಿ ಪದಕಗಳನ್ನು ಹಾಕಬೇಕು. ಚಕ್ರಪಾಣಿ ಸರ್ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಅಧಿಕಾರಿಗಳು, ಪರಿವೀಕ್ಷಣಾಧಿಕಾರಿಗಳು ಮಕ್ಕಳಿಗೆ ರಿಲೇ ಮೆಡಲ್ಗಳನ್ನು ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸೈಂಟ್ ಆನ್ಸ್ ಕಡಬ. ಹಾಗೆ ತೃತೀಯ ಸ್ಥಾನವನ್ನು ಪಡೆದಂಥ GHPS ಕೊನಾಲು ಮಕ್ಕಳು ಮುಂದೆ ಬನ್ನಿ. ಹಲೋ. ಎಸ್, ಥ್ಯಾಂಕ್ ಯು ಸರ್. ತೃತೀಯ ಸ್ಥಾನವನ್ನು ಪಡೆದಂಥ GHPS ಕಡಬ ಹುಡುಗಿಯರು ಇದ್ದೀರಾ ಅಲ್ಲ? ಸಾರಿ ಕೊಣಾಲು. ತೃತೀಯ ಸ್ಥಾನವನ್ನು ರಾಕೇಶ್ ರೈ ಅವರು. ರಾಕೇಶ್ ಸರ್. ಮತ್ತೆ ಶ್ರೀಪ್ರಸಾದ್ ಸರ್ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ರಾಕೇಶ್ ರೈ ಅವರು ತೃತೀಯ ಸ್ಥಾನವನ್ನು ಪಡೆದಂಥ GHPS ಕೊಣಾಲಿನ ಮಕ್ಕಳನ್ನು ಹರಿಸ್ತಾ ಇದ್ದಾರೆ. ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಶ್ರೀಯುತ ರಾಕೇಶ್ ರೈ ಅವರು ನೀಡ್ತಾ ಇದ್ದಾರೆ. ಹಾಗೆ ಅಂಡರ್ 17 ಗರ್ಲ್ಸ್ 4x400 ಮೀಟರ್ಸ್ ವಿನ್ನರ್ಸ್ ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮ ತೆಂಕಿಲ 4x400 ಮೀಟರ್ಸ್ ರಿಲೇ ಗರ್ಲ್ಸ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮಕ್ಕಳೇ ಅಭಿನಂದಿಸ್ತಾ ಇದ್ದೇವೆ. ಅಂಡರ್ 17 ಗರ್ಲ್ಸ್ 4x400 ಮೀಟರ್ಸ್ ವಿನ್ನರ್ಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲದ ಹುಡುಗಿಯರು. ಅಂಡರ್ 17 ಸರ್. ಇದನ್ನು ಮುಖ್ಯ ಗುರುಗಳು ಜಯಮಾಲಾ ಮೇಡಮ್ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಪ್ರಥಮ ಸ್ಥಾನವನ್ನು ಪಡೆದಂಥ ತೆಂಕಿಲದ ಹುಡುಗಿಯರು ಅಂಡರ್ 17 ಗರ್ಲ್ಸ್ ಬನ್ನಿ ಮಕ್ಕಳೇ. ಅಂಡರ್ 17 ಗರ್ಲ್ಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲದ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ಪಡೆದವರು. ಈ ಸಂಸ್ಥೆಯ ಮುಖ್ಯ ಗುರುಗಳು ಜಯಮಾಲಾ ಮೇಡಮ್ ಹರಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟದ ಯಶಸ್ಸಿನಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ಕಾರಣರಾದಂಥ ಮುಖ್ಯ ಗುರುಗಳು ಈ ಸಂಸ್ಥೆಯ ಮಕ್ಕಳನ್ನು ಚಿನ್ನದ ಪದಕದೊಂದಿಗೆ ಅಭಿನಂದಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ಪಡೆದಂಥ ಬೆತನಿ ನೂಜಿಬಾಲ್ತಿಲ ತಂಡ ಬನ್ನಿ ಮುಂದೆ. ಬೆತನಿ ನೂಜಿಬಾಲ್ತಿಲ ತಂಡ ದ್ವಿತೀಯ ಸ್ಥಾನವನ್ನು ಪಡೆದಂಥ ಬೆತನಿ ನೂಜಿಬಾಲ್ತಿಲ ತಂಡ ಎಲ್ಲಿದ್ದೀರಿ ಮಕ್ಕಳೇ? ಬೆತನಿ ನೂಜಿಬಾಲ್ತಿಲ ಇಲ್ಲ, ಬರ್ತಾ ಇದ್ದಾರೆ. ಶ್ರೀಯುತ ಮೊಹಮ್ಮದ್ ಚಂದ್ರ ಅವರು.
ಶ್ರೀಪ್ರಸಾದ್ ಸರ್ ಎಲ್ಲಿದ್ದೀರಿ ಸರ್? ಬನ್ನಿ ಬನ್ನಿ, ಕೂರ್ಲೆ ಮೊಹಮ್ಮದ್ ಚನ್ ಅವರು ನೀಡ್ತಾ ಇದ್ದಾರೆ. ಬೆತನಿ ನೂಜಿಬಾಲ್ತಿಲ ನೂಜಿಬಾಲ್ತಿಲದ ವಿದ್ಯಾರ್ಥಿನಿಯರು ಅಂಡರ್ 17 ಗರ್ಲ್ಸ್ ದ್ವಿತೀಯ ಸ್ಥಾನವನ್ನು ಪಡೆದಂಥ ಮಕ್ಕಳು ಮೊಹಮ್ಮದ್ ಚನ್ ಅವರು ನೀಡ್ತಾ ಇದ್ದಾರೆ. ತೃತೀಯ ಸ್ಥಾನವನ್ನು ಪಡೆದವರು GHS ಕಡಬ ಶ್ರೀಪ್ರಸಾದ್ ಸರ್ ಎಲ್ಲಿದ್ದೀರಿ ಸರ್? ಶ್ರೀಪ್ರಸಾದ್ ವೇದಿಕೆಗೆ ಬರಬೇಕಾದಷ್ಟು ಬೇಗ. ಗೌರ್ಮೆಂಟ್ ಹೈಸ್ಕೂಲ್ ಕಡಬ ತೃತೀಯ ಸ್ಥಾನವನ್ನು ಪಡೆದ ಅಂಡರ್ 17 4x400 ಮೀಟರ್ಸ್ ಗರ್ಲ್ಸ್ ಕಡಬ ಕೃಷ್ಣ ಪ್ರಸಾದ್ ಸರ್ ಬನ್ನಿ ಸರ್. GHS ಕಡಬದ ಮಕ್ಕಳು ನಿಮ್ಮನ್ನು ಕಾಯ್ತಾರೆ. ಅಂಡರ್ 17 ಗರ್ಲ್ಸ್ 4x400 ಮೀಟರ್ಸ್ ವಿನರ್ಸ್ ತೃತೀಯ ಸ್ಥಾನವನ್ನು ಪಡೆದಂಥ ಕಡಬದ ಗೌರ್ಮೆಂಟ್ ಹೈಸ್ಕೂಲ್ ಕಡಬ ಈ ಕ್ರೀಡಾಕೂಟದ ನೇತೃತ್ವವನ್ನು ವಹಿಸಿಕೊಂಡಂಥ ಕೃಷ್ಣ ಪ್ರಸಾದ್ ಸರ್ ಹಲವು ದಿನಗಳಿಂದ ಶ್ರಮಪಟ್ಟು ಕ್ರೀಡಾಕೂಟದ ಯಶಸ್ಸಿಗೆ ದುಡಿತಾ ಇದ್ದಾರೆ ಸರ್. ಅತ್ಯಂತ ಪ್ರೀತಿಯಿಂದ ಈ ಮಕ್ಕಳನ್ನು ಹರಿಸ್ತಾ ಇದ್ದಾರೆ ಸರ್. ಪ್ರೈಮರಿ ಬಾಯ್ಸ್ ರಿಲೇ 4x100 ದಾಮೋದರ್ ಸರ್ ಬನ್ನಿ ಇಲ್ಲಿ. ಪ್ರೈಮರಿ ಬಾಯ್ಸ್ ರಿಲೇ 4x100 ಮೀಟರ್ಸ್ ಸೈಂಟ್ ಆನ್ಸ್ ಕಡಬ ಪ್ರಥಮ ಸ್ಥಾನವನ್ನು ಪಡೆದಂಥ ಸೈಂಟ್ ಆನ್ಸ್ ಕಡಬ ತಂಡ. ದಾಮೋದರ್ ಸರ್ ಎಲ್ಲಿದ್ದೀರಿ? ಬನ್ನಿ ಸರ್ ಬನ್ನಿ. ದಾಮೋದರ್ ಬೇಗ ಬೇಗ ಬನ್ನಿ ಸರ್. ಸೈಂಟ್ ಆನ್ಸ್ ಕಡಬ ದ ಬಾಲಕರು ಪ್ರೈಮರಿ ಬಾಯ್ಸ್ ದಾಮೋದರ್ ಸರ್. ಕರುಣಾಕರ್ ಸರ್ ವೇದಿಕೆ ಬನ್ನಿ ಸರ್. ಪ್ರಥಮ ಸ್ಥಾನವನ್ನು ಪಡೆದಂಥ ಸೈಂಟ್ ಡ್ಯಾನ್ಸ್ ಕಡಬ ತಂಡದ ಮಕ್ಕಳು ದಾಮೋದರ್ ಸರ್ ಚಿನ್ನದ ಪದಕವನ್ನು ಧರಿಸಿ ಅವರನ್ನು ಅಭಿನಂದಿಸಬೇಕು. ತಾಂತ್ರಿಕ ವಿಭಾಗದಲ್ಲಿ ದೊಡ್ಡ ಹೆಸರಿದೆ ದಾಮೋದರ್ ಸರ್ ಅವರಿಗೆ. ವಿವೇಕಾನಂದ ಕನ್ನಡ ಮಾಧ್ಯಮವನ್ನು ಅತ್ಯಂತ ಎತ್ತರಕ್ಕೆ ಏರಿಸಿದಂಥ ಹಿರಿಮೆ ಕೂಡ ದಾಮೋದರ್ ಸರ್ ಅವರಿಗಿದೆ. ಪ್ರಥಮ ಸ್ಥಾನವನ್ನು ಸೈಂಟ್ ಡ್ಯಾನ್ಸ್ ಕಡಬ, ದ್ವಿತೀಯ ಸ್ಥಾನವನ್ನು ಪಡೆದಂಥ GHPS ಪೆರ್ಲಂಪಾಡಿ ಕರುಣಾಕರ್ ಸರ್ ಇದ್ದೀರಾ? ಕರುಣಾಕರ್ ಸರ್. ಸಮದ್ ಕಡಬ ಸರ್ ಬನ್ನಿ ಈಚೆ. ಕಳೆದ ವರ್ಷದ ತಾಲೂಕು ಮಟ್ಟದ ಆಯೋಜನೆಯನ್ನು ಮಾಡಿದಂಥ ಸಮದ್ ಸರ್. ಕರುಣಾಕರ್ ಸರ್ ಇದ್ದೀರಾ ಸರ್? ನೀವು ಕೂಡ ವೇದಿಕೆಗೆ ಬನ್ನಿ. ದ್ವಿತೀಯ ಸ್ಥಾನವನ್ನು ಪಡೆದಂಥ GHPS ಪೆರ್ಲಂಪಾಡಿ ತಂಡ. GHPS ಪೆರ್ಲಂಪಾಡಿ ತಂಡ ಮಕ್ಕಳಿದ್ದಾರೆ, ಭಾಳ ಸಣ್ಣ ಮಕ್ಕಳು. ಭಾಳ ಸಂತೋಷ ಆಗ್ತಾ ಇದೆ ಮಕ್ಕಳೇ. ಇಷ್ಟು ಸಣ್ಣ ಮಕ್ಕಳು ತಂಡ ನೀವು ಗೆದ್ದಿದ್ದೀರಿ ಅಂತಾರೆ ಖಂಡಿತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಸಮದ್ ಸರ್ ಕಳೆದ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಂಥ ಸಮದ್ ಸರ್ ಈ ಕ್ರೀಡಾಕೂಟದ ಬೆಳ್ಳಿಯ ಪದಕದ ವಿಜೇತರನ್ನು GHPS ಪೆರ್ಲಂಪಾಡಿಯ ಮಕ್ಕಳನ್ನು ಬೆಳ್ಳಿಯ ಪದಕದೊಂದಿಗೆ ಹಾರೈಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ತೃತೀಯ ಸ್ಥಾನವನ್ನು ಪಡೆದರು ಶ್ರೀ ರಾಮಕುಂಜೇಶ್ವರ ಇಂಗ್ಲಿಷ್ ಮಾಧ್ಯಮ ಆಂಗ್ಲ ಮಾಧ್ಯಮ ರಾಮಕುಂಜ. ಕರುಣಾಕರ್ ಸರ್. ಪ್ರವೀಣ ಮೇಡಮ್ ಇದ್ದೀರಾ? ಪ್ರವೀಣ ಮೇಡಮ್ ಈಚೆ ಬನ್ನಿ. ಪ್ರವೀಣ ರಾಯ್ ಪಾಪೆ ಮಜ್ಜಲು ಇದ್ದೀರಾ? ದಾಖಲೆ ವಿಭಾಗದ ಮುಖ್ಯಸ್ಥರು ಶ್ರೀ ರಾಮಕೃಷ್ಣ ಕುಂಜೇಶ್ವರ ಆಂಗ್ಲ ಮಾಧ್ಯಮ ಮಕ್ಕಳು ಬನ್ನಿ ಬನ್ನಿ. ಪ್ರವೀಣ ಮೇಡಮ್ ದಾಖಲೆ ವಿಭಾಗದಲ್ಲಿ ದಾಖಲೆಯನ್ನು ನಿರ್ಮಿಸಿದವರು ನೀವು. ಬಹಳಷ್ಟು 2 ದಿನಗಳ ಕಾಲ ನಿರಂತರವಾಗಿ ದಾಖಲೆಯನ್ನು ನಿಮ್ಮ ತಂಡದೊಂದಿಗೆ ನಿರ್ವಹಿಸಿಕೊಟ್ಟಿದ್ದೀರಿ. ಈ ಪುಟಾಣಿ ಇನ್ನೊಂದು ಪುಟಾಣಿ ಮಕ್ಕಳ ತಂಡ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ತಂಡ. ಪ್ರವೀಣ ಮೇಡಮ್ ಅವರ ತಂಡದಲ್ಲಿ ಸುಮಾರು ಜನ ಶಿಕ್ಷಕಿಯರಿದ್ದಾರೆ. ಹಲವು ದಿನಗಳಿಂದ ದಾಖಲಾತಿ ವಿಭಾಗವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟವರು. ಈ ಕ್ರೀಡಾ ಚಟುವಟಿಕೆಯಲ್ಲಿ ನಿಮ್ಮ ತಂಡದ ದೊಡ್ಡ ಸಾಧನೆ ಇದೆ, ಅಭಿನಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್.
4x400 meters ರಿಲೇ ಅಂಡರ್ 17 ಬಾಯ್ಸ್ ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ಬಾಯ್ಸ್ ಅಂಡರ್ 17 ಬಾಯ್ಸ್ ವಿವೇಕಾನಂದ ತೆಂಕಿಲ ಭಾಸ್ಕರ್ ಸರ್ ಬನ್ನಿ ಸರ್. ಭಾಸ್ಕರ್ ಸರ್ ವಿವೇಕಾನಂದ ಆಂಗ್ಲ ಮಾಧ್ಯಮದ ದೈಹಿಕ ಶಿಕ್ಷಣ ಶಿಕ್ಷಕರು. ನಿಮ್ಮ ಸಂಸ್ಥೆಯ ಮಕ್ಕಳನ್ನು ನೀವೇ ಹರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಲವಾರು ವರ್ಷಗಳಿಂದ ವಿವೇಕಾನಂದ ಆಂಗ್ಲ ಮಾಧ್ಯಮದಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅನೇಕ ಮಕ್ಕಳನ್ನು ರಾಜ್ಯಮಟ್ಟಕ್ಕೆ ಕಳಿಸಿದಂಥ ದೊಡ್ಡ ಹಿರಿಯರು ಶ್ರೀಯುತ ಭಾಸ್ಕರ್ ಸರ್ ಅವರು ಈ ಮಕ್ಕಳಿಗೆ ಅವರದೇ ಮಕ್ಕಳಿಗೆ ಸ್ಥಾನವನ್ನು ಕೊಡಲಿರ್ತಾ ಇದ್ದಾರೆ. ವಿವೇಕಾನಂದ ಆಂಗ್ಲ ಮಾಧ್ಯಮ ತೆಂಕಿಲ ಪ್ರಥಮ ಸ್ಥಾನವನ್ನು ಪಡೆದಂಥ ತಂಡ. ಸರ್ ಥ್ಯಾಂಕ್ ಯು ಸರ್. ದ್ವಿತೀಯ ಸ್ಥಾನವನ್ನು ಪಡೆದ GHS ಕಡಬ ಬಾಯ್ಸ್ ಅಂಡರ್ 17 ಬಾಯ್ಸ್ 400 ಮೀಟರ್ಸ್ ರಿಲೇ ಅಂಡರ್ 17 ಬಾಯ್ಸ್ GHS ಕಡಬದ ಮಕ್ಕಳು ಬರೋದು ಕಾಣೋದಿಲ್ಲ. ಕಡಬ ಬಾಯ್ಸ್ ಓಕೆ. ಶ್ರೀಪ್ರಸಾದ್ ಸರ್ ದ್ವಿತೀಯ ಸ್ಥಾನವನ್ನು ಪಡೆದಂಥ ಮಕ್ಕಳನ್ನು ಹರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಬೆಳ್ಳಿಯ ಪದಕವನ್ನು ಪಡೆದಿದ್ದಾರೆ. ದೂರದ ಕಡಬದಿಂದ ಇನ್ನು ಮನೆಗೆ ಮುಟ್ಟಬೇಕಾದರೆ 2 ಗಂಟೆ ಬೇಕು. ಭಾಳ ಸ್ಫೂರ್ತಿಯಿಂದ ಕ್ರೀಡೆಯನ್ನು ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದೀರಿ, ಅಭಿನಂದಿಸ್ತಾ ಇದ್ದೇವೆ. ಶ್ರೀಪ್ರಸಾದ್ ಸರ್ ಇಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದವರು, ಈ ಆಕರ್ಷಣೀಯವಾದಂಥ ಟ್ರೋಫಿಗಳನ್ನು ನೀಡಿದವರು ಕೂಡ ಅವರೇ. ಶ್ರೀಪ್ರಸಾದ್ ಅವರು ಆಕರ್ಷಣೀಯವಾದಂಥ ಎಲ್ಲ ಟ್ರೋಫಿಗಳ ವ್ಯವಸ್ಥೆಯನ್ನು ಅವರಿಗೆ ಒದಗಿಸಿಕೊಟ್ಟಂಥ ಸಂಸ್ಥೆಗೆ ಒದಗಿಸಿಕೊಟ್ಟವರು. ಅತ್ಯಂತ ಪ್ರೀತಿಯಿಂದ ಬಂದಿದ್ದೀರಿ ಸರ್. ನಿಮ್ಮನ್ನು ಭಾಳ ಪ್ರೀತಿಯಿಂದ ಈ ಮಕ್ಕಳನ್ನು ಅಭಿನಂದಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ತೃತೀಯ ಸ್ಥಾನ EMS ರಾಮಕುಂಜ ಆಂಗ್ಲ ಮಾಧ್ಯಮ ತಂಡ. ಶ್ರೀಪ್ರಸಾದ್ ಸರ್ ಮತ್ತೆ ಅಭಿನಂದಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಎದುರು ಅತ್ಯಂತ ಸುಂದರವಾಗಿ ಮಿಂಚುತ್ತಾ ಇರುವಂಥ ಆಕರ್ಷಣೀಯ ಶೀಲ್ಡ್ಗಳನ್ನು ನೀಡಿದವರು, ವ್ಯವಸ್ಥೆ ಮಾಡಿದವರು ಶ್ರೀಪ್ರಸಾದ್ ಸರ್. ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಾಮಾಜಿಕವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇರೋರು ಶ್ರೀಪ್ರಸಾದ್ ಅವರು. ಇಲ್ಲಿಗೆ ಥ್ಯಾಂಕ್ ಯು ಸರ್. ಇದರೊಂದಿಗೆ ನಮ್ಮ ಈ ದಿನದ ಎಲ್ಲ ಕ್ರೀಡಾಕೂಟದ ಬಹುಮಾನಗಳನ್ನು ಮುಗಿಸ್ತಾ ಇದ್ದೇವೆ. ವಿಜೇತರಾದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ ಬಹುಮಾನಗಳನ್ನು ನೀಡಿದಂಥ ಎಲ್ಲ ನಮ್ಮ ಅತಿಥಿಗಳಿಗೆ, ಈ ಸಮಾರೋಪ ಸಮಾರಂಭದ ಅತಿಥಿಗಳು ಶ್ರೀಯುತ ಭಾಸ್ಕರಾಚಾರ್ಯರು, ಈ ಸಂಚಾಲಕರಾಗಿ ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥವರ ತಂಡ, ಈ ಶಾಲೆಯ ಮುಖ್ಯ ಗುರುಗಳು, ಹಾಗೆ ಎಲ್ಲ ಅತಿಥಿಗಳಿಗೆ, ನಾವು ಈ ಕ್ರೀಡಾಕೂಟದ ಸ್ಪರ್ಧಿಗಳಿಗೆ, ವಿಜೇತರಿಗೆ ಬಹುಮಾನಗಳು ನೀಡಿದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೃಷ್ಣ ಪ್ರಸಾದ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಬನ್ನಿ ಸರ್. ಆದರಣೀಯರೇ, 2024-25ನೇ ಸಾಲಿನ ಪುತ್ತೂರು ಶೈಕ್ಷಣಿಕ ವಲಯದ ಅಂದರೆ ಪುತ್ತೂರು ಮತ್ತು ಕಡಬ ತಾಲೂಕುಗಳ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಈ ಒಂದು ಸಂದೀಪನಿ ವಿದ್ಯಾಸಂಸ್ಥೆ ನರಿಮೊಗರಿನ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ನಡೆದಿದೆ. ಈ ಒಂದು ಕ್ರೀಡಾಕೂಟವನ್ನು ನಡೆಸುವುದಕ್ಕೆ ನಮಗೆ ಸಹಕಾರವನ್ನು ನೀಡಿದಂತಹ ಸಂದೀಪನಿ ವಿದ್ಯಾಸಂಸ್ಥೆ ನರಿಮೊಗರು, ಇಲ್ಲಿಯ ಸಂಚಾಲಕರು, ಈ ಸಮಿತಿಯ ಅಧ್ಯಕ್ಷರು, ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗ, ವಿದ್ಯಾರ್ಥಿ ವೃಂದ ಮತ್ತು ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿ, ಮೇಲುಸ್ತುವಾರಿ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ನಮ್ಮ ಇಲಾಖೆಯ ಪರವಾಗಿ ನಾವು ಅತ್ಯಂತ ವಿನಮ್ರಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಸಂಸ್ಥೆಯ ಸಂಚಾಲಕರು ಈ ಒಂದು ಬಹುಮಾನ ವಿತರಣಾ ಸಮಾರಂಭದಲ್ಲಿ ವಿವಿಧ ಕಡೆಗಳಿಂದ ಆಗಮಿಸಿದಂತಹ ಎಲ್ಲ ತಂಡಗಳಿಗೆ ಅತ್ಯಂತ
ಸಂತೋಷಕರವಾದ ರೀತಿಯಲ್ಲಿ ಈ ಮಳೆಯ ನಡುವೆಯೂ ನಮಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾವು ಸಂಸ್ಥೆಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಸಂಸ್ಥೆಯ ಪರವಾಗಿ ಒಂದೆರಡು ನುಡಿಗಳನ್ನಾಡಬೇಕು ಅಂತ ಸಂಸ್ಥೆಯ ಸಂಚಾಲಕರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನಮ್ಮ ಬಂಧು ಮಿತ್ರರೇ, ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲ ದೈಹಿಕ ಶಿಕ್ಷಕರೇ, ಎಲ್ಲ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ಕೊಡುವಂಥ ಎಲ್ಲ ಮಹನೀಯರೇ, ಒಂದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಶಿಕ್ಷಣ ಇಲಾಖೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ನಡೆಸಬೇಕು ಅಂತಾದರೆ ನಮಗೆ ಮನಸ್ಸಿದ್ದರೂ ಇದಕ್ಕೆ ಸಹಕಾರ ಕೊಡುವಂಥವರು ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಮಾಡುವಂಥದ್ದು. ಆ ಶ್ರೀಕೃಷ್ಣ ಪರಮಾತ್ಮನ ಒಂದು ಅನುಗ್ರಹದಿಂದ 2 ದಿವಸ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲದೆ ಬಂದಂತಹ ವಿದ್ಯಾರ್ಥಿಗಳಿಗೆ, ಪೋಷಕರಿಗಾಗಿರ್ಬೋದು, ಎಲ್ಲ ದೈಹಿಕ ಶಿಕ್ಷಕರಿಗೆ, ಇದಕ್ಕೆ ದುಡಿದಂಥ ಪ್ರತಿಯೊಬ್ಬರಿಗೂ ಸಂತೋಷ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಭಗವಂತ ಒಳ್ಳೆದು ಮಾಡಲಿ. ಮುಂದೆ ಇವತ್ತು ಇವತ್ತು ನಿನ್ನೆಯಲ್ಲಿ ಪ್ರೈಸನ್ನು ಪಡೆದವರು ಮುಂದಿನ ಪಾರ್ಟಿಸಿಪೇಟಲ್ಲಿ ಒಳ್ಳೆಯ ಒಂದು ಕೀರ್ತಿವಂತರಾಗಿ ನಮ್ಮ ತಾಲೂಕಿಗೆ ಕೀರ್ತಿ ತನ್ನಿ, ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೆದು ಮಾಡಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಶ್ರೀಯುತ ಚಕ್ರಪಾಣಿ ಸರ್ ಇವರಿಂದ 2 ಸೂಚನೆಗಳಿವೆ. ದಯವಿಟ್ಟು ಎಲ್ಲ ವಿಜೇತ ಕ್ರೀಡಾಪಟುಗಳು ಇದನ್ನು ಆಲಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ವಂದಿಸುತ್ತಾ ಎಲ್ಲ ಆತ್ಮೀಯ ಕ್ರೀಡಾ ನಿರ್ಣಾಯಕರೇ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ ಬಹುಶಃ ಇವತ್ತು ಅತ್ಯದ್ಭುತವಾದಂಥ ಒಂದು ಕ್ರೀಡಾಕೂಟ ನಮ್ಮ ಪುತ್ತೂರು ತಾಲೂಕಿನ ಒಂದು ಆಗಿದೆ. ಅದು ನಮ್ಮ ಸಾಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ಆಶ್ರಯದಲ್ಲಿ ಆಗಿದೆ ಎನ್ನುವಂಥ ವಿಚಾರ ಬಹಳಷ್ಟು ಸಂತೋಷ ವಿಷಯ. ಈ ನೆಲೆಯಲ್ಲಿ ಈಗಾಗಲೇ ನಮ್ಮ ಎಲ್ಲ ಇಲ್ಲಿಯ ಸಂಚಾಲಕರಿರ್ಬೋದು, ಮುಖ್ಯೋಪಾಧ್ಯಾಯರಿರ್ಬೋದು, ಎಲ್ಲ ಅಧ್ಯಾಪಕ ವೃಂದ, ಅಡುಗೆಯವರಿಂದ ಹಿಡಿದು ಎಲ್ಲರಿಗೂ ಅನಂತ ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ ಇವತ್ತು ಮತ್ತು ನಿನ್ನೆ ಆದಂಥ ಈ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂಥ ವಿಜೇತರು ಇವರು 4 ಮತ್ತು 5ನೇ ತಾರೀಕಿನಂದು ಮಂಗಲ ಸ್ಟೇಡಿಯಂನಲ್ಲಿ ನಡೆಯುವಂಥ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದ್ದೀರಿ. ಇನ್ನು ಮುಂದಿನ 8ನೇ ತರಗತಿದ್ದು ಪ್ರಥಮ ಸ್ಥಾನ ಪಡೆದಂಥ ಒಂದು ಸ್ಪರ್ಧೆಯಲ್ಲಿ ಮಾತ್ರ ಅವರು ಜಿಲ್ಲಾ ಮಟ್ಟವನ್ನು ಅವರು ಅರ್ಹತೆಯನ್ನು ಪಡೆದಿದ್ದಾರೆ. ಆ ನೆಲೆಯಲ್ಲಿ ಇನ್ನು 2-3 ದಿವಸಗಳ ಕಾಲ ರಜೆ ಬರ್ತದೆ. ಅದರ ಮೊದಲು ತಾವು ಏನು ಅರ್ಹತೆಯನ್ನು ಗಿಟ್ಟಿಸಿದ್ದೀರಾ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ, ತಾವೆಲ್ಲ ಒಂದು ಎಲಿಜಿಬಿಲಿಟಿ ಫಾರ್ಮನ್ನು ಈಗಾಗಲೇ ನಾನು ಹೇಳಿದ್ದೇನೆ, ಕೆಲವರಿಗೆ ಸಹಿ ಹಾಕಿದ್ದೇನೆ. ಆ ಎಲಿಜಿಬಿಲಿಟಿ ಫಾರ್ಮನ್ನು ಸಹ ತಾವು ಭರ್ತಿ ಮಾಡಿ ಅಲ್ಲಿ ಖಂಡಿತವಾಗಿ ಅದನ್ನು ಒಪ್ಪಿಸಬೇಕು. ಅದರೊಟ್ಟಿಗೆ ಇನ್ನೊಂದು ಸೂಚನೆ, ರಾಜ್ಯ ಮಟ್ಟದ ಕ್ರೀಡಾಕೂಟವು ಕೋಲಾರ ಮತ್ತು ಶಿವಮೊಗ್ಗದಲ್ಲಿ ಆಗ್ತದೆ. ಅದಕ್ಕೂ ಸಾಕಷ್ಟು ಕಡಿಮೆ ಅಂತರ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ ಅದಕ್ಕೂ ನೀವು ರೆಡಿಯಾಗಿರಬೇಕು. ಅಲ್ಲಿ 8ನೇ ತಾರೀಕಿಗೆ ನಮ್ಮ ಪ್ರಾಥಮಿಕ ವಿಭಾಗದ್ದು, 14ನೇ ತಾರೀಕಿಗೆ ಕೋಲಾರದಲ್ಲಿ ನಡೀಲಿಕ್ಕಿದೆ. ಬಹಳಷ್ಟು ಕಡಿಮೆ ಅಂತರ ಇದೆ. ಅದಕ್ಕೂ ತಾವೆಲ್ಲ ಈ ರಜಾವಧಿಯಲ್ಲಿ ಸಹ ಒಂದು ಪ್ರಿಪೇರ್ ಆಗಬೇಕು. ಅದರೊಟ್ಟಿಗೆ ನಾನು ಆಗಲೇ ನಿನ್ನೆ ಹೇಳಿದ ಹಾಗೆ ಕಳೆದ ಬಾರಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪುತ್ತೂರು ತಾಲೂಕು 6 ವಿಭಾಗಗಳಲ್ಲಿ 5 ವಿಭಾಗಗಳಲ್ಲಿ ನಾವು ಚಾಂಪಿಯನ್ ಆಗಿದ್ದೇವೆ. ಬಹುಶಃ ಈ ವರ್ಷ ನಾವು 6 ವಿಭಾಗಗಳಲ್ಲಿ ಖಂಡಿತವಾಗಿ ಚಾಂಪಿಯನ್ ಆಗಬೇಕೆಂಬುದಾಗಿ ನಿಮಗೆ ಶುಭವನ್ನು ಹಾರೈಸುತ್ತಾ, ಈ ಸಂದರ್ಭದಲ್ಲಿ ನಮ್ಮೆಲ್ಲ ನಿರ್ಣಾಯಕ ಬಂಧುಗಳು ಹಾಗಲೂ ಈಗಲೇ ಈ ಒಂದು ಕೆಲಸ ಆಗಲಿಕ್ಕೆ ಸಹಕರಿಸಿದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲ ಮುಖ್ಯಸ್ಥರು, ಆ ಕ್ರೀಡಾ ಸ್ಪರ್ಧೆಗಳ ಮುಖ್ಯಸ್ಥರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ಈ ಒಂದು ಕೆಲಸ ಇಲ್ಲಿ ಟ್ರ್ಯಾಕ್ ಆಗಲಿಕ್ಕೆ ಎಲ್ಲ ಸಕಲ ವ್ಯವಸ್ಥೆಗೆ ನಮ್ಮ ಎಲ್ಲ ಕ್ರೀಡಾ ನಿರ್ಣಾಯಕರುಗಳು ಬಹಳಷ್ಟು ಶ್ರಮಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಒಂದು ಅಭಿನಂದನೆ ತಿಳಿಸಿದ, ಒಟ್ಟು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಾಗಿದೆ. ಆಗಮಿಸಿರುವಂಥ ಎಲ್ಲರಿಗೂ ಸಂತೋಷ ಆಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ನಮ್ಮ ಸಂಚಾಲಕರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಮುಂದಕ್ಕೆ ಸಂಚಾಲಕರು ಹೇಳಿದ ಒಂದು ಮಾತುಗಳು ಈಗ ಮರುಕಳಿಸ್ತಾ ಇದೆ, ನಮಗೆ ನೆನಪಿಗೆ ಬರ್ತಾ ಇದೆ. ಇಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟದ ತಯಾರಿಗೆ ನಾವು ಬಂದಾಗ ಸಂಚಾಲಕರು ಹೇಳಿದರು, ವಲಯ ಮಟ್ಟದ ಕ್ರೀಡಾಕೂಟವನ್ನು ಇಲ್ಲಿಯೇ ಮಾಡಿ, ತಾಲೂಕು ಮಟ್ಟದ್ದು ಇಲ್ಲಿಯೇ ಮಾಡಿ. ಜಿಲ್ಲಾ ಮಟ್ಟಕ್ಕೆ ಆಗ ನಮಗೆ ಪುತ್ತೂರಲ್ಲಿ ಅಂತ ಇತ್ತು, ಸ್ಥಳ ಎಲ್ಲಿ ಅಂತ ನಿಗದಿಯಾಗಿರಲಿಲ್ಲ. ಆಗುದಿದ್ರೆ ಜಿಲ್ಲಾ ಮಟ್ಟವನ್ನು ಕೂಡ ಇಲ್ಲಿಯೇ ಮಾಡಿ ಅಂತ ಹೇಳಿದರು. ಅಂತಹ ಒಂದು ಸಂಸ್ಥೆ ನಮ್ಮ ಮುಂದಿದೆ. ಹಾಗಾಗಿ ಸಂಸ್ಥೆಗೆ ವಿಶೇಷವಾಗಿ ಸರ್, ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ಕ್ರೀಡಾಕೂಟದ ಸಂಘಟನೆಗೆ ಬಹಳಷ್ಟು ಕಷ್ಟ ಬಂದಾಗ ನಿಮ್ಮ ಹತ್ರ ನಾವು ಬರುವವರಿದ್ದೇವೆ ಎಂದು ಈ ಮಾತನ್ನು ನೆನಪಿಸ್ತಾ, ಸಂಸ್ಥೆಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಚಪ್ಪಾಳೆಯ ಪ್ರೋತ್ಸಾಹವನ್ನು ತಾವು ನೀಡಬೇಕು ಅಂತ ನಾನು ಕೇಳಿಕೊಳ್ತಾ,
ಈ ಒಂದು ಕ್ರೀಡಾಕೂಟದ ವೈಯಕ್ತಿಕ ಚಾಂಪಿಯನ್ಶಿಪ್ ಪ್ರಶಸ್ತಿಗಳನ್ನು ಈಗ ನೀಡುವವರಿದ್ದೇವೆ. ಪ್ರಾಥಮಿಕ ವಿಭಾಗದಲ್ಲಿ 600 ಮೀಟರ್ನಲ್ಲಿ ಪ್ರಥಮ, ಹರ್ಡಲ್ಸ್ನಲ್ಲಿ ಪ್ರಥಮ, 400 ಮೀಟರ್ನಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡು ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕರ ವೈಯಕ್ತಿಕ ಚಾಂಪಿಯನ್ಶಿಪ್ ಆಗಿ ಮೂಡಿ ಬಂದಿದ್ದಾರೆ ಪ್ರಣಾಮ್ ಬಿ ನಾಯಕ್ 13 ಅಂಕಗಳೊಂದಿಗೆ ಸೈಂಟ್ ಆನ್ಸ್ ಕಡಬ. ಪ್ರಣಾಮ್ ಬಿ ನಾಯಕ್, ಸೈಂಟ್ ಆನ್ಸ್ ಕಡಬ. ಕೊಡಿ ಸರ್, ಎಲ್ಲರಿಗೂ ಇದೆ, ಒಬ್ಬರು ಒಂದೊಂದನ್ನು ಕೊಡಿ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ 400 ಮೀಟರ್ನಲ್ಲಿ ಪ್ರಥಮ, ಲಾಂಗ್ ಜಂಪ್ನಲ್ಲಿ ಪ್ರಥಮ ಸ್ಥಾನದೊಂದಿಗೆ 10 ಅಂಕಗಳೊಂದಿಗೆ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ ವಂಶಿಕಾ VCMS ತಿಂಕಿಲಪುತ್ತೂರ್. ವಂಶಿಕಾ VMS ತಿಂಕಿಲಪುತ್ತೂರ್. ಇದೇ ವಿಭಾಗದಲ್ಲಿ ಮತ್ತೊಮ್ಮೆ 10 ಅಂಕಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಹಂಚಿಕೊಂಡಿದ್ದಾರೆ ಆತ್ಮಿ KL VEMS ತಿಂಕಿಲಪುತ್ತೂರ್. 100 ಮೀಟರ್ನಲ್ಲಿ ಪ್ರಥಮ, 200 ಮೀಟರ್ನಲ್ಲಿ ಪ್ರಥಮ. ಎಂಟನೇ ತರಗತಿಯ 14ರ ವಯೋಮಾನದ ಬಾಲಕರ ವಿಭಾಗದಲ್ಲಿ 15 ಅಂಕಗಳೊಂದಿಗೆ 400 ಮೀಟರ್, 600 ಮೀಟರ್, 80 ಮೀಟರ್ ಹರ್ಡಲ್ಸ್ನಲ್ಲಿ ಪ್ರಥಮ ಸ್ಥಾನದೊಂದಿಗೆ ವೈಯಕ್ತಿಕ ಚಾಂಪಿಯನ್ ಧನುಷ್ PB VEMS ತಿಂಕಿಲಪುತ್ತೂರ್. ಎಂಟನೇ ತರಗತಿಯ ಬಾಲಕಿಯರ ವಿಭಾಗದಲ್ಲಿ 2 ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದ್ದಾರೆ ಕ್ಷಮಾ ಜೈ VEMS ತಿಂಕಿಲ 13 ಅಂಕಗಳೊಂದಿಗೆ 600 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ, ಹೈ ಜಂಪ್ನಲ್ಲಿ ದ್ವಿತೀಯ. ನಿಧಿಶ್ರೀ VMS ತಿಂಕಿಲಪುತ್ತೂರು 13 ಅಂಕಗಳೊಂದಿಗೆ 100 ಮೀಟರ್ನಲ್ಲಿ ಪ್ರಥಮ, 80 ಮೀಟರ್ ಹರ್ಡಲ್ಸ್ನಲ್ಲಿ ಪ್ರಥಮ, ಲಾಂಗ್ ಜಂಪ್ನಲ್ಲಿ ದ್ವಿತೀಯ. ಕ್ಷಮಾ ಜೈ ಮತ್ತು ನಿಧಿಶ್ರೀ. ಪ್ರೌಢಶಾಲಾ ವಿಭಾಗದ ಬಾಲಕರ ವಿಭಾಗದಲ್ಲಿ ಭರತ್ ಕುಮಾರ್ 15 ಅಂಕಗಳೊಂದಿಗೆ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ 1500 ಮೀಟರ್ನಲ್ಲಿ ಪ್ರಥಮ, 3000 ಮೀಟರ್ನಲ್ಲಿ ಪ್ರಥಮ, 5 ಕಿಲೋಮೀಟರ್ ವಾಕ್ನಲ್ಲಿ ಪ್ರಥಮ. ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ 15 ಅಂಕಗಳೊಂದಿಗೆ 800 ಮೀಟರ್ನಲ್ಲಿ ಪ್ರಥಮ, 1500 ಮೀಟರ್ನಲ್ಲಿ ಪ್ರಥಮ, 3000 ಮೀಟರ್ನಲ್ಲಿ ಪ್ರಥಮ ಸ್ಥಾನದೊಂದಿಗೆ ಪ್ರಮೀಳಾ ನ್ಯೂಜಿಬಾಲ್ ತಿಲ ಬೆತನಿ. ಆತ್ಮೀಯ ಎಲ್ಲ ಸಮಿತ್ರರೇ, ಇದೀಗ ನೀವೆಲ್ಲ ಬಹಳ ಆತುರದಿಂದ ಕಾಯ್ತಾ ಇದ್ದೀರಿ ಟ್ರಾಫಿಗೆ. ಅದಕ್ಕೆ ಮುಂಚಿತವಾಗಿ ಈ ಆತಿಥ್ಯ ವಿದ್ಯಾ ಸಂಸ್ಥೆಯ ಒಂದು ಕೃತಜ್ಞತೆಯ ಭಾವನೆಯಲ್ಲಿ ಬಹುಶಃ ಭಾಷಣ ಮಾಡ್ತಾ ಇಲ್ಲ ಮಕ್ಕಳೇ, ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಬಹಳಷ್ಟು ದಿನಗಳಿಂದ ಶ್ರಮಿಸಿದಂತಹ ಈ ಆತಿಥ್ಯ ವಿದ್ಯಾ ಸಂಸ್ಥೆಯ ದೈಹಿಕ ಶಿಕ್ಷಕರು ಶ್ರೀಯುತ ಮಂಜುನಾಥ, ಪ್ರತಿಯೊಬ್ಬ ದೈಹಿಕ ಶಿಕ್ಷಕರಿಗೂ ಪ್ರತಿಯೊಬ್ಬ ಶಿಕ್ಷಕರಿಗೂ ಆ ಸಂಸ್ಥೆಯಲ್ಲಿ ನಡೆಯತಕ್ಕಂಥ ಕ್ರೀಡಾಕೂಟ ಬಹಳ ಅದ್ದೂರಿಯಾಗಿ ನಡೀಬೇಕು ಅಂತ ಹೇಳುವಂಥದ್ದು ಕನಸು ಇರ್ತದೆ. ಬಹುಶಃ ಈ ಒಂದು ಕಳೆದ ಕೆಲವು ವರ್ಷಗಳಿಂದ ನಮ್ಮ ಈ ಸಂಸ್ಥೆಯಲ್ಲಿ ದುಡಿತಕ್ಕಂಥ ಮಂಜುನಾಥರವರು ಅವರು ಕಂಡಂಥ ಕನಸು ಬಹುಶಃ ಅದು ನನಸಾಗಿದೆ. ಶ್ರೀಯುತ ಮಂಜುನಾಥರವರನ್ನು ಆತಿಥ್ಯ ವಿದ್ಯಾ ಸಂಸ್ಥೆಯ
ಗೌರವಾನ್ವಿತ ಸಂಚಾಲಕರು, ಈಗಾಗಲೇ ನಮ್ಮ ಕೃಷ್ಣ ಪ್ರಸಾದ್ ಅವರು ಹೇಳಿದರು, ನಮ್ಮ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಕರ ಶಕ್ತಿ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಅದು ಶ್ರೀಯುತ ನಮ್ಮ ಸಂಚಾಲಕರು ಭಾಸ್ಕರಾಚಾರ್ಯ ಅವರು. ಇದು 2ನೇ ಬಾರಿ ಇಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಖಂಡಿತ ಅವರು ನಡೆಸಿಕೊಡ್ತಾರೆ ಅಂತ ಹೇಳುವಂಥ ಭರವಸೆ ಇದೆ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಮಂಜುನಾಥ್ ಅವರನ್ನ ಆತಿಥ್ಯ ವಿದ್ಯಾಸಂಸ್ಥೆಯ ಸಂಚಾಲಕರು, ಮುಖ್ಯ ಗುರುಗಳು, ಅಲ್ಲಿ ಆಡಳಿತ ಮಂಡಳಿಯವರು ಅವರು ಸನ್ಮಾನ ಮಾಡುವಂಥದ್ದು, ಬಹುಶಃ ಯಾರಿಗೂ ಕೂಡ ಸನ್ಮಾನ ಕೊಡುವಂಥದ್ದು. ಅವರು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಸಣ್ಣ ಆ ಒಂದು ವಿಗ್ರಹವನ್ನು ನೀಡಿ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಮಂಜುನಾಥರವರು ನಮ್ಮ ಶಾಲೆಯ ಸಂಚಾಲಕರಿಂದ, ಮುಖ್ಯ ಗುರುಗಳಿಂದ ಈ ಒಂದು ಸನ್ಮಾನವನ್ನ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಿ. ಚಪ್ಪಾಳೆ ತಟ್ಟಿ ಮಕ್ಕಳೇ. ಅದೇ ರೀತಿ ಕುಮಾರಿ ಸುದೀಕ್ಷಾ ದಯವಿಟ್ಟು ಬರಬೇಕು. ಸುದೀಕ್ಷಾ ಅವರು ವೇದಿಕೆ ಬರಬೇಕು. ಸುದೀಕ್ಷಾ ಅವರು, ಸುದೀಕ್ಷಾ ಬನ್ನಿ ಬನ್ನಿ. ಪಟ್ಟೆ ಮೋನಪ್ಪ ಸರ್ ಅವರ ಶಿಷ್ಯ ಅವರು, ಅನೇಕ ರಾಷ್ಟ್ರಮಟ್ಟದ ಕ್ರೀಡಾಪಟು ಕೂಡ ಹೌದು. ಥ್ರೋಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂತಹ ಹೆಮ್ಮೆಯ ಕ್ರೀಡಾಪಟು ಕೂಡ ಅವರು ಕೂಡ ಈ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಹಲವು ದಿನಗಳಿಂದ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಹಗಲಿರಲಿಲ್ಲ ದುಡಿದಿದ್ದಾರೆ. ಅವರನ್ನು ಕೂಡ ಸಂಸ್ಥೆ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಸಂಸ್ಥೆಯ ಎಲ್ಲ ಶಿಕ್ಷಕರು, ಬಹುಶಃ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಬಾರ್ದು, ಎಲ್ಲ ಶಿಕ್ಷಕರ ಪರವಾಗಿ ಇಬ್ಬರು ಶಿಕ್ಷಕರನ್ನು ಗೌರವಿಸ್ತಾ ಇದ್ದಾರೆ. ನವೀನ್ ಸರ್ ಯೋಗ ಶಿಕ್ಷಕರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಯುತ ನವೀನ್ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅವರು ಮತ್ತು ತಂಡ, ಇದು ನವೀನ್ ಅಂತ ಹೇಳಿದ್ರೆ ಅವರ ಶಕ್ತಿ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ ಎಲ್ಲರಿಗೂ ಕೊಡತಕ್ಕಂಥ ಒಂದು ಸನ್ಮಾನ ಅಂತ ತಿಳ್ಕೊಂಡು ಶ್ರೀಯುತ ನವೀನ್ ಸರ್ ಅವರು ಸಂಚಾಲಕರಿಂದ ಈ ಒಂದು ವಿಗ್ರಹವನ್ನು ಪಡ್ಕೊಳ್ಬೇಕು. ಶ್ರೀಯುತ ಹರೀಶ್ ರವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀ ಹರೀಶ್ ಸರ್ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಶ್ರೀಯುತ ಹರೀಶ್ ಸರ್, ಹರೀಶರು, ಶ್ರೀಯುತ ಬಹುಶಃ ನಮ್ಮ ದೈಹಿಕ ಶಿಕ್ಷಕರಿಗೆ ಯಾರಿಗೆ ಕೊಡುವುದು ಅಂತ ಹೇಳಿ ನಮ್ಮ ದೈಹಿಕ ಶ್ರೀಯುತ ಹರೀಶ್ ಸರ್ ಬನ್ನಿ, ಬೇಗ ಬನ್ನಿ ಹರೀಶ್ ಸರ್. ಹಲವು ಮಕ್ಕಳೇ, ಹಲವು ದಿನಗಳಿಂದ ಈ ಕ್ರೀಡಾಕೂಟದ ಯಶಸ್ಸಿಗೆ ತನ್ನದೇ ಆದಂಥ ತಯಾರಿ. ಅವರು ಒಬ್ಬರು ಕಂಪ್ಯೂಟರ್ ಪಿತಾಮಹ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ತಾಂತ್ರಿಕ ವಿಷಯದಲ್ಲಿ ಕೂಡ ಎತ್ತಿದ ಕೈ. ಬಹುಶಃ ಬಂಟ್ವಾಳದಿಂದ ವರ್ಗಾವಣೆಗೊಂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂಬ್ರಾ ಇಲ್ಲಿಯ ದೈಹಿಕ ಶಿಕ್ಷಕರಾಗಿ ಆಗಮಿಸಿದಂಥ ಶ್ರೀಯುತ ಕೃಷ್ಣ ಪ್ರಸಾದ್ ರವರು ಬಹಳ ಅದ್ಭುತವಾದಂತಹ ವರ್ಕರ್. ಅವರು ಒಳ್ಳೆಯ ವರ್ಕರು, ಅದೇ ರೀತಿ ರಾಷ್ಟ್ರಮಟ್ಟದ ಕ್ರೀಡಾಪಟು ಕೂಡ ಹೌದು. ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ನಮ್ಮೆಲ್ಲರನ್ನು ಕೂಡ ಸೇರಿಸಿಕೊಂಡು ಬಹಳ ಅತ್ಯುತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಕೃಷ್ಣ ಪ್ರಸಾದ್ ಅವರಿಗೆ ನಮ್ಮೆಲ್ಲ ದೈಹಿಕ ಶಿಕ್ಷಕರ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಶ್ರೀಯುತ ಕೃಷ್ಣ ಪ್ರಸಾದ್ ಸರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಸಮಗ್ರ ತಂಡ ಪ್ರಶಸ್ತಿಗಳ ಘೋಷಣೆಯನ್ನ ಮಾಡ್ತಾ ಇದ್ದೇವೆ. ಪ್ರಾಥಮಿಕ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿದೆ 29 ಅಂಕಗಳೊಂದಿಗೆ. ಬಾಲಕರ ವಿಭಾಗದಲ್ಲಿ ಸೈಂಟ್ ಆನ್ಸ್ ಕಡಬ. ಆ ತಂಡ ಸದಸ್ಯರು ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಬಾಲಕರ ವಿಭಾಗದಲ್ಲಿ ಸೈಂಟ್ ಆನ್ಸ್ ಕಡಬ. ಆ ಸಂಸ್ಥೆಯ ಶಿಕ್ಷಕರು, ದೈಹಿಕ ಶಿಕ್ಷಕರು, ಇತರ ಶಿಕ್ಷಕರಿದ್ರೆ ತಾವು ಕೂಡ ಬನ್ನಿ. ಮಕ್ಕಳು ಕೂತ್ಕೊಳ್ಳಿ, ಮಕ್ಕಳೇ ಮೊಣಕಾಲಲ್ಲಿ ಕೂತ್ಕೊಳ್ಳಿ. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡವರು ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರು 12 ಅಂಕಗಳೊಂದಿಗೆ. ಬೆತನಿ ದರ್ಬೆ ಪುತ್ತೂರು.
ಇದ್ದೀರಾ ಬೆತ್ತನಿಯವರು? ಸರಿ, ಇಲ್ಲ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ ಇದ್ದಾರಾ? ಬನ್ನಿ ಸರ್. ದ್ವಿತೀಯ ಸರ್, ಅವರಿಗೆ ವಿಶೇಷವಾಗಿದೆ ಅಂತಲ್ಲ ಸರ್? ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದ ದ್ವಿತೀಯ ತಂಡ ಪ್ರಶಸ್ತಿ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರು. ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ತಂಡ 36 ಅಂಕಗಳೊಂದಿಗೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಆ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರುಗಳು ಮತ್ತು ವಿದ್ಯಾರ್ಥಿಗಳು ಆದಷ್ಟು ಬೇಗ ಬನ್ನಿ. ಪ್ರಥಮ ಬಾಲಕಿಯರ ವಿಭಾಗ ಪ್ರಥಮ ಚಾಂಪಿಯನ್. ಸಿಕ್ಕಿದೆ ಸರ್, ಬನ್ನಿ, ಬೇಗ ಬನ್ನಿ. ವೆಂಕಟೇಶ ಪ್ರಸಾದ್ ಇಲ್ಲಿ ಬನ್ನಿ. ಫಟ್ಟ ಮತ್ತೆ ಯಾರಾದ್ರೂ ತೆಗಿತಾರೆ. ಕೂತ್ಕೊಳ್ಳಿ ಮಕ್ಕಳು, ಕೂತ್ಕೊಳ್ಳಿ. ಮೊಣಕಾಲೂರಿ ಕೂತ್ಕೊಳ್ಳಿ. ಅದು ಅವರಿಗೆ ಕೊಡಿ ಸರ್, ಯಾರು ಕೊಟ್ಟರು ಆಗ್ತದೆ. ಸರಿ ಉಂಟಾ? ಮಕ್ಕಳು ಕೂತ್ಕೊಳ್ಳಿ, ಇಲ್ಲಾರ ಅವರು ಕಾಣುವುದಿಲ್ಲ. ಹಿಂದೆ ಕಾಣುವುದಿಲ್ಲ. ಕೆಳಗಿನ ಸ್ಟೆಪ್ ಅಲ್ಲಿ. ಪ್ರಾಥಮಿಕ ಶಾಲಾ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ತಂಡ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ತಂಡ 14 ಅಂಕಗಳೊಂದಿಗೆ ಸೈಂಟ್ ಆನ್ಸ್ ಕಡಬ. ಹದಿನಾಲ್ಕರ ವಯೋಮಾನ 8ನೇ ತರಗತಿಯ ಬಾಲಕರ ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನ 18 ಅಂಕಗಳೊಂದಿಗೆ ತನ್ನದಾಗಿಸಿಕೊಂಡಂತಹ ತಂಡ ಮತ್ತೊಮ್ಮೆ ವಿಇಎಂಎಸ್ ತೆಂಕಿಲ ಪುತ್ತೂರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಎಂಟನೇ ತರಗತಿ ಬಾಲಕರ ವಿಭಾಗದಲ್ಲಿ ದ್ವಿತೀಯ ತಂಡ ಪ್ರಶಸ್ತಿಯನ್ನ 17 ಅಂಕಗಳೊಂದಿಗೆ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ. ಬೇಗ ಬನ್ನಿ. 8th ಬಾಯ್ಸ್ ಅಂಡರ್ 14 ಬಾಯ್ಸ್ ಸೆಕೆಂಡ್, ಅಂಡರ್ 14 ಬಾಯ್ಸ್.
ನೋಡಿ ಅದು ಶೀಲ್ಡ್ ಅನ್ನು ಎಂಟನೇ ತರಗತಿಯ ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತಹ ತಂಡ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರ್ 26 ಅಂಕಗಳೊಂದಿಗೆ. ದ್ವಿತೀಯ ಸ್ಥಾನವನ್ನ ತನ್ನದಾಗಿಸಿಕೊಂಡಂತಹ ತಂಡ 12 ಅಂಕಗಳೊಂದಿಗೆ ಕೆಪಿಎಸ್ ಕೆಯೂರ್. ಏಯ್ತ್ ಯಾರ್ದು? ಹದಿನೇಳರ ವಯೋಮಾನದ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ವಿಭಾಗದಲ್ಲಿ 37 ಅಂಕಗಳೊಂದಿಗೆ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಬೆತನಿ ಪ್ರೌಢಶಾಲೆ ನೂಜಿಬಾಲ್ ತಿಲಾ. ಬೆತನಿ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಸಮಗ್ರ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಪ್ರೌಢಶಾಲಾ ವಿಭಾಗದಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರ್ 31 ಅಂಕಗಳೊಂದಿಗೆ. ಬೆತನಿ ಪಾಂಗ್ಲೈ ಇಲ್ಲಿಯ ಶಿಕ್ಷಕರಿದ್ದೀರಾ? ಒಮ್ಮೆ ಪ್ರವೀಣ ರೈ ಅವರನ್ನು ತಾವು ಭೇಟಿಯಾಗಬೇಕು. ಪ್ರವೀಣ ರೈ, ಬೆತನಿ ದರ್ಬೆ ಪುತ್ತೂರ್. ಪ್ರೌಢಶಾಲಾ ವಿಭಾಗದ ಬಾಲಕರ ವಿಭಾಗದಲ್ಲಿ ಹರೀಶ್ ಮತ್ತು ನಿರಂಜನ್, ತಾವೊಮ್ಮೆ ಪ್ರವೀಣ ರೈ ಅವರನ್ನು ಭೇಟಿಯಾಗಬೇಕು. ಪ್ರವೀಣ ರೈ, ಹದಿನೇಳರ ವಯೋಮಾನದ ಬಾಲಕರ ವಿಭಾಗದಲ್ಲಿ 50 ಅಂಕಗಳೊಂದಿಗೆ ಸಮಗ್ರ ತಂಡ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ ಶ್ರೀರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ. ಬಾಲಕರ ವಿಭಾಗದಲ್ಲಿ 27 ಅಂಕಗಳೊಂದಿಗೆ ದ್ವಿತೀಯ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರ್.
ಒಂದು ಬಹುಮಾನ ಸ್ವಲ್ಪ ಪಾಯಿಂಟ್ನಲ್ಲಿ ಆಚೆ ಈಚೆ ಆಗಿತ್ತು. ಪ್ರಾಥಮಿಕ ಶಾಲಾ ಬಾಲಕರ ವಿಭಾಗದಲ್ಲಿ ದ್ವಿತೀಯ ತಂಡ ಪ್ರಶಸ್ತಿ ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಇವರದನ್ನು ಪಡ್ಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನೋಡಿ, ಎಲ್ಲ ಸಮಗ್ರ ತಂಡ ಪ್ರಶಸ್ತಿ ಮತ್ತು ದ್ವಿತೀಯ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡವರಿಗೆ ಒಂದು ಸೂಚನೆ ಇದೆ. ಅದರಲ್ಲಿ ಓವರ್ ಆಲ್ ಚಾಂಪಿಯನ್ ಅಂತ ನಿಮ್ಮ ಶೀಲ್ಡ್ ಅಲ್ಲಿ ಇದ್ರೆ ಅದು ಚಾಂಪಿಯನ್. ದಯವಿಟ್ಟು ಒಂದು ಶೀಲ್ಡ್ ಏನಾದರೂ ಆಚೆ ಈಚೆ ಆಗಿದೆ ನೋಡಿ. ರನ್ನರ್ಸ್ ಅಂತ ಇದ್ರೆ ಅದು ದ್ವಿತೀಯ ತಂಡ ಪ್ರಶಸ್ತಿ. ಒಂದು ಶೀಲ್ಡ್ ಏನೋ ಆಚೆ ಈಚೆ ಆಗಿದೆ, ಅದನ್ನು ಗಮನಿಸಿ ಆಚೆ ಈಚೆ ಚೇಂಜ್ ಮಾಡಿಕೊಳ್ಳಿ. ನೀವೆಲ್ಲ ನಮ್ಮವರೇ. ಹಾಗಾಗಿ ಸಮಗ್ರ ತಂಡ ಪ್ರಶಸ್ತಿ ಅಂತ ಹೇಳಿದ್ರೆ ಓವರ್ ಆಲ್ ಚಾಂಪಿಯನ್ ಅಂತ ಇದೆ ಫಸ್ಟ್. ದ್ವಿತೀಯಕ್ಕೆ ರನ್ನರ್ಸ್ ಅಂತ ಇದೆ. ಒಂದು ಶೀಲ್ಡ್ ಆಚೆ ಈಚೆ ಆಗಿದೆ ಅಂತ ಕಾಣ್ತದೆ, ದಯವಿಟ್ಟು ಅದನ್ನು ಆಚೆ ಈಚೆ ಮಾಡಿಕೊಳ್ಳಿ. ಶಾಲಾ ಮುಖ್ಯ ಶಿಕ್ಷಕಿಯವರಿಂದ ಎಲ್ಲರಿಗೂ ಒಂದು ಧನ್ಯವಾದ ನಡಿಲಿಕ್ಕಿದೆ. ಒಂದು ನಿಮಿಷಗಳ ಕಾಲ ತಾವು ಇರಬೇಕು. ತಾಲೂಕು ಪಂಚಾಯತಿಂದ ಜಿಲ್ಲಾ ಪಂಚಾಯತಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಟ್ರ್ಯಾಕ್ ಶೂಟ್ನ ವ್ಯವಸ್ಥೆ ಇದೆ. ಅದು ಯಾವಾಗ ಕೊಡುವುದು ಅಂತ ಹೇಳಿ ನಾಳೆ ನಿಮಗೆ ಸೂಚನೆಯನ್ನು ಕೊಡ್ತಾರೆ. ದಯವಿಟ್ಟು ಗಮನಿಸಿ. ನಮ್ಮ ತಾಲೂಕನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸುವ ಅರ್ಹತೆಯನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕು ಪಂಚಾಯತ್ ವತಿಯಿಂದ ಕ್ರೀಡಾ ಸಮವಸ್ತ್ರ ಟ್ರ್ಯಾಕ್ ಶೂಟಿನ ವ್ಯವಸ್ಥೆ ಇದೆ. ಯಾವಾಗ ಕೊಡ್ತದೆ ಅಂತ ನಾಳೆ ಹೇಳ್ತಾರೆ. ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಶಾಲಾ ಮುಖ್ಯ ಶಿಕ್ಷಕರಿಂದ ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲರನ್ನ ನೆನಪಿಸಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕರಿಸುತ್ತಾ, ಬಹಳ ಯಶಸ್ವಿಯಾಗಿ ಈ ವರ್ಷದ ತಾಲೂಕು ಮಟ್ಟದ ಕ್ರೀಡಾಕೂಟ ಮುಕ್ತಾಯಗೊಂಡಿದೆ ಅಂತ ಭಾವಿಸ್ತೇನೆ. ಮೊದಲನೆಯದಾಗಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಆಗಬೇಕಿದ್ರೆ ಮೂಲ ಕಾರಣರಾದವರು ನಮ್ಮೆಲ್ಲ ವಿದ್ಯಾರ್ಥಿಗಳು. ಪ್ರತಿಯೊಂದು ಮಗು ಕೂಡ ಪರಮಾತ್ಮನ ಅಂಶ ಅಂತ ನಾವು ಗೌರವಿಸುವವರು. ಈ ಯಶಸ್ಸು ಪೂರ್ತಿಯಾಗಿ ಸಲ್ಲಬೇಕಾದದ್ದು ಎಲ್ಲ ವಿದ್ಯಾರ್ಥಿನಿಯರಿಗೆ. ಹಾಗಾಗಿ ನಿಮ್ಮನ್ನೆಲ್ಲರನ್ನು ಸಂಸ್ಥೆಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಈ ವಿದ್ಯಾರ್ಥಿಗಳನ್ನು ಆಟ ಆಡಿಸುವವರದ್ದು ಮಹತ್ತರವಾದ ಭಾಗ. ಹಾಗಾಗಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಹಾಗೆ ಕಳೆದ ಒಂದು ವಾರದಿಂದ ಕೃಷ್ಣ ಪ್ರಸಾದ್ ಇರ್ಬೋದು, ಹಾಗೆ ಅವರ ತಂಡದವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮವರಾಗಿ ದುಡಿದಿದ್ದಾರೆ. ಅವರೆಲ್ಲರನ್ನು ಕೂಡ ಸಂಸ್ಥೆಯ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ನಿಮ್ಮ ಕೆಲಸವನ್ನು ಸ್ಮರಿಸ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಈ ಕ್ರೀಡಾಕೂಟದ ತೆರೆಯ ಪರದೆಯ ಮುಂದೆ ಪರದೆಯ ಹಿಂದೆ ಶ್ರಮಿಸಿದವರು ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕೇತರ ಬಂಧುಗಳು, ವಾಹನ ಚಾಲಕರು ಇರಬಹುದು, ಅಡುಗೆಯವರು ಇರಬಹುದು, ಶಿಕ್ಷಕರು ಇರಬಹುದು, ಎಲ್ಲರೂ, ಹಾಗೆ ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಲ್ಲಿ ಪ್ರಾಂಜಲ ಮನಸ್ಸಿನಿಂದ ದುಡಿದದ್ದನ್ನು ನೀವು ಕಾಣಬಹುದು. ಅವರಿಗೂ ಕೂಡ ಕೃತಜ್ಞತಾಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪ್ರತಿ ಸಲ ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ನಮ್ಮನ್ನು ಬೆನ್ನು ತಟ್ಟಿ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹಿಸಿದವರು ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು, ಶಿಕ್ಷಣಾಧಿಕಾರಿಗಳು, ಶ್ರೀಯುತ ಲೋಕೇಶ್ ಸರ್ ಇರ್ಬೋದು, ಶ್ರೀಯುತ ಚಕ್ರಪಾಣಿಯವರು ಇರ್ಬೋದು, ಹಾಗೆ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆಗಿದ್ದು ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಾ, ಮಾರ್ಗದರ್ಶನ ನೀಡಿದ್ದೀರಾ. ನಿಮ್ಮ ಸೇವೆಯನ್ನು ಕೂಡ ಗಮನಿಸ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕ್ರೀಡಾಕೂಟವನ್ನು ಮಾಡಬೇಕಿದ್ರೆ ಇದರ ಹಿಂದೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ನಮ್ಮ ಶಾಲೆಯ ಆಡಳಿತ ಮಂಡಳಿ. ಸಮಾಜಮುಖಿ ಚಿಂತನೆಯನ್ನು ಹೊತ್ತುಕೊಂಡಿರುವಂತಹ 10 ಜನ ಶಾಲಾ ಆಡಳಿತ ಮಂಡಳಿ
ಇಲ್ಲಿ ಸತತವಾಗಿ ದುಡಿತಾ ಇರುವಂಥದ್ದನ್ನು ನೀವೆಲ್ಲರೂ ಗಮನಿಸಿರಬಹುದು. ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ಸೂಕ್ತವಾದ ಮಾರ್ಗದರ್ಶನದೊಂದಿಗೆ ಯಾವಾಗಲೂ ನಮ್ಮನ್ನು ಆಶೀರ್ವದಿಸುವವರು. ಹಾಗೆ ಕ್ರೀಡಾಪಟುಗಳಾದ ನಮ್ಮ ಸಂಚಾಲಕರು ಶಿಕ್ಷಕರಲ್ಲಿ ಶಿಕ್ಷಕರಾಗಿ, ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಾಗಿ ಎಲ್ಲರ ಜೊತೆ ಬೆರೆತು ಪ್ರೋತ್ಸಾಹದ ಮಾತುಗಳನ್ನು ಆಡುವವರು. ಅವರಿಗೆ ಬೆನ್ನೆಲುಬಾಗಿ ಯಾವಾಗಲೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಮ್ಮನ್ನು ಪ್ರೋತ್ಸಾಹಿಸುವವರು ಕಾರ್ಯದರ್ಶಿಯವರು. ಹಾಗೆ ಎಲ್ಲ ಸದಸ್ಯರು ಕೂಡ, ಇವರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ರಿಂದ ಮಾತ್ರ, ಇಲ್ಲಿ ಅವಕಾಶ ಕೊಟ್ಟದ್ರಿಂದ ಮಾತ್ರ ಇದು ಸಾಧ್ಯ ಆಯಿತು. ಹಾಗಾಗಿ ಶಾಲಾ ಆಡಳಿತ ಮಂಡಳಿಗೆ ಅತ್ಯಂತ ಗೌರವಪೂರ್ವಕವಾಗಿ, ಕೃತಜ್ಞತಾಪೂರ್ವಕವಾಗಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಸಾರ ಆಗಬೇಕಿದ್ರೆ ಖಂಡಿತ ಇವತ್ತು ಎಲ್ಲ ಹತ್ತೂರು ಸುದ್ದಿಯನ್ನು ತಲುಪಬೇಕಿದ್ರೆ ಸುದ್ದಿ ಮಾಧ್ಯಮದವರು ನಮ್ಮ ಜೊತೆ 2 ದಿನಗಳಿಂದ ಒಳ್ಳೆಯ ಒಂದು ಪ್ರೀತಿ ಇಟ್ಟು ಬಂದು ಇಲ್ಲಿ ನೇರ ಪ್ರಸಾರವನ್ನು ನೀಡಿದ್ದಾರೆ. ಹಾಗೆ ಬೇರೆ ಬೇರೆ ಪತ್ರಕರ್ತ ಮಾಧ್ಯಮ ಮಿತ್ರರು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿದ್ಯಾಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಕೂಡ, ಎಲ್ಲರ ಸೇವೆಯನ್ನು ಕೂಡ ಮನಸ್ಸಿನಿಂದ ಸ್ಮರಿಸುತ್ತಾ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಸಂಸ್ಥೆ ಯಾವಾಗಲೂ ಕೂಡ ನೀವೆಲ್ಲರೂ ನೀಡಿದಂತಹ ಸೇವೆಗೆ ಆಭಾರಿಯಾಗಿ ಇರ್ತದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರವನ್ನು ಬಯಸುತ್ತಾ ಎಲ್ಲರಿಗೂ ಮಗದೊಮ್ಮೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ನೋಡಿ ಮಕ್ಕಳೇ, ಎದ್ದೇಳಿ, ಒಮ್ಮೆ ಎದ್ದೇಳಿ. ರಾಷ್ಟ್ರಗೀತೆ ಇಲ್ಲ ನೋಡಿ, ಗಟ್ಟಿಯಾಗಿ ಜೋರಾಗಿ ಅಲ್ಲಿ ಕೇಳಬೇಕು. ಅಲ್ಲಿ ನಮ್ಮ ಪುರುಷರ ಕಟ್ಟೆ ಕೇಳಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು.